ಮುದದಿಂದ ನಿನ್ನ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಮಹಿಮೆಯನು ಕರಣೆಯನು ಪತ್ಪುತ್ರ ಮಹಶೇಷ ಗರಿದು ಹರನ ಸುಕುಮಾರ ಕಲಾಗಮಕ್ಕೆ ಸಾಕಾರ ಹರೆಯುಳು ವಿಶೇಷ ಮದವೂರ ವಿಘ್ನೇಶ ಮುದದಿಂದ ನಿನ್ನ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರ ಗೌರಿ ಪಾರ್ವತಿ ಶರಣು ಕಳಿನ ಪೂರಿಣಿ ಶರಣು ಶರಣು ಪಂಕಜ ಮುಖಿ ಮರವ ಭಾವನೆ ಮುಖಿ ಮರವ ಪಾವನೆ ಶಂಖತೆ ಖಡಗದಾಧರಿ ಶಂಕರ ಪ್ರಿಯ ದೇವಿ ತಾಪದ ಪಂಕರ್ಭಗೆ ನಮೋ 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 ಶಂಕರ ಪ್ರಿಯ ದೇವಿ ತಾಪದ ಪಂಕರ್ಭಗೆ ನಮೋ 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 ಶರಣು ಶರಣು ಕರೆಯೆಲ್ಲವೂ ನೀನು ಕರೆದೊಳಿರುತ್ತಿರುತ್ತಿರಿ ಎಂಬ ನಡೆಯಣೋ ಶರಣಾಗತ ರಕ್ಷಾಮಣಿ ನರಹರಿಗೆ ಮುನಿಗಳ ನೀಲವೇಣಿಗೆ ಪರದು ಬೆಳೆಯುತ್ತಲ ಪಾಲಕ ಪಾಲಕ ಬಾಲಬಾದಿ ಗೋವನರ ನಾಡಿದ ಮೆಲವು ನಿಲನಾಭ ಅನುಪಮ ಗುಣನಿಸಿ ನಿನ್ನೊಂದೆಲ್ಲರೂ ತಿಮ್ಮನಿಗಳ ಪತಿರಾಮ ನಂತರ ಜಗದಿನ ಮೆಲವು ನಿಲನಾಭ ಮೆಲವು ನಿಲನಾಭ
ವಿಘ್ನದ್ವಾಂತ ನಿವಾರಣೆ ಕತರಣಿ ವಿಘ್ನಾಟ ವಿಗವ್ಯವ ವಿಘ್ನ ವ್ಯಾಳ ಕುಲಾಭಿಮಾನ ಗರುಡ ವಿಘ್ನೇಪ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಖಾ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಗಿ ಗಜಮುಖದವಗೆ ಗಣಪಗೆ ಚಲ್ವತ್ರಿ ಜಗ ವಂದಿತ ನಿಗಾರತಿಯಲ್ಲಿರೇ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಾಧರನಿಗೆ ಹರುಷದಿ ಭಕ್ತರ ಪೊರೆವವಗೆ ಉರಗ ಭೂಷಣದ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಗಜಮುಖದ ಬಗೆ ಗಣಪತಿ ನಿನಗಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣನಾಥನ ದೇವರ ದೇವಿ ವಿಭಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭವಜ ವಿಷಯಕ್ಕೆ ಸಿಲುಕದನ ಗೋವಿದ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಪರಿಪಸಿದ್ಧಿಯ ನೀವ ಭವಹರನ ಪರಮಾತ್ಮ
ದುರಿತ ಭಯಂಕರ ವರಮದ ಊರ ವಿಘ್ನೇಶ್ವರನ ಚಿಂತನ ತಿನ್ನತಿ ತೋಂತನ ತಿನ್ನತ ತತಿ ತಿನ್ನತ ತಿನ್ನತಿ ತಿನ್ನತ ತೋಂತನ ತಿನ್ನತಿ ತಿನ್ನತಗ ತಿನ್ನತ ತಿಂತನ ತಿನ್ನತಿ ದತ್ತಗ ತಿನ್ನತ ಚಿಂತನ ತಿನ್ನತಿ ತೋಂತನ ತಿನ್ನತ ತತಿ ತಿನ್ನತಿ ತತಗ ತಿನ್ನತ ತಿನ್ನತ ತಿನ್ನತಿ ತಿನ್ನತ ತಿನ್ನತಿ ತತ್ತ ಗಜಮುಖಾದ ನಿನ್ನ ಪಾದವಾನಿವೆ ದೇವಾ ಗಜಮುಖನ ನಿನ್ನ ಪಾದವಾನಿವೆ ನಿಜವಾಗಿ ಕರುಣಿಸುವರ ಗಣಪ್ರಭುವೆ ನಿಜವಾಗಿ ಕರುಣಿಸುವರ ಗಣಪ್ರಭುವೆ ಗಜಮುಖನ ನಿನ್ನ ಪಾದವಾನಿವೆ ನಿಜವಾಗಿ ಕರುಣಿಸುವರ ಗಣಪ್ರಭುವೆ ದೇವಾ ಪಾಲಿಸು ಗಜಪದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಗಳ ಪಾಲನೆನಿಸಿ ಬಾಲಗಿರಿ ಜಗಳ ಪಾಲನೆನಿಸಿ ರಿಪುತಾಲ ಜಯಶೀಲನೇ ನಮೋ ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತಿನ್ನನ ತಿನ್ನತೆ ತಿನ್ನತಗ ತಿನ್ನತೆ ತೋಂತರ ತಿನ್ನತೆ ತಿನ್ನತಗ ತಿನ್ನತ ತೋಂತನ ತಿನ್ನತಿ ತಿನ್ನತಗ ತಿನ್ನತ ತಿಂತನ ತಿನ್ನತಿ ದತ್ತತಗ ತಿನ್ನತ ತಿಂತನ ತಿನ್ನತಿ ತೋಂತನ ತಿನ್ನತಿ ತತಿ ತಿನ್ನತಿ ತತಗ ತಿನ್ನತಿ ತಿನ್ನತ ತಿನ್ನತಿ ತಿನ್ನದ ತಿನ್ನತಿ ತತ್ತ ಒಂದೇ ದೇವರ ದೇವ
ಜಗತ್ತ ಚಿನ್ನತ ಚಿಕ್ಕ ಪ್ರಾಯದ ಪಾಲ ಚತುರೇ ನಿನ್ನಂಗವ ಕೊರೆಯಲೇ ಚಿಕ್ಕ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇನೆ ಮದವುಗಿ ಬರುತ್ತಲಿದೆ ಮಾರನ ಮದವುಗಿ ಬರುತ್ತಲಿದೆ ಮಾರನ ಮದದಾನ ಒರೆಯಲೇ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇನೆ ಆ ಕಾಮಿನಿ ಕರೆದುದಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿಯಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿಯಾರೆ ಕಾಮಿನಿ ಕರೆದುದಾರೆ ಶ್ರೀಮಂಜುನಾಥ
ಪ್ರೇಮದಿ ಗರೆ ಗರೆ ಕಿಡದಗತಿ ತಿಮ್ಮಿದ ತಿನ್ನತಿ ಕಿಡದಗತಿ ತಗದ ಚಿನ್ನತಿ ಕಿಡದಗತಿ ಓಂ ತಿನ್ನತಿ ತಗದ ಚಿನ್ನತಿ ತಿಮ್ಮಿದ ತಿನ್ನತಿ 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 ತಗದ ಚಿನ್ನತಿ ಕಿಡದಗತಿ ತಿಮ್ಮಿದ ಚಿನ್ನತಿ ಕಿಡದಗತಿ ಓಂ ತಿನ್ನತಿ ತಗದ ಚಿನ್ನತಿ ತಿಮ್ಮಿದ ಚಿನ್ನತಿ ತಿನ್ನತಿ ತಿನ್ನತಿ ತಗದ ಚಿನ್ನತಿ ಕಿಡದಗತಿ ತಿಮ್ಮಿದ ಚಿನ್ನತಿ ಕಿಡದಗತಿ ಓಂ ಚಿನ್ನತಿ ತಗದ ಚಿನ್ನತಿ ತಿಮ್ಮಿದ ಚಿನ್ನತಿ 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 ತಗದ ಚಿನ್ನತಿ ಕಿಡದಗತಿ ತಿಮ್ಮಿದ ಚಿನ್ನತಿ ಕಿಡದಗತಿ ಓಂ ಚಿನ್ನತಿ ತಗದ ಚಿನ್ನತಿ ತಿಮ್ಮಿದ ಚಿನ್ನತಿ 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 ಛಣುತ ಛಣುತೈ ಛಣುತ ಛಣುತೈ 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 ತಿಂದದ ತನ ತೋಂದದ ತಿಂದದ ತನ ತೋಂದದ ತಿಂದನ ತಿರಿ ನಾಮ ತೋಂದನ ತಿರಿ ತಿಂದನ ತಿರಿ ನಾಮ ತೋಂದನ ತಿರಿ ತಿರಿ ನಾಮ ತಿರಿ ತಗದ ಚಿನ್ನತಿ ಕಿಡದಗತಿ ತಿಮ್ಮಿದ ಚಿನ್ನತಿ ಕಿಡದಗತಿ ಓಂ ಚಿನ್ನತಿ ತಗದ ಚಿನ್ನತಿ ತಿಮ್ಮಿದ ಚಿನ್ನತಿ 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 ತತ್ತೋಂಗತಿ ತಗತಿ ತತ್ರಿಗದ ತತ್ತೋಂಗತಿ ತಗತಿ ತತ್ರಿಗದ ತತ್ತೋಂಗತಿ ತಗತಿ ತತ್ರಿಗದ ತತ್ತೋಂಗತಿ ತಗತಿ ತಗತ ಚಿನ್ನತಿ ಕಿಡದತಿ ತಿಮ್ಮಿದ ಚಿನ್ನತಿ ಕಿಡದತಿ ತೋಂತ ಚಿನ್ನತಿ ತಗತ ಚಿನ್ನತಿ ತಿಮ್ಮಿದ ಚಿನ್ನತಿ 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 ಸಿದ್ಧಾಂ ತಿಂಕಿಡ ಗಿಡದ ತರಗಿಡ ಗಿಡದ ಸಿದ್ಧಾಂ ತಿಂಕಿಡ ಗಿಡದ ತರಗಿಡ ಗಿಡದ ಸಿದ್ಧಾಂ ತಿಂಕಿಡ ಗಿಡದ ತರಗಿಡ ಗಿಡದ ತರಗಿಡ ಗಿಡದ ತರಗಿಡ ಗಿಡದ ತರಗಿಡ ಗಿಡದ ಗಿಡದತಿ ತಗದ ತಿನ್ನತಿ ಗಿಡದತಿ ತಿನ್ನಿದ ತಿನ್ನತಿ ಗಿಡದತಿ ಓಂ ತಿನ್ನತಿ ತಗದ ತಿನ್ನತಿ ತಿನ್ನಿದ ತಿನ್ನತಿ 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 ತಿಂಗಿಡ ಗಿಡದ ತರಗಿಡ ಗಿಡದ ತಿಂಗಿಡ ಗಿಡದ ತರಗಿಡ ಗಿಡದ ತಿಂಗಿಡ ಗಿಡದ ತರಗಿಡ ಗಿಡದ ಸಿದ್ಧಾಂ 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 ತಗದ ಚಿನ್ನತಿ ಕಿಡದತಿ ತಿಮ್ಮಿದ ಚಿನ್ನತಿ ಕಿಡದತಿ ಓಂ ಚಿನ್ನತಿ ತಗದ ಚಿನ್ನತಿ ತಿಮ್ಮಿದ ಚಿನ್ನತಿ ದಿನದ ತಿನ್ನತಿ ದಿನದ ತಿನ್ನತಿ ತಿ ತತ್ತದ ತಾರನಾಥ ತಿರುನಾಮರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಶಹಬಾಷ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮ ಹಾಲ ಸರ್ವಮಂಗಲ ಮಂಗಲ್ಯ ಶ್ರೀ ಸರ್ವಾರ್ಥ ಶಹಬಾಷ್ ಶರಣ್ಯ ತ್ರ್ಯಂಬಕೇಗೌರಿ ನಾರಾಯಣ ನಮಸ್ತೆ ಹಾಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀ ಗಂಧಪ್ರಸಾದ್ ತಕ್ಕಿತ್ತು ತಕ್ಕಿತ್ತು ಆಹೋಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವ ಶಹಬಾಷ್
ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿದೇವ ಹಾಲ ಗಜಾನನ ಪುತ್ರಗಳಾಗಿ ಶ್ರೀಕಂಠ ಫಲಸಾರ ವೃಕ್ಷ ಶಹಬ್ಬಾಸ್ ಮಾಸಿತು ಶೋಕ ವಿನಾಶಕಾರ ಮಹೇಶ್ವರ ಪಾದವಂಕ ಹಾಲ ನಮಗೆ ಭಕ್ತರಿಗೆ ಇಟ್ಟುಕೊಟ್ಟಿರುವಂಥ ಶ್ರೀಗಳಿಗಂತ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಹೊರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವರಯ್ಯ ಪುರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವ ಶಹಬ್ಬಾಸ್ ಪುರ್ಕೋಡಿ ಶ್ರೀ ಸೋಮನಾಥೇಶ್ವರ ದೇವ ಹಾಲ ನಮಗೆ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀಗಳಿಗಂತ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋಹೋ ಆಹೋ ಕೊಡತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ರಯ್ಯ ಕೊಡತ್ತೂರು ಮತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಶಹಬ್ಬಾಸ್ ಕೊಡತ್ತೂರು ಮತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟಿ ಹಾಲ ಆರ್ತಿಗಾರ ಮೋದಿಗಾರ ಕುಶಾಲಗಾರ ಶಹಬ್ಬಾಸ್ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 60 ಮೊಳ ಬಟ್ಟೆ ಶಾಲೆ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಈ ಪರಿಯಿಂದಲೇ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ತಿಂತನ ತಿನ್ನತಿ ತಿನ್ನತಗ ತಿನ್ನತಿ ಗೊಂತನ ತಿನ್ನತಿ ತಿನ್ನತಗ ತಿನ್ನತ ತೊಂತನ ತಿನ್ನತಿ ತಿನ್ನತಗ ತಿನ್ನತ ತಿಂತನ ತಿನ್ನತಿ ದತ್ತತಗ ತಿನ್ನತ ತಿಂತನ ತಿನ್ನತಿ ತುಂತನ ತಿನ್ನತ ತತೈ ತಿನ್ನತಿ ತತಗ ತಿನ್ನತ ತೈ ತಿನ್ನತ ತಿನ್ನತೈ ತಿನ್ನತ ತಿನ್ನತೈ ತೈ 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 ತತ್ತ ತೊಂಗತೋ ತಂಗತೋ ತಿನ್ನತ ಕಣ್ಣ ಚಲೋ ಕಣ್ಣ ಮುಚ್ಚಲು ನಿದ್ದೆ ಬರದಿನಗೆ ಬಣ್ಣಿಸಿ ಮಾತನಾಡಲು ಸೇರುದಿನುಗಿ ಹೋಗಿ ಕೇಳಮ್ಮ ಹೊತ್ತು ಹೋಗುದಿನುಗಿ
ಅಂಬುರ್ಗದಳದೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯ ಅಂಬಿಕಾ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜಕ್ಕೆ ಕೈ ಮುಗಿದು ಅಂಬುಜ ಸರವಾಣಿಯ ಪಾದಾಂಬುಜಕ್ಕೆ ಪೊಣಮಣುತ ವರ್ಣಿಪೆ ನೀ ಕಥಾಮೃತವ ಇರುವಂತಹ ಸ್ಥಳ ನಾಗಲೋಕಕ್ಕೆ ಯಾರೊಂದಿಗೆ ಕೇಳಿಕೊಂಡಿದ್ದೀರಿ? ದೇವೇಂದ್ರನಿಂದ ಕೇಳಿದ್ದೇವೆ. ಹಾಗೆಂದು ಕೇಳಿಕೊಳ್ಳಬಹುದು. ಓಲಗವಿದ್ದ ವಿಚಾರ ಹಲವಾರಿದೆ. ಒಂದು ದಿನ
ವಿಶ್ವದಲ್ಲಿ ಪ್ರತಿಯೊಂದು ಜೀವಿ ಕೂಡ ತನ್ನ ಯೋಗಕ್ಷೇಮದತ್ತ ಸದಾ ಜಾಗೃತವಾಗಿರಲೇಬೇಕು. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆ ಕ್ಷೇಮ. ಸಾಮಾನ್ಯರಿಗೆ ಸಂಪಾದಿಸಲಾಗದನ್ನು ಈ ಕಾಲದಲ್ಲಿ ಸಂಪಾದಿಸಿ ಅಸಾಮಾನ್ಯವಾದಂತಹ ಪದವಿಯನ್ನು ಏರಿದಂತಹ ಭಾಗ್ಯಶಾಲಿಗಳೇ ನಾವಾಗಿದ್ದೇವೆ. ಅದಿತಿ ಕಶ್ಯಪರ ಆಶೀರ್ವಾದದಿಂದ, ಮೂರು ಮೂರ್ತಿಗಳ ದಯೆಯಿಂದ ಮೇಘವಂತ ಪರ್ವತದಲ್ಲಿ ಶತ ಅದ್ವರಗಳನ್ನು ಮಾಡಿದುದರಿಂದಲೇ ತ್ರಯಮೂರ್ತಿಗಳು ಪ್ರಸನ್ನೀಕರಿಸಿ ಈ ಸುಧರ್ಮ ಸಭೆಯ ಅಧ್ಯಕ್ಷತಾರವನ್ನು ಅಥವಾ ಸುರಪೀಠವನ್ನು ನನ್ನ ಪಾಲಿಗೆ ಅನುಗ್ರಹಿಸಿದ್ದಾರೆ. ಒಂದು ಮಣ್ಣಾಂತರಕ್ಕೆ ಒಬ್ಬನೇ ದೇವೇಂದ್ರ ಎಂಬುದಾಗಿ ಮೂರು ಮೂರ್ತಿಗಳ ನಿಯಮ. ಈ ನಿಯಮವನ್ನು ಯಾವಾತರೂ ಇದಕ್ಕಿಂತ ಹಿಂದೆ ಉಲ್ಲಂಘಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಥವಾ ಈ ಸುರಲೋಕದ ಮೇಲೆ ಕಣ್ಣಿಟ್ಟರು ಅಂತವರೆಲ್ಲರೂ ಹೇಳ ಹೆಸರಳಿದಂತೆ ಈ ಕಾಲದಲ್ಲಿ ನಾಶವಾಗಿ ಹೋಗಿದ್ದಾರೆ. ಮನಸ್ಸಿಗೆ ಸಮಾಧಾನ ಉಂಟಾಗುತ್ತಾ ಇದೆ. ನೀವೆಲ್ಲರೂ ನಿಮ್ಮ ನಿಮ್ಮ ಸರಿಯಾದಂತಹ ಸಮಯಕ್ಕೆ ಬಂದು ನಿಮ್ಮ ನಿಮ್ಮ ಆಸನಗಳನ್ನು ಸ್ವೀಕರಿಸಿದ್ದೀರಿ. ಮನಸ್ಸಿಗೆ ಸಮಾಧಾನ ಮಾತ್ರವಲ್ಲ, ಕ್ಷೇಮ ಸುರ ಪದವಿಯನ್ನು ಪಡೆದಂತಹ ನಾವುಗಳೇ ಭಾಗ್ಯಶಾಲಿಗಳು. ಮೂರು ಲೋಕದಲ್ಲೂ ಕೂಡ ಇಂಥ ವೈಭವವಾದಂತ ಸಾಧನೆಗಳಾಗಲಿ ಬದುಕಾಗಲಿ ಯಾರಿಗೂ ಸಿಗಲಿಕ್ಕಿಲ್ಲ. ಆದ ಕಾರಣವೇ ನಾವು ಭಾಗ್ಯಶಾಲಿಗಳೆಂಬುದಾಗಿ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗಲಾರದು. ಆದರೆ ಮೂರು ಮೂರ್ತಿಗಳ ನಿಯಮ ಯಾವುದುಂಟು, ಅನುಗ್ರಹ ಯಾವುದುಂಟು, ಅದಕ್ಕೆ ಪಾತ್ರರಾಗಿ ನಾವೆಲ್ಲರೂ ನಮ್ಮ ನಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿರಲೇಬೇಕು. ಒಂದು ವೇಳೆ ಧರ್ಮವನ್ನು ನಾವು ಅತಿಕ್ರಮಿಸಿರುವಂತಾದರೆ ಮೂರು ಮೂರ್ತಿಗಳ ಕೋಪಕ್ಕೆ ನಾವು ಬಲಿಯಾಗಬೇಕಾಗ್ತದೆ. ಅದಕ್ಕೆ ಸಾಕ್ಷ್ಯವೋ ಎಂಬಂತೆ ಹಿಂದೆ ನಡೆದಂತಹ ಕೆಲವು ಘಟನೆಗಳು ನಮ್ಮಿಂದಲ್ಲ, ಈ ಸುರಲೋಕವನ್ನು ಪಡೆಯಬೇಕೆಂಬ ಆಶೆಯಿಂದಲೋ ದುರಾಶೆಯಿಂದಲೋ ನಮ್ಮಿ ದೊಡ್ಡಮ್ಮನ ಮಕ್ಕಳಾಗಿರುವಂತಹ ದಿತಿ ಸಂಜಾತರು ಅದೆಷ್ಟೋ ಬಾರಿ ಬ್ರಹ್ಮದೇವನನ್ನು ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದು ಅದನಂತರ ಈ ದೇವಲೋಕಕ್ಕೆ ಲಗ್ಗೆ ಇಟ್ಟಿದ್ದಾರೆ. ನಮ್ಮಿಂದ ಅವರೆಲ್ಲ ಸೋತವರ ಆಗಿದ್ದಾರೆ. ಆದರೆ ಈ ಕಾಲದಲ್ಲಿ ನನಗೆ ನೆನಪಾಗುತ್ತಿರುವುದು ಒಂದೇ ಒಂದು, ಹಿಂದೊಂದು ಘಟನೆ ನಡೆದು ಹೋಯ್ತಲ್ಲ, ಅಂದಿನ ಕೂಳನಾಗಿರುವಂತ ಅಂದು ಮೈ ಮರೆಸಿದ್ದ ಅರುಣಾದಾನವನು
ಮೈ ಮರೆಸಿದ್ದ ಅರುಣದಾನವನೊಬ್ಬ ಅರುಣದಾನವ ಮುಂದೆ ವೈರವ ಸಾಧಿಸುವನು ಬಂಧನಾದರೆ ಕೀಡಿ ನಮಗಾಗದಿರದೆಂಬ ಸಂದೇಶವನ್ನು ಪಾವಗನು ಓ ಸುಮ್ಮನಸರೇ, ಈ ಕಾಲದಲ್ಲಿ ನನಗೆ ನೆನಪಾಗುತ್ತಾ ಇರುವುದು ಈ ಕಾಲದಲ್ಲಿ ಮಾತ್ರವಲ್ಲ, ಅದೆಷ್ಟೋ ಬಾರಿ ನೆನಪಾಗ್ತಾ ಇರುವಂತಹ ವಿಷಯ ಬೇರೆ ಯಾವುದಲ್ಲ. ಅಂದು ಮೈ ಮರೆಸಿದಂತ ಅರುಣ ದೈತ್ಯ, ಅದೊಂದು ಕಾಲದಲ್ಲಿ ಸಿಂಹರಿಂದ ನಾವು ಸೋತವರಾಗಿದ್ದೇವೆ. ಆದರೆ ಮಹಾಮಾತೆ ಆಗಿರುವಂತಹ ಶ್ರೀದೇವಿಯ ಅನುಗ್ರಹದಿಂದ ಪುನರಪಿ ಈ ಸುಲಭದ ಪದವಿ ನಮ್ಮ ಪಾಲಿಗೆ ಲಭಿಸಿದೆ. ಆದರೆ ಅಂದು ಆ ದುರ್ನಾಗಿರುವಂತಹ ಅರುಣ ದೈತ್ಯ ಆ ಮಹಾಮಾತೆಯಲ್ಲಿ ಕಾಳಗವನ್ನು ಕೊಟ್ಟು ಯುದ್ಧರಂಗದಿಂದ ಪಲಾಯನ ಸೂತ್ರವನ್ನು ಪಡಿಸಿದ್ದಾನೆ. ಎಲ್ಲಿ ಅಡಗಿದ್ದವನೋ ನಮಗೆ ಗೊತ್ತಿಲ್ಲ. ಆದರೆ ಪುನರಪಿ ದೇವಲೋಕದ ಮೇಲೆ ದಾಳಿ ಮಾಡುವಂತ ಸಂದರ್ಭ ಅವನಿಗೆ ಖಂಡಿತವಾಗಿ ಧಕ್ಕೆಯೇ ದಕ್ಕುತ್ತದೆ, ಸಿಗಲ್ಪಡುತ್ತದೆ ಎಂಬುದಾಗಿ ಒಂದು ರೀತಿಯಾದ ಸಂಶಯ. ಆದ ಕಾರಣ ನಿಮ್ಮಲ್ಲಿ ಕೇಳುತ್ತಿರುವುದು, ಒಂದು ವೇಳೆ ಆ ಅರುಣ ದೈತ್ಯನು ಮುಂದೊಂದು ಸಾರಿ ಅಥವಾ ಮೇಲೆ ತದನಂತರ ಈ ದೇವಲೋಕದ ಮೇಲೆ ದಾಳಿಯನ್ನು ಮಾಡಿದಂತಾದರೆ ನೀವು ಖಂಡಿತವಾಗಿ ನಮ್ಮ ಪಾಳಿಗೆ ಸಹಕರಿಸುತ್ತೀರಿ. ದುರುಳಾಗಿರುವಂತಹ ಅರುಣ ದೈತ್ಯದಲ್ಲಿ ಕಾಳಗವನ್ನು ಕೊಡಬಲ್ಲಂತ ಸಾಮರ್ಥ್ಯ ನಿಮಗೆಲ್ಲರಿಗೂ ಇದೆ ಎಂಬುದನ್ನು ಸಂಪೂರ್ಣವಾಗಿ ನಾನು ತಿಳಿದವನಾಗಿದ್ದೇನೆ. ಆದರೆ ಈಗ ಸರಿಯಾದಂತ ಸಮಯಕ್ಕೆ ನಮ್ಮ ಈ ಸಭಾ ಕಾರ್ಯಕ್ರಮವೆಲ್ಲ ಶುಭವಾಗಿ ನೆರವೇರಿದೆ. ಮಾತ್ರವಲ್ಲ, ಈ ಸಂದರ್ಭದಲ್ಲಿ ಈ ಕಾರ್ಯವನ್ನು, ಈ ಶುಭ ಕಾರ್ಯವನ್ನು ಮುಗಿಸುವಂತಹ ಹಂತಕ್ಕೆ ನಾವು ಮುಟ್ಟಿದ್ದೇವೆ. ಆದುದರಿಂದ ಕ್ಲಪ್ತವಾದಂಥ ಸಮಯಕ್ಕೆ ಈ ನಮ್ಮ ಶುಭ ಕಾರ್ಯ ನಡೆದು ಹೋಗಿದ ಮಾತ್ರವಲ್ಲ, ಇಂದಿನ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಮಟ್ಟಿಗೆ ನಾವೆಲ್ಲ ಬಂದಿದ್ದೇವೆ. ನಿಮ್ಮ ಬಿಡುದೆಗಳನ್ನು ಸೇರಿಕೊಳ್ಳಿ, ಮುಂದೇನಾಗುತ್ತದೋ ಎಂಬ ನಿರೀಕ್ಷೆಯಲ್ಲಿ ಇರೋಣ. ಯಕ್ಷರಾಜ ಕುಮಾರಿ ಸೌಗಂಧಿಕೆಯ ಯಕ್ಷರಾಜಕುಮಾರಿ ಆ ಕ್ಷಣ ಸಖಿಯ ಅಂತರಿಕ್ಷ ಮಾರ್ಗದೊಳು ಐದಿ ಬರಲು ಯಕ್ಷರಾಜ ಕುಮಾರಿ ಸೌಗಂಧಿಕೆಯ ಗೆಳತಿ ಯಕ್ಷರಾಜರ ಮಗಳಾಗಿ ಸೌಗ
ದುರ್ಗಂಧಿಕೆ ಎನ್ನುವಂತಹ ಶುಭನಾಮವನ್ನು ಇರಿಸಿಕೊಂಡು ಪ್ರಪಂಚ ಮುಖದ ಬೆಳಕನ್ನು ಕಂಡವಳು ನಾನು. ಅಷ್ಟೇ ಅಲ್ಲವೇ ಮಂತ್ರಿನಿಯ ಮಗಳಾದಂತಹ ನೀನು ಮೇಖಲೆ. ನಮಗೇನಾದ್ರೂ ಅನುಭವಿಸುವುದಕ್ಕೆ ಕುಂದುಕೊರತೆ ಎನ್ನುವುದುಂಟೆ? ಇಲ್ವೇ ಇಲ್ಲ. ಕಾಲ ಕಾಲಕ್ಕೂ ಏನು ಬೇಕೋ ಅದೆಲ್ಲವೂ ನಮ್ಮದಾದಂತಹ ಯಕ್ಷಲೋಕದಲ್ಲಿ ಉಂಟು. ಅಷ್ಟೇ ಅಲ್ಲ, ಕೇಳುವುದಕ್ಕಿಂತ ಮುಂಚಿತವಾಗಿ ನನ್ನ ತಂದೆಯವರು ಎಲ್ಲವನ್ನು ಒದಗಿಸಿಕೊಟ್ಟವರು. ಹಾಗಾಗಿ ಜೀವನದಲ್ಲಿ ನೆಮ್ಮದಿ ಎನ್ನುವುದು ಉಂಟು. ಏನು ಮಾಡೋಣ ಹೇಳು? ಕೆಲವೊಮ್ಮೆ ನಾವಿದ್ದಲ್ಲಿಗೆ ದುಃಖವೆನ್ನುವುದು ಬರುತ್ತದೆ. ಅದು ಹೇಗೆ ಗೊತ್ತೇ? ಎಲ್ಲಾ ಇದ್ದವರಿಗೂ ಮನಸ್ಸಿಗೆ ಬೇಸರವಾಗುವುದುಂಟು. ಅಧಿಕವಾದಾಗ ಕೊರತೆ ಉಂಟು. ಏನೂ ಇಲ್ಲದವರಿಗೂ ಕೆಲವೊಮ್ಮೆ ಮನಸ್ಸಿಗೆ ಬೇಸರವಾಗುವುದುಂಟು. ಇದ್ದವರಿಗೆ ಯಾಕೆ ಬೇಸರ? ಇದ್ದುದನ್ನು ಹೇಗೆ ಅನುಭವಿಸುವುದು ಎನ್ನುವಂತಹ ಚಿಂತೆಯಂತೆ. ಇಲ್ಲದವರಿಗೆ ಯಾಕೆ ಬೇಸರ? ನಮ್ಮಲ್ಲಿ ಏನೂ ಇಲ್ಲವಲ್ಲ, ಏನಾದರೂ ಇರುತ್ತಿದ್ದರೆ ಏನನ್ನಾದ್ರೂ ಸಾಧಿಸುತ್ತಾ ಇದ್ದೇವೆ ಎನ್ನುವಂತಹ ಅಭಿಲಾಷೆಯಂತೆ. ಒಟ್ಟಿನಲ್ಲಿ ನೆಮ್ಮದಿ ಎನ್ನುವುದು ಯಾರಿಗೂ ಇಲ್ಲ. ಆದರೆ ಏನು ಮಾಡೋಣ ಹೇಳು? ನನಗೂ ಮನಸ್ಸಿಗೆ ಒಂದು ರೀತಿಯಾದಂತಹ ಬೇಸರವೇ. ನಿನಗೆ ಬೇಸರ? ಇಷ್ಟು ಇದ್ದು ಬೇಸರ? ಅದು ಹಾಗೆ ಕೆಲವೊಮ್ಮೆ ಏನು ಆ ಮನಸ್ಸಿಗೆ ಬೇಸರ ಆವರಿಸಿಕೊಂಡಿತ್ತು. ಇದನ್ನೆಲ್ಲ ಕಳೆಯೋದು ಹೇಗೆ ಎನ್ನುವ ಹಾಗೆ ಆಲೋಚಿಸಿದಾಗ ಚಿತ್ತ ಬಿತ್ತಿಗೆ ಒಂದು ಹೊಳೆಯಿತು ಒಂದು ಉಪಾಯ. ಏನು ಉಪಾಯ? ಯಾವ ರೀತಿ? ಈ ಗಂಧರ್ವ ಲೋಕವನ್ನೇ ಬಿಡಬೇಕು ಎನ್ನುವ ಹಾಗೆ. ಯಕ್ಷಲೋಕವನ್ನು ಬಿಡಬೇಕು. ಯಕ್ಷಲೋಕವನ್ನು ಬಿಟ್ಟು ಎಲ್ಲಿಗೆ ಹೋಗುವುದಂತ? ನೇರವಾಗಿ ಭೂಲೋಕಕ್ಕೆ ಇಳಿಯಬೇಕು. ಭೂಲೋಕಕ್ಕೆ? ಯಾಕೆ? ಭೂಲೋಕವನ್ನು ಪರಿವರ್ತನಶೀಲ ಪ್ರಪಂಚ ಅಂತ ಕರೆಯುತ್ತಾರೆ. ಇಂದು ಇದ್ದದ್ದು ನಾಳೆ ಇರುವುದಿಲ್ಲವಂತೆ, ನಾಡಿದ್ದು ಇರುವುದಿಲ್ಲವಂತೆ, ಹೀಗೆ ಬದಲಾವಣೆ ಹೊಂದುತ್ತಾ ಇರುತ್ತದೆ. ಆದ್ರೆ ಈ ಯಕ್ಷಲೋಕದಲ್ಲಿ ನೋಡಿದೆಯಂತೆ, ಆ ಹೂವು ಅರಳಿದರೆ ಅರಳಿದ ಹಾಗೆ ಇರ್ತದೆ, ಅದು ಬಾಡಿ ಹೋಗುವುದಿಲ್ಲ. ಆ ಕಾರಣಕ್ಕಾಗಿ ನೇರವಾಗಿ ನನ್ನ ತಂದೆಯವರ ಬಳಿಗೆ ಹೋದೆ. ಅಪ್ಪನಿಂದ ಅಪ್ಪಣೆ ಸಿಕ್ಕಿದೆ. ಹಾಗಾಗಿ ನಡೆದುಕೊಂಡು ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಆ ಪುಷ್ಪಕ ವಿಮಾನವನ್ನು ತಯಾರಿಸಿಕೊಟ್ಟಿದ್ದಾರೆ. ಶೀಘ್ರವೇ ಬೇಗ ತಲುಪಬಹುದು. ಸಿದ್ಧವಾಗಿದೆ, ಎಲ್ಲ ಸಿದ್ಧವಾಗಿದೆ. ಹಾಗಿದ್ರೆ ಹೋಗುವುದಾದರೆ ಒಂದು ಅಪ್ಪನಿಂದ ಅಪ್ಪಣೆ ಸಾಕು, ನೇರವಾಗಿ ಹೋಗುತ್ತಾ ಇದ್ದೇನು. ಹಾಗಾಗುವುದಿಲ್ಲ. ನಾವು ಎಳೆಯವರು ಇರುವಂತಹ ವೇಳೆಗೆ ಒಂದೇ ನಾಣ್ಯದ ಎರಡು ಮುಖದ ಹಾಗಿದ್ದವರು ಅಲ್ವೇ? ಕಷ್ಟದಲ್ಲಿ ಆಗಲಿ ಸುಖದಲ್ಲಿ ಆಗಲಿ ನೀನು ನನ್ನ ಜೊತೆಗೆ ಭಾಗಿಯಾಗಿದ್ದವಳು. ಪರಿಮಳವನ್ನು ಬಿಟ್ಟು ಹೂ ಇರೋದಕ್ಕೆ ಸಾಧ್ಯ ಉಂಟು, ಸಿಹಿಯನ್ನು ಬಿಟ್ಟು ಸಕ್ಕರೆ ಇರುವುದಕ್ಕೆ ಸಾಧ್ಯ ಉಂಟು. ಅದೇ ರೀತಿಯಲ್ಲಿ ನನ್ನನ್ನು ಬಿಟ್ಟು ನೀನು, ನಿನ್ನನ್ನು ಬಿಟ್ಟು ನಾನು ಅರೆಕ್ಷಣೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿನ್ನಲ್ಲೊಂದು ಪ್ರಶ್ನೆಯನ್ನು ಕೇಳಬೇಕು ಎನ್ನುವ ಹಾಗೆ ಮನವಾಡಿಕೊಂಡು ಇಲ್ಲಿಯವರೆಗೆ ಬಂದವಳು, ನಿನ್ನನ್ನು ಕರೆದವಳು. ಯಾವ ಪ್ರಶ್ನೆ? ಬೇರೆ ಏನಲ್ವೇ, ಹೋಗುವಂತಹ ಕಾಲಕ್ಕೆ ನನ್ನ ಜೊತೆಯಲ್ಲಿ ನೀನು ಬರುವೆಯಾ? ಇದು ಪ್ರಶ್ನೆಯ? ಯಾಕೆ? ನೀನು ಅಪ್ಪಣೆ ಮಾಡಿದ್ದಾರೆ ಸಾಕು. ಅಲ್ಲ, ಕೇಳುವ ಅಗತ್ಯವಿಲ್ಲ, ಆದರೂ ಕೇಳಿದ್ದು. ಖಂಡಿತವಾಗಿ ಈ ಸಮಯದಲ್ಲಿ ನಿನ್ನ ಜೊತೆಗೆ ನಾನು ಬಂದೇ ಬರುತ್ತೇನೆ. ಮನಸ್ಸಿಗೆ ಸಂತೋಷವಾಯಿತೆ, ಅದಕ್ಕೆ ಹೇಳುವುದು ಆತ್ಮೀಯರು ಯಾವತ್ತು ಜೊತೆಯಲ್ಲೇ ಇರಬೇಕು ಎನ್ನುವ ಹಾಗೆ. ಹಾಗೆ ಎಲ್ಲ ನಾವು ಸ್ನೇಹಜೀವಿಯಾಗಿ ಆದರ್ಶವಾಗಿ ಕಾಣಿಸಿಕೊಂಡವರು. ಹಾಗಾಗಿ ತಡ ಮಾಡುವುದು ಸರಿಯೇ? ಆದಷ್ಟು ಶೀಘ್ರವೇ ಭೂಲೋಕಕ್ಕೆ ಇಳಿಯಬೇಕು. ಅತ್ತ ಕಡೆ ಸಾಗೋಣ. ಅಂತರಿಕ್ಷದ ವಿಮಾನ ಮಾರ್ಗವಾಗಿ ಬಂದ ಕಾರಣ ಬೇಗ ಭೂಲೋಕಕ್ಕೆ ತಲುಪಿದವರು ನಾವು. ನನ್ಗೆ ಗೊತ್ತೇ ಆಗ್ಲಿಲ್ಲ ಅಲ್ವೇ? ನೀನು ಹೇಳುತ್ತಾ ಇರುವಂತಹ ಅಜ್ಜಿ ಕತೆ ಅಲ್ವೇ? ಆದ್ರೆ ಅದನ್ನು ನೀನು ಕೇಳಿದ್ದೀಯಲ್ಲ, ಅದಕ್ಕೆ ಮನಸ್ಸಿಗೆ ಸಂತೋಷವೇ. ಹೌದೌದು. ಆದ್ರೆ ಒಂದು ವಿಚಾರ, ಏನು? ಬರುವಂತಹ ವೇಳೆಗೆ ನಾನಾ ರೀತಿಯಾಗಿ ವರ್ಣಿಸಬೇಕು ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಹೇಗೆ 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 ನೋಡುವ? ಮೇಲೆ ನೋಡು ನೀಲ ಗಗನ, ಕೆಳಗೆ ನೋಡು ಹಸಿರುವನ, ಹೌದು, ಸುಪ್ರಸಿದ್ಧ ವಾತಾವರಣ. ಇದನ್ನೆಲ್ಲ ಗಮನಿಸುವಂತಹ ವೇಳೆಗೆ ಇನ್ನೊಮ್ಮೆ ಮತ್ತೊಮ್ಮೆ ಹೊಗಳಬೇಕು ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಹೌದೌದು. ಸಮಯ ಎನ್ನುವುದು ಅಲ್ಲಿ ನೋಡು ನವಿಲು, ಇಲ್ಲಿ ನೋಡು ಜಿಂಕೆ, ಆದರೆ ಇಲ್ಲಿ ನೋಡು ನೀರು. ಎಂತದೆ ಅದು? ಕೊಳ್ಳದಲ್ಲಿ ಅಲ್ವ ಇರುವುದು? ಅಲ್ಲ, ಮೈಯಲ್ಲಿ ನೀರು. ಬೆವರಿದ್ದು ಇದು ಅನುಭವ ಪ್ರಥಮ. ನಮ್ಮ ಯಕ್ಷಲೋಕದಲ್ಲಿ ಅನುಭವ ಸಿಗುವುದಿಲ್ಲ. ಯಕ್ಷಲೋಕದಲ್ಲಿ ಇಂತಹ ಅನುಭವ ಇಲ್ಲ. ಗರಿಬಿಚ್ಚಿ ನವಿಲನ್ನು ಕಾಣುವಂತಹ ವೇಳೆಗೆ ಅದು ಗಂಡು ನವಿಲು ಎನ್ನುವುದು ಸ್ಪಷ್ಟವಾಯಿತು. ಕೊಳ್ಳದಲ್ಲಿ ನೋಡಿ ಅಂತೆ ಮೀನುಗಳು, ಮೀನು ಅಲ್ವೇ? ಆದರೆ ನಾನು ಹೇಳುತ್ತಾ ಇರೋದು ಏನು? ಏನು? ಸೆಕೆ,
ಶೆಕೆ. ಹೌದು. ಹಾಗಿದ್ದರೆ ಆ. ಇದನ್ನೆಲ್ಲ ಶ್ರಮಿಸುವುದಕ್ಕೆ ನನ್ನಲ್ಲೊಂದು ಉಪಾಯ ಉಂಟು. ಏನು? ಅಲ್ಲಿ ಆಡಿದಂತಹ ಮಾತು ಆ. ಜಲಕ್ರೀಡೆಯನ್ನಾಡಬೇಕು ಎನ್ನುವ ಹಾಗೆ ಹೌದು, ಹೌದು. ಕಾಡುತ್ತಿದೆಯಲ್ಲ ಹೂವಲ್ಲಿ ಕೊಳ್ಳ. ಹೌದು. ತಡ ಮಾಡುವುದು ಯಾಕೆ, ಆದಷ್ಟು ಬೇಗನೆ ನೀರಿಗಿಳಿಯೋಣ. ಆಡಿದರ ಬಗೆಯರು ಜಲದಲ್ಲಿ ಕೂಡುತ್ತ ಗೆಳತಿಯರು, ಜಲದಲ್ಲಿ ಕೂಡುತ್ತ ಗೆಳತಿಯರು. ಜಲದಲ್ಲಿ ಕೂಡುತ್ತ ಗೆಳತಿಯರು, ಜಲದಲ್ಲಿ ಕೂಡುತ್ತ ಗೆಳತಿಯರು. ಬಡಿದ ಕಲ್ಲುಗಳೇ ಗೂಡು ತೆರದಿಗಲ, ಬಡಿದ ಕಲ್ಲುಗಳೇ ಗೂಡು ತೆರದಿಗಲ. ತಿಳಿದವ ಹೊಯ್ದಾಡುತ್ತ ಹರುಷದಿ ಆಡಿದರ ಬಲೆಯರು, ಜಲದಲ್ಲಿ ಕೂಡುತ್ತ ಗೆಳತಿಯರು. ಆಟ ಇಷ್ಟು ಬೇಗ ಬಂದದ್ದೇ ಈಗ, ಇಷ್ಟು ಬೇಗ ಹೋಗುವುದಾ? ಇನ್ನು ಬೇಡ. ಅಲ್ಲ, ಕಾರಣ ಬೇಕಲ್ಲ. ಏನು? ಹಾ, ನೋಡುವಂತೆ ನೀರು ಮೂಗು, ನೀರು ಮೂಗು, ನೀರು ಮೂಗು. ಹೌದು. ಅದೇನೆ ನೀರು ಮೂಗು. ನೀರಿನ ಒಳಗೆ, ನೀರಿನ ಒಳಗೆ ಮೂಗು ಹೋಯ್ತಾ? ಇರಲಿ ಬಿಡು, ನಿನ್ನ ಆಚೆ ಮೂಗನ್ನು ಆಯ್ತು. ನಿನ್ನ ಏನ್ ಈ ಮಾಡುದು? ಮೂಗನ್ನು ಹುಡುಕುದೇನು ಅಷ್ಟು ಕಷ್ಟವಲ್ಲ. ಅಲ್ಲ, ನೀರು ಮೂಗು, ನೀರು ಮೂಗು. ಎಂತದೇ ನಿನ್ನದು ಅರ್ಥವಾಗುತ್ತಿಲ್ಲ. ಮೂಗಿನ ಒಳಗೆ ನೀರು. ಓ, ಮೂಗಿನೊಳಗೆ ನೀರು ಹೋಗಿದ? ಹೌದು. ಅದಕ್ಕೆ ಔಷಧಿ ಉಂಟೆ. ಹೇಗೆ? ಅಜ್ಜಿ ಔಷಧಿ. ಅಜ್ಜಿ ಅಜ್ಜಿ ಹೇಳಿ. ಅಂದು ಹೇಳಿಕೊಟ್ಟದ್ದು. ಯಾವುದು? ನಿಲ್ಲು. ಅಯ್ಯೋ, ನೋವಾದೀತು ಎಲ್ಲ. ಚಿಕ್ಕದೇ. ಸ್ವಲ್ಪ ಮೆಲ್ಲ ಒಬ್ಬೆ ಹಾಕಿ. ಹೋಯ್ತು ಹೋಯ್ತು. ಹೋಯ್ತಾ? ಸಾಕು. ಕೆಳಗೆ ಹೋಯ್ತಲ್ಲ, ಮೂಗಿನೊಳಗೆ ಹೋಯ್ತಾ? ಹೊರಗೆ ಹೋಯ್ತು. ಹೊರಗೆ ಹೋಯ್ತಾ? ಪರವಾಗಿಲ್ಲ ಬಿಡು. ಆ? ಅಲ್ಲ, ಬೊಬ್ಬೆ ಹಾಕ್ಬೇಡ್ವೆ. ಈ ಮತ್ತೆ? ಕಾಡ ಪ್ರದೇಶದಲ್ಲಿ ಈರುವರೆ ನಾವಿರುವುದು ಸ್ತ್ರೀಯರು. ಆದರೂ ಹಾ, ನಿನ್ನ ಕೈ ಚಾಲಕ ಹಾಗೆ. ಹೌದು. ಇರಲಿ ಬಿಡೆ. ಹ್ಮ್. ಬೇಕು ಬೇಕಾದ ಹಾಗೆ ನಾವು ಆಟವನ್ನ ಆಡಿದ್ದಾಯ್ತು. ಹೌದು. ಆದ್ರೆ ಒಂದು ವಿಚಾರ, ಏನು? ಮೇಲೆ ಏಳುವಂತಹ ಸಂದರ್ಭ ಬಗೆ ಬಗೆಯಾದಂತಹ ನೂತನ ವಸನಗಳನ್ನು ಧರಿಸಿದವರಿದ್ದೇವೆ. ಹೌದು. ಅಂಗಾಂಗಗಳಿಗೆ ಆಭರಣಗಳನ್ನು ತೊಟ್ಟವರಿದ್ದೇವೆ. ನಿಜ. ಇದನ್ನೆಲ್ಲ ಕಾಣುವಂತಹ ವೇಳೆಗೆ ಮನಸ್ಸಿಗೆ ಸಂತೋಷವೆನ್ನುವುದು ಇಮ್ಮಡಿಯಾಯಿತು. ಹೌದಲ್ವಾ? ಹಾಗಿದ್ದರೆ
ಹೆಣ್ಣು ಮಕ್ಕಳನ್ನು ಕುಸುಮ ಪ್ರಿಯರು ಎನ್ನುವ ಹಾಗೆ ಕೊಂಡಾಡುತ್ತಾರೆ. ತಡ ಮಾಡುವುದು ಸರಿಯಲ್ಲ. ಅಪ್ಪ ಹೇಳಿದ್ದಾರೆ ಶೀಘ್ರವೇ ಹೋಗಿ ಬೇಗ ಬರಬೇಕು ಎನ್ನುವ ಹಾಗೆ. ಏನೇ ಅಲ್ಲಿ ನೋಡಿ ಬೆಂಕಿ ಬಿದ್ದಿದೆ. ಎಂತದ್ದು ಬೆಂಕಿ? ಬೆಂಕಿ ಯಾರು ಹೇಳಿ? ನೋಡಲ್ಲಿ ದೂರದಲ್ಲಿ ಎಂತದೆ ಬೆಂಕಿ? ಕಾಣಿಸುತ್ತಾ ಇದೆ ಬೆಂಕಿ ಬಿದ್ದಿದೆ. ಅದು ಹಾಗಲ್ಲವೇ, ಅದು ಮಂಜು. ಮಂಜು ಹ, ಅಲ್ಲ, ಅದು ಯಾವ್ದು ಆಶ್ರಮ ಅಂತ ಕಾಣುತ್ತಾ ಇದೆ. ಹೋಮದ ಧೂಮ ಇರಬೇಕು. ಓ, ಇಲ್ಲಿದ್ದವರ ಋಷಿಮುನಿಗಳೆಲ್ಲ ಯಾಗ ಮಾಡುವುದು ಸ್ವಾಭಾವಿಕ. ಅವರಿಲ್ಲಿ ಯಾಗ ಮಾಡಿದ್ದ ಕಾರಣದಿಂದಲಾಗಿ ಸಂತೋಷಗೊಂಡಂತಹ ದೇವತೆಗಳು ಮಳೆಯನ್ನು ಸುರಿಸುತ್ತಾರಂತೆ. ಅವರ ದರ್ಶನ ಕೂಡ ಪಡೆಯಬೇಕು. ಆ ಮಳೆಯಿಂದ ಬೆಳೆ ರಕ್ಷಣೆಯಾಗುತ್ತದೆ. ಆ ಬೆಳೆಯನ್ನುಂಡು ಸಾಧು ಸಜ್ಜನರು ಬದುಕುತ್ತಾರೆ ಎನ್ನುವ ಹಾಗೆ. ಹಾಗಿದ್ರೆ ಅವರು ಮಾಡುವುದು ಶುಭ ಕಾರ್ಯ ತಾನೇ. ನಾವು ಯಾಕೆ ತಡ ಮಾಡುವುದು? ಹೂವನ್ನು ಅರಸುತ್ತ ಸಾಗಬೇಕು. ಮುಂದೆ ಸಾಗೋಣ. ಪರಮತೇಜ ವಿರಜಿತಾಗನೋ ಪರಮತೇಜ ವಿರಜಿತಾಗನೋ ಉರಿಪಿಸಿಲಿ ನಿಂದ ಮರಿಗೆ ತರಹರಿಸಿ ನೀರಡತಿ ಫಲಗಳ ಹರಸಿ ಬರುತ್ತಾರ. ಪರೋಪಕಾರಂ ಇದಂ ಶರೀರಂ. ಭಗವಂತನು ನೀಡಿದಂತಹ ಜೀವನದಲ್ಲಿ ಶರೀರವನ್ನು ಇತರರ ಉಪಕಾರಕ್ಕಾಗಿ, ಇತರರ ಅಭಿವೃದ್ಧಿಗಾಗಿ ಯಾರು ಬಳಸಿಕೊಳ್ತಾರೋ ಅಂಥವರನ್ನೇ ನಿಜವಾದ ಯೋಗಿ, ಅಂಥವರನ್ನೇ ನಿಜವಾದ ತ್ಯಾಗಿ ಎನ್ನುವ ಹಾಗೆ ಕರೆಯುತ್ತಾರೆ. ವರ್ತಮಾನ ಕಾಲದಲ್ಲಿ ಮಹೋಗ್ರ ಮುನಿಯಾದಂತಹ ನಾನು ಅದೇ ತರನಾದಂತಹ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಯಾವುದೇ ಸ್ವಾರ್ಥವಿಲ್ಲದಂತಹ ಜೀವನವನ್ನು ರೂಪಿಸಿ ದಾಂಪತ್ಯ ಎನ್ನುವಂತಹ ಸುಳಿಗೆ ಸಿಲುಕದೆ ಅದಕ್ಕಿಂತಲೂ ಮಿಗಿಲಾದ ಜೀವನ ಒಂದುಂಟು ಎನ್ನುವ ಹಾಗೆ ಜಗತ್ತಿಗೆ ತೋರಿಸಿಕೊಟ್ಟಿದ್ದೇನೆ. ಆ ಮುಖೇನವಾಗಿ ಲೋಕ ಕಲ್ಯಾಣ ಮಾಡುವುದಕ್ಕೆ ಲೋಕಲೋಕವನ್ನು ಸಂಚರಿಸುತ್ತಾ ಇದ್ದೇನೆ. ಹಾಗಾಗಿ ನನ್ನದಾದಂತಹ ಘೋರವಾದಂತಹ ತಪಸ್ಸಿನಲ್ಲಿ ನಿರತನಾಗಿದ್ದವನು ನಾನು. ತಪಸ್ಸು ಪೂರ್ತಿಗೊಳಿಸಿ ತಪಸ್ಸಿನಿಂದ ಬಾಹ್ಯ ಪ್ರಪಂಚಕ್ಕೆ ಬಂದಿದ್ದೇನೆ. ಬಾಹ್ಯ ಪ್ರಪಂಚಕ್ಕೆ ಬಂದದ್ದೇ ತಡ. ಒಂದು ರೀತಿಯಾದಂತಹ ಹಸಿವೆ ಬಾಧಿಸುತ್ತಾ ಉಂಟಲ್ಲ, ಏನು ಮಾಡಲಿ? ಏನು ಹಸಿವೆ ಎಂದದ್ದೇ ತಡ. ಪ್ರಕೃತಿ ಮಾತೆ ಹಾದಿಯೊಂದನ್ನು ಸೂಚಿಸುತ್ತಾ ಇದ್ದಾಳಲ್ಲ, ಎಲ್ಲಿಂದಲೋ ಒಂದು ಫಲದ ಪರಿಮಳ ನನ್ನದಾದಂತಹ ನಾಸಿಕಕ್ಕೆ ಬಡಿಯುತ್ತಾ ಉಂಟು. ಹಾಗಾಗಿ ಆ ಪರಿಮಳವನ್ನೇ ಪಿಡಿದು ಮುಂದೆ ಸಾಗುತ್ತೇನಂತೆ. ಬೆಳೆದು ನಿಂತಿವೆ ಮರಗಳು, ಅದರಲ್ಲಿವೆ ಫಲಭರಿತವಾದಂತಹ ಫಲಗಳು. ಆಹಾ, ಪರಿಮಳವೇ ಇಷ್ಟು ಸೊಗಸಾಗಿರಬೇಕಿದ್ರೆ ಇನ್ನು ಆ ಹಣ್ಣಿನ ರುಚಿ ಹೇಗಿರಬೇಡ. ತಡ ಮಾಡುವುದು ಸರಿಯಲ್ಲ. ಆ ಹಣ್ಣನ್ನು ತಿಂದೆ ಎಂದಾದರೆ ನನ್ನದಾದಂತಹ ಹಸಿವೆ ನೀಗಿಸುವುದಕ್ಕೆ ಸಾಧ್ಯ ಉಂಟು. ಸ್ವಲ್ಪ ಯೋಚಿಸಬೇಕು. ನಾನೋರ್ವ ಮುನಿಯಾಗಿದ್ದುಕೊಂಡು ಇದನ್ನು ಯೋಚಿಸದಿದ್ರೆ ಇನ್ನು ಯಾರು ಯೋಚಿಸ್ತಾರೆ? ಈ ಅರಣ್ಯದಲ್ಲಿರುವಂತಹ ಹಣ್ಣುಗಳು ಅಥವಾ ಅರಣ್ಯದಲ್ಲಿರುವಂತಹ ಸಂಪತ್ತು ಕೇವಲ ನಮ್ಮಂತ ಮಾನವರಿಗೆ ಸೀಮಿತವಲ್ಲ, ಬದಲಾಗಿ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಹುಳಗಳಿಗೂ, ಕ್ರಿಮಿ ಕೀಟಗಳಿಗೂ ಸಕಲರಿಗೂ ಸೀಮಿತವಾದದ್ದು. ನನಗೆ ಬೇಕಾದದ್ದು ನನ್ನ ಹಸಿವೆ ನೀಗಿಸುವಷ್ಟು ಮಾತ್ರ. ನಾನು ಕೈಯಿಂದ ಕಿತ್ತು ತಿಂದೆ ಎಂದಾದರೆ ಉಳಿದ ಹಣ್ಣು ಕೆಳಗೆ ಬೀಳಬಹುದು. ಅದು ಯಾವುದೋ ಒಂದು ಜೀವಿಗೆ ಆಹಾರವಾಗಬೇಕಾದದ್ದು. ಹಾಗೆ ವ್ಯರ್ಥ ಮಾಡುವುದಲ್ಲ.
ಬದಲಾಗಿ ಕೈಯಿಂದ ಮುಟ್ಟದೆ ನನ್ನ ಬಾಯಿಯಿಂದ ಹಣ್ಣನ್ನು ತಿನ್ನುವ ಪ್ರಯತ್ನ ಮಾಡ್ತೇನಂತೆ. ನನ್ನ ಗಡ್ಡವನ್ನೊಮ್ಮೆ ನೋಡಿದ್ದೀರಾ? ಇರುವೆ ಒಂದು ನನ್ನ ಗಡ್ಡಕ್ಕೆ ಮುತ್ತಿಗೆ ನೀಡಿತಲ್ವಾ? ಈ ಇರುವೆಯನ್ನು ಹಾಗೆಯೇ ಕೆಳಗೆ ಬಿಟ್ಟೆ ಎಂದಾದರೆ ಅದರ ತಾಯಿಯಿಂದಲೂ ಅಥವಾ ಗೂಡಿನಿಂದಲೂ ಬೇರ್ಪಟ್ಟಂತಹ ಶಾಪ ನನಗೆ ಬರಬಹುದು. ಹಾಗಾಗಿ ಆ ಗಡ್ಡದ ಮೂಲಕ ಮತ್ತೆ ಆ ಗೂಡಿಗೆ ಸೇರಿಸುವಂತ ಪ್ರಯತ್ನ ಮಾಡ್ತೇನಂತೆ. ಅಯ್ಯೋ ಅಯ್ಯೋ, ಇರುವೆಯನ್ನು ಸೇರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೆ. ಅಯ್ಯೋ, ಎಲ್ಲ ಇರುವೆಗಳನ್ನು ಅರಸುತ್ತಾ ಮುಂದೆ ಸಾಗುವಂತಹ ವೇಳೆಗೆ ಒಂದು ಆಶ್ಚರ್ಯವನ್ನು ಕಂಡೇನೆ. ಏನು ಆಶ್ಚರ್ಯ? ಹೂವಲ್ಲಿ ಗಮನಿಸಿದಂತೆ ಯತಿ ಓರ್ವನು ತನ್ನ ಒಂದು ಇರುವೆಯನ್ನು ಬದುಕಿಸುವುದಕ್ಕೋಸ್ಕರವಾಗಿ ತನ್ನ ಗಡ್ಡವನ್ನು ಮರಕ್ಕೆ ತಾಗಿಸಿದೆ ತಡ ಅದರಲ್ಲಿದ್ದಂತಹ ಹಲವು ಇರುವೆಗಳು ಆತನ ಗಡ್ಡವನ್ನು ಸೇರಿಕೊಂಡಿದೆ. ಇದನ್ನೆಲ್ಲ ಗಮನಿಸುವಂತಹ ವೇಳೆಗೆ ಏನಾಗುತ್ತಾ ಉಂಟು? ಅಪಹಾಸ್ಯ, ಅಂದ್ರೆ ನಗಬೇಕು ಅನ್ನುತ್ತಾ ಉಂಟು. ನಗೆ ನಗಿ ಇನ್ನೂ ನಗಿ. ಅಳುವಂತ ಸಮಯ ಹೆಚ್ಚಿಲ್ಲ, ನೀವು ಅಳುವಂತ ಸಮಯ ಸಮೀಪವಾಗುತ್ತಾ ಉಂಟು. ಹೆಣ್ಣು, ನೀವು ಹೆಣ್ಣನ್ನು ಲೋಕದಲ್ಲಿ ದೇವರು ಎನ್ನುವ ಹಾಗೆ ಪೂಜಿಸ್ತಾರೆ, ತಾಯಿಯನ್ನು ಹಾಗೆ ಪೂಜಿಸ್ತಾರೆ. ಓರ್ವ ಹೆಣ್ಣಾಗಿದ್ದುಕೊಂಡು ಓರ್ವ ಮುನಿಪ ಕಷ್ಟದಲ್ಲಿದ್ದಾನೆ, ಮರುಗಬೇಕಾದಂತಹ ನೀವು ಮದಮುಖಿಯಂತೆ ವರ್ತಿಸ್ತಾ ಇದ್ದೀರಾ. ಸೌಗಂಧಿಕೆ ಮೇಕಲೆ, ನಿಮಗೆ ಸರಿಯಾದ ಶಿಕ್ಷೆ ಆಗಬೇಕು. ಅದರಲ್ಲಿ ನೀನು ಮೊದಲು ಲಕ್ಕವಳು. ನಿಮಗೆ ಈ ಕಷ್ಟ ಗೊತ್ತಾಗಬೇಕಾದ್ರೆ ನೀವು ಕೂಡ ಇದೇ ಕಷ್ಟವನ್ನು ಅನುಭವಿಸಬೇಕು. ಹಾಗಾಗಿ ಮುಂದಕ್ಕೆ ನೀನು ಭೂಲೋಕದಲ್ಲಿ ಸಾಮಾನ್ಯ ಸ್ತ್ರೀಯಂತೆ ತಡೆಯದೆಂದಳು ನಮ್ಮ ಮಹಿಮೆಯ ಬಡಗುಡಿಗಳೇ ಮಗೆಗೆ ತೋರ್ತದೋ ಅಡಿಗಡಿಗೆ ಸಿಗಿ ದೇವ ಮುನಿಗಳಿಗೊಡೆಯ ತರವೇ. ಶಾಂತರಾಗಬೇಕು ತಂದೆ, ಶಾಂತರಾಗಬೇಕು. ಲೋಕದ ಹಿತಕ್ಕಾಗಿ ಯಾಗಯಜ್ಞಾದಿಗಳನ್ನು ಮಾಡುವವರು ತಾವು. ಆದರೆ ಭೂಲೋಕದ ಸೊಬಗನ್ನು ಕಾಣುವುದಕ್ಕೆ ಬೇಕಾಗಿ ಯಕ್ಷಲೋಕದಿಂದ ನಾವು ಈ ಭೂಮಿಗೆ ಇಳಿದು ಬಂದವರು. ದೂರದಿಂದ ನೀವು ಮಾಡುತ್ತಿರುವಂತಹ ಕೃತ್ಯವನ್ನು ಕಂಡು ಅಪಹಾಸ್ಯ ಮಾಡಿದ್ದೇನು ಸತ್ಯ, ಆದರೆ ಆಕೆಗೆ ಘೋರವಾದಂತಹ ಶಿಕ್ಷೆಯನ್ನೇ ಕೊಟ್ಬಿಟ್ರಲ್ಲ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿದಾಗೆ ಆಯಿತು. ಭೂಲೋಕದಲ್ಲಿ ಒಂದು ಮಾತಿದೆ ಅಂತೆ, ನೀವು ಕೊಟ್ಟಂತಹ ಶಾಪ ಯಾವ ಕಾರಣಕ್ಕೂ ಆಗದು. ಆದರೆ ಈ ಸಮಯದಲ್ಲಿ ನಮ್ಮನ್ನು ನೋಡಿಯಂತೆ ತಂದೆಯ ಸ್ಥಾನದಲ್ಲಿ ನೀವಿದ್ದೀರಾ, ಮಕ್ಕಳಂತೆ ನಾವಿದ್ದೇವೆ. ತಂದೆಯ ಸ್ಥಾನದಲ್ಲಿ ನೀವು ನಮ್ಮನ್ನು ಪೊರೆಯಬೇಕು. ಅದರ ಬದಲಾಗಿ ಶಾಪವನ್ನು ಕೊಟ್ಬಿಟ್ರಲ್ಲ, ಅದಕ್ಕಾಗಿ 2 ಕರಗಳನ್ನು ಜೋಡಿಸಿ ವಿನಂತಿಸುತ್ತಾ ಇದ್ದೇನೆ. ಆಕೆಗೆ ಕೊಟ್ಟಂತಹ ಶಾಪವನ್ನು ಹಿಂದೆ ಪಡೆಯಬೇಕು ತಂದೆ, ಹಿಂದೆ. ಏನಿದು ಆಶ್ಚರ್ಯ, ಇಷ್ಟು ಕಾಡಿ ಬೇಡಿದರೂ ಕೂಡ ಇವರಿಗೆ ಕರುಣೆ ಬರುತ್ತಾ ಇಲ್ಲವಲ್ಲ. ಆಹಾ, ಹೊಟ್ಟೆಪಾಡಿಗೆ ವೇಷವನ್ನು ಧರಿಸಿಕೊಂಡು ಈ ಭೂಲೋಕದಲ್ಲಿ ಅನೇಕ ಜನರಿದ್ದಾರೆ. ಅದೇ ಸಾಲಿಗೆ ಸೇರಿಕೊಂಡವ ಇವ. ಹಾಗಾದ್ರೆ ಈತನ ಮುಖದಲ್ಲಿ ಕಾಣುವಂತಹ ಈ ಗಡ್ಡ ಬೆಳೆಸಿದ್ದಲ್ಲ, ಕಟ್ಟಿಕೊಂಡದ್ದು. ಎಲಾಗಂತ ಬಿಟ್ಟಂತಹ ಗೊಡ್ಡು ಮುನಿಯೇ
ಸಾಲದೆ ನಿನ್ನಲ್ಲಿರುವಂತಹ ಮದ ನಿನ್ನನ್ನೇ ಕೊರೆಯಬೇಕು. ಹಾಗಾಗಿ ಮುಂದಕ್ಕೆ ಅವಳ ಜೊತೆಯಲ್ಲಿ ನೀನು ಕೂಡ ಭೂಲೋಕದಲ್ಲಿ ಜನ್ಮ ತಾಳಿ ಅಯ್ಯೋ ಘೋರ ಶಾಪವಗೆ ನಡುಗುತ್ತ ಮುನಿವರ ಘೋರ ಶಾಪವ ಕೇಳಿ ನಡುಗುತ್ತ ಮುನಿಯ ಪಾದಾರವಿಂದಕ್ಕೆ ಮಣಿದೋ ಪಾರುಗಾಣಿ ಶಾಪಹರಿಸಿಂದು ಕಣ್ಣೀರಿಡುತ್ತಿದೆ ಸೌಗಂಧಿಕೆಯು ಮುನಿಪ ಪವಿತ್ರವಾದಂತಹ ಪಾದಗಳಿಗೆ ಶಿರವನ್ನು ಬಾಚಿಸಿದವಳಿದ್ದೇನೆ. ಯಕ್ಷಲೋಕದ ಸೌಗಂಧಿಕೆ ಮೇಕಲೆ ನಾವೀರುವರು ಜೊತೆ ಸೇರಿಕೊಂಡು ಈ ಭೂಲೋಕದ ಸೊಬಗನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದಲೇ ಬಂದವರು. ಇನ್ನೇನು ನಮ್ಮ ಯಕ್ಷಲೋಕಕ್ಕೆ ಸೇರಬೇಕು ಎನ್ನುವಷ್ಟರಲ್ಲಿ ದೂರದಿಂದಲೇ ನಿಮ್ಮ ಬರುವಿಕೆಯನ್ನು ಕಂಡವಳು. ಬಂದ ಕೂಡಲೇ ನಿಮ್ಮನ್ನು ಆಶೀರ್ವಾದವನ್ನು ಪಡೆಯಬೇಕಿತ್ತು. ಬದಲಾಗಿ ಅಪಹಾಸ್ಯವನ್ನೇ ಮಾಡಿದವರು ನಾವು. ಕುಪಿತಗೊಂಡಂತಹ ನೀವು ಶಾಪವಾಕ್ಯವನ್ನೇ ನೀಡಿದ್ದೀರೇ ತಂದೆ. ಭೂಲೋಕದಲ್ಲಿ ಸಾಮಾನ್ಯ ಮನುಜರಾಗಿ ಜನಿಸಿರಿ ಎನ್ನುವ ಹಾಗೆ. ಮಕ್ಕಳು ತಪ್ಪು ಮಾಡಿದರೆ ತಿದ್ದಿ ತೀಡಿ ಸರಿದಾರಿಗೆ ತರಬೇಕಾದದ್ದು ಹೆತ್ತವರ ಕರ್ತವ್ಯ ತಾನೆ. ಮೊದಲೇ ನಿಮ್ಮನ್ನು ತಂದೆ ಎನ್ನುವ ಹಾಗೆ ಕೊಂಡಾಡಿದೆ. ಅಷ್ಟೇ ಅಲ್ಲ, ಮುನಿಗಳ ಬಗ್ಗೆ ಸಾಕಷ್ಟು ಕೇಳಿ ತಿಳಿದವಳು ನಾನು. ಶೀಘ್ರ ಕೋಪಿಯಾದರೂ ಕೂಡ ದೀರ್ಘಕಾಲ ದ್ವೇಷಿಯಲ್ಲ ಎನ್ನುವ ಹಾಗೆ. ತಪ್ಪನ್ನೇನೋ ಮಾಡಿದ್ದೇವೆ, ತಪ್ಪಿನ ಅರಿವು ನಮಗಾಗಿದೆ. ತಂದೆ ನೀಡಿದಂತಹ ಶಾಪಕ್ಕೆ ಪರಿಮಾರ್ಜನೆಯ ದಾರಿ ಹೇಗೆ ತಂದೆ? ದಾರಿಯನ್ನು ಸೂಚಿಸುವುದೇ ದಾರಿ. ಮಿಂಚಿತು ಕಾಯ ಮುಂದಿನ ಭವದಿ ಜಾಬಾಲೆಯಿಂದ ಹೋದು ಸದ್ಗತಿಯೋ ಏಳೆಂದು ಸಂತೈಸಿ ಹೊರಡಲ ಮುನಿ ಏಳೆಂದು ಸಂತೈಸಿ ಹೊರಡಲ ಮುನಿ ಶಾಪ ತಾಳಿದರಂಗನೆಯರಾಗಂದೋ ಬಾರೆ ಮಿಂಚಿತು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಬಲವಿಲ್ಲ. ಹಾಗಾಗಿ ನಾನು ಕೊಟ್ಟಂತಹ ಶಾಪವನ್ನು ಹಿಂಪಡೆಯುವುದು ಅಸಾಧ್ಯ. ನೀವು ಭೂಲೋಕದಲ್ಲಿ ಮಾನವ ಸ್ತ್ರೀಯಾಗಿ ಜನ್ಮ ತಾಳಲೇಬೇಕು. ಅದಕ್ಕೆ ಹೇಳುವುದು, ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕು, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎನ್ನುವ ಹಾಗೆ. ಮಕ್ಕಳೇ, ನಾವು ಕಾಲದ ಅಧೀನವಿನ ಕಾಲ ನಮ್ಮ ಅಧೀನವಲ್ಲ ಮಕ್ಕಳೇ. ಮೇಖಲೆ, ನೀನೇ ಹೇಳಿದೆ, ಗಡ್ಡ ಬಿಟ್ಟ ಗೊಡ್ಡು ಸನ್ಯಾಸಿ ಎನ್ನುವ ಹಾಗೆ. ನೀವು ಮೇಲಿನ ಲೋಕದಲ್ಲಿ ಚೆನ್ನಾಗಿ ನೆಮ್ಮದಿಯ ಜೀವನವನ್ನು ಸಾಗಿಸಬೇಕಾದ್ರೆ ಕೆಳಗಿನ ಗೊಡ್ಡು ಬಿಟ್ಟ ಗೊಡ್ಡು ಸನ್ಯಾಸಿಗಳು ಮಾಡಿದಂತಹ ಯಾಗ ಯಜ್ಞಾದಿಗಳೇ ಮೂಲ ಕಾರಣ ಮಕ್ಕಳೇ. ಹಾಗಾಗಿ ಹೇಳ್ತಾ ಇದ್ದೇನೆ, ಚಿಂತಿಸಬೇಡಿ. ನಮ್ಮಂತಹ ಮುನಿಗಳು ಶೀಘ್ರ ಕೋಪಿಗಳಾಗಿರಬಹುದು, ಆದ್ರೆ ದೀರ್ಘ ದ್ವೇಷಿಗಳಲ್ಲ. ಮುಂದಕ್ಕೆ ನಾನು ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆ ಎನ್ನುವುದು ಖಂಡಿತವಾಗಿಯೇ ಇದೆ. ಮುಂದಕ್ಕೆ ಈ ಧರೆಯನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಪರಮ ಪವಿತ್ರವಾದಂತಹ ಧರೆಯಲ್ಲಿ ಜಾಬಾಲಿ ಮುನಿಗಳೆನ್ನುವಂತಹವರು ಜನ್ಮ ತಾಳುವುದಕ್ಕಿದ್ದಾರೆ. ಮಾತ್ರವಲ್ಲ, ಅವರ ದರ್ಶನ ಭಾಗ್ಯ ಅವರ ದರ್ಶನ ಭಾಗ್ಯ ನಿಮಗಾದಂತಹ ಸಂದರ್ಭದಲ್ಲಿ ನಿಮ್ಮದಾದಂತಹ ಪಾಪವೆಲ್ಲ ತೊಳೆದು ಪುಣ್ಯ ಸಂಪಾದನೆಯಾಗುವುದಕ್ಕುಂಟು ಮಕ್ಕಳೇ. ಅಲ್ಲಿಯವರೆಗೆ ಕಾಲದ ನಿರೀಕ್ಷೆ. ಗಮನಿಸಿದೆಯಾ, ಮುನಿಗಳ ಶಾಪಕ್ಕೊಳಗಾದವರು ನಾವು. ಹಾಗಿದ್ದರೆ ನಮಗೆ ನಮ್ಮದಾದಂತಹ ಯಕ್ಷಲೋಕಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಕಾಣುತ್ತಾ ಇದ್ದೆ. ಗೆಳತಿ, ಒಂದು ಮಾತು. ಏನು? ಇನ್ನು ಯಾವ ಸ್ಥಿತಿಯಲ್ಲಿ ಎಲ್ಲಿ ಇರುತ್ತೇವೆ ಎಂಬುದಾಗಿ ತಿಳಿಯಲಿಲ್ಲ. ಆದುದರಿಂದ ಕೊನೆಯ ಬಾರಿ ಒಂದು ಆಸೆ, ಏನು? ನಿನ್ನನ್ನು ಆಲಂಗಿಸಬೇಕೆಂದು. ಹೇಗೆ ಬಾರಿ?
ಗೆಳತಿ ಗಮನಿಸಿದೆಯಾ? ಮೈಯೆಲ್ಲ ಬೆವರುತ್ತಾ ಉಂಟು. ಹೌದು. ಇದರ ಅರ್ಥ ಭೂಲೋಕದಲ್ಲಿ ನಾವು ಸಾಮಾನ್ಯ ಮನುಜರಾಗುತ್ತಾ ಇದ್ದೇವೆ, ಮನುಜರಾಗುತ್ತಾ ಇದ್ದೇವೆ, ಮನುಜರಾಗುತ್ತಾ. ಪರಮಾಯುರ್ವೇದರ ಶುದ್ಧಾಕ್ಷರಲ್ಲವ ಪರಿಹರಿಸಿದ ಕಾಲದ ಈ ಸಂದರ್ಭದಲ್ಲಿ ಕೆಲವರಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ಗೊತ್ತಿರುವುದಕ್ಕೆ ನಾನು ಈಗಿನವನ ಅಲ್ಲ, ತ್ರೇತಾಯುಗದವ. ಈ ಹಿಂದೆ ಶೋಣಿತಾಪುರದ ಅಧಿಕಾರಿ ಧನುಕುಮಾರಕ ಶಂಭದಾನವ, ಅವನ ಸೇನೆಯಲ್ಲಿದ್ದವನು ನಾನು. ಅರುಣಾಸುರ ಅಂದಣಾನೆ ಆಗಿದ್ದೇನೆ. ಏನು ಮಾಡೋದು ಹೇಳಿ? ಕದಮಾವಣದಲ್ಲಿ ಚಂಡಮುಂಡನು ನೋಡಿದಂತಹ ಕೌಶಿಕ ರೂಪಕ್ಕೆ ನಮ್ಮ ಒಡೆಯ ಶುಭ್ರ ಮರುಳಾಗಿ ಹೋದ. ಅವಳನ್ನೇ ಮದುವೆ ಆಗಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಸಂಧಾನಕ್ಕೆ ಸುಗ್ರೀವನನ್ನು ಕಳಿಸಿಕೊಟ್ಟ. ಸಂಧಾನವನ್ನೇ ಮುರಿದು ಯುದ್ಧವೇ ಬದ್ಧ ಅಂತ ಹೇಳಿದ್ರಲ್ಲ. ಆಮೇಲೆ ಹೋದದ್ದು ಉಮ್ರಾಕ್ಷ. ಹುಂಕಾರ ಮಾತ್ರದಲ್ಲಿ ಸುಟ್ಟು ಬಿಟ್ಟಿದ್ದಾಳೆ. ಚಂಡಮುಂಡನ ಸಂಹಾರ ರಕ್ತ ಬೀಜನವಾದೆ ಕೊನೆಗೆ ಹೋದದ್ದು ನಾನು. ಅದೆಷ್ಟು ಹೊತ್ತಿನಿಂದ ಪ್ರತಿಸ್ಪರ್ಧಿಯಾಗಿ ನಿಂತು ಹೋರಾಟ ಮಾಡಿದೆ. ಪರಿಣಾಮವಾಗಿ ಕ್ಷಣದಿಂದ ಕ್ಷಣಕ್ಕೆ ಅವಳ ಭೀಕರ ರೂಪವನ್ನು ನೋಡಿ ತಲೆಮರೆಸಿಕೊಂಡೆ. ಇದನ್ನು ನೋಡಿ ಕೆಲವರು ಹೇಳುವುದಂತೆ ಅರುಣಾಸುರನ ಹೇಳಿ ಅಂತ.
ಹೇಳುವವರಿಗೆ ತಲೆ ಸರಿ ಇಲ್ಲ. ಇಂದಿನಿಂದ ಹೇಳುದು ಅಪಪ್ರಚಾರ ಮಾಡ್ಲಿಕ್ಕೆ ತುಂಬಾ ಜನ ಇದ್ದಾರೆ. ಹೌದು. ನಾನು ಯಾಕೆ ತಪ್ಪಿಸಿದ್ದೇನೆ? ಚೆನ್ನಾಗಿ ರಾಜಕೀಯ ಅಭ್ಯಾಸ ಮಾಡಿದವನು ನಾನು. ವಿರೋಧಿಗಳ ಶಕ್ತಿ ಹೆಚ್ಚಾದಾಗ, ನಮ್ಮ ಶಕ್ತಿ ಕುಗ್ಗಿದಾಗ ಅಲ್ಲಿ ನಾವು ಕಾಣಿಸಿಕೊಳ್ಳಲೇಬಾರದು. ನಮ್ಮ ಶಕ್ತಿ ಹೆಚ್ಚಾದಾಗ, ವಿರೋಧಿಗಳ ಶಕ್ತಿ ಕುಗ್ಗಿದಾಗ ಅಲ್ಲಿ ಕಾಣಿಸಿಕೊಂಡು ಅವರನ್ನು ನೆಲಕ್ಕೆ ಅಪ್ಪಳಿಸಬೇಕು. ಅದಕ್ಕೆ ಬೇಕಾಗಿ ಮೊದಲಿನ ಆರುಣರ ಹಾಗೆಲ್ಲ ಈ ಸಲ ಎಲ್ಲವೂ ಸಂಪಾದನೆಯನ್ನು ಮಾಡಿಕೊಂಡು ಕಾಣಿಸಿಕೊಂಡಿದ್ದೇನೆ. ಅದು ಒಂದು ವಿಚಾರ. ನಮ್ಮವರೇ ದುರಂಬೆ ಶುಂಭಣವಧಿಗೆ ದೇವತೆಗಳೇ ಕಾರಣರಾಗಿದ್ದಾರೆ. ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅನ್ನುವ ಹಾಗೆ ಯೋಚಿಸಿದ್ರೆ ನನ್ನ ಯೋಚನೆ ಒಂದು ಏನು ಆಗುವುದು ಬೇರೆ. ದಿನದಿಂದ ದಿನಕ್ಕೆ ದೇವತೆಗಳ ಶಕ್ತಿ ಹೆಚ್ಚಾಗುತ್ತಾ ಇದೆ. ಏನು ಕಾರಣ ಹೇಳಿ? ಅನುಮತಿ ಕೊಡುವ ಗಿಡದಲ್ಲಿ ಜನರದ ಮನವೆಲ್ಲ ದೇವತೆಗಳು ಶಕ್ತಿಶಾಲಿಯಾಗಲು ಕಾರಣ ನೀವೇ. ನೀವೊಮ್ಮೆ ಸುಮ್ಮನೆ ಇರ್ತೀಯ? ಹೌದು. ಬದ್ಧವೇರಿಗಳು ನನಗೆ. ನೀವೇ ಕಾರಣ. ಏನು ಹಿಡುಗಂಡರನು ತಿರುವುದನು ನಾ ಕೆಳಗಾಡಿತು ನೀ ಕೂದಲು. ಅವನಾಡಿದಂತಹ ಮಾತು ನಿಜ. ನಿಮ್ಮೊಮ್ಮೆ ಸುಮ್ಮನೆ ಇರ್ತೀರಾ? ಎಂತದ್ದು ನಿಜ? ಪ್ರಭು, ಏನು? ಒಂದು ಗಿಡ ಬೆಳೆದು ಮರವಾಗ್ಬೇಕಂತಾದ್ರೆ ಅದಕ್ಕೆ ನೀರು ಅಗತ್ಯ. ಹೌದು. ಈಗ ನೀರು ಹಾಕಿದವರು ಯಾರು? ಯಾರು? ನೀವು. ಏನು ನನಗೆ ನೀರು ಹಾಕುವ ಕೆಲಸವಾ? ಹಾಗಲ್ಲ ಹೇಗೆ? ಈಗ ನಿಮ್ಮ ಆಸ್ಥಾನಕ್ಕೆ ಯಾರೆಲ್ಲ ಬರ್ತಾರೆ? ಕೆಲವರು ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಣರು ಬರ್ತಾರೆ. ಕಣ್ಣಿಗೆ ಕಾಣುವ ದೇವರು ಯಾರಂತ ಕೇಳಿದ್ರೆ ಬ್ರಾಹ್ಮಣರು. ಅವರನ್ನು ನೀವು ಸತ್ಕರಿಸ್ತೀರಿ, ಸರಿ. ಅವರ ಕಾಲು ತೊಳಿತೀರಿ, ಅವರಿಗೆ ಪೂಜೆ ಮಾಡ್ತೀರಿ. ಹಾಗಂತ ಅವರನ್ನು ಸುಮ್ಮನೆ ಕರೆಸ್ತೀರಾ? ಏನು? ನಿಮ್ಮ ಭಂಡಾರದಲ್ಲಿ ಏನಾದ್ರೂ ಕಮ್ಮಿ ಆಗಿದೆ? ಏನು ಕಡಿಮೆ ಇಲ್ಲ. ನೀವು ಕೇಳಿದ್ದನ್ನು ಕೊಡ್ತೀರಿ. ಅವರು ಕೇಳಲಿಲ್ಲ ಅಂತಾದ್ರೂ ನೀವು ಕೊಡುವುದು ಕೊಡ್ತೀರಿ. ಅದು ನಮ್ಮ ಸ್ವಭಾವ. ಹೌದು. ಹಾಗಂತ ಬ್ರಾಹ್ಮಣರು ಬರುವಾಗ ಅವರಿಗೆ ದವಸ ಧಾನ್ಯ ಎಲ್ಲವನ್ನು ಕೊಡ್ತೀರಿ. ಸರಿ. ಅವರು ಏನು ಮಾಡ್ತಾರೆ? ಅವರ ಸಂಸಾರ ಒಳ್ಳೇದಾಗ್ಲಿ ಅಂತ ಅವರು ಅಡಿಗೆ ಮಾಡಿ ಊಟ ಮಾಡುವುದಲ್ಲ. ಮತ್ತೇನು ಮಾಡ್ತಾರೆ? ಅವರು ಹೋಗಿ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗ್ತಾರೆ. ನೀವು ಕೊಟ್ಟಂತಹ ದವಸ ಧಾನ್ಯವನ್ನು ಹಿಡಿದುಕೊಂಡು. ಯಾಕೆ ಕಾಡಿಗೆ ಹೋಗುದು? ಕಾಡಿಗೆ ಹೋಗಿ ಯಜ್ಞ ಕುಂಡ ಹಾಕಿ ಎದುರು ಕೂತುಕೊಂಡು ಪೂಜೆ ಮಾಡ್ತಾರೆ. ಪೂಜೆ ಮಾಡ್ತಾರ? ಹೌದು. ಆಮೇಲೆ ಅದರ ಅವಿಷ್ಟೆಲ್ಲ ದೇವತೆಗಳಿಗೆ ಹೋಗ್ತದೆ. ಹಾಗಾಗಿ ದೇವತೆಗಳು ಬಲಿಷ್ಠರಾಗ್ತಾರೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ದುರ್ಜಯ, ಯಾವ ಕಡೆ? ಎಲ್ಲಿಗೆ ಹೋಗುದು? ಕೇಳಲಿಕ್ಕೆ ಅಲ್ವಾ? ಒಳಗೆ ಬನ್ನಿ. ಪ್ರಭು, ಏನು ಹೋಗುವುದಕ್ಕೆ ನೀವು ಆಡಿದಂತಹ ಮಾತನ್ನು ಕೇಳುವಾಗ ಕೋಪ, ಸಿಟ್ಟು ನೆತ್ತಿಗೆ ಇರುತ್ತಾ ಇದೆ. ನಮ್ಮ ವೈದಿಗಳು ದೇವತೆಗಳು
ಅವರ ಶಕ್ತಿ ಹೆಚ್ಚಾಗುವುದಕ್ಕೆ ಕಾರಣ ಬ್ರಾಹ್ಮಣರಲ್ವಾ? ಹೌದು. ಯಾಗ ಮಾಡ್ತಾರಲ್ವಾ? ನಿಲ್ಬೇಡಿ, ಕಾಡಿಗೆ ಹೋಗಿ ಎಲ್ಲಿ ಬ್ರಾಹ್ಮಣರಿದ್ದಾರೆ ಅದನ್ನು ಮೊದಲು ಹುಡುಕಿ ಹೇಳಬೇಕಾದ್ದು ಒಂದೇ, ಅರುಣಾಸುರನ ಆಜ್ಞೆಯಾಗಿದೆ, ಯಾಗ ಮಾಡಕೂಡದು ಅನ್ನುವ ಹಾಗೆ. ನಮ್ಮ ಮಾತನ್ನು ಕೇಳಲಿಲ್ಲ ಅಂತ ಆದ್ರೆ, ಕೇಳದೆ ಇದ್ದರೆ ಹಿಡಿದ ಕತ್ತಿಯಿಂದ ಬ್ರಾಹ್ಮಣರ ತಲೆಯನ್ನು ಕಡಿಯಿರಿ. ಬ್ರಾಹ್ಮಣರ ಮಕ್ಕಳಿದ್ದಾರೆ, ಸಾಕಾಗುದಿಲ್ಲ. ಅವರನ್ನು ನೋಡಿ ಸುಮ್ಮನೆ ಬರಬೇಡಿ. ಅವರಿಗೆ 5 ವರ್ಷ ಆದ್ರೆ ಸಾಕು, ಬೀಳ್ತದೆ ಹಗ್ಗ. ಕೇಳಿದ್ರೆ ಉಪನಯನಂತೆ, ಬೆಂಕಿಯ ಮುಂದೆ ಕುಳಿತು ಮನಮಠ ಮಂತ್ರ ಪ್ರಾರಂಭಿಸ್ತಾರೆ. ಅವರ ಪರಂಪರೆ ಅಂತೆ, ಅವರ ಪರಂಪರೆ ಈ ಸಲ ನಿಲ್ಲಿಬೇಕು. ಬ್ರಾಹ್ಮಣರ ಮಕ್ಕಳ ತಲೆಯನ್ನ ಕಳೆಯಿರಿ. ಮತ್ತೆ ಅವರ ಮಡದಿಯರಿದ್ದಾರೆ, ಬ್ರಾಹ್ಮಣರ ಮಡದಿಯರು, ಅವರಿಗೆ ನಾನಿದ್ದೇನೆ. ಸೊಂಟಕ್ಕೆ ಬರ್ತೇನೆ. ಅಲ್ಲ ಪ್ರಭು, ಎಂತದಕ್ಕೆ ನೀನು? ಬ್ರಾಹ್ಮಣರ ಮಡದಿಯರು ಗರ್ಭಿಣಿಯಾಗಿರ್ತಾರೆ. ಹೌದು. ಹಾಗಾಗಿ ಅವರಿಗೆ ನನ್ನ ಎದ ಕಾಲಿನಿಂದ ಒದ್ದು ಅವರ ಮಾಂಸವನ್ನು ತಿಂತೇನೆ ನಾನು. ಹೌದಾ? ಅವರ ಉದರವನ್ನು ಸೀಳಿರಿ. ನಿಮಗೆ ಮನ ಬಂದಂತೆ ಮಾಡಿ. ಅರುಣಾಸುರನ ಆಜ್ಞೆ, ಹೋಗಿರಿ. ಹೊರಗಣೇಂದ್ರಿಯ ದೊರೆತರಿದು ಲೋಕವ ಮರೆದು ಯೋಗದುಳಿಯುವ ಮುನಿದಾಳಿಗೆ ಮಲಕಂಕರ ಗೊಳುಗಲಿ ಗೊಳುಗಲಿ ಇದಾನದು ಬಹಿರ್ಯಂತ್ರಗಳನ್ನು ಮುಚ್ಚಿ ಬಾಹ್ಯ ಪ್ರಪಂಚವನ್ನೇ ಮರೆತು ತದೇಕ ಚಿತ್ತದಿಂದ ಭಗವಂತನನ್ನೇ ತಪಸ್ಸೀಕರಿಸಿಕೊಳ್ಳುತ್ತಿದ್ದವ ಈ ಜಾಬಾಲಿ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಷ್ಟಾಂಗ ಯೋಗಾನುಷ್ಠಾನ ನಿಷ್ಠ ವರಿಷ್ಠ ಗರಿಷ್ಠನಾಗಬೇಕು ಎಂಬ ಉದ್ದೇಶದಿಂದಲೇ ಭಕ್ತಿಯ ಬಾಣವನ್ನು ಶ್ರದ್ಧೆಯ ಧನುಸ್ಸಿಗೆ ಜೋಡಿಸಿ ಭಗವಂತನನ್ನು ಅನುಲಕ್ಷಿಸಿ ಅನುಸಂಧಾನವನ್ನು ಮಾಡಿದವ. ಇದ್ದಕ್ಕಿದ್ದ ಹಾಗೆ ಅಂತರ್ಮುಖಿಯಾದ ನಾನು ಬಹಿರ್ಮುಖನಾಗುವ ಹಾಗಾಯಿತಲ್ಲ. ಯಾವುದೋ ಒಂದು ಶಕ್ತಿ ಬಂದು ನನ್ನನ್ನು ಎಬ್ಬಿಸಿದ ಹಾಗಾಯಿತು. ಜಾಬಾಲಿ, ನಿನ್ನ ತಪಸ್ಸು ಸಾಕು, ನಿನ್ನಿಂದ ಈ ಭೂಮಿಯಲ್ಲಿ ಆಗಬೇಕಾದ ಮಹತ್ತರವಾದ ಕಾರ್ಯ ಒಂದಿದೆ ಕೇಳಿಸಿದ ಹಾಗಾಯಿತು. ತಟ್ಟನೆ ತಪಸ್ಸನ್ನು ಬಿಟ್ಟು ವ್ಯಕ್ತ ಪ್ರಪಂಚವನ್ನು ನಾನು ಕಾಣುತ್ತಿರುವುದು ಕನಸೇ ನನಸೇ ಎಂಬ ಹಾಗೆ ನನಗೆ ಅರ್ಥವಾಗುವುದಿಲ್ಲ. ದೀರ್ಘ ಸಮಯದ ತಪಸ್ಸು ನನ್ನದು. ನಾನು ತಪಸ್ಸಿಗೆ ಕುಳಿತಾಗ ಈ ಭೂಮಿ ಸಸ್ಯ ಶ್ಯಾಮಲೆಯಾಗಿ ಭೂದೇವಿ ಹಸಿರು ಸೀರೆಯನ್ನುಟ್ಟ ಹಾಗೆ ನಲ್ಲನಳಿಸುತ್ತಿದ್ದಳು. ಇಂದು ನೋಡಿದ್ರೆ ಎಲ್ಲೆಲ್ಲೂ ಹನಿ ಹಸಿರು ಕಾಣುವುದಿಲ್ಲ. ಭೂಮಿ ಬರಡಾಗಿದೆ, ಬಣ್ಣಗೆಟ್ಟಿದೆ. ಈ ಗೋಮಿನಿ ಯಾಮಿನಿಯ ರಣಭೂಮಿಯ ಹಾಗೆ ರಣಭೀಕರವಾಗಿ ಕಾಣುತ್ತಿದ್ದಾಳಲ್ಲ. ಯಾಕೆ ಹೀಗೆ? ಏನಾಯಿತು ನಮ್ಮ ವಸುಂಧರೆಗೆ? ಏನು ಅರ್ಥವಾಗುವುದಿಲ್ಲ. ಯಾರಲ್ಲಿ ಅದೇನದು? ಏನೋ ಒಂದು ಆರ್ತ ಧ್ವನಿ ಕ್ಷೀಣ ಸ್ವರದಲ್ಲಿ ನಮಗೆ ಕೇಳಿಸುತ್ತಿದೆ.
ಬಹುಶಃ ಯಾರಿಗೋ ಕಷ್ಟ ಬಂದಿದೆ ಅನ್ನುವುದೇ ಸತ್ಯ. ಅವರ ಕಷ್ಟವನ್ನು ಕೇಳುವುದಕ್ಕಾಗಿಯೇ ನನ್ನ ತಪೋಭಂಗವೇ. ಏನಿದ್ರು ಎಲ್ಲವೂ ಶ್ರೀದೇವಿಯ ಇಚ್ಛೆ ಅಂತ ಭಾವಿಸ್ತೇನೆ. ದುರ್ಗಾಂ ದೇವಿ ಶರಣಮಹಂ ಪ್ರಪದ್ಯೆ. ಯಾವುದಕ್ಕಾಗಿ ನನ್ನನ್ನು ತಪಸ್ಸಿನಿಂದ ನೀನು ಎಬ್ಬಿಸಿದೆಯೋ ಆ ಕಾರ್ಯದಲ್ಲಿ ಉದ್ಯುಕ್ತನಾಗ ಸಾಫಲ್ಯವನ್ನು ಪಡೆಯುವುದ ಹಾಗೆ ನೀನೇ ಅನುಗ್ರಹಿಸಮ್ಮ, ಅನುಗ್ರಹಿಸಿ. ಆರ್ಥ ಧ್ವನಿಯನ್ನು ಕೇಳಿಸುತ್ತಾ ಮುಂದುವರಿತೇನೆ. ಹಸಿವಿನ ಬಾಧೆಯ ತಾಳದೆ ಕುಸಿಯುತ್ತೆ ಫಲದರು ಕಂದದಿಯೇ ಪಸರಿದ ಮನದಲ್ಲಿ ಮುದುರಿದರಿಂದೆಂಬ ಪಸರಿಸಿ ಬಳಸುತ್ತ ಧೈರ್ಯದಿ ಮುಸುರಿದರಿಂದೆಂಬ ಹಸುವಳಿವುದು ಮಾಂಸವ ಕರುಣಿಸಬೇಕುದು ಮಾನುಡಿಯದೆ ಅತಿಶಯದೆಮ್ಮನು ಬದುಕಿಸುವುದು ನೀವೆಂದ ಹಸಿವಿನಿಂದೆಮ್ಮನು ಬದುಕಿಸುವುದು ನೀವೆನುತ ಹಸಿವ ಹಸಿವ ಹಸಿವು ಎಂಬುದಾಗಿ ಈ ರೀತಿ ನೆಲದ ಮೇಲೆ ಹೊರಳಿ ನರಳಿದರು ಸಹ ನಮ್ಮ ಪ್ರಾಣ ಹೋಗಬೇಕೇ ಹೊರತು ನಮಗೆ ಬದುಕುವ ಯಾವ ದಾರಿಯೂ ಇಲ್ಲ ಮಗ. ನಿಮ್ಮ ಈ ರೋದನವನ್ನು ಕೇಳಿ ಸಹಿಸುವುದಕ್ಕಾಗದೆ ಎಲ್ಲಿಯಾದ್ರೂ ಗುಡ್ಡೆಯಲ್ಲಿ ತಿನ್ನುವುದಕ್ಕೆ ಗೆಡ್ಡೆ ಗೆಣಸಾದ್ರೂ ಸಿಗ್ತದೋ ಅಂತ ಹುಡುಕುತ್ತಾ ಹೋದೆ ಮಗ. ಇಲ್ಲವಪ್ಪ, ಇಡೀ ಗುಡ್ಡೆ ಎಲ್ಲ ಸುಟ್ಟು ಸುಡುಕರಿಯಾಗಿದೆ. ಮತ್ತೆ ಅಲ್ಲಿ ಎಲ್ಲಿಯ ಗೆಡ್ಡೆ ಗೆಣಸು ಹೇಳಿ? ಹಾಗಾಗಿ ಬರೇ ಕೈಯಲ್ಲಿ ಹಿಂತಿರುಗಿ ಬರುವಾಗ ಮಾರ್ಗದ ಬದಿಯಲ್ಲಿ ಸತ್ತು ಬಿಟ್ಟಿದೆ. ಇದನ್ನು ತಿಂದೆ ಯಾರು ಹೋದರ ಬೀಳುತ್ತೀ ರೀತಿಯೊಳು ಕಣ್ಣ ನೀರ ಧಾರೆಯ ಹರಿಬೇ ಕಾರಣವೇನು ವಿಸ್ತಾರದಿ ಬೇಳೆಂದ ಕಾರುಣ ನಿಧಿಯ ನೋಡಿ ಯಾರು ಸೋದರ ದಯಮಾಡಿ ಅದನ್ನು ತಿನ್ನಬೇಡಿ. ನನ್ನ ಹಣ ಇದೆ, ನನ್ನ ಹಣ ಇದೆ, ಬಿಸಾಡಿ. ತಿನ್ನಬೇಡಿಯಪ್ಪ, ತಿನ್ನಬೇಡಿ. ಸೋದರರೇ, ಯಾಕಪ್ಪ ನಾನು ಸಹೋದರರೇ ಎಂಬ ಹಾಗೆ ಆಪ್ಯಾಯಮಾನತೆಯಿಂದ ಕರೆದಾಗ ಆಶ್ಚರ್ಯಭರಿತನಾಗಿ ನನ್ನ ಮುಖವನ್ನು ನೋಡುತ್ತಿರುವೆ ಹೇಳು? ಇಷ್ಟರವರೆಗೆ ಇಂತಹ ಪ್ರಾಣೋತ್ಕ್ರಮಣ ಸಹಿತೆಯಲ್ಲಿ ನಾವು ನರಳುತ್ತಿರುವಾಗ ನಮ್ಮ ಬಳಿಗೆ ಬಂದು ಸೋದರರೇ ಅಂತ ಸಂಬೋಧಿಸಿ ಕರೆದವರು ಯಾರು ಇಲ್ಲ ಇತ್ತು. ಹಾಗೆ ಸಂಬೋಧಿಸುವವರು ಯಾರು ಅಂತ ಒಮ್ಮೆಲೆ ನೋಡಿದ್ದು. ಜಾಬಾಲಿ ಎಂಬ ಹಾಗೆ ನನ್ನ ಹೆಸರು. ಹೌದೇ ಮಹಾತ್ಮ? ನೀವೆಲ್ಲರೂ ಈ ಭಾರತ ಭೂಮಿಯ ಮಕ್ಕಳು ತಾನೆ? ಹೌದು. ನಾನು ಕೂಡ ಭಾರತಾಂಬೆಯ ಮಗ. ಹಾ, ನನ್ನನ್ನು ನಿನ್ನನ್ನು ಇವರನ್ನೆಲ್ಲ ಹೊತ್ತು ನಿಂತಹ ಭಾರತಾಂಬೆ ಹಾ, ಆ ವಸುಂಧರೆ ಒಬ್ಬಳೇ ಅಂತಾದರೆ ಹೌದು, ನಾವೆಲ್ಲರೂ ಅವರ ಮಕ್ಕಳು ತಾನೆ. ಖಂಡಿತ. ಹಾಗಿರುವಾಗ ಪರಸ್ಪರರು ಸಹೋದರ ಭಾವದಿಂದ ಬದುಕಬೇಕು ಅನ್ನುವುದೇ ತಾಯೇ ಆ ದೇವರ ಇಚ್ಛೆ. ಹಾಗಿರುವಾಗ ನಿನ್ನನ್ನು ಸೋದರ ಅಂತ ನಾನು ಕರೆದದ್ರಲ್ಲಿ ಅಪರಾಧ ಎಲ್ಲಿ ಉಂಟಪ್ಪ? ಅಪರಾಧವಲ್ಲ, ಕರೀಲಿಲ್ಲವಲ್ಲ ಅಂತವರು ಇದ್ದಾರಲ್ಲ ಅಂತ ನೋಡಿದ್ದು. ಇದ್ದಾರೆ, ಇದ್ದಾರೆ. ಓ, ಒಬ್ಬರಲ್ಲ, ಇಬ್ಬರಲ್ಲ, ಹಲವಾರು ಮಂದಿಗಳಿದ್ದೀರಿ. ಹೌದು. ಅಣ್ಣ, ಅಪ್ಪ, ಅಮ್ಮ ಎಂಬ ಹಾಗೆ ರೋಧಿಸುತ್ತಿದ್ದೀರಿ. ಅದ್ಯಾವುದೋ ಕೊಳೆತು ನಾರುತ್ತಿರುವಂತಹ ಮಾಂಸವನ್ನು ನನಗೆ ನನಗೆ ಎಂಬ ಹಾಗೆ ಪರಸ್ಪರ ಕಚ್ಚಾಡಿಕೊಂಡು ತಿನ್ನುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಹೌದು. ಆ ಮಾಂಸಕ್ಕಾಗಿಯೂ ನೀವು ಕಚ್ಚಾಡ್ತೀರಿ ಅಂತಾದ್ರೆ ಬಹುಶಃ ನಿಮಗೆ ಅದೂ ಕೂಡ ಲಭ್ಯವಾಗುವುದಕ್ಕೆ ಕಷ್ಟ ಸಾಧ್ಯವಾಗಿದೆ ಅನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ಓಹೋ. ಯಾಕಪ್ಪ?
ಇಂತಹ ಹೀನ ಸ್ಥಿತಿಗೆ ನೀವು ಇಳಿಯಬೇಕು ಅಂತಾದ್ರೆ ನಿಮಗೆ ತಿನ್ನುವುದಕ್ಕೆ ಬೇರೆ ಆಹಾರ ಇಲ್ವೇ? ಅಲ್ಲ, ಬಾಯಾರಿಕೆಗೆ ನಿಮಗೆ ನೀರು ಇಲ್ವೇ? ಯಾರು ನೀವು? ಯಾಕೆ ಹೀಗೆ ಈ ಮಾಂಸಕ್ಕೆ ಬೇಕಾಗಿ ಕಚ್ಚಾಡ್ತಾ ಇದ್ದೀರಿ? ನಿಮ್ಮನ್ನು ನೋಡುವಾಗ ಗುಳಿ ಬಿದ್ದಂತಹ ಆ ಕಣ್ಣು, ಮೂಳೆಯನ್ನೇ ಉಳಿಸಿಕೊಂಡಂತಹ ಮಾನವ ಕಲ, ಬೆಣ್ಣಿಗಂಟಿದಂತಹ ಹೊಟ್ಟೆ, ಕೆದರಿದ ಕೂದಲು, ಇದನ್ನು ಕಂಡಾಗ ನಿಮ್ಮ ಸ್ಥಿತಿ ಚಿಂತಾಜನಕವಾಗಿದೆ. ನನ್ನನ್ನು ನಿಮ್ಮವರಲ್ಲಿ ಒಬ್ಬ ಅಂತ ಭಾವಿಸು, ಇನ್ನು ಅಣ್ಣ ಅಂತ ಭಾವಿಸು, ತಮ್ಮ ಅಂತ ಭಾವಿಸು, ಸೋದರ ಅಂತ ಭಾವಿಸು, ಬಾಂಧವ ಅಂತ ಭಾವಿಸು. ಹೇಳಪ್ಪ, ಏನು ನಿನಗೆ ಕಷ್ಟ? ನಿನ್ನ ಕಷ್ಟವನ್ನು ಪರಿಹರಿಸುವುದಕ್ಕೆ ನಿಮಗೆ ಸೋದರನಾಗಿ ಜಾಬಾಲಿ ಋಷಿ ನಾನಿದ್ದೇನೆ. ಏನಾಯ್ತು ನಿಮಗೆ? ಏನಾಯ್ತು? ಬರಗಾಲ ಮಹಾತ್ಮ, ಬರಗಾಲ ಬಂದೀರ ಉಳಿಗಾಲವಿಲ್ಲ, ತಿಂಬರೆ ಗುಳ್ನೀರಲಿಲ್ಲ, ತಿಂಬರಿ ಗುಳ್ನೀರಲಿಲ್ಲ, ಹಳರಿ ದಿನ ಪ್ರಾಣ ತೊರೆದರೆ, ತರಳರಿ ದಿನ ಪ್ರಾಣ ತೊರೆದರೆ, ಹಸಿವು ಎಂದರಳುತ್ತ ಹೊರಳುತ್ತಲೀ ಬರಗಾಲ ಬಂದೀಗ ಉಳಿಗಾಲವಿಲ್ಲ, ಬರಗಾಲ ಮಹರ್ಷಿಗಳೇ, ಎಲ್ಲೆಲ್ಲೂ ಬರಗಾಲ ಬರಗಾಲ ಬರಗಾಲ. ವಸುಂಧರೆಯಲ್ಲಿ ಬರಗಾಲವೇ? ಹೌದು, ಒಂದು ಕಾಲದಲ್ಲಿ ಹಚ್ಚ ಹಸುರಾಗಿ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುತ್ತಿದ್ದಂತಹ ಈ ಪುಣ್ಯ ಭೂಮಿಗೆ ಮಳೆ ಬಾರದೆ 10-12 ವರ್ಷಗಳೇ ಕಳೆದು ಪುಣ್ಯಾತ್ಮ. 10-12 ವರ್ಷಗಳು? ಹೌದು ಶಿವನೇ. ಆ ಪರಿಣಾಮವಾಗಿ ಭೂಮಿಯ ಮೇಲೆ ಶ್ರಮಜೀವಿಗಳಿಗೆ ಮಾಡುವುದಕ್ಕೆ ಯಾವ ಉದ್ಯೋಗಾವಕಾಶಗಳೂ ಇಲ್ಲ. ಹೀಗಿರುವಾಗ ಇತ್ತೀಚಿನ ದಿನಗಳಲ್ಲಂತೂ ಒಂದು ಹೊತ್ತಿನ ತುತ್ತು ಕೂಳಿಗೂ ಸಹ ನಾವು ಪರದಾಡುತ್ತಿದ್ದೇವಯ್ಯ. ಅಷ್ಟೇ ಯಾಕೆ ನಮ್ಮ ಪ್ರಾಣ ಈಗ ಬಿದ್ದು ಹೋಗುತ್ತದೆ. ಒಂದು ಗುಟುಕು ನೀರಾದರೂ ಕುಡಿಯೋಣವೆಂದರೆ ಅದು ಕಾಣುವುದಿಲ್ವೇ? ಇಲ್ಲಿರುವಂತಹ ನದಿ, ಕೆರೆ, ಬಾವಿ, ಹಳ್ಳ, ಕೊಳ್ಳಗಳೆಲ್ಲ ಬತ್ತಿ ಹೋಗಿ ಕಾಣುತ್ತಿದ್ದೆ, ಹುಡಿ ಧೂಳು ಹಾರುತ್ತಿದೆ ನೋಡಿ. ನೋಡುತ್ತಿದ್ದೇನಪ್ಪ. ಇಂತಹ ಕರಾಳ ಬರಗಾಲದ ಪರಿಣಾಮವಾಗಿ ಇಂದಿನ ದಿವಸ ನಮ್ಮ ಮಕ್ಕಳು ಮರಿಗಳು ಏನಾಯ್ತು? ಹಸಿವು ಹಸಿವು ಎಂಬುದಾಗಿ ರೋಧಿಸುತ್ತಾ ನಮ್ಮ ಕಂಡೆದುರೇ ವಿಲವಿಲನೆ ಒದ್ದಾಡಿ ಪ್ರಾಣ ಬಿಟ್ಟರು ಮಹರ್ಷಿಗಳೇ. ಹೀಗೆ ಪರಿಸ್ಥಿತಿ ಮುಂದುವರಿದರೆ ಇಂದೋ ನಾಳೆಯೋ ನಾವು ಸಾಯುವುದಲ್ಲದೆ ನಮಗೆ ಉಳಿಗಾಲ ಇಲ್ಲ ಮಹಾತ್ಮ, ಉಳಿಗಾಲವೇ. ಹೆದರಬೇಡಿಯಪ್ಪ, ಬೆದರದಿರಿ ಬಲು ಕಷ್ಟ, ಇದನ್ನು ಪರಿಹರಿಸುವೇನೋ ಒದಗಿ ನಿಂದ ನುಡಿನೋ ಸದಯ ಯೋಚಿಸುತ್ತೆಂದ ಜನ್ನ ಒಂದನು ಮಾಡ್ಬೇ, ಸದಯ ಯೋಚಿಸುತ್ತೆಂದ ಜನ್ನ ಒಂದನು ಮಾಡ್ಬೇ, ನಿನಗೆ ಸುರದೇನು ಬೇಕೆನುತ ಬೆದರದಿರಿ. ಸಹೋದರರೇ, ಮಹರ್ಷಿಗಳೇ, ನಿಮ್ಮ ದಯನೀಯವಾದಂತಹ ಸ್ಥಿತಿಯನ್ನು ಕಂಡಾಗ ನನ್ನ ಕರುಳನ್ನ ಹಿಡಿದು ಹಿಚುಕಿದ ಅನುಭವ ನಮಗಾಗುತ್ತಿದೆಯಪ್ಪ. ಮನುಷ್ಯರಾದವರಿಗೆ ಹಾಗಾಗಬೇಕು. ಹೊತ್ತಿ ಉರಿಯುತ್ತಿರುವುದು ಈ ಭೂಮಿಯಲ್ಲ, ನನ್ನಂತಹ ಋಷಿ ಮನೀಷಿಗಳ ಹೃದಯವೇ ಹೊತ್ತಿ ಉರಿಯುತ್ತಿದೆ. ವರ್ತಮಾನ ಕಾಲದಲ್ಲಿ ಬದುಕಬೇಕು ಅಂತಾದರೆ ಒಂದು ಪಶುಪಾಲನೆ ಮಾಡಬೇಕು, ಇಲ್ಲದಿದ್ದರೆ ಬೇಸಾಯ ಮಾಡಬೇಕು. ಹೌದು, ಕುಡಿಯುವುದಕ್ಕೆ ನೀರಿಲ್ಲ, ಇನ್ನು ವ್ಯವಸಾಯ ಮಾಡುವುದಕ್ಕೆ ಎಲ್ಲಿದೆ ನೀರು ಹೇಳು?
ಪಶುಪಾಲನೆ ಮಾಡೋಣ ಅಂತ ನೀವು ಆಲೋಚನೆ ಮಾಡಿದರೆ ಪಶುಗಳು ಆಹಾರವಿಲ್ಲದೆ ನೀರಿಲ್ಲದೆ ಎಲ್ಲ ಸತ್ತು ಬಿದ್ದಂತಹ ದೃಶ್ಯವನ್ನು ನಾವು ಕಾಣುತ್ತಿದ್ದೇವೆ. ಅಯ್ಯ, ಮತ್ತೊಬ್ಬರ ಕಷ್ಟವನ್ನು ಕಂಡಾಗ ಮರುಗದೆ ಇದ್ದವರ ಹೃದಯ ಅದು ಹೃದಯವಲ್ಲ, ಪಾಷಾಣ ಪಾಷಾಣ. ಖಂಡಿತ ಅದು ನಮ್ಮ ಕಷ್ಟವನ್ನು ಮತ್ತೊಬ್ಬರಲ್ಲಿ ಹೇಳಿದಾಗ ಅದು ಕಡಿಮೆಯಾಗುತ್ತದೆ, ಸಂತೋಷ ಹೆಚ್ಚಾಗುತ್ತದೆ. ಅಪ್ಪ, ನಿಮ್ಮವನಾನು ಅನ್ನುವಂತಹ ಭಾವನೆಯಿಂದಲೇ ನಿಮ್ಮ ಕಷ್ಟವನ್ನು ಹೇಳಿಕೊಂಡಿರಿ. ನಮಗೆ ಯಾರಿಲ್ಲ, ನಮ್ಮ ಕಷ್ಟವನ್ನು ತೀರಿಸುವವರು ಯಾರಿದ್ದಾರೆ ಎಂಬ ಇಲ್ಲಿಯವರೆಗೆ ನೀವು ರೋಧಿಸಿದ್ದೀರಿ. ಯೋಚಿಸಬೇಡಿ. ನಿಮಗೆ ಆಪದ್ಭಾವಂದವನಾಗಿ ನಿಮ್ಮವನಾಗಿ ನಾನಿದ್ದೇನಪ್ಪ. ನಿಮ್ಮ ಎಲ್ಲವರ ಕಷ್ಟವನ್ನು ನಾನು ಪರಿಹರಿಸ್ತೇನೆ. ಮಹರ್ಷಿಗಳೇ, ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಆಡಿಕೊಳ್ಳುವವರು ಬಹಳ ಮಂದಿ. ಮಾವಿನ ಮರದ ಬುಡದಲ್ಲಿ ನಿಂತು ಮಂತ್ರ ಹೇಳಿದ್ರೆ ಮಾವಿನ ಹಣ್ಣು ಉದುರ್ತದ ಮಹರ್ಷಿಗಳೇ? ಖಂಡಿತ ಇಲ್ಲ. ಅದರಲ್ಲಿಯೂ ನಮಗೆ ಈ ಕಷ್ಟ ಯಾಕೆ ಬಂತು ಅನ್ನುವುದನ್ನು ನಾವು ಆಲೋಚನೆ ಮಾಡಬೇಕಪ್ಪ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಪುರುಷಾರ್ಥಗಳನ್ನು ದೇವರು ಇಳೆಯ ಮಾನವರಿಗೆ ಬೋಧಿಸಿಕೊಟ್ಟ. ಏನದರ ಅರ್ಥವನ್ನಾಗ್ಲಿ ಕಾಮವನ್ನಾಗ್ಲಿ ನಾವು ಧರ್ಮಯುಕ್ತವಾಗಿ ಅನುಭವಿಸಬೇಕು, ಉಪಯೋಗಿಸಬೇಕು. ಹಾಗೆ ಮಾಡಿದರೆ ಮಾತ್ರ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ. ಆದರೆ ಮನುಷ್ಯರಾದವರು ಅದನ್ನು ದುರುಪಯೋಗ ಪಡಿಸಿದರು. ಷಡ್ವರ್ಗಗಳಲ್ಲಿ ಮೊದಲನೇ ಸ್ಥಾನವನ್ನು ಹೊಂದುವಂತಹ ಕಾಮವೇ ನಮ್ಮ ಜೀವನದ ಪ್ರಧಾನ ಅಂಗ ಅಲ್ಲ. ಧನ ಸಂಪಾದನೆ ನಮ್ಮ ಜೀವಾಳ ಅಂತ ಭಾವಿಸಿ ಅರ್ಥ ಕಾಮಕ್ಕಾಗಿ ನಮ್ಮ ಜೀವನ ಅಂತ ಹೇಳಿ ಧರ್ಮವನ್ನು ಬಿಟ್ಟ. ಮತ್ತೆ ಎಲ್ಲಿಂದ ಸುಖ ಬರುವುದಕ್ಕೆ ಸಾಧ್ಯ ಹೇಳು? ಕರ್ಮ ಭೂಮಿಯಲ್ಲಿ ಕರ್ಮಠರಾದಂತಹ ನಾವು ಯಾಗ ಯಜ್ಞಾದಿಗಳನ್ನು ಮಾಡಬೇಕು, ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು. ಅದನ್ನು ಉಂಡು ಸಂತುಷ್ಟರಾದಂತಹ ಅವರು ಇಳೆಗೆ ಮಳೆಯನ್ನು ಸುರಿಸಬೇಕು. ನನ್ನ ಎಣಿಕೆಯ ಪ್ರಕಾರ ಈಗ ಯಾಗ ಯಜ್ಞಾದಿಗಳು ನಡೆಯದೆ ನೀನು ಹೇಳಿದ ಹಾಗೆ 10-12 ವರ್ಷಗಳೇ ಆಗಿರಬೇಕು. ದುರಹಂಕಾರಿಯಾದಂತಹ ನಮ್ಮವರ ಮದವನ್ನು ಇಳಿಸುವುದಕ್ಕೆ ಮಘವನೇ ಹೀಗೆ ಮಾಡಿರಬೇಕು. ಹಾಗಂತ ತಪ್ಪು ಮಾಡುವುದು ಸಹಜ. ಭೂಮಿಯಲ್ಲಿ ನಡೆಯುವಾಗ ನಾವು ಎಡವಿ ಬೀಳುತ್ತೇವೆ, ಅಲ್ಲಿಗೆ ಬೀಳುವುದಲ್ಲ. ಎಡವಿದ ಭೂಮಿಯನ್ನು ಆಧರಿಸಿ ಮೇಲೆ ಏಳುವವನೇ ನಿಜವಾದ ಬುದ್ಧಿವಂತ. ತಪ್ಪು ಮಾಡಿದ್ದೇವೆ, ಒಪ್ಪಿಕೊಳ್ಳೋಣ. ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಳೋಣ. ಮಹತ್ತರವಾದ ಯಾಗವೊಂದನ್ನು ಮಾಡ್ತೇನೆ. ಆ ಮೂಲಕವಾಗಿ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸ್ತೇನೆ, ಅವರನ್ನು ತುಷ್ಟಿಗೊಳಿಸ್ತೇನೆ, ಇಳೆಗೆ ಮಳೆಯನ್ನು ಸುರಿಸ್ತೇನೆ, ಬೆಳೆ ಬೆಳೆಯುವ ಹಾಗೆ ಮಾಡ್ತೇನೆ, ನಿಮ್ಮ ಜನಜೀವನ ಕಳಗೊಳ್ಳುವ ಹಾಗೆ ಜಾಬಾಲಿ ನಾನು ಮಾಡ್ತೇನೆ. ಮಹರ್ಷಿಗಳೇ, ತಾವು ಬಲ್ಲವರು, ತಿಳಿದವರು. ನಿಮ್ಮ ಮಾತಿಗೂ ಎದುರಾಡ್ತೇನೆ ಅಂತ ಭಾವಿಸಬೇಡಿ. ಖಂಡಿತ ಇಲ್ಲ. ನಾವೇನು ಯಾಗ ಯಜ್ಞಾದಿಗಳಲ್ಲಿ ಭಾಗವಹಿಸಾದವರಲ್ಲ. ಕೈಯಲ್ಲಾಗುವಂತಹ ಸಹಾಯ ಮಾಡಿದವ್ರೆ ಒಂದು ಕಾಲದಲ್ಲಿ. ಸರಿ, ಒಂದು ಯಾಗ ಮಾಡುವುದು ಅಂತ ಹೇಳಿದ್ರೆ ಏನು ಅಷ್ಟು ಸುಲಭವೋ ಅಲ್ಲ. ಅದಕ್ಕೆ ಎಷ್ಟು ಸಾಮಗ್ರಿಗಳು ಬೇಕು, ಎಷ್ಟು ಖರ್ಚು ವೆಚ್ಚ ಇದೆ. ಈ ಸುಡುಕರಿಯಾದ ಈ ಬರಡು ಬಂಜರು ಭೂಮಿಯಲ್ಲಿ ಯಾವುದನ್ನು ಉಪಯೋಗಿಸಿಕೊಂಡು ತಾವು ಯಾಗ ಮಾಡುವುದು ಅಂತ ಬೇಕಲ್ಲ. ಜಾಬಾಲಿಯ ಮಾತು ಹಾಸ್ಯಾಸ್ಪದವಾಗಿ ಕಾಣುತ್ತದೆ. ಮತ್ತೆ ಕುಡಿಯುವುದಕ್ಕೆ ತೊಟಕು ನೀರು ಸಿಗುವುದಿಲ್ಲ, ಈ ಸ್ಥಿತಿಯಲ್ಲಿ ಇವ ಯಾಗ ಮಾಡ್ತಾನೆ. ಹೌದಪ್ಪ, ವಸುಂಧರೆಗೆ ಬರಗಾಲ ಬಂದಿದೆ, ಸ್ವರ್ಗಕ್ಕೆ ಬರಗಾಲ ಬರುವುದಿಲ್ಲಲ್ಲ. ಅದು ಭೋಗ ಭೂಮಿ ಅಂತ ಹೇಳ್ತಾರೆ. ಹಾಗಿದ್ರೆ ಸಕಲ ಸುವಸ್ತುಗಳು ಸ್ವರ್ಗಲೋಕದಲ್ಲಿ ಇರಲೇಬೇಕಲ್ಲ. ಅದು ಇದ್ರೆ ಅವರಿಗಾಯ್ತಲ್ಲ ಮಹರ್ಷಿಗಳೇ. ಸಮುದ್ರ ಮಂಥನ ಕಾಲದಲ್ಲಿ ಕಾಮಿಸಿದ್ದನ್ನು ಕ್ಷಣ ಮಾತ್ರದಲ್ಲಿ ಕಣ್ಣ ಮುಂದೆ ಕಾಣಿಸಿಕೊಡುವ ಕಾರಣೀಕಳಾದ ಕಾಮಧೇನು ಹುಟ್ಟಿದ್ದು ಅಲ್ಲಿ. ಹೌದಾ? ಸುರಾಸುರರು ನಮಗೆ ಎಂಬ ಹಾಗೆ ಜಗಳವಾಡಿದಾಗ ಮಹಾವಿಷ್ಣುವೇ ಹೇಳಿದ, ಕಾಮಧೇನು ಸ್ವರ್ಗಲೋಕದಲ್ಲಿರಲಿ, ಇಳೆಯ ಋಷಿಮುನಿಗಳು ಮಾಡುವ ಯಾಗಕ್ಕೆ ಸಹಕಾರಿಯಾಗಿಯೂ ಇರಲಿ. ಅಂದ್ರೆ ಕಾಮಧೇನುವಿನ ಸಹಾಯವನ್ನು ಪಡೆಯುವ ಯೋಗ ಆ ಶ್ರೀಹರಿಯ ನಮಗೆ ಕೊಟ್ಟಿದ್ದಾನಂತಾದರೆ ಹಕ್ಕಿ ಉಂಟು. ಹಾಗಾಗಿ ನಿಮಗೆ ಬೇಕಾಗಿ ಆರ್ಜನೆ ಮಾಡಿದ ತಪಸ್ಸಿನ ಬಲದಿಂದ ಊರ್ವಿಯನ್ನು ಬಿಟ್ಟು ಊರ್ಧ್ವಮುಖನಾಗಿ ಸ್ವರ್ಗಕ್ಕೆ ಹೋಗುತ್ತೇನೆ. ಸುಮನಸರಲ್ಲಿ ನಮ್ಮ ಕಷ್ಟವನ್ನು ಹೇಳುತ್ತೇನೆ, ಕಾಮಧೇನುವನ್ನು ಧರೆಗೆ ಕರ್ಕೊಂಡು ಬರ್ತೇನೆ. ಅವಳ ಸಹಾಯದಿಂದ ಗವ್ಯ ದ್ರವ್ಯಗಳನ್ನು ಸಂಪಾದಿಸಿ ಯಾಗವನ್ನು ಮಾಡಿ ನಿಮ್ಮ ಕಷ್ಟವನ್ನು ನಾನು ಪರಿಹರಿಸ್ತೇನೆ. ನಾನು ಮಾಡಿದ್ರೆ ಅಷ್ಟು ಕಾರ್ಯಕ್ರಮ ಆದರೆ ನಾವು ಆದರೆ ಒಂದು ಪ್ರಾಣ ಉಳಿಸಬೇಕು ಅಂತ ನೀವು ಈ ನಿಕೃಷ್ಟವಾದಂತಹ ಕೆಲಸವನ್ನು ಮಾಡುವುದಕ್ಕೆ ಹೋದಿರಿ. ಪ್ರಾಣ ಉಳಿಸಬೇಕು, ಉಳಿಸುವ ಹಾಗೆ ಉಳಿಸಬೇಕು. ನಿಮಗೆ ಕಷ್ಟ ಬಂದಿದೆ, ನಾನು ನೋಡ್ತಾ ಇದ್ದೇನೆ, ಹಾಗಂತ ಕಷ್ಟವನ್ನು ಕೊಡಬೇಡ ದೇವ್ರೆ ಅಂತ ಹೇಳುವ ಅಧಿಕಾರ ನಮಗುಂಟು? ಹೇಳು. ದೇವರು ಒಳ್ಳೆಯವರಿಗೆ ಹೆಚ್ಚು ಕಷ್ಟ ಕೊಡುವುದು ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ನಾವು ತೇರ್ಗಡೆ ಹೊಂದಬೇಕಪ್ಪ. ದೇವರಲ್ಲಿ ಬೇಡಬೇಕು, ಕಷ್ಟವನ್ನು ಕೊಡು, ಎಷ್ಟು ಬೇಕಾದ್ರೂ ಕಷ್ಟ ಕೊಡು, ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡು.
ಎಂಬ ಹಾಗೆ ದೇವರ ಮೇಲೆ ನಾವು ಮೊರೆ ಹೊಕ್ಕರೆ ಖಂಡಿತ ಕತ್ತಲೆ ಕಳೆದು ಬೆಳಕು ಬಂದ ಹಾಗೆ ನಿಮ್ಮ ಜೀವನದಲ್ಲಿಯೂ ಬೆಳಕು ಬರ್ತದೆ. ಎಲ್ಲದಕ್ಕೂ ಶ್ರೀದೇವಿಯ ದಯೆ ನಮಗೆ ಅನುಗ್ರಹವಾಗಿ ಇರ್ತದೆ. ಆದ್ದರಿಂದ ಪ್ರಾಣವನ್ನು ಉಳಿಸುವುದಕ್ಕಾಗಿ ಆ ಕೊಳೆತು ನಾರುತ್ತಿರುವ ನಾಯಿಯ ಮಾಂಸವನ್ನು ತಿನ್ನುವುದಕ್ಕೆ ಹೋಗಬೇಡಿ. ಬಂದುದೆಲ್ಲವೂ ಬರಲಿ, ಶ್ರೀದೇವಿಯ ದಯೆ ಇರಲಿ ಎಂಬ ಹಾಗೆ ಧ್ಯಾನಿಸುತ್ತಾ ಇದ್ರೆ ಆ ದೇವರೇ ನನ್ನಿಂದಲಾಗಿ ನಿಮ್ಮ ಕಷ್ಟವನ್ನು ಪರಿಹರಿಸ್ತಾನೆ. ಹೋಗಿ ಮಹರ್ಷಿಗಳೇ, ಇಷ್ಟರವರೆಗೆ ನಮ್ಮ ಬಳಿಗೆ ಬಂದು ನೋಡಪ್ಪ ಅದು ತಪ್ಪು ಇದು ಸರಿ, ಹಾಗೆ ಮಾಡಬೇಡಿ ಹೀಗೆ ಮಾಡಬಹುದು ಎಂಬುದಾಗಿ ಒಂದು ಸಾಂತ್ವನದ ಮಾತುಗಳನ್ನಾಡಿದವರು ಯಾರು ಇಲ್ಲ ಇತ್ತು ನಮಗೆ. ಒಳ್ಳೆ ಆ ಕಾರಣದಿಂದಾಗಿ ಇಂದು ಏನನ್ನಾದರೂ ತಿಂದು ಪ್ರಾಣವನ್ನು ಉಳಿಸಿಕೊಂಡ್ರೆ ಸಾಕು, ನಾಳೆ ಏನಾದರೂ ಒಳ್ಳೆಯ ಕೆಲಸ ಮಾಡೋಣ ಅಂತ ಇದ್ದೆವು. ಈಗ ನೀವು ಬಂದು 2 ಸಾಂತ್ವನದ ಮಾತುಗಳನ್ನಾಡಿದ ಮೇಲೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಿಯಾನೆ ಎಂಬ ಮಾತಿನ ಮೇಲೆ ತುಂಬು ಭರವಸೆ ಇಡ್ತೇವೆ. ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಇಂತಹ ನಿಷಿದ್ಧ ಪದಾರ್ಥಗಳನ್ನು ಎಲ್ಲರೂ ದೇವರಿಗೆ ಅರ್ಪಿಸಿ, ಎಲ್ಲವನ್ನೂ ದೇವರಿಗೆ ಅರ್ಪಿಸಿ. ಹೌದು, ಏನೇ ಆಗಲಿ ಎಲ್ಲ ಹಾರಬಾರ ದೇವರ ಮೇಲೆ ಹಾಕಿ ನಾವೀಗ ನೀವು ಬರುವವರೆಗೆ ಏನು ಮಾಡೋದು? ಭಜನೆ ಮಾಡೋಣ. ಹೌದು, ಹಾಗೆ ಹೋಗಿ ಹೋಗಿ ಹೋಗಿ. ಸಂತ್ರಸ್ತರಾದಂತಹ ನಮ್ಮವರಿಗೆ ಸಂತೃಪ್ತಿಯನ್ನು ಒದಗಿಸಿದೆ. ಸಂತೃಪ್ತಿಯ ನುಡಿಯ ಸಾಲದು, ಇವರ ಜೀವನ ಹಸನಾಗಬೇಕು ಅಂತಾದರೆ ಯಾಗಕ್ಕೆ ಬೇಕಾದದ್ದು ಕಾಮಧೇನುವಿನ ಸಹಾಯ. ಆರ್ಜನೆ ಮಾಡಿದ ಪುಣ್ಯದ ಫಲದಿಂದ ಸ್ವರ್ಗಗಾಮಿಯಾಗುತ್ತೇನೆ. ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದೆ. ದೇವೇಂದ್ರ ನನ್ನನ್ನು ಸ್ವಾಗತಿಸಿದ. ಏನು ಬಂದಿರಿ ಅಂತ ಕೇಳಿದ. ಇಳೆಯ ಸಂಕಷ್ಟವನ್ನು ಹೇಳಿ ಕಾಮಧೇನುವನ್ನು ಕಳುಹಿಸಿಕೊಡು ಅಂತ ಹೇಳಿದರೆ ವರುಣಲೋಕದಲ್ಲಿ ಆಗುತ್ತಿರುವಂತಹ ಯಾಗಕ್ಕೆ ಸಹಕಾರಿಯಾಗಿ ಹೋಗಿದ್ದಾಳೆ. ಯಾವಾಗ ಬರ್ತಾಳೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಹಾಗಿದ್ರೆ ಜಾಬಾಲಿಯ ಸಂಕಲ್ಪ ಸುಳ್ಳಾಯಿತೋ ಹಾಳಾಯಿತು ಅಂತ ಕೇಳಿದರೆ ಇಲ್ಲ ಸ್ವಾಮಿ, ನಿಮ್ಮಂತವರ ಸಂಕಲ್ಪ ಸುಳ್ಳಾಗುವುದಕ್ಕಿಲ್ಲ. ಕಾಮಧೇನು ಇಲ್ಲದೆ ಹೋದರೂ ಅವಳ ಮಗಳಾದಂತಹ ನಂದಿನಿ ದೇವಿ ಇದ್ದಾಳೆ, ಯೋಗ್ಯತೆಯಲ್ಲಿ ತಾಯಿಯ ಹಾಗೆ ಇದ್ದಾಳೆ. ಅವಳನ್ನಾದರೂ ನಮಗೆ ಕಳುಹಿಸಿಕೊಡುವುದಕ್ಕಾಗುವುದಿಲ್ಲ, ಅವಳಾಗಿಯೇ ಒಲಿದು ಬರಬೇಕು. ಒಂದು ವೇಳೆ ಬಂದರೆ ಕರ್ಕೊಂಡು ಹೋಗಿ ಇಳೆಯ ಆ ಒಂದು ಕ್ಷಾಮವನ್ನು ನೀಗಿಸುವಲ್ಲಿ ಪ್ರಯತ್ನ ಪಡಿ ಅಂತ ಹೇಳಿದ. ಹೌದದು, ಹಸಿದು ಬಂದವನಿಗೆ ನಮ್ಮ ಮನೆಯಲ್ಲಿ ಕೊಡುವುದಕ್ಕೆ ಅನ್ನ ಇಲ್ಲದಿದ್ದರೆ ಅನ್ನ ಕೊಡುವ ಮನೆಯನ್ನು ತೋರಿಸಬೇಕು. ತೋರಿಸಿದನಲ್ಲ ಸುರಪ ನಂದಿನಿಯನ್ನು, ಅವಳಿರುವುದು ನಂದನವನದಲ್ಲಿ. ಆ ಕಡೆಗೆ ಗಮನಿಸು. ಜಯ ಜಯ ಸುರನಂದಿನಿ ಜನನಿ, ಜಯ ಜಯ ಸುರನಂದಿನಿ, ಜಯ ಸುರನಂದಿನಿ, ಜಯ ಭಾಗ್ಯದಾಯಿನಿಯೇ, ಜಯ ಜಯ ಕಾಮಿತ ಯುವನಂದಿನಿ, ಜಯ ಜಯ ಸುರನಂದಿನಿ ಜನನಿ, ಜಯ ಜಯ ಸುರನಂದಿನಿ, ಜಯ ಜಯ ನಂದಿನಿಯ ಯತಿವರ ಸಾನಂದದಿ ದಿರುಗೊಳ್ಳುತ್ತ ನುಡಿದನವಳಲಿ ಕರುಣ ತಳಿದು ಇಂದು ನೀನೆ ಇರುವುದು ಭೂಮಿಗೆ ನಲೋ ಬೀಳ್ಗಳು ಮುನಿವರಗೆ ಕಾಮಧೇನುವಿನ ತನುಜೆಯಾದ ನಂದಿನಿ ದೇವಿ, ಇದೋ ಪದಾರ ಬಿಂದಗಳಿಗೆ ಜಾಬಾಲಿ ಋಷಿಯ ಅನಂತ ಪ್ರಣಾಮಗಳು. ಮಾತಾ ರುದ್ರಾನಾಂ ದುಹಿತಾ ವಸೂನಾಂ ಸ್ವಸಾದಿತ್ಯಾನಾಂ ಅಮೃತಸ್ಯ ನಾಭಿಹಿ. ಹೀಗೆ ನಿನ್ನ ಬಗ್ಗೆ ಕೊಂಡಾಡ್ತಾರೆ. ರುದ್ರರಿಗೆ ಮಾತೆಯು, ವಸುಗಳಿಗೆ ಮಗಳು, ಆದಿತ್ಯರಿಗೆ ಸೊಸೆಯೂ ಆದಂತಹ ನೀನು ಅಮೃತವನ್ನು ಕೊಡುವಂತಹ ಮಹಾಮಾತೆ ತಾಯಿ. ಅಂತಹ ಧೇನುವಿನ ಮುಖದಲ್ಲಿ ಬ್ರಹ್ಮ, ಕಂಠದಲ್ಲಿ ವಿಷ್ಣು, ಕಣ್ಣುಗಳಲ್ಲಿ ಮಹೇಶ್ವರ,
4 ಪಾದದಲ್ಲಿ 4 ವೇದಗಳು, 4 ಪಾದದ 8 ಗೊರಸುಗಳಲ್ಲಿ ಅಷ್ಟದಿಕ್ಪಾಲಕರು, ಬಾಲದಲ್ಲಿ ಸರ್ಪಸಂತಿ, ಕಣ್ಣುಗಳಲ್ಲಿ ಸೂರ್ಯಚಂದ್ರರು, ಕೆಚ್ಚಿನಲ್ಲಿ ಅಮೃತ, ನಿನ್ನ ದೇಹದ ಅಂಗಾಂಗಗಳಲ್ಲೇ 3,000,000 ದೇವತೆಗಳೇ ನೆಲೆಯಾಗಿದ್ದಾರಂತೆ. ಹಾಗಾಗಿಯೇ ಒಂದು ಧೇನುವಿಗೆ ನಾವು ಸುತ್ತು ಬಂದರೆ 14 ಲೋಕವನ್ನೇನು ಬ್ರಹ್ಮಾಂಡವನ್ನೇ ಸುತ್ತು ಬಂದಂತಹ ಒಂದು ಪುಣ್ಯ ನಮ್ಮ ಪಾಲಿಗೆ ಬರ್ತದೆ. ನಮ್ಮ ಹೆತ್ತದಾಯಿಯಾದರೂ ನಾವು ಶಿಶುವಾಗಿದ್ದಾಗ ಮಾತ್ರ ಸ್ತನ್ಯವನ್ನು ಕೊಡ್ತಾಳೆ. ಆದರೆ ಧೇನು ಒಬ್ಬಳು ಮನುಷ್ಯನೊಬ್ಬ ಹುಟ್ಟಿ ಬೆಳೆದು ವೃದ್ಧಾಪ್ಯವನ್ನು ಹೊಂದಿ ಸಾಯುವಲ್ಲಿಯವರೆಗೆ ಅವನಿಗೆ ಹಾಲನ್ನು ಕೊಡುವುದರಿಂದ ನಮ್ಮ ಹೆತ್ತ ತಾಯಿಗಿಂತಲೂ ಧೇನು ಅದುವೇ ಮಹಾಮಾತೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಯಾರ ಮನೆಯಲ್ಲಿ ಒಂದು ಹಸುವಿದೆಯೋ ಆ ಮನೆಯವರಿದ್ದವರಿಗೆ ಯಾರಿಗೂ ಹಸಿವಿಲ್ಲ ತಾಯಿ. ಹಾಗಾಗಿ ನಿನ್ನನ್ನು ಗೋಮಾತೆ ಎಂಬ ಹಾಗೆ ನಾವು ಕೊಂಡಾಡ್ತೇವೆ. ಒಂದು ವೇಳೆ ಗೋಮಾತೆಗೆ ಅನ್ಯಾಯವಾದರೆ ಪಂಚಮಹಾಪಾತಕಗಳಲ್ಲಿ ಅದು ಒಂದು ಅಂತ ಆಗುತ್ತದೆ. ಹಾಗಾಗಿ ಗೋವುಗಳನ್ನು ನಾವು ಭೂಲೋಕದಲ್ಲಿ ಪೂಜಿಸುತ್ತಿದ್ದೇವೆ ತಾಯಿ. ಅಂತಹ ಯೋಗ್ಯತೆಯನ್ನು ಹೊಂದಿದಂತಹ ನಿನ್ನನ್ನು ಪೂಜಿಸುವುದಕ್ಕೆ ಬೇಕಾಗಿ ನಾನು ಬಂದಿದ್ದೇನೆ. ಪ್ರದಕ್ಷಿಣೆ ಮಾಡಿದೆ, ಮಂಗಳಾರತಿಯನ್ನು ಬೆಳಗಿದೆ. ನಾನು ಮಾಡಿದಂತಹ ಪೂಜೆಯಲ್ಲಿ ಲೋಪ ದೋಷಗಳಿದ್ದರೆ ಹಂಸಕ್ಷೀರ ನ್ಯಾಯೇನ ಒಳ್ಳೆಯದನ್ನು ಸ್ವೀಕರಿಸಿ, ತಪ್ಪಿದ್ರೆ ಮನ್ನಿಸಿ ಆಶೀರ್ವಾದ ಮಾಡಬೇಕು ಜಾಬಾಲಿಗೆ ಎಂಬ ಹಾಗೆ ಮತ್ತೊಮ್ಮೆ ಪಡಮಾಡ್ತಾರೆ. ಜಾಬಾಲಿ ಮುನಿವರ ಅಮ್ಮ, ಆಶ್ಚರ್ಯ ಪರಮಾಶ್ಚರ್ಯ. ಆಶ್ರಮವಾಸಿಗಳಾದಂತಹ ತಾವು ಅಮರಾವತಿಗೆ ಆಗಮನ. ಆಗಮಿಸಿದ್ದು ಮಾತ್ರವಲ್ಲ, ನನ್ನನ್ನು ಕಂಡಂತಹ ನೀವು ಹಾಡಿದಿರಿ, ಹೊಗಳಿದಿರಿ, ಕೊಂಡಾಡಿದಿರಿ, ಭಕ್ತಿಯ ಮಹಾಪುರವನ್ನೇ ಹರಿಸಿದಿರಿ. ಹೌದಮ್ಮ, ನಿಮ್ಮ ಸೇವೆಯಿಂದ ಸಂತೋಷಗೊಂಡಿದ್ದೇನೆ, ಧನ್ಯೋಸ್ಮಿ. ಆದರೆ ಒಂದು ಏನಮ್ಮ? ಮನದಲ್ಲಿ ಮೂಡಿದಂತಹ ಜಿಜ್ಞಾಸೆ, ಶರೀರವಾಗಿ ಈ ಸ್ವರ್ಗಲೋಕಕ್ಕೆ ಬರಬೇಕು ಅಂತಾದ್ರಿ ಕಾರ್ಯ ಕಾರಣವಿಲ್ಲದೆ ನೀವು ಬರುವರು ನೀವಲ್ಲ, ಯಾಕೆ ಬಂದಿರಿ? ನನ್ನಿಂದ ಆಗಬೇಕಾದಂತಹ ಕಾರ್ಯಗಳಾದರೆ ಏನು? ಎಲ್ಲವನ್ನು ಸವಿಸ್ತಾರವಾಗಿ ಹೇಳಬಹುದೇ? ಸದಾ ತಪಶ್ಚರ್ಯೆಯಲ್ಲಿರುವಂತಹ ನನ್ನ ಹಾಗಿರುವ ಋಷಿ ಮನೀಷಿಗಳು ಕಾರಣವಿಲ್ಲದೆ ಮತ್ತೊಂದು ಕಡೆಗೆ ಹೋಗುವುದಿಲ್ಲ. ಇಲ್ಲ, ಕಾರಣವಿದ್ದುದರಿಂದಲೇ ಬಂದೆ. ಏನು ಮುನಿವರ? ನಾವು ಹುಟ್ಟಿ ಬೆಳೆದಂತಹ ವಸುಂಧರೆಯಲ್ಲಿ ಅರ್ಥಾತ್ ಭೂಲೋಕದಲ್ಲಿ ಬರಗಾಲ ಆವರಿಸಿದೆ ತಾಯಿ. ಹೌದೇ? 1-2 ವರ್ಷ ಅಲ್ಲ, ಬಿಡದೆ 12 ವರ್ಷದಿಂದ ಬರಗಾಲ ಬಂದಿದೆ. ಯಾರನ್ನು ನನ್ನ ಸೋದರರು ಅಂತ ನಾನು ಹೇಳುತ್ತೇನೋ, ಯಾರನ್ನು ನಾವು ಪೂಜಿಸುತ್ತಿದ್ದೇವೋ ಅಂತಹ ನನ್ನವರ ಅಳಿವಾಗಿದೆ. ಗೋವುಗಳೆಲ್ಲವರು ಸತ್ತು ಹೋಗಿದ್ದಾರೆ. ಹಾಗಾಗಿ ಆ ಬರಗಾಲ ನೀಗಬೇಕು ಅಂತಾದ್ರೆ ಯಾಗ ಮಾಡಬೇಕು ಎಂಬ ಹಾಗೆ ನಮಗೆ ಬಂದಂತಹ ಸಂಕಲ್ಪ. ವರ್ತಮಾನ ಕಾಲದಲ್ಲಿ ಯಾಗ ಮಾಡುವುದಕ್ಕೆ ಯಾವುದೂ ಇಲ್ಲ ತಾಯಿ. ಆದ್ದರಿಂದಲೇ ಸ್ವರ್ಗಕ್ಕೆ ಬಂದು ದೇವೇಂದ್ರನಲ್ಲಿ ಕಾಮಧೇನುವಿನ ಸಹಾಯವನ್ನು ಕೇಳಿದೆ. ವರುಣ ಲೋಕಕ್ಕೆ ಹೋಗಿದ್ದಾಳಂತೆ ನಿನ್ನ ಮಾತೆ. ಹೌದು. ಹಾಗಾಗಿ ಅವಳ ಮಗಳಾದಂತಹ ನಿನ್ನನ್ನು ತೋರಿಸಿದ ದೇವೇಂದ್ರ, ಆದ್ದರಿಂದಲೇ ಬಂದು ನಿನ್ನನ್ನು ಪೂಜೆ ಮಾಡಿದೆ. ನಿನ್ನಲ್ಲಿ ಬೇಡಿಕೊಳ್ಳುವುದಿಷ್ಟೇ ತಾಯಿ, ಏನು? ನನ್ನ ಪೂಜೆಯನ್ನು ಮನ್ನಿಸಿ ನನ್ನ ಜೊತೆಯಲ್ಲಿ ಭೂಲೋಕಕ್ಕೆ ಬಂದು ನಾನು ಮಾಡುವ ಯಾಗಕ್ಕೆ ಹವ್ಯ ದ್ರವ್ಯಗಳನ್ನು ಒದಗಿಸಿ ವಸುಂಧರೆ ಮತ್ತೊಮ್ಮೆ ಬೆಳಗುವ ಹಾಗೆ ಕಾಮಧೇನುವಿನ ತನುಜೆಯಾದ ನಂದಿನಿ ಒಲಿದು ನಲಿದು ಇಳಿದು ವಸುಂಧರೆಗೆ ಬಾ ತಾಯಿ. ಏನು? ನಿಮ್ಮ ವಸುಂಧರೆಗೆ ನಾನು ಇಳಿದು ಬರಬೇಕೆ? ಹೌದಮ್ಮ. ಅಮ್ಮ, ಪ್ರೀತಿಯಿಂದ ಮಾತಾಡಿದೆ, ನನ್ನ ಪೂಜೆಯನ್ನು ಸ್ವೀಕರಿಸಿದೆ ಅಂತ ನೀನು ಹೇಳಿದಾಗ ಸಂತೋಷಗೊಂಡೆ. ಭೂಲೋಕಕ್ಕೆ ಬಾ ಅಂತ ನಾನು ಕರೆದ್ರೆ ಮುಖ ತಿರುಗಿಸಿದೆಯಲ್ಲ, ಯಾಕಮ್ಮ? ಭೂಲೋಕದ ಬಗ್ಗೆ ಅಸಡ್ಡೆಯೇ? ಜಾಬಾಲಿಯ ಬಗ್ಗೆ ಅಸಡ್ಡೆಯೇ? ಅಲ್ಲ, ನನ್ನ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡೆಯ? ಯಾಕೆ ಈ ಕೋಪ ಅಂತ ಹೇಳಬಹುದೇ? ಮುನಿವರ, ನೀವು ಆಡಿದಂತಹ ಮಾತುಗಳೆಲ್ಲವೂ ಹಾಗಿತ್ತು ಸ್ವಾಮಿ. ನಿಮ್ಮ ವಸುಂಧರೆಗೆ ಬಂದು ನನ್ನ ಪಾವಿತ್ರತೆ ನಾನು ಕಳೆದುಕೊಳ್ಳಬೇಕೆನ್ನುವ ಹಾಗೆ ಭಾವಿಸಿಕೊಂಡಿದ್ದೀರಾ? ವಸುಂಧರೆಗೆ ಬಂದ್ರೆ ಪಾವಿತ್ರತೆ ಕಳೆದು ಹೋಗಿ? ಖಂಡಿತ. ಹೇಗಮ್ಮ? ನಾನೇನು, ನನ್ನ ಪಾತ್ರ ಏನು, ನಾನು ಬರುವಂತಹ ಕ್ಷೇತ್ರ ಆದ್ರೆ ಯಾವುದು? ಪಾತ್ರವೂ ಒಳ್ಳೆದುಂಟು, ಕ್ಷೇತ್ರವೂ ಪವಿತ್ರವಾಗುವುದು. ಎಲ್ಲವೂ ನಾನು ಯೋಚನೆ ಮಾಡಿಕೊಂಡಿದ್ದೇನೆ ಸ್ವಾಮಿ. ನೀವು ಅಂದುಕೊಂಡ ಹಾಗೆ ನಿಮ್ಮ ಭೂಲೋಕದಲ್ಲಿರುವಂತಹ ಮನುಷ್ಯರು ಸಾಮಾನ್ಯದವರೇನೋ ಹಾಗೆ ಭಾವಿಸಿಕೊಂಡಿದ್ದೀರಾ? ಅದೌದು, ಸಾಮಾನ್ಯದವರಲ್ಲ, ಎಲ್ಲ ಅಪ್ರತಿಮರಿ ಸ್ವಾಮಿ. ಸ್ವಾರ್ಥಿಗಳು, ಕುಡುಕರು, ಕಾಮುಕರು ತುಂಬಿರುವಂತಹ ಭೂಲೋಕಕ್ಕೆ ಸುರದೇನವಾದಂತಹ ನಂದಿನಿ ಯಾವ ಕಾಲಕ್ಕೂ ಬರುವುದಿಲ್ಲ, ಬರುವುದಿಲ್ಲ, ಬರುವುದಿಲ್ಲ. ಅಮ್ಮ, ತಿನ್ನುವುದಕ್ಕೆ ಒಂದು ಅಗುಳು ಸಿಗದೆ ಎಲ್ಲ ಪ್ರಾಣ ಬಿಡ್ತಾ ಇದ್ದಾರೆ. ಇನ್ನು ಸ್ವಾರ್ಥ ಎಲ್ಲಿ, ಕುಡಿಯುವುದು ಎಲ್ಲಿ? ಎಂತದಮ್ಮ, ಯಾರ ಬಗ್ಗೆ ನೀನು ಹೇಳುವುದು? ಸ್ವಾಮಿ, ಒಬ್ಬರಿಬ್ಬರೇ ಹೇಳಿ ಸಾವಿರಾರು ಮಂದಿ ಇದ್ದಾರಲ್ಲ. ಸಾವಿರಾರು ಮಂದಿಗಳು ಬಿಡು, ನಿನ್ನ ನೆನಪಿಗೆ ಬರುವ ಒಬ್ಬನನ್ನಾದ್ರೂ ಹೇಳು, ನಾನು ಕೇಳಬಹುದಲ್ಲ. ಈಗ ಒಬ್ಬರ ಕಥೆಯನ್ನು ಹೇಳಬೇಕಾ? ಕೇಳಬೇಕು ಮುನಿವರ. ಯಾರು? ಧರಣಿಪನ ಕಥೆ. ಧರಣಿಪನದ ವೀರ್ಯ ಆಗ
ಧರಣಿ ಪನಗಾಟವೀರ್ಯ ಬರೆ ಪರಿವಾರ ಗುಣವಿತ್ತ ಭುಜನೌದಾರ್ಯ ಬರೆ ಪರಿವಾರ ಕುಲವಿತ್ತ ಭುಜನೌದಾರ್ಯ ಮರೆತಾತ ನನಗೆ ಗುತ್ತಿಕೊಂಡ ಮರೆತಾತ ನನಗೆ ಗುತ್ತಿಕೊಂಡ ಅಂಥ ಧೂಳಾರದರಿಗೆ ಬಾರಿನ ಸಾಮದಿಂದ ಧರಣಿ ಪನಗಾತ ವೀರ್ಯ ಬರ ಪರಿವಾರ ಗುಣಲಿದ್ದ ಭುಜನೌದಾರ್ಯ ಮುನಿವರ ಸುರಭಿಸುತೆ ಉಂಡ ಮನೆಗೆ ಎರಡು ಬಗೆಯಬಾರದು, ಬಗೆಯಬಾರ್ದಪ್ಪ. ಕೊಟ್ಟವರ ಕೈ ಕಚ್ಚಬಾರದು. ಅಪವಾದ ಅಪರಾಧ. ಯಾಕೆ ಈ ಮಾತನ್ನು ಆಡಿದಿ? ಇಂತಹ ಘಟನೆಯೊಂದು ನಿಮ್ಮ ಭೂಲೋಕದಲ್ಲಿ ನಡೆದಿದೆ ಸ್ವಾಮಿ. ಭೂಲೋಕದಲ್ಲಿ ಖಂಡಿತವಾಗಿಯೂ ಹೌದೇ? ಹಾ. ಕೃತವೀರ್ಯ ಹಾಗೂ ರಾಕಾದೇವಿಯ ವರಸೋನು, ದತ್ತಾತ್ರೇಯರ ಪರಮ ಶಿಷ್ಯ, ಷಟ್ ಚಕ್ರವರ್ತಿಗಳಲ್ಲಿ ಓರುಣದಂತಹ ನಿಮ್ಮ ಕಾರ್ತವೀರ್ಯ ಹಾ, ಮಸ್ತಕದಲ್ಲಿ ಮಕುಟವನ್ನು ಧರಿಸಿ ರಾಜ್ಯವನ್ನಾಳಬೇಕಾದಂತಹ ನಿಮ್ಮದೊರೆಗೆ ಇಂತಹ ಬುದ್ಧಿ ಯಾಕೆ ಬಂತು ಹೇಳಿ? ಏನಮ್ಮ? ಕ್ರೂರ ದಾನವನ ಹಾಗೆ ರಂಜಿಸಿದ. ಎಲ್ಲಿ, ಯಾವಾಗ? ಕಾರಣ ಉಂಟು. ತನ್ನ ನಾಡಿಗೆ ಬಂದಂತಹ ಕಷ್ಟವನ್ನು ದೂರೀಕರಿಸುವ ಉದ್ದೇಶದಿಂದಾಗಿ ಸಮಸ್ತ ಪರಿವಾರವನ್ನು ಕೂಡಿಕೊಂಡು ಕಾಡಿಗೆ ಮೃಗಬೇಟೆಯನ್ನು ಕೈಗೊಂಡದಂತೆ. ಅದು ಕ್ರೂರ ತಲ್ವಲ್ಲ, ರಾಜನ ಕರ್ತವ್ಯ ಅಲ್ವೇ? ಮುಗಿಲಿಲ್ಲ ಸ್ವಾಮಿ, ಕತೆ ಪ್ರಾರಂಭ ಆಗುವುದು ಇನ್ನು ಮೇಲೆ. ಮೃಗಬೇಟೆಯನ್ನು ಆಡಿದ. ಹೊತ್ತು ಮಧ್ಯಾಹ್ನವಾಯಿತು. ಈ ಬೇಟೆ ಪೂರ್ಣಾಹುತಿಯ ಹೊತ್ತಿನಲ್ಲಿ ಸೇರಬೇಕಾದ ಅರಮನೆಯನ್ನು ಆ ಹೊತ್ತಿಗೆ ಪಕ್ಕದಲ್ಲಿದ್ದಂತಹ ಜಮದಾಗ್ನಿ ಮಹರ್ಷಿಗಳ ಆಶ್ರಮದಿಂದ ವಟುವೋರ್ವನ ಆಗಮನವಾಯಿತು. ಮಹರ್ಷಿಗಳ ಆಮಂತ್ರಣವಿತ್ತು, ಅದಕ್ಕೆ ಮಾನ್ಯತೆನಿತ್ತು. ಆಶ್ರಮವನ್ನು ಪ್ರವೇಶ ಮಾಡಿದ. ನಮ್ಮ ಭೂಲೋಕದವರ ಒಳ್ಳೆಯ ಗುಣ ಅದು. ಹೌದು. ಮನೆಬಾಗಿಲಿಗೆ ಯಾರು ಬಂದರೂ ಕೂಡ ಅವರಿಗೆ ಒಂದು ಅತಿಥಿ ಸತ್ಕಾರವನ್ನು ಮಾಡುವುದು. ಅಲ್ಲ, ಮಾಡ್ಲೇಬೇಕು. ಹಸಿದು ಬಂದವನಿಗೆ ಒಂದು ಮುಷ್ಟಿ ಅನ್ನ ಕೊಡುವುದು, ಅನ್ನ ಕೊಡಬೇಕು. ಭೂಲೋಕದ ವಿಶೇಷತೆ ತಾಯಿ. ಖಂಡಿತ. ಆಮೇಲಿನ ವಿಚಾರ ಕೇಳಿ ಮುನಿವರ, ಹೊಟ್ಟೆ ತುಂಬಾ ಊಟವನ್ನು ಬಡಿಸಿದ್ರು. ಆಮೇಲೆ ಹಸಿವು ನೀಗಿತು. ಆ ಹೊತ್ತಿಗೆ ಆತನಿಗೆ ಕೆಟ್ಟ ಆಲೋಚನೆ ಮಾಡುವುದಕ್ಕೆ ಉಂಟಾಯಿತು. ಇಷ್ಟು ಮಂದಿಗೆ ಇಷ್ಟು ಶೀಘ್ರಾವಸ್ಥೆಯಲ್ಲಿ ಉಣ್ಣವನ್ನು ಬಡಿಸಬೇಕು ಅಂತಾದ್ರೆ ಇದಕ್ಕೆ ಕಾರಣರೇನೇನು ಎನ್ನುವ ಹಾಗೆ ಜಮದಾಗ್ನಿ ಮಹರ್ಷಿಗಳ ಬಳಿ ಕೇಳಿಕೊಂಡನಂತೆ. ಆಗ ಅವರು ಆಡಿದಂತಹ ಮಾತೇನು ಗೊತ್ತೇ? ಏನು? ಇದಕ್ಕೆಲ್ಲ ಕಾರಣ ಈ ಕಾಮಧೇನು ಎನ್ನುವ ಹಾಗೆ. ತುಂಬಾ ಮಂದಿಗೆ ಅನ್ನದಾನ ಕೊಡಬೇಕು ಅಂತಾದ್ರೆ ದೇವರ ಅನುಗ್ರಹವೇ ಆಗಿ ಇರಬೇಕು ಅವರಿಗೆ. ಖಂಡಿತ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಆ ಹೊತ್ತಿಗೆ ಆತ ಆಲೋಚನೆ ಮಾಡಿಕೊಂಡಂತೆ, ಉತ್ತಮವಾದಂತಹ ವಸ್ತು ಅದು ರಾಜರಿಗೆ ಸಲ್ಲತಕ್ಕದ್ದು. ಹಾಗಾಗಿ ದೇನವನ್ನು ಕೊಡಬೇಕೆನ್ನುವ ಹಾಗೆ ಕೇಳಿಕೊಂಡನಂತೆ. ಹೌದು. ದೇನವನ್ನು ಕೊಡುವಂತಹ ಅಧಿಕಾರ ಯಾವ ಕಾಲಕ್ಕೂ ಜಮದಾಗ್ನಿ ಮಹರ್ಷಿಗಳು ಇರಲೇ ಇರಲಿಲ್ಲ. ಇಲ್ಲ. ಯಾಕೆ ಹೇಳಿ? ಲೋಕದ ಒಳಿತಿಗಾಗಿ ಆ ದೇವತೆಗಳೇ ಕೊಟ್ಟಂತಹ ದೇನೋದಾಗಿತ್ತು. ಅವನಿಗೆ ಕೊಟ್ಟದ್ದು ಮತ್ತೊಬ್ಬ, ಮತ್ತೆ ಅದನ್ನು ಕೊಡುವುದಕ್ಕೆ ಅವನಿಗೆ ಎಲ್ಲಿಂದ ಕೊಡುವುದಕ್ಕೆ ಆಗುವುದಿಲ್ಲ ಎನ್ನುವ ಹಾಗೆ ಪರಿಪರಿಯಾಗಿ ಹೇಳಿಕೊಂಡ್ರಂತೆ. ಆದರೆ ಆ ಕಾರ್ತವೀರ್ಯ ಮುನಿವರನ ಮಾತನ್ನು ಕೇಳಲೇ ಇಲ್ಲ. ಬದಲಾಗಿ ಏನು ಮಾಡಿದ? ಉಂಡದ್ದು ಮಾತ್ರ, ಉಂಡಂತಹ ಅನ್ನ ಕರಗುವ ಮೊದಲೇ ಆ ದೇನವನ್ನು ಬಲಾತ್ಕಾರವಾಗಿ ಇಳಿದುಕೊಂಡು ಹೋಗೋದಕ್ಕೆ ಮುಂದಾದನಂತೆ. ಹೇಳ್ಕೊಂಡು ಹೋದ. ಆಮೇಲೆ ಏನಾಗಿತ್ತು? ಮತ್ತಿನ ವಿಚಾರ ನಾನು ಹೇಳಬೇಕೆಂದಿಲ್ಲ ಸ್ವಾಮಿ. ಹೌದು, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆಮೇಲೆ ಆದದ್ದು ಭಾರ್ಗವ ವಿಜಯ. ಹೌದು. ಆ ಕಾರ್ತವೀರ್ಯನ ಸಾವನ್ನು ಆತನೇ ತಂದುಕೊಂಡ. ಜಮದಾಗ್ನಿ ಮಹರ್ಷಿಗಳ ಸಾವಿಗೆ ಆತನು ಕಾರಣನಾದ. ಆ ಹೊತ್ತಿಗೆ ಇದ್ರ ನೋವನ್ನು ಉಂಟಾವಳು ಯಾರು? ನನ್ನ ಅವ್ವೆ. ಇದು ಕೇವಲ ಅವ್ವೆಯಾದಂತಹ ನೋವು. ನನಗೆ ಅದೇ ರೀತಿಯಾದಂತಹ ನೋವು ಆಗಿದೆ ಸ್ವಾಮಿ. ಹೇಳಿದಾಗ ನೀನು ಮೊದಲೊಮ್ಮೆ ಬಂದಿದ್ದೀಯಲ್ಲ? ಹೌದು, ಬಂದಿದ್ದೇನೆ. ಈ ಹಿಂದಕ್ಕಾದ್ರೂ ವಸಿಷ್ಠರ ಆಶ್ರಮದಲ್ಲಿದ್ದಳು ನಾನು. ಆ ಹೊತ್ತಿನಲ್ಲಿ ಕೌಶಂಬ್ಯರಸರಾದಂತಹ ಕೌಶಿಕ ಮಹಾರಾಜನು ತನ್ನ ಮಕ್ಕಳನ್ನು ಕೂಡಿಕೊಂಡು ಇದೇ ರೀತಿಯಾಗಿ ಮೃಗಬೇಟೆಯನ್ನಾಡಿದರಂತೆ. ಮೃಗಬೇಟೆಯನ್ನಾಡಿದ, ನಮ್ಮ ಆಶ್ರಮಕ್ಕೆ ಬಂದ, ಉಣಬಡಿಸಿದಂತಹ ನನ್ನ ಕುತ್ತಿಗೆ ಕೈ ಹಾಕಿ ಸೆಳೆದುಕೊಂಡು ಹೋಗೋದಕ್ಕೆ ಮುಂದಾದ. ಅದೇ ಪ್ರಕರಣ, ಅದೇ ರೀತಿ. ಹೌದು ತಾನೆ. ಅಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಆಯಿತು. ಆ ಹೊತ್ತಿಗೆ ಬ್ರಹ್ಮದೇವನ ವರಬಲಿಂದಾಗಿ ನನ್ನ ಮೇಯನ್ನೇ ಕೊಡಹಿ ಬ್ಲೇಚರನ್ನು ಸೃಜಿಸಿ
ಬಂದಂತಹ ಅವರಿಗೆ ಸರಿಯಾದಂತಹ ಶಿಕ್ಷೆ ನಾನು ಕೊಟ್ಟವಳಿದ್ದೇನೆ. ಸುಲಭ ಆಯ್ತಲ್ಲ, ಏನು ನಿನಗೆ ಆ ಶಕ್ತಿ ಉಂಟು ಅಂತ ಆಯ್ತು. ಹಾ. ಹಾಗಾಗಿ ಭೂಲೋಕಕ್ಕೆ ಬಂದ್ರೆ ಯಾರು ಬಂದ್ರು ಕೂಡ ನೀನು ಹೆದರುವುದಿಲ್ಲ. ಹಾ. ಒಂದೊಮ್ಮೆಗೆ ನಿನ್ನ ಮೈ ಮೇಲೆ ಕೈ ಹಾಕುವುದಕ್ಕೆ ಬಂದ್ರೆ ಮತ್ತೊಮ್ಮೆ ಕೂಡ ಹುದುಮ್ಲೇಂಚರು ಬರಲಿ. ಮುನಿವರ, ನಿಮ್ಮ ಭೂಲೋಕಕ್ಕೆ ಬರುವುದು ನಾನು ಮೈಯನ್ನು ಕೊಡುವುದು, ಆ ಬ್ಲೇಚರ್ ನಾನು ಹೋಗಿ ಶಿಕ್ಷಿಸುದ ನನಗೆ ಅದೇ ಕೆಲಸವ? ನೋಡಿ, ಅದಾಗುದಿಲ್ಲ ಸ್ವಾಮಿ. ಹಿಂದೆ ಆದಂತಹ ನೋವನ್ನು ಇಂದೂ ಮರೆಯದೆ ಈ ನಂದನಾವನದಲ್ಲಿ ನಾನಿದ್ದೇನೆ. ಹಾಗಾಗಿ ಹೇಳುದು, ಬರಗಾಲ ಬಂದದ್ದು ಯಾರಿಗೆ ಹೇಳಿ? ನನಗ ಅಥವಾ ನಿಮಗ? ನಮ್ಮವರಿಗೆ. ಬಂದದ್ದು ಭೂಲೋಕಕ್ಕೆ. ನಮ್ಮ ಭೂಲೋಕಕ್ಕೆ, ನಮ್ಮವರಿಗೆ, ನನ್ನ ಸೋದರರಿಗೆ ಬರಗಾಲ ಬಂದದ್ದು. ನೋಡಿ ಮುನಿವರ, ನಾನು ಋಷಿ, ನಾನು ನನ್ನದ್ದು ಅಂತ ಹೇಳುವ ಕ್ರಮ ಇಲ್ಲ. ನಮ್ಮ ನೋಡಿ, ಸಮಷ್ಟಿ. ಸುಮ್ಮನೆ ಬೆಟ್ಟಕ್ಕೆ ಮಣ್ಣು ಹೊರುವಂತಹ ಕೆಲಸ ನೀವು ಮಾಡಬೇಡಿ. ಮತ್ತೊಂದು ಉದಾಹರಣೆ ಕೊಡ್ತೇನೆ ನೋಡಿ. ಈಗ ನಾವು ಕಹಿ ಬೇವಿನ ಒಂದು ಗಿಡ ಮರ ನಡ್ತೇವೆ. ಈಗ ಅದಕ್ಕೆ ಒಂದು ಬೆಲ್ಲದ ಕಟ್ಟೆಯನ್ನು ಕಟ್ತೇವೆ. ಬೆಲ್ಲದ ನೀರನ್ನು ಸುಯ್ದರು ಅದು ಕೊಡುವುದೇನು? ಕಹಿ ಮಾತ್ರ. ಹಾಗಾಗಿ ಅಲ್ಲ, ಬೇವಿನ ಮರಕ್ಕೆ ಬೆಲ್ಲದ ಕಟ್ಟೆ ಕಟ್ಟುವವನಿಗೆ ತಲೆ ಸರಿ. ಅಲ್ಲ, ನಾನು ಉದಾಹರಣೆ ಕೊಟ್ಟದ್ದು ಸ್ವಾಮಿ. ಕಟ್ಟುವುದು ಯಾಕೆ ಅಂತ ಅನ್ನುವುದೇ ಅಲ್ವಪ್ಪ ಅಲ್ಲಿಯೂ. ನೋಡಿ, ಸಹವಾಸ ದೋಷ ಎನ್ನುವ ಹಾಗೆ. ಅಂದ್ರೆ ಉದಾಹರಣೆ ಬೆಲ್ಲದ ಕಟ್ಟೆ ಕಟ್ಟಿದ್ರು, ಸಿಹಿ ನೀರು ಹಾಕಿದ್ರು, ಅದು ಕೊಡುವುದು ಕಹಿ. ಹಾಗಾಗಿ ಭೂಲೋಕದ ಮನುಷ್ಯರಿಗೆ ನಾವು ಎಷ್ಟೋ ಹಿತ ನುಡಿಯನ್ನು ಆಡಿದ್ರು ಕೂಡ ಅವರಿಗೆ ಅದು ಪತ್ತೆಯಾಗುವುದಿಲ್ಲ. ನೋಡಿ, ಬಂದ ಹಾಗೆ ನೀವು ಹಿಂದೆ ಹೋಗಬಹುದು. ಏನು? ನಾನು ವರ್ತಮಾನದಲ್ಲಿ ಮಾತಾಡ್ತಾ ಇದ್ರೆ ನೀನು ಎಂತದಿದು? ಎಂತದ್ದು? ಭೂತ ಕಾಲದ ಬಗ್ಗೆ ಮಾತಾಡ್ತೀನಿ. ಕಾರ್ತವೀರ್ಯನ ಕಥೆ ಯಾವಾಗದ್ದು? ಕೃತಯುಗ, ಕೃತ, ತ್ರೇತ, ದ್ವಾಪರ, ಯುಗಗಳೇ ಕಳೆದು ಹೋಗಿದೆ. ಅದೆಲ್ಲ ಕಳೆದು ನಾವು ಈ ಸ್ಥಿತಿಯಲ್ಲಿದ್ದೇವೆ. ನೀವು ಯುಗಾಂತ್ಯದಲ್ಲಿ ಆದ ಕಥೆಯನ್ನು ಹೇಳ್ತೀರಿ. ಮುನಿವರ, ಯಾವ ಯುಗ ಆದ್ರೆ ಏನು ಹೇಳಿ? ಆದದ್ದು ಭೂಲೋಕದಲ್ಲಿ. ಹಾಗಾಗಿ ನಾನು ಬರುವುದಿಲ್ಲ. ಅಂದ್ರೆ ಉಂಡ ಮನೆಗೆ ಎರಡು ಬಗೆದವರು ಇದ್ದ ಭೂಲೋಕ ಅಲ್ಲ, ಇದ್ದ ಭೂಲೋಕಕ್ಕೆ ನೀನು ನಾನು ಬರುವುದಿಲ್ಲ ಎಂಬ ಹಾಗೆ ನಿನ್ನ ನಿಲುವು. ಹಾಗಿದ್ರೆ ಒಂದು ಕೆಲಸ ಮಾಡಬೇಕು. ನೀನು ಈಗಲೇ ಸ್ವರ್ಗ ಬಿಟ್ಟು ಹೋಗಬೇಕು. ಎಲ್ಲಿಗೆ ಬೇಕಾದ್ರೂ ಹೋಗು. ಸ್ವರ್ಗವನ್ನು ಬಿಟ್ಟು ನಾನು ಹೋಗಬೇಕು? ಹೌದು. ನಿನ್ನ ಪಾವಿತ್ರ್ಯತೆ ಹಾಳಾಗುತ್ತದೆ. ಉಂಡ ಮನೆಗೆ ಎರಡು ಬಗೆದವರು ಇದ್ದಲ್ಲಿಗೆ ನೀನು ಇರುವುದಿಲ್ಲ ಅಲ್ಲ. ಹಾಗಾಗಿ ಸ್ವರ್ಗದೋಕಲ್ಲಿ ಇರಬಾರ್ದಮ್ಮ, ಎಲ್ಲಿಗಾದ್ರೂ ಹೋಗಮ್ಮ. ನಿಮ್ಮ ಮಾತಿನ ಪ್ರಕಾರವಾಗಿ ನಮ್ಮಲ್ಲಿ ಅಂತವ್ರು ಇದ್ದಾರೆ ಅಂತ ಆಯ್ತು. ನಿನಗೆ ಗೊತ್ತಿಲ್ವಾ? ಯಾರು? ನನಗೊತ್ತು. ಯಾರು ಮುನಿವರ? ಹಿಂದಿನ ಕಥೆ. ಓ, ಗುರುವ ಕಯಾದು ಪುತ್ರನಲ್ಲಿ ಯಾರು ಮುನಿವರ? ಯಾರು? ಕಯಾದು ಪುತ್ರನಲ್ಲಿ ನಿಮ್ಮ ಸುರಪಾಲ ಶಿಷ್ಯನಾಗಿರುತ್ತದಂತ್ಯದಲ್ಲಿ, ನಿಮ್ಮ ಸುರಪಾಲ ಶಿಷ್ಯನಾಗಿರುತ್ತದಂತ್ಯದಲ್ಲಿ ಗುರುವಿದ್ರೋಗದಿ ಶೀಲ ಕಸಿದೋದು, ಗುರುವಿದ್ರೋಗದಿ ಶೀಲ ಕಸಿದೋ, ಜೀವ ಇರುವಂತೆ ಕೊಂದ ಪಾಪಗಳೇನು ಗುರುವ ಕಯಾದು ಪುತ್ರನಲಿಗೆ ಆಗ ಅಂತ ನೀನು ಹೇಳುತ್ತಿ. ಯಾಕೆ ಮಾಡಿದ ಅನ್ನುವುದನ್ನು ನಾವು ಆಲೋಚನೆ ಮಾಡಬೇಕು ತಾಯಿ. ಯಾಕೆ? ಕಾರ್ತವೀರ್ಯ ಯಾರು, ಅವನ ಹಿನ್ನೆಲೆ ಏನು ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡು. ಅವ ವೈಕುಂಠ ಲೋಕದಲ್ಲಿ ಮಹಾವಿಷ್ಣುವಿನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರ. ಆ ಸುದರ್ಶನಿಗೆ ಅಹಂಕಾರ ಬಂದಾಗ ಅವನ ಗರ್ವಭಂಗವನ್ನು ಮಾಡುವುದಕ್ಕಾಗಿ ಭೂಲೋಕದಲ್ಲಿ ರಾಜನಾಗಿ ಹುಟ್ಟುವಂತ ಶ್ರೀಹರಿಯ ಶಾಪ. ಅದುವೇ ಸುದರ್ಶನ ಭೂಲೋಕದಲ್ಲಿ ಕಾರ್ತವೀರ್ಯನಾಗಿ ಹುಟ್ಟಿದಾಕ್ಷಣ ಅವನಿಗೆ ಕೈಗಳೇ ಇರಲಿಲ್ಲ. ದತ್ತಾತ್ರೇಯರ ಅನುಗ್ರಹದಿಂದ ಅವನಿಗೆ 1000 ತೋಳುಗಳಾದವು. ಆವಾಗಲೇ ಒಂದು ಮಾತು ಹೇಳಿದ್ದಾರೆ, ಬ್ರಾಹ್ಮಣರನ್ನು ದ್ವೇಷಿಸಬೇಡ, ದ್ವೇಷಿಸಿದ್ರೆ ನಿನಗೆ ಆಪತ್ತು ಬರ್ತದೆ ಎಂಬ ಹಾಗೆ ಹೇಳಿದರು. ಹಾಗೆ ಬೆಳೆದಂತಹ ಕಾರ್ತವೀರ್ಯ ಮೃಗಬೇಟೆಗೆ ಹೋದಾಗ ಆ ಜಮದಗ್ನಿಗಳ ಆಶ್ರಮದಲ್ಲಿ ನಡೆದಂತಹ ಪ್ರಕರಣ ಆಲೋಚನೆ ಮಾಡು. ಜಮದಗ್ನಿಗಳ ಆಶ್ರಮಕ್ಕೆ ಹೋಗುವಲ್ಲಿಯವರೆಗೆ ಎಲ್ಲಿಯಾದ್ರೂ ಕಾರ್ತವೀರ್ಯ ಬ್ರಹ್ಮದ್ವೇಷವನ್ನು ಕಟ್ಟಿಕೊಟ್ಟಂದುಂಟಾ? ಇಲ್ಲ.
ಹಾಗಿದ್ರೆ ಅಲ್ಲಿಯೇ ಯಾಕೆ ಹಾಗೆ ಮಾಡಿದ? ಯಾಕೆ? ಅವ ಮಾಡಲೇಬೇಕು. ಹ. ಅವ ಸುದರ್ಶನನಾಗಿ ಮತ್ತೊಮ್ಮೆ ವೈಕುಂಠ ಲೋಕಕ್ಕೆ ಹೋಗಬೇಕು ಅಂತಾದ್ರೆ ಜಮದಗ್ನಿಗಳನ್ನು ಕೆಣಕಬೇಕು, ಹ. ಬ್ರಹ್ಮದ್ವೇಷವನ್ನು ಕಟ್ಟಬೇಕು. ಹ. ಅವರ ಮಗ ಭಾರ್ಗವರಾಮ ಶ್ರೀಹರಿ ಅವತಾರವಾಗಿ ಬಂದವ. ಅವ ಬಂದಾಗ ಕಾರ್ತವೀರ್ಯನ ನಾಶವಾದ ಮೇಲೆ ಹ. ಅವನಿಗೆ ಶಾಪ ವಿಮೋಚನೆಗೆ ವೈಕುಂಠ ಲೋಕಕ್ಕೆ ಹೋಗಬೇಕು ಅಂತಾದ್ರೆ ಅವ ಅನಿವಾರ್ಯವಾಗಿ ಮಾಡಬೇಕಾದ ಕಾರ್ಯವನ್ನು ಮಾಡಿದ. ಹ. ಅಂದ್ರೆ ಕಾರ್ತವೀರ್ಯ ಶಾಪವನ್ನು ಕಳ್ಕೊಂಡು ಹ. ಸುದರ್ಶನನಾಗಿ ಹೋದ ಹ. ಎಂಬಲ್ಲಿಗೆ ಆ ಕಥೆ ಮುಗೀತದೆ. ಹ. ಉಂಡ ಮನೆಗೆ ಎರಡು ಬಗೆಯಬಾರದು, ನಾನು ಒಪ್ಪಿಕೊಳ್ತೇನೆ. ಖಂಡಿತ ಅಂತವರು ಸ್ವರ್ಗಲೋಕದಲ್ಲಿ ಇಲ್ವ? ನಮ್ಮಲ್ಲಿ ಅಂತವ್ರು ಯಾರಂತ ಆಗಬೇಕಲ್ಲ. ನಿಮ್ಮ ಸುರಪ ನಿನ್ನ ಒಡೆಯ ನಮ್ಮ ಸುರಪಲ ಯಾವಾಗ ಸ್ವಾಮಿ? ಅದೆಲ್ಲ ಗೊತ್ತಿಲ್ಲ ಅಲ್ಲ, ನೀವು ಹೇಳಿದ್ರೆ ನಿನಗೆ ಗೊತ್ತಾಗ್ಬೋದು. ಕೃತಯುಗದಲ್ಲಿ ನಡೆದ ಕಥೆ ಗೊತ್ತುಂಟು, ನಿನ್ನ ಕಾಲ ಬುಡದಲ್ಲಿ ದೇವೇಂದ್ರ ಮಾಡಿದ್ದು ಗೊತ್ತಿಲ್ಲ. ದೊಡ್ಡವರ ವಿಚಾರ ಕೆಲವೊಮ್ಮೆ ಗೊತ್ತಾಗುದಿಲ್ಲ ಸ್ವಾಮಿ, ಹಾಗೆ ನೀವು ಹೇಳಿದ್ರೆ ಗೊತ್ತಾಗ್ಬೋದು. ಕಾರ್ತವೀರ್ಯನು ದೊಡ್ಡವನಲ್ವ, ಅವನ ಕಥೆ ಹೇಗೆ ಅಲ್ಲ, ನಮ್ಮ ಮಟ್ಟಿಗೆ ನಾವು ದೊಡ್ಡವರೇ. ಅದು ಹಾಗೆ. ಹಾ. ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂತಹ ದೀಪದ ಅಡಿ ಕತ್ತಲೆ ತಾನೆ. ಹಾ, ಅದು ಹೌದು. ಪ್ರಪಂಚಕ್ಕೆ ಬೆಳಕು ಕೊಡ್ತದೆ, ಅದರ ಅಡಿ ಕತ್ತಲೆ. ನಿನ್ನ ಸುರಪ ಹಾ. ನಮ್ಮಲ್ಲಿ ಮಹಾನ್ ಶೀಲವಂತನಾದಂತಹ ಪ್ರಹ್ಲಾದನ ಬಳಿಗೆ ಹಾ. ಶಿಷ್ಯನಾಗಿ ಹೋದ. ಹಾ, ಹಾ. ಹೋದದ್ದು ಹೇಗೆ? ಹೇಗೆ? ದೇವೇಂದ್ರನಾಗಿ ಹೋದದ್ದಲ್ಲ, ಹಾ. ಬ್ರಾಹ್ಮಣ ಒಟುವಾಗಿ ಹೋದ. ನಮ್ಮ ಒಳ್ಳೆ ಗುಣ ಸ್ವಾಮಿ. ನಮ್ಮಲ್ಲಿ ಎಷ್ಟು ವಿದ್ರೆ ನಮ್ಮಲ್ಲಿ ಇದ್ರೂ ನಮಗೆ ಬೇಡ ಅಂತ ಆಗುದಿಲ್ಲ. ಇನ್ನಷ್ಟು ಕಲಿಯುವಂತೆ ಹೇಳುವ ಉದ್ದೇಶದಿಂದಾಗಿ ನಮ್ಮ ಸುರಾಪಾಲ ಹೋದದ್ದು ಹೌದು. ಹಾಗೆ ಕಲಿಯುವುದು ದೊಡ್ಡದಲ್ಲ, ಕಲ್ತ ಮೇಲೆ ಏನು ಮಾಡಿದ ಅನ್ನೋದೇ ಮುಖ್ಯ. ಏನು ಹೋದವ ಏನು ಬಂದೆ ಅಂತ ಕೇಳಿದ್ರೆ ವಿದ್ಯಾರ್ಥಿಯಾಗಿ ಬಂದಿದ್ದೇನೆ, ಹಾ. ನಿಮ್ಮಲ್ಲಿ ಇರುವ ವಿದ್ಯೆಯನ್ನು ಬೋಧಿಸಬೇಕು. ಹಾ. ಕಪಟವನ್ನರಿಯದಂತಹ ಶೀಲವಂತನಾದ ಪ್ರಹ್ಲಾದ ಶಿಷ್ಯ ಅಂತ ಸ್ವೀಕರಿಸಿದ. ಹಾ. ತನ್ನಲ್ಲಿದ್ದ ಎಲ್ಲ ವಿದ್ಯೆಯನ್ನು ಅವನಿಗೆ ಉಪದೇಶ ಮಾಡಿಕೊಟ್ಟ. ಹಾ. ಎಲ್ಲವನ್ನು ಅಭ್ಯಾಸ ಮಾಡಿದ ಮೇಲೆ ಹಾ. ಗುರುಮಠದ ಒಂದು ಕ್ರಮ ಉಂಟು. ಹಾ. ಗುರುಮಠದಲ್ಲಿ ಕಲಿತ ಮೇಲೆ ಹಾ. ವೃತ ಸಮಾವರ್ತನೆಯನ್ನು ಶಿಷ್ಯನಾದವ ಮಾಡಬೇಕು. ಹಾ. ಕಲಿಸಿದ ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು. ಕೊಡಬೇಕು. ಹಾಗೆ ಕೇಳಿದ, ಏನು ಬೇಕು ಗುರುದಕ್ಷಿಣೆ? ಹಾ. ಆಗ ಶೀಲವಂತನಾದ ಪ್ರಹ್ಲಾದ ಹೇಳಿದ, ಹಾ. ನೀವು ಬ್ರಾಹ್ಮಣೋತ್ತಮರು, ಬ್ರಾಹ್ಮಣರಿಗೆ ನಾವು ದಾನ ಕೊಡ್ತೇವೆ, ಹಾ. ಬ್ರಾಹ್ಮಣರಿಂದ ನಾವು ಏನು ಪಡೆಯುವುದಿಲ್ಲ, ಹಾ. ಹಾಗಾಗಿ ನಿಮಗೆ ಏನು ಬೇಕು ಅಂತ ಕೇಳಿದ. ಹಾ, ಹಾ, ನೋಡಿ ನೋಡಿ. ಹಾ. ಅಲ್ಲ, ನೀ ಕೇಳು. ಹಾ, ಹಾಗೆ. ಇದನ್ನೇ ಗಮನದಲ್ಲಿಟ್ಟಂತಹ ನಿನ್ನ ದೇವೇಂದ್ರ ಹಾ. ಏನು ಮಾಡಿದ? ಏನು? ನಿಮ್ಮ ಶೀಲವನ್ನೇ ಕೊಡಿ. ಹಾ. ಕಸಿದ, ಹಾ. ತಕ್ಕೊಂಡದಲ್ಲ, ಕಸಿದ. ಹಾ. ಅಮ್ಮ, ಈ ಶೀಲ ಅಂದ್ರೆ ಏನು? ಏನು? ಘನವಸ್ತುವ, ದ್ರವ ವಸ್ತುವ, ಆಹಾ. ಕಣ್ಣಿಗೆ ಕಾಣಿಸ್ತದ? ಇಲ್ಲ. ಇಲ್ಲಲ್ಲ. ಆಹಾ. ಅವನ ಆಚಾರ, ಹಾ. ಅವನ ಜೀವನದ ಧರ್ಮ. ಹಾ. ಈಗ ನನ್ನ ಆಚಾರವನ್ನು ನೀನು ತಕೊಂಡ್ರೆ ಹಾ. ನಿನಗೆ ಅದರಿಂದ ಉಪಯೋಗ ಆಗ್ತದ? ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ಆಹಾ. ಹಾಗಿದ್ರೆ ತನಗೆ ಉಪಯೋಗವಿಲ್ಲದಂತಹ ಆಚಾರವನ್ನು ಪಡೆಯುತ್ತಾನೆ ಅನ್ನುವುದರ ಅರ್ಥ ಏನು? ನನಗೆ ಸಿಗುವುದಿಲ್ಲ, ಹಾ. ಅವನಿಗೂ ಬೇಡ ಹಾ. ಅನ್ನುವಂತ ಒಂದು ದುರಾಲೋಚನೆ. ಹಾ. ಆ ಶೀಲವನ್ನು ತಕ್ಕೊಂಡ, ಹಾ. ಇವನಿಗೆ ಉಪಯೋಗ ಇಲ್ಲ. ಹಾ. ಆಮೇಲೆ ಏನಾದ? ಏನದ? ಪ್ರಹ್ಲಾದ ಶೀಲವನ್ನು ಕಳ್ಕೊಂಡು ಹಾ. ಜೀವಚ್ಛವವಾದ. ಹಾ. ಆಲೋಚನೆ ಮಾಡಮ್ಮ. ಏನು? ಉಂಡ ಮನೆಗೆ ಎರಡು ಬಗೆಯಬಾರದು ಅಂತ ಹೇಳ್ತೀವಿ, ಹೌದದು. ಹಾ. ಆದ್ರೆ ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದದ್ದು ವಿದ್ಯಾದಾನ. ಹಾ. ವಿದ್ಯೆ. ಹಾ. ವಿತ್ ಅಂದ್ರೆ ಬೆಳಕು, ಯಾ ಅಂದ್ರೆ ಯಾವುದು? ಅನ್ಯರಿಂದ ಅಪಹರಿಸಲಾಗದಂತಹ ಸಂಪತ್ತು ಎಂಬುದಾಗಿದ್ರೆ ಅದು ವಿದ್ಯೆ. ಹಾ. ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಳ್ಳಲಾಗದಂತಹ ಸಂಪತ್ತು ಎಂಬುದಾಗಿದ್ರೆ ಅದು ವಿದ್ಯೆ. ಹಾ. ಅರಸ ಕರರೂಪವಾಗಿ ಪಡೆಯಲಾಗದ ಸಂಪತ್ತು ಎಂಬುದಾಗಿದ್ರೆ ಅದು ವಿದ್ಯೆ. ಹಾ. ಕಳ್ಳಕಾಕರು ಒಯ್ಯಲಾಗದಂತಹ ಸಂಪತ್ತು ಎಂಬುದಾಗಿದ್ರೆ ಅದು ವಿದ್ಯೆ. ಹಾ. ನಾವು ಮತ್ತೊಬ್ಬನಿಗೆ ಕೊಟ್ಟಷ್ಟು ನಮ್ಮಲ್ಲಿ ಯಾವುದು ಹೆಚ್ಚಾಗುವುದು ಅದುವೇ ವಿದ್ಯೆ. ಹಾ. ಪರಮೋತ್ತಮ ಪುರುಷಾರ್ಥ ಸಾಧನಾಭೂತಃ ಹಾ. ವಿದ್ಯಾ ಬ್ರಹ್ಮಜ್ಞಾನ ಸ್ವರೂಪ. ಹಾ. ಹಾಗಾಗಿ ಅನ್ನದಾನಕ್ಕಿಂತಲೂ ವಿದ್ಯಾದಾನ ಶ್ರೇಷ್ಠ. ಹಾ. ವಿದ್ಯಾದಾನ ಮಾಡಿದ ಗುರುವಿಗೆ ಯಾರೂ ಎರಡು ಬಗೆಯಬಾರದು. ಆಹಾ. ಹಾಗೆ ಎರಡು ಬಗೆದ ಹಾ. ಅಂದ್ರೆ ಅರ್ಥಾತ್ ಉಂಡ ಮನೆಗೆ ಎರಡು ಬಗೆದ ಈ ದೇವೇಂದ್ರ ಇರುವ ನಾಡಿನಲ್ಲಿ ನೀನು ಇದ್ದಿ. ಹಾ. ಉಂಡ ಮನೆಗೆ ಎರಡು ಬಗೆದು ಸತ್ತು ಹೋದಂತಹ ಕಾರ್ತವೀರ್ಯ ಹೋದಂತಹ ಕಲ್ಪದಲ್ಲಿ ಅವನ ಬಗ್ಗೆ ಮಾತಾಡ್ತಿ. ಹಾ. ಅವನಿಗೆ ಶಿಕ್ಷೆ ಆಯ್ತಲ್ಲ, ಉಂಡ ಮನೆಗೆ ಎರಡು ಬಗೆದ್ರೆ ಏನಾಗುತ್ತದೆ? ಹಾ. ಕಾರ್ತವೀರ್ಯನಂತ ಅವರು ಸಾಯ್ತಾರೆ. ಹಾ. ಆದ್ರೆ ದೇವೇಂದ್ರನಿಗೆ ಸಾವು ಬರಲಿಲ್ಲ, ಹಾ. ಅವನನ್ನು ಒಡೆಯ ಅಂತ ಒಪ್ಪಿಕೊಂಡಿದ್ದಿ. ಹಾ. ಕಾಲಬುಡದಲ್ಲೇ ಈ ರೀತಿ ಕಸ ಇಟ್ಟುಕೊಂಡು ಭೂಲೋಕದಲ್ಲಿ ಸ್ವಚ್ಛ ಸ್ವಚ್ಛ ಅಂತ ಹೇಳಿದ್ರೆ ಹೇಗಾಗುತ್ತದೆ? ಹಾಗಾಗಿ ಹಾ. ನಿಮ್ಮಲ್ಲಿ ವಿದ್ಯಾರ್ಥಿ ಅದನ್ನೆಲ್ಲ ಬೇಡ ನೀವು. ಮುನಿವರ, ಒಂದು ಮನ್ವಂತರಕ್ಕೆ ಹಾ. ಒಬ್ಬನೇ ದೇವೇಂದ್ರ ಇರುವುದಕ್ಕೆ ಸಾಧ್ಯ. ಹೌದು ತಾನೇ? ಈಗ ಪ್ರಹ್ಲಾದರ ಕೆಟ್ಟವರು ಅಂತ ಹೇಳುದಿಲ್ಲ, ಅವರ ಒಳ್ಳೆ ಯಾರು ಹೇಳುವುದಿಲ್ಲ, ಹಾ. ನೀನು ಅಂತಲ್ಲ, ಯಾರು ಹೇಳಿಲ್ಲ. ಅವರ ಒಳ್ಳೆ ಹಿರಣ್ಯಕಶ್ಯಪ ಮಾತ್ರ ಕೆಟ್ಟವ, ಪ್ರಹ್ಲಾದ ಮಹಾನ್ ಶೀಲವ. ಅವರ ಮಗ ವಿರಚರನು ಕೆಟ್ಟವ. ಹಾ. ಹಾ. ನಾನು ಪ್ರಹ್ಲಾದರ ಕತೆ ಹೇಳುದು. ಮಗ ಸಂಬಂಧ ಇಲ್ವ ಅವರಿಗೆ? ಉಂಟು. ಹಾಗೆ ಈಗ ಅಲ್ಲಿ ಇದು ಅದು ಪ್ರಸ್ತುತ ಅಲ್ಲಲ್ಲ. ಅಲ್ಲ, ಅದರ ಬಗ್ಗೆ ಹೇಳಿದೆ ನಾನೀಗ. ಹಾ. ಕೆಟ್ಟವರು ಅಂತೇನು? ಒಂದು ಕೈ 5 ಬೆರಳು ಒಂದೇ ರೀತಿ ಇರುವುದಿಲ್ಲ. ಇರುವುದಿಲ್ಲ. ಕೈ ಒಂದೇ ಅಲ್ವಾ? ಹಾ. ಬೆರಳು ಬೇರೆ ಬೇರೆ. ಹಾಗೆ ಹಾ. ಅಪ್ಪ ಕೆಟ್ಟವ, ಹಾ. ಮಗನು ಕೆಟ್ಟವ. ಹಾ. ಆ ಮಧ್ಯದಲ್ಲಿ ಬರುವಂತಹ ಪ್ರಹ್ಲಾದ ಹರಿಭಕ್ತ. ಸಂಬಂಧ ಉಂಟು ಸ್ವಾಮಿ. ನೋಡಿ, ನಾನು ಹೇಗೆ ಹೇಳ್ತೇನೆ ಈಗ. ಹಾ. ಈಗ ಪ್ರಹ್ಲಾದರ ಒಳ್ಳೆ ಗುಣದಿಂದಾಗಿ ಸ್ವರ್ಗಲೋಕದಲ್ಲಿರುವಂತಹ ಸಂಪತ್ತೆಲ್ಲ ಭೂಮಿಗೆ ಇಳಿಯುವಂತೆ ಸಂದರ್ಭ ಒದಗಿ ಬಂತಂತೆ. ಹೌದಾ? ಹಾ. ಯಾವುದೆಲ್ಲ ಇಳೀತಮ್ಮ?
ಇಲ್ಲ ಸುವಸ್ತುಗಳೆಲ್ಲ ಉಳಿಯುತ್ತಂತೆ. ಹೌದಾ? ಆ, ಈಗ ಶೀಲ ಹೆಚ್ಚಾದ್ರೆ ಭೂಲೋಕದಲ್ಲಿಂದ ಅಲ್ಲಿಂದೆಲ್ಲ ಬರ್ತದ? ಅಲ್ಲ ಬರ್ತಾ ಅದು ಶೀಲದ ಗುಣದಿಂದಾಗಿ ಹಾಗೆಲ್ಲ ಬಂತು. ಆ ಹೊತ್ತಿಗೆ 3 ಮೂರ್ತಿಗಳು ಇದ್ದಂತಹ ಸ್ವರ್ಗಲೋಕದ ಪೀಠ ಸುರಾಪಾಲನಿಗೆ ಅದನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದಿಂದಾಗಿ ನಮ್ಮ ಸುರಾಪಾಲ ವಿದ್ಯಾರ್ಥಿಯಾಗಿ ಹೋದದ್ದು ಹೌದು. ಆ ವಿದ್ಯಾರ್ಥಿ ವೇಷ ಯಾಕೆ ಹೇಳಿ, ಅವ ಹೋದದ್ದು ರಕ್ಕಸರಿರುವಂತಹ ಭೂಲೋಕಕ್ಕೆ ಹೋಗುವಂತಹ ಕಾಲಕ್ಕೆ ನಿಜ ವೇಷದಲ್ಲಿ ಹೋದ್ರೆ ದೇವೇಂದ್ರನ ಇರೋದಕ್ಕೆ ಬಿಡ್ತಾರೆ ಹೇಳಿ. ಅಲ್ಲ, ಅವನ ವೇಷದ ಬಗ್ಗೆ ನಮ್ಮದು ಯಾವ್ದು ಆಕ್ಷೇಪ ಇಲ್ಲ. ಒಳ್ಳೆ ವೇಷವನ್ನೇ ಆರಿಸಿಕೊಂಡಿದ್ದಾನೆ, ಬ್ರಾಹ್ಮಣರ ವೇಷ. ನೋಡಿ, ಒಬ್ಬ ಅಧಿಕಾರದಲ್ಲಿರುವಂತಹ ಕಾಲಕ್ಕೆ ಮತ್ತೊಬ್ಬ ಬಂದು ಅಧಿಕಾರವನ್ನು ಕಸಿದುಕೊಳ್ಳುತ್ತಾರೆ ಅಂತ ಆದ್ರೆ ಯಾರಾದ್ರೂ ಬಿಡ್ತಾರೆ ಹೇಳಿ? ಎಲ್ಲಿ ಯಾರು ಕಸಿದುಕೊಂಡದ್ದು ಯಾರು? ಅಲ್ಲ, ಕಸಿದುಕೊಂಡದ್ದು ಹಾಗೆಲ್ಲ ಒಳ್ಳೆ ಗುಣದಿಂದಾಗಿ ಈಗ ಪ್ರಹ್ಲಾದರ ಈಗ ನೀನು ಹೇಳುದು ಪ್ರಹ್ಲಾದನ ಶೀಲದಿಂದಲಾಗಿ ಸ್ವರ್ಗಲೋಕದ ಸುವಸ್ತುಗಳು ಭೂಲೋಕಕ್ಕೆ ಆಕರ್ಷಿಸಲ್ಪಟ್ಟವು. ಅದರ ಅರ್ಥ ಏನು? ಈಗ ಪ್ರಹ್ಲಾದ ಶೀಲವಂತ ಅಂತ ಆಯ್ತು, ಅವನ ಶೀಲ ಹೆಚ್ಚಾದ ಕಾರಣ ಸ್ವರ್ಗಲೋಕದ ಸುವಸ್ತುಗಳು ಬಂತು. ಈಗ ಶೀಲ ಯಾರ್ದು ಕಡಿಮೆ ಆದ್ದು? ಕಡಿಮೆ ಅದು ನಮ್ಮ ದೇವೇಂದ್ರನದ್ದು ಅಲ್ವಾ? ಹೌದು ಅಮ್ಮ, ನೋಡಿ, ಅವನದು ಕಡಿಮೆ ಆಯ್ತು ಅಂತಾದ್ರೆ ಅವ ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕೋ ಬೇಡವಾ? ಖಂಡಿತ. ಉದಾಹರಣೆ ಹೇಳ್ತೇನೆ, ಇಬ್ಬರಿದ್ದಾರೆ, ಒಬ್ಬ ಬಡವ ಇನ್ನೊಬ್ಬ ಶ್ರೀಮಂತ. ಈ ಬಡವನಾದವ ಏನು ಮಾಡಬೇಕು? ತನ್ನ ಜೊತೆಯಲ್ಲಿರುವಂತಹ ಶ್ರೀಮಂತನ ಹಾಗೆ ತಾನೂ ಶ್ರೀಮಂತನಾಗಬೇಕು ಅಂತಾದ್ರೆ ದುಡಿದು ಸಂಪಾದನೆ ಮಾಡಿ ಅವನ ಮಟ್ಟಕ್ಕೆ ಏರ್ಬೇಕೇ ಹೊರತು ಅವನಲ್ಲಿದ್ದದನ್ನು ಕದಿಯುವುದ? ಮುನಿವರ ಅಲ್ಲಲ್ಲ, ಕದಿಯುವುದ ಹೇಳು. ಕದಿಬಾರದು. ಇವ ಪ್ರಯತ್ನ ಮಾಡಬೇಡ. ಪ್ರಹ್ಲಾದ ಶೀಲವಂತನಾದ್ರೆ ನೀವು ಶೀಲವಂತರಾಗಬೇಕು. ಕೆಳಗೆ ಹೋದದ್ದು ಮೇಲೆ ಬರುವುದಿಲ್ವಾ? ಅದು ಬಿಟ್ಟು ಹೋಗಿ ವೇಷ ಮಾಡಿಕೊಂಡು ಕದಿಯುವುದ? ಮುನಿವರ, ಯಾವುದು ಎಲ್ಲಿ ಇರಬೇಕದು ಅಲ್ಲಿದ್ರೆ ಚಂದ. ಸ್ವರ್ಗ, ಮರ್ತ್ಯ, ಪಾತಾಳ ಇರುವಂತಹ 3 ಲೋಕದಲ್ಲಿ ಶ್ರೇಷ್ಠವಾದದ್ದು ಸ್ವರ್ಗಲೋಕ. ನೋಡಿ, ಸ್ವರ್ಗಲೋಕದಲ್ಲಿರುವಂತಹ ಸಂಪತ್ತೆಲ್ಲ ಭೂಲೋಕಕ್ಕೆ ಬಂದ್ರೆ ಯಾಕೆ ನಾನು ಹೇಳುವುದೇ ನಿಮ್ಮ ಶೀಲವನ್ನು ಹೆಚ್ಚಿಗೆ ಮಾಡಿಕೊಳ್ಳಬಹುದಿತ್ತಲ್ಲ? ಅವನಲ್ಲಿ ಉಂಟು ಕಸಿಯುವುದ ತಾಯೇ? ನೋಡಿ, ಅದು ಪ್ರಶ್ನೆ ಅಲ್ಲ ಸ್ವಾಮಿ. ಅದೇ ಪ್ರಶ್ನೆ. ಅದನ್ನು ಉಪಯೋಗಿಸಿದ ಯಾರು ಹೇಳಿ? ಅದನ್ನು ಉಪಯೋಗಿಸಿದ ಯಾರು ಹೇಳಿ? ಕೇವಲ ಪ್ರಹ್ಲಾದರಾಯರು ಉಪಯೋಗಿಸಿದ್ರೆ ನಾವು ಯಾರು ಕೇಳ್ತಾ ಇರಲಿಲ್ಲ. ಅದನ್ನು ಉಪಯೋಗಿಸಿದ್ದು ಅಂತಹ ಕೆಟ್ಟ ರಕ್ಕಸರು. ಯಾರ್ದು? ಪ್ರಹ್ಲಾದರ ಶೀಲವನ್ನು ರಕ್ಕಸರಿಗೆ ಉಪಯೋಗ. ಪ್ರಹ್ಲಾದರ ಹುಟ್ಟಿಗೆ ಶೀಲ ಅಂದ್ರೆ ನಾನು ಹೇಳಿದನಲ್ಲ, ಅವನ ಆಚಾರ ಧರ್ಮ. ನಮ್ಮ ಆಚಾರವನ್ನು ಮತ್ತೊಬ್ಬರಿಗೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದ? ಉಪಯೋಗ ಇದ್ರೆ ಹಾಗೆಲ್ಲ ಸ್ವಾಮಿ. ಸುವಸ್ತುಗಳಿರುವಂತಹ ಕಾಲಕ್ಕೆ ಉಪಯೋಗಿಸಿದ ಯಾರು ಹೇಳಿ? ಅದರ ದುಷ್ಟರಲ್ವೇ? ಸುವಸ್ತುಗಳು ಬಂದ್ರೆ ಪುನಃ ಅವ ಕೊಂಡು ಹೋಗಬೇಕು ತನ್ನ ಶೀಲವನ್ನು ಹೆಚ್ಚು ಮಾಡಿಕೊಂಡು. ತಾನು ಹೆಚ್ಚು ಮಾಡದೆ ದುಡಿಯದೆ ಮತ್ತೊಬ್ಬರ ಸಂಪತ್ತನ್ನು ಕಸಿಯುವುದು ಸರಿಯಾತ? ಓಹೋ, ಹಾಗೆ. ಹಾಗಾಗಿ ಇಲ್ಲಿಯೂ ಇದ್ದಾರೆ, ನೀವು ಅದನ್ನೆಲ್ಲ ಮಾತಾಡಬೇಡಿ. ನಾವು ಸಮಯದ ಒಳಗೆ ಒಮ್ಮೆ ಮುಗಿಸುವ ಬಾವು. ಸ್ವಾಮಿ, ಎಂತ ನಿಮ್ಮ ಛಲವೇ ಇದು? ಅಯ್ಯೋ ಇಲ್ಲಪ್ಪ, ಛಲ ಬೇಡ ಮುನಿವರ. ಬೇಡ ಬರಿದ ಛಲವ ಮಾಡಬೇಡ ಯತಿವರ, ಛಲವ ಮಾಡಬೇಡ ಯತಿವರ. ಬೇಡ ಬರಿದ ಛಲವ ಮಾಡಬೇಡ ಯತಿವರ, ಛಲವ ಮಾಡಬೇಡ ಯತಿವರ. ಹೇ ಬರಿಸದೆ ಸುರೆಯ ಕುಡಿದು, ಹೇ ಬರಿಸದೆ ಸುರೆಯ ಕುಡಿದು ದೇವರನ್ನೇ ಅಳಿಯುತ್ತ ಜೀವಿಸಿದರು ದುರುಳಾರಾದ ರಾವಣಾದ್ಯರೆಲ್ಲರೂ. ಹೇ ಬರಿಸದೆ ಸುರೆಯ ಕುಡಿದು ದೇವರನ್ನೇ ಅಳಿಯುತ್ತ ಜೀವಿಸಿದರು ದುರುಳಾರಾದ ರಾವಣಾದ್ಯರೆಲ್ಲರೂ. ಬೇಡ ಬರಿದ ಛಲವ ಮಾಡಬೇಡ ಯತಿವರ, ಛಲವ ಮಾಡಬೇಡ ಯತಿವರ. ಓ ಯತಿವರ, ಅಮ್ಮ ಇಳಿದು ಬಾ. ಸ್ವಾಮಿ, ತಾಯಿಯ ಮಡಿಲಲ್ಲಿ ಮಲಗಿದಂತಹ ಮಗುವೊಂದು ಬಾನಂಗದಲ್ಲಿ ಕಂಡಂತಹ ಚಂದ್ರಮನನ್ನು ಬೇಕು ಎನ್ನುವ ಹಾಗೆ ಹಠವನ್ನೇ ಮಾಡುತ್ತದಂತೆ. ಆ ಚಂದ್ರಮ ಕೈಗೆ ಸಿಗುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಆದ್ರೆ ಸಮಾಧಾನಕ್ಕೆ ಬಾವಿಯ ನೀರಿನಲ್ಲಿ ತೋರಿಸಿ ಹೇಳ್ತದೆ ಅಕ್ಕ ಚಂದ್ರ. ಖಾಲಿ ಕೆಳಗೆ ಬಂದ ಖಾಲಿ ತೋರಿಸಬಹುದು ಸ್ವಾಮಿ, ಕೈಗೆ ಸಿಗ್ತದೆ ಹೇಳಿ? ಕೈಗೆ ಸಿಗುವುದಿಲ್ಲ. ನಾನು ಎಷ್ಟೋ ಬಾರಿಯೂ ಭೂಲೋಕಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು ನಿಮ್ಮ ಹಠವನ್ನು ಬಿಡುತ್ತಾ ಇಲ್ಲ. ಅಂದ್ರೆ ನಮ್ಮವರ ಪರಿಸ್ಥಿತಿ ಅಲ್ಲಿಯವರೆಗೆ ಮುಟ್ಟಿದೆ. ಬದಲಾಗಿ ಛಲವನ್ನೇ ಮಾಡುತ್ತಾ ಇದ್ದೀರಾ. ಇದು ಛಲ ಅಲ್ಲ, ನಮ್ಮವರ ಸ್ಥಿತಿಯ ಬಗ್ಗೆ ನಿನ್ನಲ್ಲಿ ಹೇಳುವುದು ನಾನು. ಬೇಡ ಮುನಿವರಿ ಈ ಛಲ. ಯಾಕೆ ಮಾತನಾಡಿದಿ? ಕೇವಲ ನಾಗ ಬಗ್ಗೆ ಆಡಿದ್ದು ಕೇವಲ ಸ್ವಾರ್ಥಿಗಳ ಬಗ್ಗೆ. ಹೌದು. ನಿಮ್ಮಲ್ಲಿ ಇನ್ನೊಂದು ವರ್ಗ ಉಂಟು ಸ್ವಾಮಿ. ಏನು? ಕುಡುಕರು ನಿಮ್ಮಲ್ಲಿ ಇದ್ದಾರೆ ಅಂತ. ಭೂಲೋಕದಲ್ಲಿ? ಹೌದಪ್ಪ. 4 ವೇದ, 6 ಶಾಸ್ತ್ರ, 18 ಪುರಾಣಗಳನ್ನು ಕಂಠಪಾಠ ಮಾಡಿದಂತಹ ರಾವಣ ಏನಾಗಿ ಹೋದ ಹೇಳಿ? ಲೋಕಮುಖದಲ್ಲಿ ಕುಡುಕೆನ್ನುವ ಹಾಗೆ ತೋರ್ಪಡಿಸಿಕೊಂಡ, ಲೋಕಮಾತೆನಿಸಿಕೊಂಡಂತಹ ಸೀತಾ ಮಾತೆಯನ್ನು ಅಪಹರಿಸಿದ, ಹೆಣ್ಣು ಹುಚ್ಚರಾಗಿ ವರ್ತಿಸಿದ,
ಇದು ರಾವಣನಿಗೆ ಸಂಬಂಧಪಟ್ಟದ್ದು. ಒಬ್ಬ ಗುರುವಾದವನು 4 ಮಂದಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಹೇಳಬೇಕು, ಬೋಧನೆಯನ್ನು ಮಾಡಬೇಕಂತೆ. ಅದನ್ನು ಬಿಟ್ಟು ನಿಮ್ಮ ಶುಕ್ರಾಚಾರ್ಯರು ಏನು ಮಾಡಿದ್ರು? ಅವರು ಸುರಪಾನ ಮಾಡೋದಿಲ್ವ ಹೇಳಿ? ಮೊದಲೆಲ್ಲ ಇತ್ತಂತೆ ಆ ಕ್ರಮ. ಋಷಿಗಳೆಲ್ಲ ಹಾಗೆ ಇತ್ತಂತೆ. ಈಗ ಇಲ್ಲ, ಈಗ ಇಲ್ಲ. ಅದಿಲ್ಲದೆ ಇದ್ದದಲ್ಲಿ ಅದು ಭೂಲೋಕದಲ್ಲಿ. ಹಾಗಾಗಿ ಇದು ದೊಡ್ಡವರ ವಿಚಾರ. ಈಗ ಸಾಮಾನ್ಯರ ವಿಚಾರಕ್ಕೆ ಬರುವ. ಪಡು ಕಟ್ಟಲು ಕೆಂಪು ಬಸರಿಸುವ ಮುನ್ನವೇ ಕಂಠಪೂರ್ತಿ ಹೆಂಡವನ್ನು ಕುಡಿದು ಬಂಡ ಭಾಷೆಯನ್ನಾಡಿ ಕಂಡ ಹೆಂಡಿನ ಮೇಲೆ ಕೈ ಮಾಡುವಂತಹ ಕುಡುಕರು ನಿಮ್ಮಲ್ಲಿ ಎಷ್ಟು ಮಂದಿ ಇದ್ದಾರೆ ಹೇಳಿ? ಕೆಲವರಿಗೆ ರಾತ್ರಿ ಆಗಬೇಕು ಅಂತಿಲ್ಲ, ಬೆಳಗ್ಗೆ ಎದ್ದ ಕೂಡ್ಲೇ ಆಗಿ. ಬೆಳಗ್ಗೆ ಹೋಗುದು ಅದೇ ಕುಡಿಯುವುದೇ. ಹೌದು. ಅದಿರುವುದೆಲ್ಲಿ? ನಿಮ್ಮ ಭೂಲೋಕದಲ್ಲಿ. ಒಳ್ಳೆಯವರು ಇದ್ದಾರೆ. ಕೆಲವರಿಗೆ ಕುಡಿದಾದ ಮೇಲೆ ಚಟ ಹೆಚ್ಚಾದ ಮೇಲೆ ಮತ್ತೆ ನೋಡುವುದಿಲ್ಲ. ಹೆಂಡತಿ ಹೋಗಿ 2 ಬಾರಿ ಬಾರಿಸುವುದು, ಮಕ್ಕಳಿಗೂ ಬಾರಿಸುವುದು. ನಮ್ಮಲ್ಲಿ ಇರುವ ಪುಣ್ಯ ಏನು? ಅವನ ಹೆಂಡತಿಗೆ ಹೊಡಿತಾನೆ. ಅದೇ ಅವನಿಗೆ ಹೇಳಿದ್ರೆ ಅನುಭವಿಸುತ್ತೆ. ಮನೆ ಗುರುತೇ ಸಿಗುವುದಿಲ್ಲ, ಯಾರ್ಯಾರ ಮನೆಗೆ ಹೋಗ್ತಾರೆ. ಅದೆಲ್ಲ ಆಗುವುದಿಲ್ಲ ಪ್ರಕರಣ ನಿಮ್ಮಲ್ಲಿ ಭೂಲೋಕದಲ್ಲಿ ಇಲ್ಲ ಅಂತ ಹೇಳುದಿಲ್ಲ. ಒಳ್ಳೆಯವರು ಇದ್ದಾರೆ. ಹೌದು. ಈಗ ಹೆಂಡತಿ ಕೊಡದಿದ್ರೆ ಹೆಂಡತಿ ಅದಕ್ಕೊಂದು ಹೆಸರುಂಟು. ಎಂತದು? ಸುರೆಗೆ ಮಧ್ಯ ಅಂತ. ಅದೇನದರ ಅರ್ಥ? ಏನು? ಅದನ್ನು ಯಾರು ಕುಡಿತಾನೆ ಇದ್ದಲ್ಲಿಂದ ಹೊರಡ್ತಾನೆ, ಮುಟ್ಟುವಲ್ಲಿಗೆ ಮುಟ್ಟುವುದಿಲ್ಲ, ಮಧ್ಯದಲ್ಲೇ ಬಾಕಿ. ಹಾಗೆ ನೋಡಿ, ಅಂತಹ ಕುಡುಕರು ನಿಮ್ಮ ಭೂಲೋಕದಲ್ಲಿ ಎಷ್ಟು ಮಂದಿ ಇದ್ದಾರೆ ಹೇಳಿ? ಹೌದು, ಕುಡಿದು ಎಂತದೆಲ್ಲ ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಕುಡಿದು ಮಾತ್ರ ಅಲ್ಲ ಸ್ವಾಮಿ, ಆ ದೇವರಿಗೆ ಬೈಯುವುದು. ದೇವರು ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಎನ್ನುವ ಹಾಗೆ. ಅವನಿಗೆ ದೇವರು ಯಾರು, ತನ್ನ ಅಪ್ಪ ಯಾರು, ಅಮ್ಮ ಯಾರು ಅಂತಲೇ ಗೊತ್ತಾಗುದಿಲ್ಲ. ಕುಡಿದ ಅಮಲಿನಲ್ಲಿ ಆ ದೇವರಿಗೆ ಬೈಯುವಂತಹ ಕುಡುಕರು ನಿಮ್ಮಲ್ಲಿ ಇದ್ದಾರೆ. ಅಷ್ಟು ಕುಡಿದ್ರು ಕುಡಿದವರ ಮೇಲೆ ಮಮಕಾರ ಬರುವುದು. ಒಬ್ಬ ಒಳ್ಳೆಯವ, ಇನ್ನೊಬ್ಬ ಕುಡುಕ ಗಲಾಟೆ ಮಾಡುವಾಗ 3ನೇವ ಹೇಳುದು, ಅವನಿಗೆ ಕುಡಿದು ತಲೆ ಸರಿ ಇಲ್ಲ, ಇವನಿಗಾದ್ರೂ ತಲೆ ಸರಿ ಇಲ್ಲ. ಹಾಗೆ 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 ಈಗ ಅವನ ಮೇಲೆ ಈಗ ಕಾಳಜಿ ಬರುದು. ನೋಡಿ ಸ್ವಾಮಿಯವರ, ನೀವು ಏನೇ ಹೇಳಿದ್ರು ಈ ಕುಡುಕರು ತುಂಬಿರುವಂತಹ ಭೂಲೋಕಕ್ಕೆ ನಾನು ಬಂದೆ ಅಂದಾದ್ರೆ ನನ್ನ ಗತಿ ಏನಾಗಬಹುದು ಹೇಳಿ? ನಾನು ಬರುವುದಿಲ್ಲ. ನೀನು ಹೇಳಿದ್ದು ಸತ್ಯ. ಕುಡಿಯುವವರು ಭೂಲೋಕದಲ್ಲಿ ಇದ್ದಾರೆ, ಹಾಗಂತ ಎಲ್ಲರೂ ಅಲ್ಲ. ಕುಡಿಯದವರು ಇದ್ದಾರೆ, ಕುಡಿದು ಅದರದಾದಂತಹ ಪರಿಣಾಮ ಗೊತ್ತಾಗಿ ಅದನ್ನು ಬಿಟ್ಟವರು ಇದ್ದಾರೆ. ಈ ಕುಡಿದ ಮತ್ತಿನಲ್ಲಿ ಅವರ ಮತ್ತಿ ಭ್ರಮಣೆಯಾಗಿ ಬಾಯಿಗೆ ಬಂದ ಹಾಗೆ ಬೈಯುವುದು. ಅದು ಯಾರು ಅಂತಿಲ್ಲ, ತಂದೆ ತಾಯಿ ಅಣ್ಣ ತಮ್ಮ ದೇವರಿಗೆ ಎಲ್ರಿಗೂ ಕೂಡ ಬೈಯೋದಿ. ಅದು ಇಳಿದ ಮೇಲೆ ತಾನು ದೇವರಿಗೆ ಬೈದಿದ್ದೇನೆ ಅಂತ ಗೊತ್ತಾಗುತ್ತದೆ. ಮರುದಿವಸ ಹೋಗಿ ತಪ್ಪು ಕಾಣಿಕೆ ಆಗ್ತದೆ. ಸ್ವಾಮಿ, ತಪ್ಪು ಮಾಡುದು ಒಂದು, ತಪ್ಪು ಕಾಣಿಕೆ ಹಾಕುದು ಇನ್ನೊಂದ. ಭೂಲೋಕ ಅಲ್ವಾ? ಭೂಲೋಕದಲ್ಲಿ ತಪ್ಪು ಮಾಡುದು ಸಹಜ. ತಪ್ಪು ಮಾಡಿದ್ದೇನೆ ಅನ್ನೋದು ಗೊತ್ತಾಗುತ್ತದಲ್ಲ, ಅದು ಅವನ ದೊಡ್ಡ ಗುಣ. ಆಗ ಕುಡಿದ ಮತ್ತಿನಲ್ಲಿ ದೇವರಿಗೆ ಬೈತಾನೆ, ದೇವರಿಗೆ ಬೈತಾನೆ. ಆದ್ರೆ ಒಂದು ಪುಣ್ಯ, ನಮ್ಮ ಭೂಲೋಕದ ಯೋಗ ಯಾವುದು ಗೊತ್ತಾ? ಯಾವುದು? ಎಷ್ಟೇ ಕುಡಿಯಲಿ, ಆ ಕುಡಿದ ಅಮಲಿನಲ್ಲಿ ದೇವರಿಗೆ ಎಷ್ಟೇ ಬೈಲಿ, ಆದ್ರೆ ಒಬ್ಬನೇ ಒಬ್ಬ ಭೂಲೋಕದ ಮನುಷ್ಯ ದೇವರ ತಲೆಗೆ ಹೊಡೆದ ಕತೆ ನಮ್ಮ ಭೂಲೋಕದಲ್ಲಿ. ಮುನಿವರ ಎಲ್ಲಿಯಾದ್ರೂ ಉಂಟೆ ಹೇಳಿ? ದೇವರಿಗೆ ಹೋಗಿ ಹೊಡಿಲಿಕ್ಕೆ ಆಗ್ತದ? ನಮ್ಮ ಭೂಲೋಕದಲ್ಲಿಲ್ಲ. ದೇವರಿಗೆ ಹೊಡೆದವ ಯಾರು ನಮ್ಮ ಭೂಲೋಕದಲ್ಲಿಲ್ಲ. ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಭೂಲೋಕದಲ್ಲಿಲ್ಲ, ನಮ್ಮಲ್ಲಿ ಇದ್ದಾರೆ ಅಂತ ಇದು. ಹಾಗಾದ್ರೆ ಗೊತ್ತಾಯ್ತಾ ನಿನಗೆ? ಯಾರು ಮುನಿವರ? ಯಾರು? ಹಿಂದಿನ ಕಥೆ. ಬಂದ ಅವನೇ ಮರೆತು ಪರರೇ ಬಂದ ಭವನ ಮರೆತು ಪರರ ಕುಂದ ಹೃದಯ ಕುಡಿದೋ ಎಂದೋದರನ ಎದುರಿಸಿ ಮೇಲೆ ತಿಳಿ ನೀರು ಇರ್ತದೆ, ಆದ್ರೆ ಅಡಿಯಲ್ಲಿ ಕೆಸರು ಇರ್ತದೆ. ಹಾಗೆ ಭೂಲೋಕ ಅಂತ ಜಾಗ್ರತೆ ಮಾಡ್ಬೇಕು ನಾವು. ಹೌದೌದು. ಅದಕ್ಕೆ ಭೂಲೋಕ ಅಂತ ಹೇಳಿದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಮದ್ಯ ಕುಡಿಯುವವರು ಇದ್ದಾರೆ, ಅದನ್ನು ಬಿಟ್ಟವರು ಇದ್ದಾರೆ. ಆದ್ರೆ ತಲೆಗೆ ಹೊಡೆದವರು ಭೂಲೋಕದಲ್ಲಿಲ್ಲ. ಅದು ಇರುವುದಿದ್ರೆ ನಿಮ್ಮ ಸ್ವರ್ಗಲೋಕದಲ್ಲಿ ಮಾತ್ರ. ನಮ್ಮಲ್ಲಿ ದೇವರಿಗೆ ಹೊಡೆದವರು ಇದ್ದಾರೆ. ಇದ್ದಾರೆ. ಯಾರು ಸ್ವಾಮಿ? ಹಿಂದಕ್ಕಿಂದ್ರ. ಇಂದ್ರ? ಹೌದು. ಏನ್ ನಮ್ಮ ಇಂದ್ರನ ಮೇಲೆ ದ್ವೇಷ ನಿಮಗೆ? ದ್ವೇಷ ಉಂಟಾ? ನಮ್ಮ ಭೂಲೋಕದವರ ಬಗ್ಗೆ ನಿನಗೆ ದ್ವೇಷ ಉಂಟಾ? ದ್ವೇಷ ಇದ್ದದಲ್ಲ, ನಾನು ಇದ್ದದ್ದು ಹೇಳಿದೆ. ನಾನು ಇದ್ದದನ್ನ ಹೇಳುದು. ಯಾವ್ದು ಆಗ್ಬೇಕಲ್ಲ? ನಿನಗೆ ಗೊತ್ತಿಲ್ಲ? ಯಾವುದು? ಪ್ರದೋಷ ಕಾಲದಲ್ಲಿ ಪರಮೇಶ್ವರನ ಪೂಜೆ.
ಇದು ಒಳ್ಳೇದ, ಇದು ಒಳ್ಳೇದಲ್ವಾ ಸ್ವಾಮಿ? ನಂದು ಪ್ರಾರಂಭ ಆದಷ್ಟೇ, ಏನು? ಹಾಗೆ ಹೇಳಿದೆಲ್ಲ ನಂದು ಪ್ರಾರಂಭ. ಹಾಗೆ. ಪ್ರದೋಷಕಾಲದಲ್ಲಿ ಪರಮೇಶ್ವರನ ಪೂಜೆ ದೇವೇಂದ್ರನ ಪದ್ಧತಿ. ಒಂದು ದಿನ ಪ್ರದೋಷಕಾಲದಲ್ಲಿ ಪರಮೇಶ್ವರನ ಪೂಜೆಗೆ ಬೇಕಾಗಿ ದೇವೇಂದ್ರ ಹೊರಟ. ಹೋಗಬೇಕಾದ್ದು ಕೈಲಾಸಕ್ಕೆ, ಅವ ಬಂದದ್ದು ಭೂಲೋಕಕ್ಕೆ ಬಂದ. ಬರ್ಲಿ, ಅವನಿಗೆ ಬಾಯಾರಿಕೆ ಆಯಿತು. ಅಲ್ಲಿ ಒಬ್ಬ ಮದ್ಯ ಮಾರಾಟ ಮಾಡುವವ ಸಿಕ್ಕಿದ. ಏನು ಅಂತ ಕೇಳುವಾಗ ಹೇಳಿದದ್ದು ಸುರೆ ಅಂತ, ನನಗೆ ಕೊಡು ಅಂತ ಗದರಿಸಿದ. ಬೇಡ, ನಿಮ್ಮಂತವ್ರು ಕುಡಿಬಾರ್ದು ಅಂತ ಹೇಳಿದಾಗ ಗದರಿಸಿ ಬಲಾತ್ಕಾರವಾಗಿ ಹೇಳ್ಕೊಂಡು ಕುಡ್ದ. ಅದುವೇ ಕುಡಿದ ಮತ್ತಿನಲ್ಲಿ ಹೊರಟದ್ದು ದೇವಸ್ಥಾನಕ್ಕೆ, ಹೋಗಬೇಕಾದ್ದು ಕೈಲಾಸಕ್ಕೆ, ಬಂದದ್ದು ಭೂಲೋಕಕ್ಕೆ. ದೇವಸ್ಥಾನಕ್ಕೆ ಹೋಗಬೇಕಾದ ದೇವೇಂದ್ರ ಮದ್ಯ ಸೇವನೆ ಮಾಡಿ ಅದರ ಅಮಲ್ನಲ್ಲಿ ಕೈಲಾಸಕ್ಕೆ ಹೋಗಿ ಪೂಜೆ ಮಾಡಬೇಕಾದ ಪರಮೇಶ್ವರನ ತಲೆಗೆ ಹೊಡೆಯುವಾಗ ಅವ ಮೂರನೇ ಕಣ್ಣನ್ನು ಬಿಟ್ಟಾಗ ಅದರ ಉರಿಯನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲದೆ ದಿಕ್ಕಾಪಾಲಾಗಿ ಓಡಿದಂತಹ ದೇವೇಂದ್ರನನ್ನು ಬದುಕಿಸುವುದಕ್ಕೆ ಮತ್ತೆ ಬೃಹಸ್ಪತಿ ಆಚಾರ್ಯರೇ ಬರಬೇಕು. ನೋಡಿ, ನಮ್ಮ ಭೂಲೋಕದಲ್ಲಿ ಎಷ್ಟು ಕುಡಿದ್ರು ದೇವರಿಗೆ ಬೈತಾರೆ ಹೊರತು ದೇವರ ತಲೆಗೆ ಹೊಡೆಯುವುದಿಲ್ಲ. ನಿಮ್ಮ ಸ್ವರ್ಗಲೋಕದಲ್ಲಿ ದೇವರ ತಡೆಗೆ ಹೊಡೆದ ದೇವೇಂದ್ರ ಇನ್ನೂ ಇದ್ದಾನೆ ತಾಯಿ. ಮುನಿವರ, ಮೂರು ಲೋಕದ ಅಧ್ಯಕ್ಷ ನಮ್ಮ ಸುರಪಾಲ. ಅವ ಭೂಲೋಕಕ್ಕೂ ಹೋಗಬಹುದು, ಪಾತಾಳಕ್ಕೂ ಹೋಗಬಹುದು. ಅಧ್ಯಕ್ಷ ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಆದ್ರೆ ಅಧ್ಯಕ್ಷನ ಜಾಗವನ್ನು ನಾವು ಬಿಟ್ಟುಕೊಳ್ಬೇಕು. ಅವನು ಯೋಗ್ಯತೆ ಇಲ್ವೋ ಅವನಿಗೆ? ಇದು ಅಧ್ಯಕ್ಷ ಬೇಕು ಅಂತ ಮಾಡಿದಲ್ಲ ಸ್ವಾಮಿ, ಮತ್ತೆ ಬೇಡ ಅಂತ ಮಾಡಿದ್ದ. ನಿಮ್ಮ ಭೂಲೋಕದ ಕೆಟ್ಟವರು ಮಾಡಿಸಿದ್ದನ್ನು ಯಾರು? ಕುಂಬನಿ ಎನ್ನುವಂತಹ ದಾನವರು. ಇವನ ಮೇಲೆ ಪೂರ್ವದ್ವೇಷ ಇತ್ತು. ಇವ ಹೇಗಾದ್ರೂ ಭೂಮಿಗೆ ಬರಲಿ, ಬಂದಂತಹ ಈತರಿಗೆ ಸರಿಯಾದಂತಹ ಶಿಕ್ಷಣ ಕೊಡಬೇಕು ಎನ್ನುವ ಹಾಗೆ ಕಾದು ಕುಳಿತವರವರು. ಈಗ ಭೂಲೋಕಕ್ಕೆ ಹೋದಂತಹ ಕಾಲಕ್ಕೆ ಒಬ್ಬ ಸುರೆ ಮಾರುವನ ಹಾಗೆ ಮತ್ತೊಬ್ಬ ಸುರೆಯಲ್ಲಿ ಅನುರೂಪವಾಗಿ ಸೇರಿಕೊಂಡ. ಪಾಪ ನಮ್ಮ ದೇವೇಂದ್ರ ಭೂಲೋಕಕ್ಕೆ ಹೋಗುವಂತಹ ಕಾಲಕ್ಕೆ ನೀವು ಹಾಲು ಪಾಪ ಯಾರು? ನಮ್ಮ ದೇವೇಂದ್ರ. ಬಾಯಾರಿಕೆ ಆಯ್ತು, ಮಣ್ಣಿನ ಗುಣ. ಹೋದಂತಹ ಕಾಲಕ್ಕೆ ಬಾಯಾರಿಕೆ ಆಯ್ತು, ನೀವು ಹಾಲು ಕೊಡಬೇಕಿತ್ತು. ಅದರ ಬದಲಿಗೆ ನೀವು ಕೊಟ್ಟದೇನು? ಕಳ್ಳು ಕೊಟ್ಟದ್ದು ನೀವು ಹಾಲು ಕೊಡಬಾರ್ದಿತ್ತ? ಈಗ ಬಾಯಾರಿಕೆಗೆ ಸುರೆ ಕುಡಿಬೇಕು ಅಂತ ಯಾರು ಹೇಳಿದ್ದು? ಅಲ್ಲ ನೋಡಿ, ಬಾಯಾರಿಕೆಗೆ ಕೊಡಬೇಕಾದ್ದು ಹೌದು. ಯಾರು ಕೊಡಬೇಕು? ನನಗೆ ಬಾಯಾರಿಕೆ ಆಗಿದೆ ಅಂತ ಅನ್ನುವುದನ್ನು ಅವ ಹೇಳ್ಬೇಡುವ. ಹೇಳ್ಬೇಕು ಅಲ್ಲ, ಹೇಳಿದವ ಅಲ್ಲಲ್ಲ, ಹೇಳ್ಬೇಕಾದ ಯಾರು? ಬಾಯಾರಿಕೆ ಆದವಲ್ಲ, ಉಳಿದವರಿಗೆ ಗೊತ್ತಾಗುತ್ತದ. ಬಾಯಾರಿದ ಸುರಪ ಎಲ್ಲಿಯಾದ್ರೂ ಹೋಗಬೇಕಿತ್ತು, ಹುಡುಕಬೇಕಿತ್ತು. ಎಳನೀರಾದ್ರೂ ಸಿಗುತ್ತಿತ್ತು, ಅಲ್ಲ ಬ್ರಾಹ್ಮಣೋತ್ತಮರ ಮನೆಗೆ ಹೋಗುತ್ತಿದ್ರೆ ಮಜ್ಜಿಗೆ ನೀರಾದ್ರೂ ಸಿಗುತ್ತಿತ್ತು. ಅದನ್ನು ಕುಡಿದಾಗ ಬಾಯಾರಿಕೆ ಹೋಗುತ್ತದೆ. ಇದು ಅವ ಸುರೆ, ಅದು ಬೇಡ ಅಂತ ಹೇಳುವಾಗಲೂ ಬಲಾತ್ಕಾರವಾಗಿ ಕುಡ್ದದ್ದು ಯಾರು? ಪಾಪ ಇದ್ದಂತಹ ಸ್ಥಳದಲ್ಲಿ ಏನು ಸಿಗ್ಲಿಲ್ವೇ? ಏನು ನೀವು ಕಂಡ ಕಣ್ಣಿಗೆ ಹೊತ್ತಿನಲ್ಲಿ ಬಾಯಾರಿಕೆ ಆಯ್ತು, ಏನಾದ್ರೂ ಸಿಗ್ಲಿ ಅಂತ ಕುಡಿದಪ್ಪ. ಒಂದು ಪ್ರಶ್ನೆ ಕೇಳುವ. ಈಗ ದೇವೇಂದ್ರ ಕುಡಿದದ್ದಲ್ಲ, ಕುಡಿಸಿದ್ದು. ಈಗ ಕುಡಿಯುವವನದ್ದು ತಪ್ಪ, ಕುಡಿಸಿದವನದ್ದು ತಪ್ಪ? ಕುಡಿದ ಒಂದು ತಪ್ಪು ಅಲ್ವಾ? ಅದಕ್ಕೆಲ್ವ ನಾವು ಹೇಳುವುದು. ಉಳಿದವರೆಲ್ಲ ಹೇಳ್ತಿರ ನನ್ನ ಮಗ ಬಹಳ ಒಳ್ಳೆಯ, ಅವ ಸೇರಿ ಇವನನ್ನು ಕುಡಿಸಿದ್ದು. ನಾನು ಹೇಳ್ತೇನೆ, ನಾವು ಸರಿದ್ದೇವ. ಕುಡಿಯುವವರ ಮಧ್ಯದಲ್ಲಿದ್ರು ಕೂಡ ನಾವು ಏನು ಹಾಳಾಗುವುದಿಲ್ಲ. ಮತ್ತೆ ನನ್ನ ಮಗನನ್ನು ಅವ ಹಾಳು ಮಾಡಿದ, ಇವ ಹಾಳು ಮಾಡಿದ ಅಂತ ಹೇಳಲಿಕ್ಕಿಲ್ಲ. ನಾವು ಸರಿ ಇರಬೇಕು. ಅಮ್ಮ, ಈಗ ಸ್ವರ್ಗಲೋಕದಲ್ಲಿದ್ದಂತ ದೇವೇಂದ್ರ ಹೋಗಬೇಕಾದದ್ದು ಕೈಲಾಸಕ್ಕೆ. ಭೂಲೋಕಕ್ಕೆ ಬಂದದ್ದೇ ತಪ್ಪು. ಭೂಲೋಕಕ್ಕೆ ಬಂದಾಗ ಇಂತಹ ರಕ್ಕಸರು ಸಿಗ್ತಾರೆ ಅಂತ ಗೊತ್ತಿದೆ. ಮಾತ್ರ ಅಲ್ಲ, ಅವ ಹೊರಡುವಾಗ ಅವನ ಹೆಂಡತಿಯಾದ ಶಚಿದೇವಿ ಹೇಳಿದರಂತೆ, ಪರಮೇಶ್ವರನ ಪೂಜೆಗೆ ನಾನು ಬರ್ತೇನೆ, ಸತಿಪತಿಗಳು ಹೋದ್ರೆ ಒಳ್ಳೆದು ಅಂತ ಹೇಳಿದಾಗ ಇವರದು ಒಂದೇ ಹಠ, ನೀನು ಬರುವುದೇ ಬೇಡ ಅಂತ. ಯಾರಾದ್ರೂ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಬರ್ತೇನೆ ಅಂತ ಹೇಳುವಾಗ ಬಿಟ್ಟು ಹೋಗೋ ಕ್ರಮ ಉಂಟ? ಇವ ಯಾಕೆ ಬಿಟ್ಟದ್ದು? ಮುನಿವರ, ಗಂಡ ಹೆಂಡತಿರ ವಿಚಾರ ಯಾಕೆ ಹೇಳಿ? ಅಲ್ಲ, ಮತ್ತೆ ಆ ಯುಗದಲ್ಲಿ ಸತ್ತು ಹೋದ ಕಾರ್ತವೀರ್ಯನ ಕಥೆ. ಹೆಂಡತಿಯನ್ನು ಕರ್ಕೊಂಡು ಹೋಗುದು ಬಿಡುದು ಅವನ ಇಚ್ಛೆ. ಹೌದು, ನಾವು ಕೇಳುದಕ್ಕೆ ನಾವ್ಯಾರು? ಅಲ್ಲ, ಒಂದು ಪ್ರಶ್ನೆ ಬರ್ತದೆ. ಹೆಂಡತಿ ದೇವಸ್ಥಾನಕ್ಕೆ ಬರ್ತೇನೆ ಅಂತ ಗಂಡನಲ್ಲಿ ಹೇಳಿದಾಗ ಯಾವ ಗಂಡನಾದ್ರೂ ಬಿಟ್ಟು ಹೋಗ್ತಾನೆ? ಇವ ಬಿಟ್ಟು ಹೋದದ್ದು ಯಾಕೆ ಗೊತ್ತುಂಡ್ರು ಅವರಿಗೆ. ಹೆಂಡತಿ ಒಟ್ಟಿಗೆ ಇದ್ರೆ ಯಾವ ಹೆಂಡತಿ ಆದ್ರೂ ಗಂಡನನ್ನು ಕುಡಿಲಿಕ್ಕೆ ಬಿಡ್ತಾಳೆ? ಅಲ್ಲ, ಕುಡಿಯೋ ಉದ್ದೇಶದಿಂದ ಹೋದದಲ್ಲ. ಹೌದ್ಯಾವ್ದು? ಕೈಲಾಸಕ್ಕೆ ಹೋಗಬೇಕಾದ ಭೂಲೋಕಕ್ಕೆ ಬಂದ ಪರಿವರ್ತನಶೀಲ ಪ್ರಪಂಚ ಬಂದದ್ದು ಯಾಕೆ? ಪರಿವರ್ತನಶೀಲ ಪ್ರಪಂಚ ಕಾಣಬೇಕು ಅಂತ ಆಯ್ತು ಅವನಿಗೆ. ಕಾಣಬೇಕು ಅಂತಾದ್ರೆ ಕಂಡುಕೊಂಡು ಹೋಗುವುದಲ್ಲ, ಕುಡಿಬೇಕು ಅಂತ ಉಂಟ. ಹಾಗಾಗಿ ಹೇಳುವುದು ಏನು, ಈಗ ಕುಡಿದವರು ಸ್ವರ್ಗಲೋಕದಲ್ಲಿಯೂ ಇದ್ದಾರೆ ಅಲ್ವಾ? ಒಂದು ಲೆಕ್ಕದಲ್ಲಿ ಕುಡಿಯುವವರಿಗೆ ಪಾಠ ಮಾಡಿದ್ದೇವ ದೇವೇಂದ್ರ. ಅವ ಕುಡಿದದನ್ನು ನೋಡಿಯೇ ಉಳಿದವರು ಕುಡಿಯುವುದು. ನಮ್ಮಲ್ಲಿ ಕುಡಿದವರೆಲ್ಲ ಸತ್ತು ಹೋಗಿದ್ದಾರೆ, ನಿಮ್ಮಲ್ಲಿ ಕುಡಿದು ದೇವರಿಗೆ ಹೊಡೆದವರಿಗೆ ಇನ್ನೂ ಇದ್ದಾರೆ. ಅಲ್ಲಿಗೆ ಅದು ಸರಿ, ಇಲ್ಲಿಗೆ ಇದು. ಈಗ ನನ್ನ ಉತ್ತರಕ್ಕೆ ನಿಮ್ಮ ಪ್ರತ್ಯುತ್ತರವ? ಪ್ರತ್ಯುತ್ತರ ಇಲ್ಲಿಯೂ ಇದ್ದಾರೆ ಅಂತ. ನಮ್ದು ಇನ್ನು ಮುಗಿಲಿಲ್ಲ, ಇನ್ನು ಉಂಟು ನಮ್ಮಲ್ಲಿ. ಮತಿಹೀನರು ಜಗಮುಖ ಮತಿಹೀನರು ಜಗಮುಖ ಸದೆಯರ ವ್ರತಗಳ ಕೆಡಿಸುವ ಜೊತೆಯೊಳು ದೀಪರು ನಿರಂತರ. ನಿಮ್ಮ
ನಿಮ್ಮವರ ಬಗ್ಗೆ ಹೇಳಿದ್ರೆ ಮುಗಿಲಿಕ್ಕಿಲ್ಲ ಸ್ವಾಮಿ. ಇಲ್ಲ ಇಲ್ಲ, ಅದು ನಿಮ್ಮವರ ಬಗ್ಗೆಯೂ ಮುಗಿಲಿಕ್ಕಿಲ್ಲ. ಅಲ್ಲ, ಇನ್ನು ಉಂಟು ನಮ್ಮಲ್ಲಿ. ಉಂಟಾ? ಸ್ವಾರ್ಥಿಗಳ ಬಗ್ಗೆ ಆದ್ರೆ ಆಡಿದೆ ಒಂದು ಬೇಗ ಮುಗಿಸಿದ್ರೆ ಒಳ್ಳೇದು. ನಮ್ಮವರು ಸಾಯ್ತಿದ್ದಾರೆ ಅಲ್ಲಿ ಸ್ವಾಮಿ. ಓ. ಸ್ವಾರ್ಥಿಗಳ ಬಗ್ಗೆ ಆಡಿದೆ, ಕುಡುಕರ ಬಗ್ಗೆ ಆಡಿದೆ, ಇನ್ನೊಂದು ವರ್ಗ ಉಂಟು. ಹೌದಾ? ಕಾಮುಕ ಒಳ್ಳೆ ಬಾಯ್ಪಾಠ ಮಾಡಿದೆ ನಮ್ಮವರ ಬಗ್ಗೆ ಎಲ್ಲ. ಎಲ್ಲ ಗೊತ್ತಿದ್ದೇ ಆಡುದೀಗ. ಒಳ್ಳೇದು. ಕಾಮುಕರು ನಮಗೂ ಗೊತ್ತಿದ್ದವರು ಸಿಕ್ಕಿದಾಗ ಸಂತೋಷ. ಕಾಮುಕರು ತುಂಬಿಕೊಂಡಿದ್ದಾರೆ ನಿಮ್ಮಲ್ಲಿ. ಎಲ್ಲಿ? ನೋಡಿ, ಅಜ್ಞಾತವಾಸದಲ್ಲಿರುವಂತಹ ಪಾಂಡವರು ಹಾ. ವಿರಾಟ ನಗರವನ್ನು ಸೇರಿ ಮತ್ಸ್ಯನಗರ. ಹೌದು. ಯಾರಿಗೆ ಗೊತ್ತಾಗಬಾರದಂತಹ ಕಾರಣಕ್ಕಾಗಿ ಅದಕ್ಕೆ ಅಜ್ಞಾತ ಅಂತ ಹೇಳು. ವೇಷವನ್ನು ಮಾಡಿಕೊಂಡ್ರಂತೆ. ಹೌದು. ಆ ಹೊತ್ತಿನಲ್ಲಿ ದ್ರೌಪದಿಯು ಹಾ. ಸೈರೇಂದ್ರ ವೃತ್ತಿಯನ್ನು ಮಾಡೋದಕ್ಕೆ ಮುಂದಾದಳಂತೆ. ಆಕೆ ಒಡತಿಯ ತಮ್ಮ ಕೀಚಕ ಹಾ. ಈ ಸೈರೇಂದ್ರಯನ್ನು ಕಂಡು ಹಾ. ಬೇಕೆನ್ನುವ ಹಾಗೆ ಹಪಾಪಿಸಿದ್ರಂತೆ. ಹೇಗಾದ್ರೂ ಈ ಕಡೆ ದೇಹ ಸುಖವನ್ನು ಪಡೆಯಬೇಕು ಹಾ. ಎನ್ನುವ ಹಾಗೆ ಬಯಸಿದ. ಆದ್ರೆ ಏನಾಯ್ತು ಹೇಳಿ? ಏನಾಯ್ತು? ಆಕೆ ದೇಹ ಸುಖ ಪಡೆಯೋದಕ್ಕೆ ಸಾಧ್ಯವಾಯಿತೆ? ಆಗ್ಲಿಲ್ಲ. ಸಾಧ್ಯವಾಗಿಲ್ಲ. ಇಲ್ಲ, ಇಲ್ಲ. ಆಕೆ ಗಂಡನಿಂದಲೇ ಹಾ. ಆ ಕೀಚಕ ಸತ್ತು ಹೋದ. ನೋಡಿ, ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಯಾವ್ದು ಉತ್ತರ? ಮತ್ತೊಬ್ಬರ ಹೆಂಡತಿಯನ್ನು ಕೆಣಕುವುದಕ್ಕೆ ಹೋದ್ರೆ ಅವ ಸಾಯ್ತಾನೆ. ಇದು ಭೂಲೋಕದಲ್ಲಿ ಆದದ್ದು ಸ್ವಾಮಿ. ಎಲ್ಲಿಯಾದ್ರೂ ಅಷ್ಟೇ. ಮತ್ತೊಬ್ಬ ರಾವಣನ ಬಗ್ಗೆ ಹೇಳ್ಬೇಕಂತಿಲ್ಲ. ಲೋಕ ಮಾತಿನಿಸಿಕೊಂಡಂತಹ ಸೀತಾ ಮಾತಿನ ಅಪಹರಿಸಿದ ಹಾ. ಅವನೊಬ್ಬ ಕಾಮುಕ. ಹೌದು. ಮತ್ತೊಂದು ತುಂಬಿದ ಅವನು ಸತ್ತು ಹೋದ. ಅವನು ಸತ್ತು ಹೋದ. ಹಾ. ತುಂಬಿದಂತಹ ಸಭೆಯಲ್ಲಿ ಹಾ. ದ್ರೌಪದಿಯ ಸೀರೆಯ ಸೆರಗಿ ಕೈ ಹಾಕಿದ ದುಶ್ಯಾಸನ ಹಾ. ಅವನೇನಾಗಿ ಹೋದ? ಪ್ರಯತ್ನ ಮಾತ್ರ. ಹಾ. ದ್ರೌಪದಿ ವಸ್ತ್ರಾಪಹಾರ ಆಗ್ಲಿಲ್ಲ. ಆಗಿ- ಹೇಳುದು ಪ್ರಯತ್ನ ಮಾತ್ರ ಮಾತ್ರ. ದ್ರೌಪದಿ ವಸ್ತ್ರಾಪಹಾರ. ಆಗಿಲ್ಲ. ಅದು ದ್ರೌಪದಿ ಪ್ರಯತ್ನ ಪಟ್ಟಿದ್ದಾನೆ. ವಸ್ತ್ರಾಪಹಾರದ ಪ್ರಯತ್ನ. ಪ್ರಯತ್ನ ಪಟ್ಟಿದ್ದಾನೆ. ಹಾ. ಅವೇನಾಗಿ ಹೋದ? ಹಾ. ಅವನು ಮಣ್ಣಲ್ಲಿ ಮಣ್ಣಾಗಿ ಹೋದ. ಅದು ಭೂಲೋಕದ ಮಹಿಮೆ. ಮತ್ತೊಂದು ವರ್ಗ ಉಂಟು ಸ್ವಾಮಿ. ಒಂದು ಕಂಬಕ್ಕೆ ಸೀರೆಯನ್ನು ಸುತ್ತಲಿಕ್ಕಿಲ್ಲ. ಹೋಗಿ ಅದನ್ನು ಕಾಮಿಸುವಂತಹ ಕಾಮುಕರು ನಿಮ್ಮಲ್ಲಿ ಎಷ್ಟೋ ಮಂದಿ ಇದ್ದಾರೆ ಹೇಳಿ. ಮತ್ತೆ ನಿನ್ನ ಸ್ವರ್ಗಲೋಕದ ದೇವೇಂದ್ರನ ಒಡ್ಡೋಲಕದಲ್ಲಿ ಹಾಗೆ ಉಂಟಂತೆ ಅಲ್ವಾ? ಏನು? ರಂಭಾದಿ ನಾರಿಯರು ಸಂಭ್ರಮದಿ. ಅದೆಲ್ಲ ನಮ್ಮ ಮನೋರಂಜನೆಗೆ. ಏನು ಅದನ್ನ ನೀವು ಪ್ರಶ್ನೆ ಮಾಡ್ಬೇಕಂತೇನಿಲ್ಲ. ಅದು ನಮ್ಮ ಮನೋರಂಜನೆ. ಹೇಳಿದ್ದು ನಾನು. ನಮ್ಮ ಮನೋರಂಜನೆಗೆ ಇದ್ದವರೆಲ್ಲ. ಒಬ್ಬ ರಾಜನ ಒಡ್ಡೋಲಕದಲ್ಲಿ ಹೇಳ್ಬೇಕಾದ ಏನು, ಯಾರಿಗೆ ಎಲ್ಲ ಏನೆಲ್ಲ ಕಷ್ಟ ಉಂಟು ಅಂತ. ಇವನಿಗೆ ರಂಭಾದಿ ನಾರಿ. ಅದು ನಮ್ಮಲ್ಲಿ ನಾಟ್ಯವೈಭವ ಉಂಟು ಸ್ವಾಮಿ. ಕೆಲವೊಮ್ಮೆ ನಾಟ್ಯವೈಭವ ಕೆಲ ಜನ ಇದ್ದಾರೆ. ವೈಭವ ಎಲ್ಲಿಯವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ ಅದುವೇ ಪ್ರಧಾನ ಅಂತ. ಅದೇ ಬೇಕೀಗ, ಅದೇ ಬೇಕಾದದೀಗ. ಇಲ್ಲ, ಅದು 1-2 ಸಲ ಮಾತ್ರ, ಮತ್ತೆ ಅದು ಸಾಕಾಗಿ ಹೋಗ್ತದೆ. ಓಹೋ, ಹಾಗೆ ನೋಡಿ. ಅಂತೆ ನಮ್ಮವರು ಭೂಲೋಕಕ್ಕೆ ಕಂಬಕ್ಕೆ ಸೀರೆ ಸುತ್ತದೆ ಹೋಗ್ತಾರೆ. ನೋಡಿ, ಅದನ್ನು ಕಾಮಿಸುವಂತಹ ಕಾಮುಕರು ಇದ್ದಾರೆ ನಿಮ್ಮಲ್ಲಿ. ಹೌದು. ಒಂದು ಹೆಣ್ಣನ್ನು ಮಾನಿನಿ ಅಂತ ಕರೆಯುವುದು ಯಾಕೆ? ಯಾಕೆ? ಯಾವಾಕೆ ಹೆಣ್ಣು ತನ್ನ ಮಾನಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾಳೋ ಅವಳಿಗೆ ಮಾನಿನಿ ಎನ್ನುವ ಹಾಗೆ ಕರೀತಾರೆ. ಹೌದು. ಅಂತಹ ಮಾನಿನಿಯರಿಗೆ ದಾರಿಯಲ್ಲಿ ನಡಿಲಿಕ್ಕೆ ಬಿಡುದಿಲ್ಲ ನಿಮ್ಮ ಕಾಮುಕರು. ಅವರನ್ನು ಕಾಮಿಸುವಂತಹ ಕಾಮುಕರು ತುಂಬಾ ಹೆಚ್ಚಾಗಿ ಹೋಗಿದ್ದಾರೆ. ಇದು ಕೇವಲ ಹೆಣ್ಣು ಮಕ್ಕಳ ಬಗ್ಗಿನ ವಿಚಾರ. ಮತ್ತೊಂದು ವರ್ಗ ಉಂಟು, ಭೂಕಾಮುಕರು. ಹೌದು. ಅಣ್ಣ ತಮ್ಮಂದಿರು ಜಗಳ ಮಾಡಿಕೊಳ್ಳುವುದು, ತಂದೆ ಮಕ್ಕಳು ಹೊಡೆದಾಡಿಕೊಳ್ಳುವುದು. ಅದು ಪ್ರಾರಂಭ ಆದದ್ದು ಸ್ವರ್ಗಲೋಕದಲ್ಲಿ ಭೂಕಾಮುಕರು. ಈ ದೇವೇಂದ್ರ ಮತ್ತು ರಕ್ಕಸರಿಗೆ ಕಾಳಗಾಗುವುದು ಇಲ್ಲೇ ಅಲ್ಲ. ನ್ಯಾಯವಾಗಿ ಸಿಗಬೇಕಿದ್ರೆ ನಮಗೆ ಮಾತ್ರ ಹಾಗೆ. ಭೂಕಾಮನ ಅನ್ನೋದು ಪ್ರಾರಂಭ ಆದದ್ದು ಸ್ವರ್ಗಲೋಕದಲ್ಲಿ. ಅದನ್ನು ನೋಡಿ ನಮ್ಮಲ್ಲಿ ನನ್ನ ಜಾಗ ಅಂತ ಹೇಳುದು. ಕೇವಲ ಒಂದು ಸಣ್ಣ ಜಾಗಕ್ಕಾಗಿ ಹೊಡೆದಾಡಿಕೊಳ್ಳುವಂತಹ ಕಾಮುಕರು ನಿಮ್ಮ ಭೂಲೋಕದಲ್ಲಿ ಎಷ್ಟು ಬಂದಿದ್ದಾರೆ ಹೇಳಿ? ಸ್ವರ್ಗದಲ್ಲಿಯೂ ಇದ್ದಾರೆ. ಸ್ವರ್ಗದಲ್ಲಿ ಸುರಾಸುರರು ಹೋರಾಟ ಮಾಡುದು. ಅವರಿದ್ದಾರೆ. ಅದೆಲ್ಲ ದೇವರೇ ಒದಗಿಸಿಕೊಟ್ಟದ್ದು ನಮಗೆಲ್ಲ. ಎಂತ ಗಲಾಟೆ ಮಾಡಿದ್ಲ? ಯಾವುದು? ಅಲ್ಲ, ಕೊನೆ ಕಾಲಕ್ಕೆ ಒದಗಿಸಿಕೊಟ್ಟ ಹೇಳಿ. ಯಾರು ಸತ್ಯವಂತರು ಇರ್ತಾರೋ, ಯಾರು ಧರ್ಮಿಗಳು ಇರ್ತಾರೋ ಅವರಿಗೆ ಸ್ವರ್ಗಲೋಕ ಎನ್ನುವ ಹಾಗೆ. ಹಾಗಾಗಿ ನಾವು ಇನ್ನೂ ಕೂಡ ಸ್ವರ್ಗಲೋಕದಲ್ಲಿ ಇದ್ದೀವಿ. ಏನು? ಹಾಗಾಗಿ ನಿಮ್ಮ ಭೂಲೋಕದಲ್ಲಿರುವಂತಹ ಕಾಮುಕರು ನಾನು ಬಂದೆ ಅಂತ ಆದ್ರೆ ನನಗೆ ಉಳಿದಕ್ಕೆ ಬಿಡುದಿಲ್ಲ ಅವರು. ನಮ್ಮೇ ಸ್ವಾಮಿ, ನಾನು ಬರುದಿಲ್ಲ ನಿಮ್ಮಲ್ಲಿಗೆ. ಸೈರಂಧ್ರಿಯನ್ನು ಕೆಣಕಿದ್ದು ಯಾರು? ಕೀಚಕ. ಏನಾದ? ಸತ್ತು ಹೋದ. ದ್ರೌಪದಿಯನ್ನು ಕೆಣಕಿದ್ದು ಯಾರು? ದುಶ್ಯಾಸನ. ಏನಾದ? ಅವ ಸತ್ತು ಹೋದ. ಸೀತೆಯನ್ನು ಕೆಣಕಿದ್ದು ಯಾರು? ರಾವಣ. ಸತ್ತು ಹೋದ. ಅಲ್ವಾ? ಭೂಲೋಕದಲ್ಲಿರುವಂತಹ ವಿಶೇಷತೆ ಅದು. ಮತ್ತೊಬ್ಬರ ಹೆಂಡತಿಯನ್ನು ಕೆಣಕುವುದಕ್ಕೆ ಹೋದರೆ ಮಾನ ತೆಗೆಯಬೇಕು ಅಂತಲೇ ಇಲ್ಲ. ಕೆಣಕುವುದಕ್ಕೆ ಮನ ಮಾಡಿದ್ರು ಅವಳ ಮೇಲೆ ಆಸೆ ಪಟ್ರು ಅಂತಹ ಕಾಮುಕರು ಉಳಿಯುವುದಿಲ್ಲ, ಸತ್ತು ಹೋಗ್ತಾರೆ ಅನ್ನುವುದಕ್ಕೆ ಈ ಜ್ವಲಂತ ಸಾಕ್ಷಿಗಳು ನಮಗೆ ಸಿಗುತ್ತದೆ. ಪರನಾರಿಯನ್ನು ಬಯಸಬಾರ್ದಲ್ಲ. ಆದ್ರೆ ಸ್ವರ್ಗಲೋಕದಲ್ಲಿ ಮತ್ತೊಬ್ಬರ ಹೆಂಡತಿಯ ಮಾನವನ್ನು ತೆಗೆದವ ಇನ್ನೂ ಜೀವಂತವಾಗಿದ್ದಾನೆ. ನಮ್ಮಲ್ಲಿ ಅಂತವರು ಇದ್ದಾರೆ. ನಿನ್ನವನೇ ಘಾತಕದಲ್ಲಿ ಸಂಚನ ಕೂಡಿ ಏನಾಯ್ತು? ಖ್ಯಾತ ನೆನೆಸಿ ಮೈಗಣ್ಣ ನೆನಪ, ಖ್ಯಾತ ನೆನೆಸಿ ಮೈಗಣ್ಣ ನೆನಪ, ಪ್ರಭುತನ್ನು ಯೋಜನೆ ಮಾಡಿ ಗೌತಮ ಅರಸಿಯ ಬಳಸಿ ಮಗೇಂದ್ರನು ಘಾತಕದಲ್ಲಿ ಸಂಚನ ಕೂಡಿ. ಇಂದ್ರಾದಿ ದಿಕ್ಪಾಲಕರನ್ನು ನಾವು ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಹೇಳುವುದು. ಅದರಲ್ಲಿಯೂ ದೇವೇಂದ್ರ ಇಂದ್ರಿಯಾಭಿಮಾನಿ ದೇವತೆ. ನಮ್ಮ ದೇಹದ ಪ್ರತಿಯೊಂದು ಇಂದ್ರಿಯಗಳು ಕಾರ್ಯವನ್ನು
ಆಚರಿಸಬೇಕು ಅಂತಾದ್ರೆ ಆ ಇಂದ್ರಿಯಾಭಿಮಾನಿ ದೇವತೆಯಾದಂತ ಅವನ ಅನುಗ್ರಹ ಬೇಕು. ಹಾಗಾಗಿ ಭೂಲೋಕದಲ್ಲಿ ಒಂದು ಒಳ್ಳೆಯ ಪದ್ಧತಿ, ಮದುವೆಯಾದ ಮೇಲೆ ಆ ನೂತನ ವಧುವನ್ನು 3 ದಿವಸ ದೇವತೆಗಳಿಗೆ ಬಿಟ್ಟು ಕೊಡುವುದು. ಯಾಕೆ? ಅವಳ ಜೀವನ ಒಳ್ಳೆಯದಾಗ್ಲಿ, ಇಂದ್ರಿಯಾಭಿಮಾನಿ ದೇವತೆಗಳು ನೀವು ಅನುಗ್ರಹವನ್ನು ಮಾಡಿ ಎಂಬ ಹಾಗೆ ಮಾಡುವಂತ ಒಂದು ಸಂಪ್ರದಾಯ ನಮ್ಮಲ್ಲಿ ಉಂಟು. ಮತ್ತೊಬ್ಬರ ಹೆಣ್ಣಿನ ಮಾನವನ್ನು ಕಾಪಾಡಬೇಕಾದಂತಹ ದೊಡ್ಡ ಜಾಗದಲ್ಲಿ ಇರುವವನೇ ದೇವೇಂದ್ರ. ಅಂತಹ ಸುರಪಾಲ ಏನು ಮಾಡಿದ ತಾಯಿ? ಏನು? ಗೌತಮರ ಅರಸಿಯಾದಂತಹ ಅಹಲ್ಯೆಯ ರೂಪಕ್ಕೆ ಮರುಳಾಗಿ ಅವಳ ದೇಹ ಸುಖವನ್ನು ಪಡೆಯಬೇಕು ಅಂತ ಹೇಳಿ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬಂದ. ಬರುವಾಗ ಅಗ್ನಿ, ವಾಯು, ವರುಣ, ಕುಬೇರ ಮೊದಲಾದವರನ್ನು ಕರ್ಕೊಂಡು ಬಂದ. ಮಧ್ಯರಾತ್ರಿಯ ವೇಳೆ ಆಶ್ರಮದ ಪಕ್ಕದಲ್ಲಿ ಬೆಳಗಾದಂತಹ ಒಂದು ಸ್ಥಿತಿಯಲ್ಲಿ ಇಂದ್ರಜಾಲವನ್ನೇ ಮಾಡಿದ. ಒಬ್ಬನಿಗೆ ಕೋಳಿಯ ಹಾಗೆ ಕೂಗುವುದಕ್ಕೆ, ಮತ್ತೊಬ್ಬನಿಗೆ ಗಾಳಿಯಾಗಿ ಬೀಸುವುದಕ್ಕೆ ಮಾಡಿ ರಾತ್ರಿಯ ವೇಳೆಯಲ್ಲಿ ಮುಂಜಾವಿನ ಸ್ಥಿತಿಯನ್ನು ಒಂದು ಇಂದ್ರಜಾಲವನ್ನೇ ಪ್ರದರ್ಶನ ಮಾಡಿದ. ಬೆಳಗಾಯಿತು ಅಂತ ಗೌತಮರು ನಿತ್ಯಾನ್ನಿಕಗಾಗಿ ಆಶ್ರಮವನ್ನು ಬಿಟ್ಟು ನದಿ ಸ್ನಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಿನ್ನ ದೇವೇಂದ್ರ ಗೌತಮರ ವೇಷವನ್ನು ಧರಿಸಿ ಅವರ ಆಶ್ರಮವನ್ನು ಪ್ರವೇಶ ಮಾಡಿ ಗೌತಮರ ಹೆಂಡತಿ ಅಂದ್ರೆ ಮತ್ತೊಬ್ಬರ ಹೆಂಡತಿಯ ಮಾನವನ್ನು ಅಪಹಾರ ಮಾಡಿದ. ಸ್ನಾನಕ್ಕೆ ಹೋದಂತಹ ಗೌತಮರು ಅಲ್ಲಿ ಜ್ಞಾನಚಕ್ಷುವನ್ನು ತೆರೆದಾಗ ನದಿ ನೀರಿಗೆ ಎಚ್ಚರವಾಗಲಿಲ್ಲ, ಬೆಳಗಾಗಲಿಲ್ಲ, ಏನೋ ಕುತಂತ್ರವಾಗಿದೆ ಅಂತ ಜ್ಞಾನದಿಂದ ನೋಡಿದಾಗ ಗೊತ್ತಾಯಿತು. ಕೋಪದಿಂದ ಬಂದರು. ದೇವೇಂದ್ರನಿಗೆ ನಿರೀಂದ್ರಿಯನಾಗಿ ಹೋಗುವಂತ ಶಾಪವನ್ನು ಕೊಟ್ಟರು. ಹೆಂಡತಿಯು ಮಾಡಿದ್ದು ಅಪರಾಧ ಅಂತ ಹೇಳಿ ಕಲ್ಲಾಗಿ ಹೋಗುವಂತ ಶಾಪವನ್ನು ಕೊಟ್ಟರು. ನೋಡು, ಭೂಲೋಕದಲ್ಲಿ ಮಾನವತಿಯರ ಮಾನ ತೆಗೆಯುವುದಕ್ಕೆ ಹೋದ ಕೆಲವಾರು ಮಂದಿ ಸತ್ತಿದ್ದಾರೆ. ದೇವೇಂದ್ರ ಮತ್ತೊಬ್ಬರ ಹೆಂಡತಿಯ ಮಾನವನ್ನೇ ತೆಗೆದ. ಆಮೇಲೆ ನಿರೀಂದ್ರನಾದಂತ ಅವನಿಗೆ ಮತ್ತೆ ಅವರನ್ನು ಸಚೇತನಗೊಳಿಸುವುದಕ್ಕೆ ಅಜಾಂಡ ಪದ್ಧತಿಯನ್ನು ಮಾಡಿ ಮತ್ತೆ ನಮ್ಮ ಹಿರಿಯರಿಗೆಲ್ಲ ಬೇಕಾದಂತಹ ಶಾಸ್ತ್ರಗಳನ್ನೆಲ್ಲ ಮಾಡಿದವರು. ಈಗ ಹೇಳ್ತಾರೆ ನಮ್ಮ ದೇಹದಲ್ಲಿ ಕಣ್ಣುಗಳಿರುವುದು ಅಂತ. ಎಂಥದ್ದು ಅಂತ ಹೇಳಿ ನಾವ್ಯಾಕೆ ನಮ್ಮ ನಾಲಿಗೆ ಹಾಳು ಮಾಡಬೇಕು? ಹಾಗಿರುವಾಗ ಅಂತಹ ದೇವೇಂದ್ರನನ್ನೇ ಯಜಮಾನ ಅಂತ ಹೇಳಿ ಸತ್ತು ಹೋದ ರಾವಣ, ಕೀಚಕ, ದುಶ್ಯಾಸನ ಕಥೆಯನ್ನು ಹೇಳ್ತೀಯಲ್ಲ ತಾಯನೇ. ಮುನಿವರ, ಕೇವಲ ಒಂದು ಕೈ ಸೇರಿದ್ರೆ ಚಪ್ಪಳೆ ಆಗುದಿಲ್ಲ ಸ್ವಾಮಿ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಳೆ ಆಗುದು. ನಮ್ಮ ದೇವೇಂದ್ರ ಬಗ್ಗೆ ನೀವು ದೂರ ಹೇಳಿಬೇಡಿ. ಅಲ್ಲಿ ಅಹಲ್ಯೆಗೂ ಮನಸ್ಸಿತ್ತು. ಯಾವಾಗ ಹೇಳಿ? ಅಹಲ್ಯ ಸ್ವಯಂವರ ಕಾರ್ಯಕ್ರಮದಲ್ಲಿ ಸುರಪಾಲನನ್ನು ಆಕಿ ಕಣ್ಣಳಂತಿ. ಇವರನ್ನೊಮ್ಮೆ ಮದುವೆ ಆಗಬೇಕು, ಸ್ವರ್ಗ ಲೋಕವೊಮ್ಮೆ ಸುತ್ತಬೇಕು, ಅಲ್ಲಿ ವೈಭವವನ್ನು ಕಾಣಬೇಕು. ಯಾವಾಗ? ಮದುವೆಯ ಮೊದಲು ಕನ್ಯಾಂತರಂಗ. ಕನ್ಯೆಯಾಗ್ಲಿ ಅಥವಾ ಗಂಡಾಗ್ಲಿ ಮದುವೆಯಾಗುವುದರ ಮೊದಲು ಹಲವಾರು ಸಂಬಂಧಗಳನ್ನು ನೋಡ್ತಾರೆ. ಇವಳಾಗಬಹುದಾ, ಇವನಾಗಬಹುದು, ಅವನಾಗಬಹುದು, ಇವನಾಗಬಹುದು. ಮದುವೆಯ ಪೂರ್ವದಲ್ಲಿ, ಮದುವೆಯಾದ ಮೇಲೆ ಅಹಲ್ಯೆ 1 ದಿವಸ ಆದ್ರೂ ದೇವೇಂದ್ರನನ್ನು ಬಯಸಿದ್ದಾಳ? ಇಲ್ಲ, ಬಯಸಿದ್ದಿಲ್ಲ. ಇದು ಮದುವೆಯ ಪೂರ್ವದಲ್ಲಿ ಕೆಲವು ಸಂಬಂಧಗಳು ಬರ್ತದೆ. ಮದುವೆಯಾದ ಮೇಲೆ ಅವರ ಚರ್ಯೆಯನ್ನು ಅನ್ನುವುದೇ ಇಲ್ಲಿ ಮುಖ್ಯ. ಹೆಣ್ಣಾಗ್ಲಿ ಗಂಡಾಗ್ಲಿ ಮದುವೆಯಾದ ಮೇಲೆ ತನ್ನ ಸತಿಯೇ ತನಗೆ ಸತಿ, ತನ್ನ ಗಂಡನೇ ತನಗೆ ಗಂಡ ಅನ್ನುವ ಪತಿವ್ರತ ಧರ್ಮದಲ್ಲಿ ಬದುಕಬೇಕು. ಮದುವೆಯಾದ ಮೇಲೆ ಒಂದೇ 1 ದಿವಸ ಅಹಲ್ಯೆಗೆ ದೇವೇಂದ್ರನನ್ನು ಬಯಸಲಿಲ್ಲ. ನೋಡಿ ಮುನಿವರ, ಈಗ ಪತಿವ್ರತೆ ಹೆಣ್ಣು ನೀವು ಅಹಲ್ಯನ್ನು ಹೇಳ್ತೀರಿ. ಈಗ ಹೌದು, ಈಗ ಗಂಡ ಯಾರು, ಗಂಡನ ವೇಷ ಯಾವುದು ಎನ್ನುವ ಹಾಗೆ ಗೊತ್ತಾಗ್ಲಿಲ್ವಾ? ಗೊತ್ತಾಗಿದೆ. ಮತ್ತೆ ಯಾಕೆ ಇವಳು ಸೇರಿಕೊಂಡದ್ದು? ಈಗ ಅಹಲ್ಯೆ ತಪ್ಪು ಮಾಡ್ಲಿಲ್ಲ ಅಂತ ನಾನು ಹೇಳಿದ. ತಪ್ಪು ಮಾಡಿದ ಉಂಟು ನಿಮ್ಮಲ್ಲಿ? ತಪ್ಪು ಮಾಡಿದ್ದಾಳೆ. ಅವಳು ತಪ್ಪು ಮಾಡಿದ ಕಾರಣವೇ ಕಲ್ಲಾಗಿ ಹೋದದ್ದು. ಗೌತಮರು ಶಾಪ ಕೊಟ್ಟದ್ದು ತನ್ನ ಹೆಂಡತಿ ತಪ್ಪು ಮಾಡಿದ್ದಾಳೆ. ಹಾಗಿದ್ರೆ ಯಾಕೆ ತಪ್ಪು ಮಾಡಿದ್ದಾಳೆ ಅನ್ನುವುದೇ ಇಲ್ಲಿ ಮುಖ್ಯ. ದೇವೇಂದ್ರ ಇಂದ್ರಿಯಾಭಿಮಾನಿ ದೇವತೆ, ಇವಳು ಅಬಲೆ. ಆ ಅಹಲ್ಯೆ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿ ಇಂದ್ರಿಯಾಭಿಮಾನಿ ದೇವತೆಯಾದಂತಹ ಅವಳ ಮನಸ್ಸನ್ನು ಪ್ರಚೋದನೆ ಮಾಡಿ ಅಬಲೆಯಾದ ಹೆಣ್ಣನ್ನು ಈ ರೀತಿಯಾಗಿ ಬಳಸಿಕೊಂಡದ್ದು ದೇವೇಂದ್ರನ ತಪ್ಪು. ಈಗ ಅಹಲ್ಯೆಗೆ ಗೊತ್ತಾಯ್ತೋ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ದೇವೇಂದ್ರನಿಗೆ ಗೊತ್ತಿಲ್ವಾ? ಅವಳು ಮತ್ತೊಬ್ಬರ ಹೆಂಡತಿಯಿಂದ ಗೊತ್ತಿಲ್ವಾ? ಅವಳ ಮಾನವನ್ನು ಕಾಪಾಡಬೇಕಾದ ದೇವೇಂದ್ರನ ಕರ್ತವ್ಯ ಅಲ್ವಾ? ಅಂತ ದೊಡ್ಡ ಜಾಗದಲ್ಲಿದ್ದಂತ ಅವನೇ ಒಬ್ಬ ಯಕ್ಕಶ್ಚಿತ್ ಗೌತಮರ ಆರಿಸಿಯ ದೇಹ ತೂಗವನ್ನು ಪಡಿತಾನಂತಾದ್ರೆ ದೇವೇಂದ್ರನ ಸ್ಥಾನ ಎಲ್ಲಿ ಹೋಯ್ತು ತಾಯೇ? ಅಲ್ಲ, ದೇವೇಂದ್ರ ಹೋಗುವಂತ ಇವಳು ವಿರೋಧಿಸಬೇಕಿತ್ತು. ಯಾಕೆ ವಿರೋಧಿಸಲಿಲ್ಲ? ಅದು ಆಯ್ತಲ್ಲ, ನಾನು ಹೇಳಿದನಲ್ಲ, ಅವಳ ಮನಸ್ಸನ್ನು ಕುಬ್ಜಗೊಳಿಸುವುದು ದೇವೇಂದ್ರ. ಅವಳು ಅಬಲೆ. ಸ್ವರ್ಗವೇ ತನ್ನ ಮನೆ ಬಾಗಿಲಿಗೆ ಬಂದಾಗ ಯಾವ ಹೆಣ್ಣಾದ್ರೂ ಒಮ್ಮೆ ತನ್ನನ್ನು ತಾನು ಮರೆಯುತ್ತಾಳೆ. ಅವಳು ತಪ್ಪು ಮಾಡಿದಲ್ಲಿ ಈಗ ಅಹಲ್ಯೆ ತಪ್ಪು ಮಾಡಲಿಲ್ಲ ಅಂತ ಹೇಳಿಲ್ಲ. ದೇವೇಂದ್ರ ಮಾಡಿದ್ದು ಸರಿಯಾ, ಅಹಲ್ಯೆ ಮಾಡಿದ್ದು ತಪ್ಪು, ದೇವೇಂದ್ರ ಮಾಡಿದ್ದು ಸರಿಯಾ ಅಂತ ನೀನು ಹೇಳು. ತಪ್ಪೇ ಆಗಿರುವಾಗ ಅಲ್ಲಿಯೂ ನಡೆದಿದೆ ನೋಡು. ನೀನು ಭೂಲೋಕದಲ್ಲಿ ಕಾಮುಕರ ವಿಷಯ ಹೇಳ್ತಿ, ಹುಡುಕರ ವಿಷಯ ಹೇಳ್ತಿ, ಕಾಮುಕರ ವಿಷಯ ಹೇಳ್ತಿ, ಅಂದು ಬೇರೆ ಬೇರೆಯವರು ನೀನು ಉದಾಹರಣೆ ಮಾಡಿ ಹೇಳುದು. ಅದೆಲ್ಲವನ್ನು ದೇವೇಂದ್ರ ಒಬ್ಬನೇ ಮಾಡಿದ ನಮ್ಮ. ಹಾಗಿರುವಾಗ ನಿನ್ನ ಕಾಲಬುಡದಲ್ಲಿ ಇಷ್ಟು ದೊಡ್ಡ ಕೊಳೆಯನ್ನು ಇಟ್ಟುಕೊಂಡು ನಮ್ಮ ಭೂಲೋಕದ ಸಣ್ಣ ವಿಷಯವನ್ನು ದೊಡ್ಡದು ಮಾಡಬೇಡ ತಾಯೇ. ಬಾ 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 ಬಾ. ಮುನಿವಾರ, ನೀವು ಎಷ್ಟೊಂದು ಸಮರ್ಥನೆ ಕೊಟ್ರು, ಆ ಸಮರ್ಥನೆಗೆ ನಾನು ಬಗ್ಗೋಳು ನಾನಲ್ಲ. ಇದು ಸಮರ್ಥನೆ ಅಲ್ಲ, ಮತ್ತೆ ಯಥಾರ್ಥ. ಏನಾಗ್ಲಿ, ಆದ್ರೆ ನಿಮ್ಮ ಮಾತಿಗೆ ಬಗ್ಗೋಳು ಈ ನಂದಿನಿ ಅಲ್ಲವೇ ಅಲ್ಲ. ಅಂದ್ರೆ ಈಗ ನಾನು ಹೇಳಿದ್ರೆ ಬರುವುದಿಲ್ಲ ಅಂತ ಆಯ್ತು. ನಾನು ಬರುವುದಿಲ್ಲ. ಬೇಡ, ನಿನ್ನ ಅಮ್ಮ ಕಾಮಧೇನು ಇದ್ದಾಳಲ್ಲ, ಬೇಕಾದ್ರೆ ವರುಣ ಲೋಕಕ್ಕೆ ಹೋಗಿ ಕರ್ಕೊಂಡು ಬರ್ತೇನೆ. ಹೋಗಮ್ಮ ನಂದಿನಿ ಮಗಳೆಂದ ಹೇಳಿದ್ರೆ ಬರ್ತೀಯಾ? ಯಾರು? ನನ್ನ ತಾಯಿ. ಅವಳಷ್ಟೇ ನಾನು ಸಮಾನಳು. ಅವಳ ಮಾತು ನಾನು ಕೇಳುವುದ? ಮಗಳು ಹೌದು, ಸಮಾನಳು ನಾನಿದ್ದೇನೆ. ಅವಳ ಮಾತು ಕೇಳುವುದ? ತಾಯಿಯ ಮಾತನ್ನೇ ಕೇಳುದು ನಾನು. ಬೇಡ,
ನಿನ್ನ ಒಡೆಯ ಯಾರು? ಯಜಮಾನ. ಹಾ. ಅವರನ್ನು ಕರ್ಕೊಂಡು ಬರ್ತೇನೆ, ಹೇಗಾದ್ರೂ ಕಾಲಿಡುದು. ಸುರಪಾಲ? ದೇವೇಂದ್ರ. ಹೌದು, ಸುರಪಾಲ. ಅವರ ಮಾತು ನಾನು ಯಾವತ್ತೂ ಬಿಟ್ಟಾಗಿರಿ. ಮತ್ತೆ ಯಜಮಾನರ ಮಾತನ್ನೇ ಕೇಳು. ನಾನು ಕೇಳೋಲ್ಲ. ಕೇಳ್ತೀನಿ. ಆಹಾ. ಬೇಡ, ಅವ್ರು ಬೇಡ. ಏನು ಹೀಗೆ ಮಾಡುವ, ಹೇಗೆ? ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರನ್ನು ಕರ್ಕೊಂಡು ಬರ್ತೇನೆ. ಹೋಗಮ್ಮ. ಯಾರು? ಬ್ರಹ್ಮದೇವ. ಹೌದು. ಮಗಳನ್ನೇ ಮದುವೆ ಆಗಿದ್ದಾನೆ, ಅವನ ಮಾತು ಕೇಳುವುದಕ್ಕುಂಟ? ಅವನ ಮಾತು ತಿರಸ್ಕಾರ. ನಿನಗೆ ಮತ್ತೊಬ್ಬರ ಬಗ್ಗೆ ಅಪವಾದ ಹೊರಿಸುವುದೇ ಕೆಲಸ. ಅಪವಾದವೇ. ಅದು ಬೇಡವಾ? ಬೇಡ, ವೈಕುಂಠಕ್ಕೆ ಹೋಗಿ ಶ್ರೀಹರಿಯನ್ನು ಕರ್ಕೊಂಡು ಬರ್ತೇನೆ, ಅವರೇ ಹೋಗು ಅಂತ ಹೇಳಿದ್ರು. ಯಾರು? ವೈಕುಂಠವಾಸಿ ಶ್ರೀಹರಿ. ಅವನಷ್ಟು ಸೋಮರಿ ಯಾರಿದ್ದಾರೆ ಹೇಳಿ? ತನ್ನ ಹೆಂಡತಿಯಿಂದ ಪಾದನೊತ್ತಿಸಿಕೊಳ್ಳುತ್ತಾನೆ. ಅವನ ಮಾತಿಗೆ ಧಿಕ್ಕಾರ. ಹಾಗಿದ್ರೆ ಇನ್ನೂ ಉಳಿದದ್ದು ಕೈಲಾಸ ಮಾತ್ರ. ಖಂಡ ಪರಶು ಪರಮೇಶ್ವರ ಬಂದು ಹೇಳಿದ್ರೆ ನಿಮ್ಮ ಮಣ್ಣಿನ ವಾಸನೆ ಎಲ್ಲಿಗೆ ಹೋಗ್ತದೆ ಹೇಳಿ? ಹೋಗುದಿಲ್ಲಮ್ಮ. ನೀವು ಬಂದದ್ದು ಸ್ವರ್ಗಲೋಕಕ್ಕೆ. ಹೌದು. ಮನೆ ಅಂಗಳಕ್ಕೆ ಬಂದು ಯಜಮಾನನ್ನೇ ದೂರುತ್ತಾ ಇದ್ದೀರಾ? ಅಮ್ಮ, ಇದು ದೂರುವುದಲ್ಲ, ನೀನು ಹೇಳಿದ್ದಕ್ಕೆ ಅವನು ಹಾಗೆ ಮಾಡಿದ್ದಾನೆ. ಬೇಕಾದ್ರೆ ನಾನು ಹೇಳಿದ್ದು ತಪ್ಪಾಯ್ತು, ಬೇಕಾದ್ರೆ ಕಾಲಿ ಬೇಡ. ಮುನಿವರ, ದೇವೇಂದ್ರ ಬಿಡಿ, ಕಂಠ ಪರಶುವೇ ಬರಲಿ. ನಿಮ್ಮ ಭೂಮಂಡಲಕ್ಕೆ ಕೆಂಡದ ಮಳೆಯೇ ಸುರಿಯಲಿ. ನಿಮ್ಮ ಭೂಮಂಡಲವೇ ನಾಶವಾಗಿ ಹೋಗಲಿ. ನಿಮ್ಮ ಭೂಮಂಡಲವೇ ಸುಟ್ಟು ಸೀಕರಿಯಾಗಲಿ. ಸುರದಿ ಎನ್ನುವಂತಹ ನಂದಿನಿ ಯಾವ ಕಾಲಕ್ಕೂ ಭೂಲೋಕಕ್ಕೆ ಬರುವುದಿಲ್ಲ, 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 ಬರುವುದಿಲ್ಲ. ಭೂಲೋಕದ ಬಗ್ಗೆ ಬೇಡವಾದ ಮಾತನಾಡಿದ್ರೆ ಏನು? ಭೂಲೋಕಕ್ಕೆ ಬಾ, ನಮ್ಮವರ ಕಷ್ಟವನ್ನು ಪರಿಹರಿಸು ಎಂಬ ಹಾಗೆ ಕಾಡಿದೆ, ಬೇಡಿದೆ, ನಿನ್ನನ್ನು ಪೂಜೆ ಮಾಡಿದೆ. ಆದ್ರೆ ನನ್ನ ತೋಡಿದರೆ ಜಾಗ್ರತೆ. ನನ್ನ ಪೂಜೆಗೆ ತಿರಸ್ಕಾರವೇ ಈಗ ಆಡುವುದಕ್ಕೆ ಕಾರಣ ಏನು? ಅಹಂಕಾರ ಬೇಕು. ತಲೆಯಲ್ಲಿ ಬಂದದ್ದು ಕೋಡು, ಅದು ಅಲಂಕಾರಕ್ಕಲ್ಲ, ಅಹಂಕಾರದ ಕೋಡು ಬೇಕು. ಕೋಡು ತಾನು ಕಾಮಧೇನುವಿನ ಮಗಳು, ಸ್ವರ್ಗಲೋಕದಲ್ಲಿದ್ದೇನೆ, ಮೇಲ್ಲೋಕದಲ್ಲಿದ್ದೇನೆ, ನಾನು ಆಡಿದ್ದೇ ಮಾತು, ನಡೆದದ್ದೇ ಕೃತಿ, ಅಥವಾ ನಾನು ಹೋಗುವುದೇ ದಾರಿ ಅನ್ನುವಂತ ಅಹಂಭಾವದಿಂದ ಈ ರೀತಿಯಾಗಿ ವರ್ತಿಸ್ತಿ. ನಿನಗೆ ಭೂಲೋಕದಲ್ಲಿ ಕೆಟ್ಟವರ ಪಟ್ಟಿ ಸಿಗುತ್ತದೆ. ರಾವಣ, ಕೀಚಕ, ಆಮೇಲೆ ಯಾರು ದುಶ್ಯಾಸನ, ಕೆಟ್ಟವರ ಪಟ್ಟಿ ಮಾತ್ರ ಸಿಗುವುದು, ಒಳ್ಳೆಯವರು ಯಾರು ಸಿಗುವುದಿಲ್ಲಲ್ಲ. ಯಾರು ತಾಗಬೇಕಲ್ಲ. ರಾವಣ ಇದ್ದಂತಹ ಲಂಕೆಯಲ್ಲಿ ಅವನ ತಮ್ಮ ವಿಭೀಷಣ ಇದ್ದ, ಹರಿಭಕ್ತ. ರಾವಣ ಇರುವಂತಹ ಲೋಕದಲ್ಲೇ ಮರ್ಯಾದಾ ಪುರುಷೋತ್ತಮ ಅಯೋಧ್ಯಾದೀಪ ಎಂಬ ಹಾಗೆ ಹೇಳಿಸಿಕೊಂಡ ಆ ಶ್ರೀರಾಮಚಂದ್ರನು ಇದ್ದ. ಅದುವೇ ದುಶ್ಯಾಸನ, ಕೀಚಕರು ಇದ್ದಂತಹ ಊರಿನಲ್ಲೇ ಸತ್ಯ ಧರ್ಮ ಎಂಬ ಹಾಗೆ ಇದ್ದಂತಹ ಪಾಂಡವರು, ಸತ್ಯ ಧರ್ಮಕ್ಕೆ ಬೇಕಾಗಿ ವನವಾಸ, ಅಜ್ಞಾತವಾಸವನ್ನು ಕೈಗೊಂಡಂತಹ ಪಾಂಡವರು ಹುಟ್ಟಿದ್ದು ಭೂಲೋಕದಲ್ಲಿ. ಹೆಚ್ಚೇನು, ತನ್ನಗೆ ಬೇಕಾಗಿ ತನ್ನ ಜೀವನದ ಅತಿ ಅಮೂಲ್ಯವಾದ ಯೌವನವನ್ನೇ ತಂದೆಗಾಗಿ ಬಿಟ್ಟುಕೊಟ್ಟಂತಹ ಪುರು ಚಕ್ರವರ್ತಿ ಹುಟ್ಟಿದ್ದು ನಮ್ಮ ಭೂಲೋಕದಲ್ಲಿ. ಒಂದು ಪಾರಿವಾಳವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ದೇಹವನ್ನೇ ಕತ್ತರಿಸಿದ ಶಿಬಿ ಚಕ್ರವರ್ತಿ ಹುಟ್ಟಿದ್ದು ನಮ್ಮ ಭೂಲೋಕದಲ್ಲಿ. ಸತ್ಯವನ್ನು ಉಳಿಸುವುದಕ್ಕೆ, ಆಡಿದ ಮಾತನ್ನು ಉಳಿಸುವುದಕ್ಕೆ ಹೆಂಡತಿ ಮಕ್ಕಳು ಭೂಮಿಯನ್ನು ಕಳ್ಕೊಂಡು ಸ್ಮಶಾನಕ್ಕೆ ಹೋಗಿ ಹೆಣ ಕಾಯುವಂತಹ ಸ್ಥಿತಿಗೆ ಇಳಿದ ಸತ್ಯ ಹರಿಶ್ಚಂದ್ರ ಹುಟ್ಟಿದ್ದು ನಮ್ಮ ಭೂಲೋಕದಲ್ಲಿ. ಎಷ್ಟೆಂತಹ ನದಿಗಳು, ಎಷ್ಟೆಷ್ಟು ನದಗಳು, ಎಷ್ಟೆಷ್ಟು ಋಷಿ ಮಣಿಗಳು, ಎಂತಹ ಪವಿತ್ರವಾದ ಕಲೆ, ಎಂತಹ ದೊಡ್ಡ ದೊಡ್ಡ ಕಲಾವಿದರು ಹುಟ್ಟಿದಂತಹ ನಮ್ಮ ಭೂಲೋಕಕ್ಕೆ ಅವಾಚ್ಯ ಶಬ್ದದಿಂದ
ಪವಿತ್ರಕ್ಕೆ ಶುದ್ಧಕ್ಕೆ ಸ್ವಲ್ಪ ಸೆಗಣಿ ಆದ್ರೂ ಸಿಗುತ್ತಿತ್ತು. ಅದನ್ನು ಕೊಡುವ ಯೋಗ್ಯತೆ ನಿನಗಿಲ್ಲ. ಭೂಲೋಕವನ್ನು ನಿಂದಿಸಿ ಯಾರನ್ನು ಒಡೆಯ ಅಂತ ಹೇಳ್ತೀಯೋ ಅದೇ ನಿನ್ನ ದೇವೇಂದ್ರ ಹುಟ್ಟಿದ್ದು ಕೂಡ ಭೂಲೋಕದಲ್ಲಿ ನೆನಪು ಮಾಡಿಕೋ. ಒಂದು ಕಾಲದಲ್ಲಿ ಭೃಗು ಮಹರ್ಷಿಗಳು ಕೊಟ್ಟದ್ದು ಶಾಪ ಶ್ರೀಹರಿಗೆ ದಶಾವತಾರವನ್ನು ತಾಳು ಎಂಬ ಹಾಗೆ. ಆ ಅವತಾರವನ್ನು ತಾಳುವುದಕ್ಕೆ ಅವ ಆರಿಸಿಕೊಂಡದ್ದು ಸ್ವರ್ಗ ಅಲ್ಲ, ಪಾತಾಳ ಅಲ್ಲ, ಮೇಲು ಲೋಕವಲ್ಲ. ಅವ ಭೂಲೋಕದಲ್ಲಿ ಅವತಾರವನ್ನು ಎತ್ತಿದ್ದು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ ಇಂಥ ಅವತಾರಗಳನ್ನು ಎತ್ತಿದ್ದು ಭೂಲೋಕದಲ್ಲಿ. ಅಂತಹ ವಸುಂಧರೆ ನಮ್ಮ ಹೆತ್ತ ತಾಯಿಗಿಂತಲೂ ಮಿಗಿಲಾದಂತಹ ಭೂಮಿದೇವಿ ಆ ಭೂಲೋಕ ಅವನಿಯ ಅಳಿದೆಯ ಯಾವ ಭೂಲೋಕವನ್ನು ನಿಂದಿಸಿದೆಯೋ ಅದುವೇ ಭೂಲೋಕದಲ್ಲಿ ನದಿಯಾಗಿ ಹರಿದು ಮುನಿಷಾಪಗಾಗನಂದಿನಿ ಬೆದರಿ ನಡುಗೆ ಕಂಬನೆ ದುಂಬೆಯತೆ ಪತಿಯ ಪದಕ್ಕೆ ಮಣಿದೋ ವಂದಿಪೇ ಮುನಿವರದವ ಪದ ಸಂದ್ವಕ್ಕೆ ಮನ್ನಿಪುರನು ವಂದಿಪೆ ಮುನಿವರದವ ಪದ ದ್ವಂದ್ವಕ್ಕೆ ಮನ್ನಿಪುರನು ಮತೆ ಪ್ರಕೃತಿ ತಪ ನಿಲಯಲ್ಲ ಬರೆಯಲಾರೆ ತಪ ನಿಲಯಲ್ಲ ಬರೆಯಲಾರೆ ನಂದನ ಹೊಂಬವಂಗಳು ಕೊಂದಿತು ಜಾಬಾಲಿಯೇ ಕೃಪೆಯಿಂದ ಪರಾಧವ ಸಾನಂದದಿ ಕ್ಷಮಿಸುವುದೋ ಸಾನಂದದಿ ಕ್ಷಮಿಸುವುದೋ ನಿಮ್ಮನ್ನು ಕಂಡಂತಹ ನಾನು ಅರ್ಚಿಸಬೇಕಿತ್ತು, ಪೂಜಿಸಬೇಕಿತ್ತು. ಅದು ಮಾಡಲಿಲ್ಲ. ಬದಲಾಗಿ ಅಹಂಕಾರದ ಮಾತನ್ನೇ ಆಡಿದೆ. ಇಳಿ ಅಹಂಕಾರ. ಆದ್ರೆ ಈ ಕಾಲಕ್ಕೆ ಎಲ್ಲವೂ ಇಳಿದು ಹೋಯಿತು ಸ್ವಾಮಿ, ಇಳಿದು ಹೋಯಿತು. ಸ್ವರ್ಗಲೋಕದವಳು ಕಾಮದೇವನ ಮಗಳು ನಾನು ಎನ್ನುವಂತ ಅಹಂಕಾರ ನನ್ನಲ್ಲಿದ್ದದ್ದು ಹೌದು ಸ್ವಾಮಿ. ಸ್ವಾಮಿ, ನಾನು ಮಾಡಿದ್ದು ಸರ್ವದ ಅಪರಾಧವಾಯಿತು. ಅಂಬೆಗಾಲು ಇಡುವಂತಹ ಮಗುವೊಂದು ತನ್ನ ತಾಯಿ ಇದಕ್ಕೆ ತುಳಿಯಿತು ಅಂತಾದ್ರೆ ಆ ತಾಯಿ ಮಗುವಿಗೆ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಉಂಟು? ಬದಲಾಗಿ ಆ ತಾಯಿ ಮಗುವನ್ನು ಮುದ್ದಿಸಿದಳಂತೆ, ಪ್ರೀತಿಸಿದಳಂತೆ. ಗುಬ್ಬಿ ಹಕ್ಕಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸ ಸರಿಯೇ ಹೇಳಿ ಮುನಿವರ, ನಿಮ್ಮ ಮಗಳು ಎನ್ನುವ ಹಾಗೆ ನನ್ನನ್ನು ಭಾವಿಸಿಕೊಳ್ಳಬೇಕು. ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ನೀವು ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನ ದಾರಿಯನ್ನು ಸೂಚಿಸಿ ತಂದೆ, ಸೂಚಿಸಿ. ತುಂಬಿದ ಸಿರಿಯಿಂದ ಕುಂಬಿನೇ ಮೇರೆ ಬಂದೆ, ತುಂಬಿದ ಸಿರಿಯಿಂದ ಕುಂಬಿನೇ ಮೇರೆ ಬಂದೆ, ತುಂಬಿದ ನದಿಯ ಮಗುವೇ, ತುಂಬಿದ ನದಿಯಾಗೋ ಮಗುವೇ, ತಂಬು ಕಂಠಿಣಿ ಕಾವಳ ಅಂಬಿಕೆ ಸಟೆಯಲ್ಲ, ತಂಬು ಕಂಠಿಣಿ ಕಾವಳ ಅಂಬಿಕೆ ಸಟೆಯಲ್ಲ, ನಂಬೋ ಮುತ್ತೆಯ ನೀನು ಪಡೆಬೇಗೆ ಮಗುವೇ. ಬಂದಾಗ ಪೂಜ್ಯಳಾದಂತಹ ನಿನ್ನನ್ನು ಅಮ್ಮ ಅಂತ ಕರೆದೆ. ಈಗ ನೀನು ಪ್ರಾರ್ಥಿಸುವ ಪರಿಯನ್ನು ಕಂಡಾಗ ಮಗಳೇ ಅಂತ ನಿನ್ನನ್ನು ಪ್ರೀತಿಯಿಂದ ಸಂಬೋಧಿಸುತ್ತಿದ್ದೆ.
ಅಮ್ಮ, ಆಶ್ರಮದ ಒಂದು ವಟುವನ್ನಾದ್ರೂ ಗದರಿಸಿದವನಲ್ಲ ಈ ಜಾಬಾಲಿ. ಇಲ್ಲ ತಂದೆ. ಜಿತಕ್ರೋಧನಿದ್ದೇನೆ, ಜಿತಕ್ರಾಮನಿದ್ದೇನೆ. ಅಂತವರಿಗೆ ಕ್ರೋಧ ಬಂತು ಅಂತ ಹೇಳಿದ್ರೆ ಏನಿದೆ? ನನ್ನಂತಹ ಋಷಿಗಳನ್ನು ಪೂಜೆ ಮಾಡಿದವಳು ನೀನು, ಋಷಿ ಆಶ್ರಮದಲ್ಲಿದ್ದವಳು ನೀನು, ಭೂಲೋಕಕ್ಕೆ ಬಂದವಳು ನೀನು. ಹೌದು. ಹಾಗಿದ್ರೆ ಭೂಲೋಕದಿಂದ ಬಂದ ಋಷಿಗೆ ಈ ರೀತಿಯಾದ ಅಪಮಾನ, ಭೂಲೋಕದ ಬಗ್ಗೆ ಅಪಪ್ರಚಾರ, ಭೂಲೋಕದ ಬಗ್ಗೆ ನಿಂದನೆ ನಿನ್ನ ಬಾಯಿಂದ ಬರುವಂತದ್ದಲ್ಲ. ಆದ್ರೂ ಬಂತು. ಯಾರದ್ದು ತಪ್ಪು? ನಿನ್ನದು ನನ್ನದು ಅಂತ ಇಲ್ಲಿ ಹೇಳುವುದಕ್ಕಿಲ್ಲ. ಬಹುಶಃ ಇದೆಲ್ಲವೂ ಆದಿಮಾಯ ಸಂಕಲ್ಪ ಇರಬೇಕು. ನಂದಿನಿ ನಂದಿನಿಯಾಗಿ ಬರುವುದಲ್ಲ, ಕುಂಬಿನಿ ಬೆಳಗಬೇಕು ಅಂತಾದ್ರೆ ನಂದಿನಿ ನದಿಯಾಗಿ ಹರಿದು ಬರಬೇಕು. ಜಗನ್ಮಾತೆಯ ಸಂಕಲ್ಪ ಇದ್ರೆ ಅದು ನಾವೆಲ್ಲ ನಾಟಕದ ಆಳುಗಳು. ಅವಳೇ ಸೂತ್ರಧಾರಣಿಯಾಗಿ ಈ ಕೃತ್ಯವನ್ನು ಮಾಡಿದ್ದಾಳೆ. ಹಾಗಾಗಿ ನಾನು ಹೇಳಿದ ಮಾತಿನ ಹಾಗೆ ನೀನು ನಂದಿನಿ ನದಿಯಾಗಿ ಹರಿದು ಬರಲೇಬೇಕು. ನದಿಯಾಗಿ ಹರಿಯಲೇಬೇಕೆ ಮುನಿವರ? ನೀವು ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆ ಇಲ್ವೇ? ಇದಕ್ಕೆ ಪರಿಮಾರ್ಜನವನ್ನು ಕೊಡುವುದಕ್ಕೆ ನನಗೆ ನಾನಲ್ಲ, ಮತ್ತೆ ನಿನ್ನನ್ನು ನನ್ನನ್ನು ಸಕಲ ಲೋಕವನ್ನು ಚರಾಚರಗಳನ್ನು ಕಾಪಾಡುವಂತಹ ಒಂದು ಶಕ್ತಿ ಓಂಕಾರ ಸ್ವರೂಪಿಣಿ ಆದಿಮಾಯಿ. ಆದಿಮಾಯನ್ನೇ ಮನಸ ಪ್ರಾರ್ಥಿಸು, ಧ್ಯಾನಿಸು. ಅವಳೇ ಬಂದು ನಿನ್ನ ಕಷ್ಟವನ್ನು ಪರಿಹರಿಸ್ತಾಳೆ ತಾಯಿ. ನಾನು ಅಂತೂ ಹೋಗುವುದಕ್ಕಿಂತ ಒಂದು ಭಿನ್ನಪ ತಾಯಿ. ಏನು ಮುನಿವರ? ಭೂಲೋಕಕ್ಕೆ ನದಿಯಾಗಿ ಹರಿದು ಬರುವವಳು ನೀನು. ಜಾಬಾಲಿ ಇದ್ದಂತಹ ಭೂಲೋಕ ಅನ್ನುವಂತಹ ಒಂದು ಕೋಪದಿಂದ, ನನ್ನ ಮೇಲಿರುವಂತಹ ದ್ವೇಷದಿಂದ ಭೂಲೋಕವನ್ನು ಕೊಚ್ಚಿ ಸಾರಿಸ್ತೇನೆ ಎಂಬ ಹಾಗೆ ನೆರೆಯ ನೀರಾಗಿ ಹರಿದು ಬರಬೇಡ. ಇಲ್ಲ ತಂದೆ. ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವಂತೆ ತುಂಬಿದ ನದಿಯಾಗಿ ಬಂದು ಇಳೆಗೆ ತಾಯಿಯಾಗಿ ಬಂದು ನನ್ನ ಮಕ್ಕಳನ್ನು ಕಾಪಾಡುತ್ತಾಯೇ. ನಂದಿನಿ ಅವತರಣಕ್ಕೆ ನಾವು ದಾರಿ ನಿರೀಕ್ಷೆ ಇಡ್ತೇವೆ. ಧನ್ಯಳಾದೆ, ಧನ್ಯಳಾದೆ, ಧನ್ಯಳಾದೆ. ಉಪ್ಪು ತಿನ್ನವ ನೀರು ಕುಡಿಯಲೇಬೇಕು ತಾನೆ. ನಾನು ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಇಲ್ಲಿ ನಡೆದಂತಹ ಘಟನೆಯನ್ನು ನನ್ನ ತಾಯಿಗೆ ಹೇಳಬೇಕು. ಸಮಸ್ತ ದೇವತೆಗಳಿಗೆ ಇಲ್ಲಿಂದಲೇ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನನಗಿರಿದ ಒಂದೇ ಒಂದು ಕೆಲಸ, ಭೂಲೋಕಕ್ಕೆ ಹೋಗಬೇಕು, ಆ ಜಗನ್ಮಾತೆಯನ್ನು ಭಜಿಸಬೇಕು. ತಡ ಮಾಡು ಸರಿಯಲ್ಲ, ಇಳಿಯುತ್ತಿರಂತೆ ಕೊಡಿ. ಪಾಲೆ ಪದಲ ವಿಮಲೆ ಜಗದೇವಾಲಿಯ ಪೊರೆ ಭವನೆ ನೀಲಾಲ ಕಸಿರಿ ಗಾಳಿ ರಾಣಿಯೇ ಏಳೈಸಿದ ವಿಜಾಳ ಬಿನತೆಯೇ ಪಾಲೆ ಪದಲ ವಿಮಲೆಗೆ ಸಾಲುಗೋ ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾದ ಸಾತ್ವಿಕೆ ಶರಣೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಜಯ 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 ಜಯ. ನತಿ ಪಾಪಕೃತರಿ ಋಣಿಯುತ್ತಿರುವೆ ಗತಿಯನೆಂಬುದೊಡೆದವಿದಾದರೆ ಯತಿಯ ಶಾಪವ ಪರಿಹರಿಸಿ ಸದ್ಗತಿಯ ನೀಡು. ಮಗಳೇ ನಂದಿನಿ, ಭೋಗ ಭೂಮಿಯಲ್ಲಿರಬೇಕಾದ ನೀನು ಧರೆಗಿಳಿದು ನನ್ನನ್ನೇ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡವಳಿದ್ದೀಯಾ. ನಿನ್ನ ಮುಖವನ್ನು ಅವಲೋಕನ ಮಾಡಿದೆ ಎಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದೀಯಾ. ನಿನಗೆ ಬಂದಂತಹ ಕಷ್ಟವಾದರೆ ಏನು ನನ್ನಲ್ಲಿ ಹೇಳಿಕೋ, ಪರಿಹರಿಸಿಕೊಡುತ್ತೇನೆ. ಓ ಜಗನ್ಮಾತೆ, ನಿನ್ನನ್ನು ಪ್ರತ್ಯಕ್ಷೀಕರಿಸಲು ಬಲವಾದಂತಹ ಕಾರಣ ಉಂಟು. ಜಾಬಾಲಿ ಮುನಿವರನ ಮಾತ್ರಿಂದಾಗಿ ಅಥವಾ ಶಾಪದಿಂದಾಗಿ ನಾನು ಬಳಲಿ ಬೆಂಡಾಗಿ ಹೋಗಿದ್ದೀನಿ. ಈ ಶಾಪಕ್ಕೆ ಪರಿಮಾರ್ಜನ ದಾರಿಯನ್ನು ನೀನೇ ಸೂಚಿಸಬೇಕಮ್ಮ. ಸುರಭಿಸುತ್ತೆ ಸುರಭಿಸುವ ನಂದಿನಿಯಳೆ ಮನದೊಳಿರುವುದಕ್ಕೆ ಭ್ರಾಂತಿ ಮಗಳೇ ಹೆರೆಯು ಸ್ವರ ಪಾತಾಳವೇ ಹೆರೆಯು ಸ್ವರ ಪಾತಾಳವೇ ಭಕ್ತಿಗಳ ಕೊರತೆ ಹೋಗಿಲ್ಲ ನಿಜದೇ. ಸುರಭಿಸುವ ನಂದಿನಿಯಳೆ ಮಗಳೇ ನಂದಿನಿ, ಧರೆಯಲ್ಲಿರುವಂತಹ ಸಾಧು ಸಜ್ಜನಿಗೆ ಸ್ವಾರ್ಥ ಎನ್ನುವುದು ಹುಟ್ಟಿಕೊಳ್ಳುವುದು ಸ್ವಾಭಾವಿಕ. ಸುರದೇನುವಾದಂತಹ ನಿನಗೂ ಆ ಸ್ವಾರ್ಥ ಆವರಿಸಿಕೊಂಡ ಕಾರಣದಿಂದಲಾಗಿ ಮುನಿಗಳ ಶಾಪಕ್ಕೊಳಗಾದೆಯ. ನಿನ್ನ ಮನದ ಇಂಗಿತವನ್ನು ಅರ್ಥೈಸಿಕೊಂಡವಳಿದ್ದೇನೆ. ಮುನಿಗಳ ಶಾಪ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀನು ಧರೆಯಲ್ಲಿ ನದಿಯಾಗಿ ಹರಿಯಲೇಬೇಕು. ಇದಕ್ಕೆ ಪರಿಹಾರ ಇಲ್ವ ತಾಯಿ? ಆದರೆ ನಿನ್ನ ಗತಿಯೆಂದೊಗೆವೆನೋ ಮಗಳಾಗಿ ಉನ್ನತದ ಫಲವಿಗೆವೆನೋ ಪುಣ್ಯನುದೆಯಪ್ಪೆನೋ
ಮನ್ನಿಸಿದ ಆದಿಮಾಯೇ ಮಗಳೇ ನಂದಿನಿ, ಮುನಿಗಳ ಶಾಪಕ್ಕೊಳಗಾದಂತಹ ನೀನು ಧರೆಯಲ್ಲಿ ನದಿಯಾಗಿ ಹರಿಯುವಂತಹ ಸಂದರ್ಭ ನಿನ್ನ ಕಟಿ ಪ್ರದೇಶದಲ್ಲಿ ನಿನಗೆ ಸುತೆಯಾಗಿ ನಾನು ಉದ್ಭವಿಸುವುದಕ್ಕಿದ್ದೇನೆ. ಯಾರೆಲ್ಲ ನಿನ್ನ ನದಿಯಲ್ಲಿ ಮಿಂದು ನನಗೆ ಪೂಜೆಯನ್ನು ಸಲ್ಲಿಸುತ್ತಾರೋ ಅಲ್ಲಿಗೆ ನಿನ್ನ ಶಾಪಕ್ಕೆ ವಿಮೋಚನೆ. ಕಂದ, ತಡ ಮಾಡುವುದು ಸರಿಯಲ್ಲ. ಧರೆಯಲ್ಲಿರುವಂತಹ ಬರಗಾಲವನ್ನು ನೀಗಿಸುವುದಕ್ಕೋಸ್ಕರವಾಗಿ ನಂದಿನಿ ನದಿಯಾಗಿ ಹರಿದು ಹೋಗು, ನಿನಗೆ ಶುಭವಾಗಲಿ. ಕೊಟ್ಟಂತಹ ಶಾಪವು ನನಗೆ ವರವಾಗಿ ಪರಿಣಮಿಸಿದೆ. ನಾನೆಷ್ಟು ಸೌಭಾಗ್ಯವಂತಳು ನೋಡಿ. ಆ ಜಗನ್ಮಾತಿ ನನ್ನ ಕಟಿ ಪ್ರದೇಶದಲ್ಲಿ ಮಗಳಾಗಿ ಜನಿಸಿದಕ್ಕಿದ್ದಾಳಂತೆ. ಇದಕ್ಕಿಂತ ಸಂತೋಷ ಇನ್ನೊಂದುಂಟೆ ಹೇಳಿ? ಖಂಡಿತವಾಗಿಯೂ ಇಲ್ಲ. ಆ ಮಾತಿನ ಪ್ರಕಾರವಾಗಿ ನಂದಿನಿಯಾದಂತಹ ನಾನು ನಂದಿನಿ ನದಿಯಾಗಿ ಹರಿಯಲೇಬೇಕು. ಹರಿಬೇಕಂತಾದ್ರೆ ಎತ್ತರದಂತಹ ಸ್ಥಳ ಎಂಬುದು ಬೇಕು. ಕಾಣ್ತಾ ಇದೆ ಕನಕಾಗಿರಿ, ಏರಿಕೊಳ್ಳುತ್ತೇನಂತೆ. ಕನಕಾದ್ರಿ ಶೃಂಗರಿ ಪರಶಿವರಾಗಮೋದಲ್ಲಿ ಭಾಗಿ ಶಿರವನೋ ಶುದ್ಧದ ಪೌರ್ಣಮೆಯ ಶುಭ ದಿನದಿ ನದಿಯಾಗಿ ಮಾಗ ಶುದ್ಧದ ಪೌರ್ಣಮೆಯ ಶುಭ ದಿನದಿ ನದಿಯ ಬೆಳಗೊಡೆಯರಿಗೆ ಸೊಗಸಾಗಿರುವ ಕನಕಾದ್ರಿ ಶೃಂಗದಿಗೆ ಮಂದವಾಗಿ ಬೀಸಿ ನನ್ನ ಮುಡಿಯನ್ನು ಸೇರಿದೆಯಲ್ಲ. ಸುಜ್ಞಾನದ ಜ್ಯೋತಿ ಎಂಬುದು ಬೆಳಗುತ್ತಾ ಇದೆ. ಆ ಪರಶಿವಿಗೆ ಇಲ್ಲಿಂದಲೇ ಪುಷ್ಪಾಂಜಲಿಯನ್ನು ಸಮರ್ಪಿಸಿದ್ದೇನೆ. ಹಾಗಾದರೆ ಇದಲ್ವಿ ಮಾಘ ಶುದ್ಧದ ಪೌರ್ಣಿಮೆಯ ಶುಭ ದಿನ. ಆ ಮಾತೆ ಆಡಿದಂತಹ ಪ್ರಕಾರವಾಗಿ ಭೂಲೋಕದ ಜನರ ಕಷ್ಟ ನಿವಾರಣೆ ಮಾಡುವುದಕ್ಕಾಗಿ ಸುರದೇನುವಾದಂತಹ ನಂದಿನಿ ನದಿಯಾಗಿ ಹರಿಯುವಂತಹ ಕಾಲ ಒದಗಿ ಬಂದಿದೆ. ಹಾಗಾಗಿ ತಡ ಮಾಡುವುದು ಯಾಕೆ? ಭೂಲೋಕದ ಜನರ ಕಷ್ಟ ನಿವಾರಣೆ ಮಾಡುವುದಕ್ಕಾಗಿ ಸುರದೇನುವಾದಂತಹ ನಂದಿನಿ ನದಿಯಾಗಿ ಹರಿಯುತ್ತಿರಂತೆ, ನದಿಯಾಗಿ ಹರಿಯುತ್ತಿರಂತೆ, ನದಿಯಾಗಿ ಹರಿಯುತ್ತಿರಂತೆ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀ ಪ್ರದೀಪ್ ಶೆಟ್ಟಿ, ದಡ್ಡಿ ಹೌಸು, ಕೆಂಜಾರು, ಬಜಪೆ ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಸಿದ್ದಗಟ್ಟೆಯಲ್ಲಿ ಅಧ್ವರತ್ರಯ ಎಂಬ ಕಥಾಭಾಗವನ್ನು ಮಾಡಿ ತೋರಿಸಿದ್ದೇವೆ.
ಹಾಗೆ ತಾರೀಕು 18/12/24 ಇದೇ ಸ್ಥಳದಲ್ಲಿ ಶ್ರೀಮತಿ ಮತ್ತು ಶ್ರೀ ಶಂಕರ್ ಶೆಟ್ಟಿಯವರ ಬಾಪ್ತು ದಶಾವತಾರ ಎಂಬ ಕಥಾಭಾಗವನ್ನು ಮಾಡಿ ತೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಲಿಗೆ. ವಾಸ ಮಾಡೋದಕ್ಕೆ ಯೋಗ್ಯವಾದ ಸ್ಥಳ ಇರಲಿಲ್ಲ. ಸ್ವಸಾಮರ್ಥ್ಯದಿಂದ ಹೊಸ ನಗರವನ್ನು ನಿರ್ಮಿಸಿದೆ. ಏಕವೀರಾದ್ರಿಪುರ ಅನ್ನುವ ಹಾಗೆ ಹೆಸರಿಸಿದ್ದೇನೆ. ಇಲ್ಲಿಗೆ ಅಧಿಕಾರಿಯಾಗಿ ವರ್ತಮಾನ ಕಾಲದಲ್ಲಿ ನಾನೇ ಮೆರೆಯುತ್ತಾ ಇದ್ದೇನೆ. ದೇವಿ ಅಟ್ಟುಳಿಗೆ ಹೆದರಿದಂತ ಕೆಲವೊಂದು ರಾಕ್ಷಸರು ನಮ್ಮ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಚಂಡ ಪ್ರಚಂಡರು ವೀರರಾಗಿದ್ದಾರೆ, ಧೀರರಾಗಿದ್ದಾರೆ, ಶೂರರಾಗಿದ್ದಾರೆ. ಅವರಿಗೆ ಮಂತ್ರಿ ಪದವಿಯನ್ನೇ ನೀಡಿದ್ದೇನೆ. ನನ್ನ ಯೋಗ್ಯತೆ ಕೆಲವರಿಗೆ ಗೊತ್ತಾಗಬೇಕು ಎಂಬ ಉದ್ದೇಶದಿಂದ ದೈತ್ಯಾತ್ರೆಯನ್ನೇ ಕೈಗೊಂಡವ ಅಂಗಾವಂಗ ಕಳಿಂಗ ಕಾಂಬೋಜ ಎನ್ನುವಂತ ಪುರಕ್ಕೆ ಹೋಗಿ ಕೊಪ್ಪಿದ ರಾಜರ ಶ್ರದ್ಧೆಗೆ ಮೆಟ್ಟಿ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದ್ದೇನೆ. ಅಷ್ಟಕ್ಕೆ ನಿಲ್ಲಿಲ್ಲ, ಮತ್ತು ಮುಂದುವರಿ ಹೋಗಿದ್ದು ವೈದರ್ಭ ದೇಶ. ಅಲ್ಲಿ ಅಧಿಕಾರಿ ನನ್ನ ಯೋಗ್ಯತೆಯನ್ನು ತಿಳಿಯದೆ ಪ್ರತಿಸ್ಪರ್ಧಿಯಾಗಿ ನಿಂತು ಹೋರಾಟ ಮಾಡಿದ ಪರಿಣಾಮವಾಗಿ ನನ್ನಲ್ಲಿ ಕೈ ಸೋತ. ನನ್ನ ಯೋಗ್ಯತೆಯನ್ನು ತಿಳಿದ ಮೇಲೆ ಅವನ ಮಗಳಾದಂತಹ ಯಶೋಮತಿಯನ್ನು ನನಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಶೀಲಮತಿಯಾಗಿದ್ದಾಳೆ, ಸದ್ಗುಣಮತಿಯಾಗಿದ್ದಾಳೆ, ಗಂಡನೇ ದೇವರು ಅನ್ನುವ ಹಾಗೆ ಪೂಜಿಸುತ್ತಾ ಇದ್ದಾಳೆ ಎಂಬಲ್ಲಿಗೆ ಸಂತೋಷಗೊಂಡಿದ್ದೇನೆ. ಅದೇ ಸಂದರ್ಭದಲ್ಲಿ ನಮ್ಮವರಲ್ಲಿ ಹೇಳಿದ್ದುಂಟು, ದೇವಲೋಕಕ್ಕೆ ಹೋಗುವಳವೇ ಅಂತ. ಆಗ ನನ್ನನ್ನು ತಟ್ಟು ಹೇಳಿದಂತ ಮಾತು, ಸೇನಬಲ ಇದೆ, ಭುಜಬಲ ಇದೆ, ದೈವಬಲ ಸ್ವಲ್ಪ ಕಡಿಮೆ ಇದೆ ಅಂತ. ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಹೇಳಿದ್ದು ಒಂದೇ, ಕಾಡನ್ನು ಸೇರಿ ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು, ವರವನ್ನು ಪಡೆದ ಮೇಲೆ ಆಮೇಲೆ ದೇವಲೋಕಕ್ಕೆ ಹೋಗಬೇಕಂತ. ಸರಿ ಅಂತ ಯೋಚನೆ ಮಾಡಿ ನೇರವಾಗಿ ಅಮದವರಕ್ಕೆ ಬಂದಿದ್ದೇನೆ. ಪ್ರಶಾಂತವಾದ ವಾತಾವರಣ ನೋಡಿದ್ದೀರಾ? ತಪಸ್ಸನ್ನು ಆಚರಿಸುವುದಕ್ಕೆ ಇದೇ ಯೋಗ್ಯವಾದ ಸ್ಥಳ ಅನ್ನೋದು ಸ್ಪಷ್ಟವಾಯಿತು. ತಡ ಮಾಡುವುದೆಲ್ಲ ಶ್ರದ್ಧಾ ಭಕ್ತಿಯಿಂದ ಬ್ರಹ್ಮಣ ಕುರಿತು ತಪಸ್ಸನ್ನು ಹಂಸವಾಹನನೇ, ಓಂ ಸತ್ಯಲೋಕೇಶನೇ ಎಂದು ಮಾತಂದ್ರೆ ಪರಮಗುಣ ನಿನಗೆ ಮೆಚ್ಚಿರುವೆನುಗೆ ಮರೆಯೊಳಗೆ ಶರಣ ಜನರ ಗೈದರಿವೆನು ನನ್ನ, ಶರಣ ಜನರ ಗೈದರಿವೆನು ಹೊರತರದ ಮಗನು ಗಿರದರುಣಾಧರ ಪರಮಗುಣ ನಿನಗೆ ಮೆಚ್ಚಿರುವೆನುಗೆ ಮರೆಯೊಳಗೆ. ಅದೆಷ್ಟೋ ಕಾಲದಿಂದ ದೇಹವನ್ನು ದಂಡಿಸಿ ಏಕೋಚಿತ್ತದಿಂದ ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೀಯೋ ಅದೇ ಸತ್ಯಲೋಕದೊಡೆಯ ಬ್ರಹ್ಮದೇವ ಪ್ರತ್ಯಕ್ಷನಾಗಿದ್ದೇನೆ. ಶಿರ ನೆಗಹಿ ಕಣ್ತೆರೆದು ನೋಡು ನನ್ನನ್ನು. ಶಿರ ನೆಗಹಿ ಕಣ್ತೆರೆದು ಕಮಲ ಜಲ ಮುಗಿದು ಪದ ಜನ
ಜನ ಕಾಣುತ್ತ ಎಚ್ಚರ ಮುಗಿದು ಬಗಗರಳಿದನು ಕುಜನ ನೆರೆ ಹೊಸ ಪರಾಸ್ತದಲ್ಲಿ ಹೊರಗೊಳಗೆ ಕೆಲ ಮೇಲು ಸುರನರ ಉರಗ ಜೀವಿಗಳಿಂದ ಧರೆಯೊಳಗೆ ಎರಡು ನಾಲ್ಕರ ಚರಣವನ್ನು ಹೊಂದಿರುವ ಪ್ರಾಣಿಗಳಿಂದ ನಿಂದಲೇ ಹರಣ ಬಲಿಯ ಹರಿಯ ಬಲವನ್ನು ಕರುಣೆ ಸೈನಿ ಕರತೀಜೋತ್ಸವ ಕಮಲ ಜನ ಮತ್ತೊಮ್ಮೆ ಪವಿತ್ರವಾದ ಪಾದದ್ವಯಗಳಿಗೆ ಉಭಯ ಕರಗಳನ್ನು ಜೋಡಿಸಿಕೊಂಡಿದ್ದೇನೆ. ಶುಭಮಸ್ತು. ಭಗವಂತ, ಏನು ನನ್ನ ಭಕ್ತಿಗೆ ಮೆಚ್ಚಿ ಹಂಸವನ್ನು ಏರಿ ಧರೆಗಿಳಿದು ಬಂದೆಯ. ನನ್ನ ಆಶೆಯನ್ನು ಈಡೇರಿಸಿ ಕೊಡ್ತೀಯ. ಹೌದು. ನನ್ನ ಆಶೆ ಈಡೇರಬೇಕಾದ್ರೆ ಪರಿಪೂರ್ಣವಾದಂತಹ ಅನುಗ್ರಹ ಈ ಮಗನ ಮೇಲೆ ನಿನ್ನದಿರಬೇಕು. ಸದಾ ನಿನ್ನ ಪಾಲಿಗಿದೆ. ಕೇಳುತ್ತಾ ಇದ್ದೇನೆ. ಏನು? ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಸಾಧ್ಯರು, ಸಿದ್ಧರು, ಮನುಮುನಿಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರಿಂದಲೂ ನನ್ನ ಪಾಲಿಗೆ ಮರಣ ಬರಬಾರದು. ತಥಾಸ್ತು. ಕೊಟ್ಟಿದ್ದಿ ಎಲ್ಲಿಗೆ? ಮುಗಿಲಿಲ್ವಾ? ಎಂತದ ಮುಗಿಯುದು? ನೀನು ಇಷ್ಟಕ್ಕೆಲ್ವ ತಪಸ್ಸು ಮಾಡಿದ್ದು? ಅಲ್ಲ, ಇಷ್ಟು ಬೇಗ ಮುಗಿಸುವುದಕ್ಕೆ ಇಷ್ಟು ಕಷ್ಟಪಡಬೇಕ ದೇವ್ರೆ? ಇನ್ನೂ ಉಂಟ ನಿನಗೆ? ಈ ಸಲ ಅರುಣಾಸೋಣ ಪಟ್ಟಿ ಸ್ವಲ್ಪ ಉದ್ದ ಉಂಟು. ಹೌದಾ? ಕೇಳುವುದನ್ನೆಲ್ಲ ಇವತ್ತೇ ಕೇಳಬೇಕಾಗ್ತದೆ. ಅದು ಹಾಗೆ, ತಪಸ್ಸೆ ಲಭ್ಯತೆ ಸರ್ವಾಹ ಎನ್ನುವ ಒಂದು ಮಾತುಂಟು. ಹೌದು. ತಪಸ್ಸಿನಿಂದ ಎಲ್ಲವನ್ನು ಪಡೆಯಬಹುದು ಅಂತ. ಅದೇ ಆಸೆ ನನ್ನದು. ಗೊತ್ತಿದ್ದ ಕಾರಣ ಕೇಳ್ತಾ ಇದ್ಯಾ? ಏನು ಬೇಕಿಲ್ಲ? ಮೇಲೆ ಕೆಳಗೆ, ಒಳಗೆ ಹೊರಗೆ, ಇದರಿಂದ ನನ್ನ ಪಾಲಿಗೆ ಮರಣ ಬರಬಾರ್ದು. ಅಸ್ತು. ಆಗ್ಲಿಲ್ಲ, ಉಂಟು ಇನ್ನು. ಕೇಳು. 3 ಮೂರ್ತಿಗಳು ನೀವಿದ್ದೀರಿ. ಸರಿ. ನಿಮ್ಮಿಂದ ನನಗೆ ಮರಣ ಬರಬಾರ್ದು. ತಥಾಸ್ತು. 3 ಮೂರ್ತಿಗಳ ಮಡದಿಯರಿಂದ ಮರಣ ಬರಬಾರ್ದು. ತಥಾಸ್ತು. ತ್ರಿಮೂರ್ತಿಗಳು ಧರಿಸುವ ಆಯುಧದಿಂದ ಮರಣ ಬರಬಾರ್ದು. ಅಸ್ತು. ನೆಲದಲ್ಲಿ ಸಂಚರಿಸುತ್ತಾ ಇದೆ 2 ಪಾದ 4 ಪಾದ ಹೊಂದಿರುವ ಪ್ರಾಣಿಗಳಿಂದ ಮರಣ ಬರಬಾರ್ದು. ಅಸ್ತು. ಮುಗೀತಾ? ಎಲ್ಲ ಕೊಟ್ಟಿದ್ದೀರಲ್ಲ? ಎಲ್ಲ ಕೊಟ್ಟಿದ್ದೇನೆ. ಏನು ಬಾಕಿ ಆಗ್ಲಿಲ್ಲಲ್ಲ? ನೀನೇನು ಕೇಳಿದ್ಯೋ ಎಲ್ಲ ಕೊಟ್ಟಿದ್ದೇನೆ. ಹೌದಾ? ಇನ್ನು ನಿನಗೆ ಏನು ಬಾಕಿ ಅಂತ ನೀನೇ ಅಲ್ಲ, ಇಷ್ಟು ಕೊಟ್ಟೆ ನನಗೆ ಸಾಕು. ಹೌದಾ? ಇನ್ನು ಇಲ್ಲಿ ನಿಲ್ಲುವುದಿಲ್ಲ. ಏನ್ ಮಾಡ್ತಿ? ಇನ್ನು ನನ್ನ ಪುರದ ಕಡೆ ಹೋಗುದಾ? ಯಾಕವಿರಾದ್ರಿ ಹೋಗುದಾ? ನಡೆಯುತ್ತೇನೆ. ಉಪದೇಶ ಶ್ರೀಲಗ ಕೇಳೋ ಮೋಹದ ಗಂಧ ಎನ್ನ ವಲ್ಲಭನಿಂದ ಬಡದ ಬರಬಂದಿ ಶಾರದಾದೇವಿ, ನಾನು ನಿಮ್ಮನ್ನು ನೋಡ್ಲೇ ಇಲ್ಲಮ್ಮ. ನೀವು ಬಂದು ಗಂಡನ ಹಿಂದೆ ನಿಂತ ನನಗೆ ಗೊತ್ತಾಗ್ತದ? ನಿನಗೆ ಹಾಗೆಲ್ಲ ಕಣ್ಣು ಎಲ್ಲಿ ಕಾಣುತ್ತದೆ? ಹಾಗೆಲ್ಲ ನಾನು ನಿಮ್ಮನ್ನೇ ನೋಡಿದ್ದು. ನಿನಗೆ ಒಂದು ಮರ್ಮ ಗೊತ್ತಿಲ್ವಾ? ಏನದು? ಹೆಂಡತಿಯಾದವಳು ಗಂಡನ ಹಿಂದೆ ಇರಬೇಕು, ಗಂಡನ ನೆರಳಿನಂತೆ. ಹೌದಾ? ಮುಂದೆ ಹೋಗುವುದಕ್ಕಾಗುತ್ತದೋ? ಪತ್ನಿ ಧರ್ಮ ಅನ್ನೋದನ್ನು ಆಚರಿಸಿದ್ದಾಳಷ್ಟೇ. ಅಮ್ಮ, ನಿಮ್ಮನ್ನು ಕಂಡ ಕ್ಷಣ ಮನಸ್ಸಿಗೆ ಬಹಳಷ್ಟು ಆನಂದವಾಗ್ತಾ ಇದೆ. ನಿಮ್ಮ ಕುರಿತು ಪೂಜೆ ಮಾಡಬೇಕು, ಭಜನೆ ಮಾಡಬೇಕು ಅನ್ನುವಂತೆ ಆಶೆ ಆಗುತ್ತಾ ಇದೆ. ಪೂಜೆ ಮಾಡಬೇಡ, ನೀನು ಭಜನೆ ಮಾಡಬೇಕು. ಎಂತ ಅಂದ, ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಆಗಲಿ, ನೋಡಲು ನಿನ್ನನ್ನು ನೋಡಿ ಆದ್ರೂ ಇನ್ನೊಂದಷ್ಟು ಭಜನೆ ಆರಂಭ ಆಗಲಿ. ಮತ್ತೆ ಈಗ ಮಾಡಿದ್ಯಲ್ಲ ಕುಣಿದದ್ದು, ಹೌದು, ಕುಣಿದು ಭಜನೆ ಹೇಳಿದ್ರೆ ಮತ್ತೂ ಚಂದ. ಬೇಗ ದೇವರು ಒಲಿತಾರೆ. ಆದ್ರೆ ತಾನೇ ಭಜನೆ ಹೇಳಬೇಕು, ತಾನೇ ಕುಣಿಬೇಕು. ಇನ್ನೊಬ್ಬರ ಹಾಡಿಗೆ ಇನ್ನೊಂದು ಹಾಡಿದಲ್ಲಿ ನಾನು ಹೇಳಿದ್ದಲ್ಲ, ಮಿತಿ ಮೀರಿದ್ರೆ ಕಷ್ಟ ಆಗುತ್ತದೆ. ಭಜನೆ ಒಳ್ಳೇದಾಗಿದೆ. ಏನಮ್ಮ ಮಗನೇ, ನನ್ನ ಪತಿದೇವರಿಂದ ನೀನು ಕೇಳಿ ವರವನ್ನು ಪಡೆದವನು. ಕೇಳಿದ್ದೆ ತಡ, ಎಲ್ಲ ಕೊಟ್ಟಿದ್ದಾರೆ ಅಲ್ವೇ? ನಾನು ಹಾಗಲ್ಲ, ಮತ್ತೆ ಕೇಳದೆ ವರವನ್ನು ಅನುಗ್ರಹಿಸುತ್ತೇನೆ. ಹೆದರಿಸುವುದು ಅಲ್ಲ, ಮತ್ತೆ ಅಲ್ಲ, ಕೇಳದೆ ಕೊಡ್ತಾರೆ ಹಾಗೆ. ಕೇಳಿ ಕೊಡುವವರೇ ಇಲ್ಲ ದೇವರೇ. ಮತ್ತೆ ಇವರು ಕೇಳವರವರ ಯೋಗ್ಯತೆ ಅಲ್ವಾ? ಹೌದೌದು. ಏನು ಕೊಡ್ತೀರಮ್ಮ ನೀವು? ಅದಂತಿಂತ ವರವಲ್ಲ, ಮತ್ತೆ ಪರಮ ಪಾವನವಾದಂತಹ ಗಾಯತ್ರಿ ಮಂತ್ರ. ಹೆಚ್ಚು ನಗಡ್ಬೇಡ, ಹೆಚ್ಚು ನಗು ಬೀರಿದ್ರೆ ಅಪಹಾಸ್ಯ. ಹಾಗಲ್ಲ ದೇವರೇ, ಹೋಗಿ ಹೋಗಿ ನನ್ನಂತವನಿಗೆ ಮಂತ್ರವೇ. ಯಾಕೆ? ನನಗೆ ಎಂತದ ಕಮ್ಮ ಮಂತ್ರ ಸುಮ್ಮನೆ.
ಅದು ಮಂತ್ರ ಯಾವುದು ಅಂತ ಕೇಳು, ಮತ್ತೆ ಎಂತದ್ದು ಅಂತ ಹೇಳು. ಅಲ್ಲ, ಯಾವ ಮಂತ್ರ ಅದು? ಗಾಯತ್ರಿ ಮಂತ್ರ. ಆ ಮಂತ್ರ ಏನಮ್ಮ ಇದರ ವಿಶೇಷ? ಆ ಮಂತ್ರವನ್ನು ತ್ರಿಕಾಲದಲ್ಲಿ ನೀನು ಪಠಿಸುತ್ತಾ ಬರಬೇಕು. ಪಠಿಸಿದೆ ಎಂದಾದ್ರೆ ನಿನ್ನ ಆತ್ಮ ವರ್ಚಸ್ಸು, ಹಾ. ದೇಹ ವರ್ಚಸ್ಸು ಹಾ. ಹೆಚ್ಚೇಕೆ ಹಾ. ಸಾವಿನ ಭೀತಿಯಿಂದಲೇ ನೀನು ದೂರವಾಗುತ್ತೀಯಾ. ಇದು 3 ಹೊತ್ತು ಪಠಿಸಬೇಕಲ್ವಾ? ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದೆ. ಒಂದು ಹೊತ್ತು ಕೂಡ ಬಿಡಬಾರಲ್ಲ. ನಾನಿರುವುದೇ ರಾಜಕೀಯದಲ್ಲಿ. ಒಂದು ಕಡೆಗೆ ಹೋಗಿ ಬಂದು ಮಲಗಿದ್ರೆ ಮತ್ತೆ ನನಗೆ ಎಚ್ಚರವೇ ಆಗುದಿಲ್ಲ. ರಾಜಕೀಯದಲ್ಲಿದ್ದವರು ಎಲ್ಲಿ ಮಲಗ್ತಾರೆ? ಅವರಿಗೆ ಮಲಗುದಕ್ಕೆ ಅಲ್ಲ, ಅವಕಾಶ ನನಗೆ ಸಮಯ ಇಲ್ಲ. ನಿನಗೆ ಹಾಗೆ ಒಮ್ಮೊಮ್ಮೆ ನೀನು ಇವತ್ತೇನೋ ಇದ್ದು, ಇಲ್ಲದ್ರೆ ಬೇಗ ಹೋಗಿ ಮಲಗ. ಅಲ್ಲ, ಹೇಳಲಿಕ್ಕೆ ಹಾಗಲ್ಲ, ಕಾಡಿನಲ್ಲಿ ತಪಸ್ಸು ಮಾಡಬೇಕಲ್ಲ. ಎಷ್ಟು ವರ್ಷ ಆಯ್ತು ಕಾಡಿಗೆ ಬಂದು? ಹೌದಾ? ಸರಿ, ಆಯ್ತು. ಅರ್ಥ ಆಯ್ತಲ್ಲ? ಆಯ್ತಮ್ಮ. ಅನುಗ್ರಹಿಸಿದ್ದಾಳೆ. ಇಲ್ಲ, ಒಂದು ನಿನಗೆ ಅಲ್ಲಲ್ಲ, ಹೇಳಿದ್ದ ಹೌದು, ನಿನಗೆ ಬೋಧನೆ ಆಗಬೇಕಷ್ಟೇ. ಅಮ್ಮ ಓದಿಸಿ ಅಮ್ಮೊಮ್ಮೆ. ಕಿವಿಯಲ್ಲಿ ಹೇಳುತ್ತೇನೆ. ಅಮ್ಮ, ನೀವು ಬೋಧಿಸಿದ ಹಾಗೆ ನನ್ನ ಶರೀರದಲ್ಲಿ ಏನೋ ಒಂದು ರೀತಿಯ ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ರೋಮಾಂಚನವಾಗುತ್ತಾ ಇದೆ. ಇಂಥ ಮಂತ್ರ ನನಗೆ ಬೇಕು. ಅದಿದ್ದ ಸರಿ, ಏನ್ ಮಾಡ್ಬೇಕೀಗ? ಅಲ್ಲ, ಒಂದ್ ವೇಳೆ ತಪ್ಪಿದ್ರೆ ಅಲ್ಲ, ಅದು ಹಾಗಾಗುವುದಿಲ್ಲ. ನಿನಗೆ ತಪ್ಪುತ್ತಿ ಅಂತ ಏನಾದ್ರು ಭರವಸೆ ಉಂಟು? ಅಲ್ಲಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಉಪ್ಪು ಹ? ಖಾರ ಹ. ತಿನ್ನುವ ನಾನಗೆ. ನೀನು ಯಾವಾಗ್ಲೂ ಅದೇ ಇರು. ಅಲ್ಲ, ನಾವು ರಾಕ್ಷಸರ. ಆಯ್ತು, ಆಯ್ತು. ನಮಗೆಲ್ಲ ಅದೇ ಬೇಕಾಗ್ತದೆ. ತ್ರಿಸಂಧ್ಯಾ ಕಾಲ ಪಠಿಸಬೇಕು. ದೇಹ ವರ್ಚಸ್ಸು, ಆತ್ಮ ವರ್ಚಸ್ಸು ಹೆಚ್ಚಾಗುತ್ತದೆ. ಒಂದು ಕಾಲ ಬಿಟ್ರೆ, ಒಂದು ಹೊತ್ತು ಬಿಟ್ರೆ ನೀನು ಸಾಹಿತ್ಯ ಅದೊಂದು ನನ್ನ ಮುಂದೆ ಹೇಳಬೇಡಿ ನೀವು. ಅಲ್ಲ, ಅದು ಬರಬಾರ್ದಂತ ನಾನು ಇಷ್ಟು ಕಷ್ಟಪಡ್ತೇನೆ. ಸರಿ, ಹಾಗಿದ್ರೆ ಪೂರ್ಣ ಅನುಗ್ರಹ ನಿನ್ನ ಮೇಲಿದೆ. ಶುಭವಾಗಲಿ. ಸಮಯ ಆಯ್ತು. ಕೆಲವು ಸಮಯ ಆಯ್ತು. ನೀವು ಕಾಡಿಗೆ ಹೋದವರು, ಹಾಗಾಗಿ ಹೋದ ಬಗ್ಗೆ ಏನಾಯ್ತು? ನಾನು ಆಡುವಂತ ಮಾತನ್ನು ಸರಿಯಾಗಿ ಕೇಳಬೇಕು. ನಿಮ್ಮ ಮಾತಿನ ಹಾಗೆ ನೇರವಾಗಿ ಕಾಡಿಗೆ ಹೋದೆ. ವಿಧಾತನ ಕುರಿತು ಭಕ್ತಿಯಿಂದ ಪೂಜಿಸಿದೆ. ನನ್ನ ಭಕ್ತಿಯ ಮೆಚ್ಚಿದಂತ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಏನೆಲ್ಲ ಬೇಕಾ ಎಲ್ಲವನ್ನು ಕೊಟ್ಟಿದ್ದಾರೆ. ಅದನ್ನು ಪಡೆದ ಮೇಲೆ ಪುರದ ಕಡೆಗೆ ಬರ್ತೇನೆ ಅಂತ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಿಟ್ಟಿದ್ದೇನೆ. ಆಗ ಒಂದು ಅಪಸ್ವರ, ಮಗನೇ. ನಿಮ್ಮ ಅಪ್ಪ ಕರೆದು? ಯಾರಪ್ಪ? ಅಲ್ಲ, ಮಗನೇ ಅಂತ. ಅಪ್ಪ ಎಲ್ಲಿದ್ದಾರೆ? ಅಲ್ಲಿ ಮತ್ತೆ ಯಾರು ಕರೆದದ್ದು? ಅದೇ ನನ್ನನ್ನು ಕರೆಯುವುದಕ್ಕೆ ಧೈರ್ಯ ಯಾರಿಗೆ ಉಂಟು ಅನ್ನುವ ಹಾಗೆ ನೋಡಿದ್ರೆ ಶಾರದಾ ದೇವಿ, ಬ್ರಹ್ಮನ ಮಡದಿಯಾದಂತಹ ಶಾರದೆ ಗಂಡನ ಜೊತೆಯಲ್ಲಿ ಬಂದು ನನ್ನ ಶೀಲಗುಣಕ್ಕೆ ಮೆಚ್ಚಿ ವಿಶೇಷವಾದಂತಹ ಮಂತ್ರವೊಂದನ್ನು ನನ್ನ ಪಾಲಿಗೆ ಬೋಧಿಸಿದ್ದಾಳೆ. ಗಾಯತ್ರಿ ಮಂತ್ರ ಶ್ರದ್ಧಾ ಭಕ್ತಿಯಿಂದ 3 ಹೊತ್ತಿನಲ್ಲಿ ನಾನು ಪಠಿಸಿದೆ ಎಂದಾದ್ರೆ ಆತ್ಮವರ್ಚಸ್ಸು, ದೇಹ ವರ್ಚಸ್ಸು ಹೆಚ್ಚೇಕೆ, ಮರಣದ ಭೀತಿ ನನಗಿಲ್ಲ ಅಂತೆ. ಆಗಿರುವಾಗ ದೇವಲೋಕಕ್ಕೆ ಹೋಗಬೇಕು, ಹೋಗೋಣ. ದೇವತೆಗಳನ್ನು ಸಮರದಲ್ಲಿ ಸೋಲಿಸಿ ಸುರಲೋಕದ ಪೀಠವನ್ನು ನಿಮ್ಮ ಪಾಲಿಗೆ ನಾನು ತಂದೊಪ್ಪಿಸುತ್ತೇನೆ.
ಅಹಂಕಾರ ಉಂಟು, ಸೊಕ್ಕು ಇದೆ. ಆ ಸೊಕ್ಕನ್ನು ಇಳಿಸಬೇಕು. ಹೋಗುವ ಸ್ವರ್ಗಲೋಕದ ಪೀಠವನ್ನು ಬಯಸಿ ಬಂದೆಯೋ? ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಬಂದಾಗೆ ಹೋದರೆ ಬದುಕುತ್ತಿ, ಇಲ್ಲವಾದರೆ ಪ್ರಾಣ. ಒಳ್ಳೆ ಮಾತಿನಿಂದ ಸ್ವರ್ಗಲೋಕದ ಪೀಠವನ್ನು ಬಿಟ್ಟು ಕೊಟ್ಟರೆ ಇಲ್ಲವಾದರೆ ಪ್ರಾಣ ಹೋದಿತ್ತು. ಸ್ವಾಧೀನಕ್ಕೆಂದು ಬಂದಿದ್ದೀಯ. ಹೌದು. ನಿನ್ನ ಮರಣವನ್ನು ನೀನೇ ಹುಡುಕುತ್ತಾ ಬಂದಾಗಾಯ್ತು. ಯಾಕೆ? ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ದೀಪಕ್ಕೆ ಬೀಳುವ ಪತಂಗದ ಹಾಗೆ ಉರಿದು ಸಾಹಿತ್ಯ ಸ್ವರ್ಗವನ್ನು ಬಿಟ್ಟು ಕೊಟ್ಟರೆ ಬದುಕುತ್ತೀಯ, ಇಲ್ಲವಾದರೆ ಹಿಡಿದಂತ ಕಟಾರಿಂದ
ನನಗೆ ಬೇಕಾದ್ದು. ಓಹೋ, ನಿನ್ನನ್ನೇ ಹುಡುಕುತ್ತಾ ಬಂದವ. ಯಾಕೆ? ಹೌದೇನಾ? ನಮ್ಮವರು ಏಳಿಗೆ ಆಗುವುದನ್ನು ನಿನಗೆ ನೋಡ್ಲಿಕ್ಕೆ ಆಗುವುದಿಲ್ಲಲ್ಲ. ಹೌದೌದು, ಅನ್ಯಾಯ ಮಾಡ್ತೀಯಲ್ವಾ, ಕಾರಣ ಉಂಟು. ವಂಚನೆ ಮಾಡ್ತೀಯಲ್ವಾ. ಯಾಕೆ ನೀನು ದಿತಿ ಗರ್ಭವನ್ನು ಛೇದಿಸಿದವ ಮೂರ್ಖ ನೀನು. ನಮ್ಮವರಿಗೆ ಅನ್ಯಾಯವಾಗಿದೆ, ಅದನ್ನು ಖಂಡಿಸುವುದಕ್ಕೆ ಬಂದಿದ್ದೇನೆ. ಒಂದ ಪೀಠ ಬಿಟ್ಟು ಕೊಡಬೇಕು, ಇಲ್ಲದೆ ಹೋದರೆ ಬೆನ್ನಿಗೆ ಬಾರಿಸ್ತೇನೆ. ಬಂದೇ ಬರ್ತೆಂಬ ನಿರೀಕ್ಷೆ ನನಗಿತ್ತು ಗೊತ್ತಾ. ನೀನು ಹೇಳ್ತಿರುವಂತ ಮಾತೇನು? ದಿತಿ ಗರ್ಭ ಸಂಜೆ ಛೇದಿಸ್ತವ ನೀನು. ಹೌದು ಹೌದೌದು, ಕಾರಣ ಉಂಟು. ಏನು ಕಾರಣ? ಯಾಕಂದ್ರೆ ದಿತಿ ಅಂದ್ರೆ ಬೇರೆ ಯಾರಲ್ಲ, ನಮ್ಮ ದೊಡ್ಡಮ್ಮರೇ ಆಗಿದ್ದಾರೆ. ನಿನಗೆ ಗೌರವ ಉಂಟು? ಅದು ಗೌರವ ಉಂಟು. ಇದ್ದಕ್ಕೆ ಛೇದಿಸಿದ ನೀನು. ನಮ್ಮ ತಾಯಿ ಮಾತ್ರ ಅಲ್ಲ, ತಾಯಿ ಆ ದಿತಿ ಬೇರೆ 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 ಅಲ್ಲ, ಗಂಡ ಒಬ್ಬರೇ, ಕ್ಷೇತ್ರ ಬೇರೆ ಬೇರೆ ಆದ್ರೂ ರೇತಸೊಂದೆ ಅಂತ ತಿಳುವಳಿಕೆ ನಮಗಿತ್ತು. ಮತ್ತೆ ಯಾಕೆ? ಆದರೆ ದಿತಿಯಿಂದ ಹುಟ್ಟುವಂತ ಮಕ್ಕಳಿಗಿಲ್ಲ. ಯಾವ ಕ್ಷಣದಲ್ಲಿ ಹುಟ್ಟುತ್ತಾರೋ, ದೇವರನ್ನು ಮೆಚ್ಚಿಸ್ತಾರೋ, ಬ್ರಹ್ಮನನ್ನು ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ತದನಂತರ ಇಲ್ಲಿಗೆ ತಾಲಿ ಮಾಡುತ್ತಾರೆ. ಸರಿ, ಆದ್ದರಿಂದಲೇ ದಿತಿಯಲ್ಲಿ ಹುಟ್ಟುವಂತಹ ಮಕ್ಕಳನ್ನು ಛೇದಿಸಿದ್ದೇನೆ. ಇದನ್ನು ಕೇಳಲಿಕ್ಕೆ ನೀವಂತವ? ಹೌದು. ಹೌದಾ? ಗೊತ್ತುಂಟು. ಏನು? ನಿನಗೇನಾಗ್ತದೆ ನನಗೆ ಗೊತ್ತುಂಟು. ನೋಡು. ತ್ರಿಭುವನ ವಲ್ಲಭನಿಗೆ ಶುಭವಾಗಲಿ, ಮಂಗಳ. ಎಂತದ್ದು ಮಂಗಲ? ಏನು ಮಲಗ್ತೀಯಾ? ಆಗಲ್ಲ, ಸಿಕ್ಕಿದ ಮೊದಲೇ ಸಿಕ್ಕಿದೆ, ಇನ್ನು ಮಂಗಲ ಆದ್ರೂ ಬರಾಗಿಲ್ಲಲ್ಲ. ಆಗಲ್ಲ, ನಿಮಗೆ ಮಂಗಲ ಈಗ ಎತ್ತರ. ಆಹಾ, ವಿಜಯೋತ್ಸವ. ನಮ್ಮವರೇ ಎಲ್ಲಿದ್ದಾನೆವಾ? ಮಾರಿ ಸಂತಾನ, ಉತ್ಪಾತ ಪಿಂಡ, ಇಷ್ಟು ಉದ್ದ ಮಾತಾಡಿದ, ಕೊನೆಗೆ ಓಡಿ ಹೋಗಿದ್ದಾನೆ. ಆದ್ರೆ ಒಂದು ವಿಚಾರ, ದೇವಪೀಠ ಯಾಕೆ ಬಿಟ್ಟು ಕೊಡುದಿಲ್ಲ ಅನ್ನೋದು ಈಗ ಗೊತ್ತಾಯ್ತು. ಕುಳಿತ್ರೆ ಸಾಕು, ಏಳುವುದಕ್ಕೆ ಮನಸ್ಸು ಬರುವುದಿಲ್ಲ. ತುಂಬಾ ಮೃದು ಆಗಿದೆ, ಮೆತ್ತಗೆ ಆಗಿದೆ. ಏನೇ ಆಗಿರ್ಲಿ ಸಂತೋಷ. ದೇವೇಂದ್ರ ದೊಡ್ಡ ಮೋಸಗಾರ, ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅನ್ನುವುದು ಹೇಳುವುದಕ್ಕೆ ಆಗುವುದಿಲ್ಲ. ಅವನ ಬಗ್ಗೆ ಸ್ವಲ್ಪ ಯೋಚನೆಯಲ್ಲಿರ್ಬೇಕು. ನೋಡಿದ್ದೀರಾ, ದೇವಲೋಕದಲ್ಲಿ ನಮ್ಮ 16 ಇದ್ದಾರೆ. ಯಾರು ಏನು ಬೇಕು ಮುಕ್ತ ಪ್ರವೇಶ, ಎಲ್ಲಿಗೆ ಬೇಕಾದ್ರೂ ಹೋಗಿ ತಿರುಗಾಡಿ ನಮ್ಮದೇ. ಆದ್ರೆ ಸಮಯ ಪ್ರಜ್ಞೆ ಬೇಕು. ನನಗೆ ಕಾಲ ಬಂತಲ್ಲ. ಯಾಕೆ? ಏನಾಯ್ತು? ಅಂದ್ರೆ ಆರೋಗ್ಯದ ಬಗ್ಗೆ ಹೇಳಿದ್ದಲ್ಲ, ಇದನ್ನು ಬಿಚ್ಚುವ ಸಮಯ ಬಂತು. ಗಾಯತ್ರಿ ದೇವಿ ಆಡಿದಂತಹ ಮಾತು ಈಗಲೂ ನನ್ನ ಕಣ್ಣುಗಳಿಗೆ ಕೇಳುತ್ತಾ ಇದೆ. ಶ್ರದ್ಧಾ ಭಕ್ತಿಯಿಂದ 3 ಹೊತ್ತು ಪಠಿಸಬೇಕು ಅನ್ನುವ ಹಾಗೆ. ಗೊತ್ತಾಯ್ತಲ್ವಾ? ತಣ್ಣೀರಲ್ಲಿ ಸ್ನಾನ ಮಾಡಿ ಇದನ್ನೆಲ್ಲ ಬಿಚ್ಚಿ ಬದಿಗಿರಿಸಿ ಶಾರದಾ ದೇವಿಯ ಕುರಿತು ನಾನು ಪೂಜೆ ಮಾಡ್ತೇನೆ, ಭಜನೆ ಮಾಡ್ತೇನೆ, ಗಾಯತ್ರಿ ಮಂತ್ರವನ್ನು ಪಠಿಸ್ತೇನೆ. ಇನ್ನು ಮುಂದಕ್ಕೆ ಅರುಣ
ಈ ರೀತಿಯಲ್ಲಿ ಕಾಣಲಾರೆ. ಹೌದೇ? ಅರುಣ ಬೇರೆ, ಇನ್ನು ಪ್ರಭಾವ ಹೆಚ್ಚು. ಜಾಗ್ರತೆ ಜಾಗ್ರತೆ ಜಾಗ್ರತೆಯಲ್ಲಿದ್ದುಕೊಳ್ಳಿ. ಅರುಣಾಸುರ ಮಗಳನ್ನು ದೇವ ದೇವರೇ, ಏನಾಯ್ತು? ಕಷ್ಟವಾಗಿ ಹೋಯ್ತಲ್ಲ. ಕಷ್ಟ? ಹೌದು. ಯಾರಿಂದ ಕಷ್ಟ ಒದಗಿ ಪರೋಕ್ಷ ಅದಕ್ಕೆ ನೀವೇ ಕಾರಣಕರ್ತರಾಗಿ ಹೋಗಿ. ನನ್ನಿಂದ? ಹೌದೌದು. ಏನಾಯ್ತು? ನೀವೇ ಮೂರು ಮೂರ್ತಿಗಳು ಕರುಣಿಸಂತಹ ನಾಲ್ಕದ ಪದವಿ ಅದು. ಆದರೆ ಪ್ರಸ್ತುತ ಈ ಕಾಲದಲ್ಲಿ ನಿಮ್ಮನ್ನೇ ಮೆಚ್ಚಿಸಿ ವರಭಾವವನ್ನು ಪಡೆದಂತಹ ದಾನವ ಅರುಣಾಸುರ ಈ ಕಾಲದಲ್ಲಿ ನಮ್ಮ ನಾಲ್ಕಲೋಕಕ್ಕೆ ಲಗ್ಗೆ ಇಟ್ಟ. ಅಂತಹ ದುಷ್ಟರನ್ನು ಎದುರಿಸಲಿಕ್ಕೆ ನಾವು ಮುಂದುವರೆದಂತಾದರೆ ಸುರದಲ್ಲಿ ನಮ್ಮ ಪಾಲಿಗೆ ಸೋಲವಾಗಿ ಹೋಯ್ತು. ಪದವಿಯನ್ನು ಕಳೆದುಕೊಂಡಿದ್ದೇವೆ. ದುಷ್ಟನ ವಹೆ ಮಾಡುವರೆ ನೀವೇ ಏನಾದ್ರೂ ಸಲಹೆ. ದೇವೇಂದ್ರ, ನಿನಗೆ ಬಂದ ಕಷ್ಟವನ್ನು ಅರ್ಥವಿಸಿಕೊಂಡಿದ್ದೇನೆ. ಅರುಣಾಸುರನಿಗೆ ವರವನ್ನೇನೋ ಅನುಗ್ರಹಿಸಿದವನಿದ್ದೇನೆ. ಆದ್ರೆ ಒಳ್ಳೆ ಕಾರ್ಯಕ್ಕೆ ವಿನಿಯೋಗಿಸ್ತಾನೆ ಎನ್ನುವ ಹಾಗೆ ಯೋಚನೆ ಇತ್ತು. ಆದ್ರೆ ಏನು ಮಾಡೋಣ, ಕೊಟ್ಟ ವರವನ ಹಿಂದಕ್ಕೆ ಪಡೆಯುವಂತ ಶಕ್ತಿ ನನ್ನಲ್ಲಿಲ್ಲ. ಹಗೆಗಳಿಗೆ ವರವರಿ ಇರುವರು ತೆಗೆಯಲರಿಯರು. ಕೊಡುವ ಸಮರ್ಥರಾರಿ ತ್ರೈಜಗದೊಳಗೆ ಹರಿಯಂತೆ ನೇರವಾಗಿ ವೈಕುಂಠಕ್ಕೆ ಸಾಗುತ್ತಾರೆ. ಬಂದರುಹಿದ್ದೇನೆ. ಖಳನ ಬಾಧೆ ದೇವೇಂದ್ರನಲ್ಲಿ ದೆಸೆಗಡಿಸಿದ್ದಾನೆ. ಏನು ಮಾಡಬೇಕೆನ್ನುವ ಹಾಗೆ ನಿನ್ನಲ್ಲೇ ಹೇಳಿದಾಗ, ದುಷ್ಟನ ವಧೆ ಆಗಬೇಕು ಅಂತಾದ್ರೆ ಹೌದು, ದೇವಿ ಒಲಿದು ಬರಬೇಕು. ಸರಿ, ಇಲ್ಲಿ ಅಲ್ಲ, ತುಹಿನಗಿರಿಯನ್ನು ಸೇರಿ ದೇವಿಯನ್ನು ಪ್ರಾರ್ಥಿಸೋಣ. ಸರಿ ಸರಿ ಸರಿ. ದೇವತೆಗಳೇ, ತುಹಿನಗಿರಿಯನ್ನು ಬಂದು ನಾವು ಸೇರಿಕೊಂಡಿದ್ದೇವೆ. ಆದ್ದರಿಂದಲೇ ಭಕ್ತಿಯಿಂದ ಆ ಜಗದಂಬಿಕನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾಗಿ ಕರುಣಾಭಿರುದ್ಧಿ ಶಂಕರಿ ನೀನೇ ರಕ್ಷಣೆ ಮಾಡಬೇಕಮ್ಮ. ಒಲಿದು ಬಾ ತಾಯೇ, ಇಳಿದು ಬಾ. ಜಯ 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 ನೆಲವಿನೆಲೆ ಆದ ನಳಿನ ದರ್ಶನವೇ ಭಕ್ತಿ ಗೋವಿಂದ ದೇವಿ. ಮಾರಮಗೌರಿಯರು ಆರತಿ ಬೆಳಗಿದರು. ಮಾರಮಗೌರಿಯರು ಆರತಿ ಬೆಳಗಿದರು. ಆರತಿ ಬೆಳಗಿದರು. ವಾರಿಕ ಮುಖಿಗಳು
ದೇವಿಗೆ ಆರತಿ ಬೆಳಗಿದರು ದೇವಿಗೆ ಆರತಿ ಬೆಳಗಿದರು ಜಯ 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 ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋ ನಮೋ ಲಕ್ಷ್ಮೀ ರಮಣ ಖೇದ ತಾನೋತಲಿದೆ ತಾರಗರಣ ಮೌನ ವೇದಕ್ಕೆ ಬೊಮ್ಮ ಪ್ರಾಣಿತ ಸಂಪತ್ತು ಊನ ಬೇಡೀಗ ಮಾನವ ಏನಿದು ಲಕ್ಷ್ಮೀ ರಮಣ ಲಕ್ಷ್ಮೀಕಾಂತ ಶಾರದಾ ರಮಣ ಮಾತೆ ಗೌರಿ ಪ್ರಿಯ ಜನನಿ ಸಚಿವರದ ಜಗಜ್ಜನನಿ ಸುಮನಸರೇ ಜಗನ್ಮಾತೆ ಅಭಯಪ್ರದರಾಗಿದ್ದೇನೆ ಹೇಳಿರಿ ಎತ್ತೇಳಿರಿ ಧೈರ್ಯಸ್ಥರಾಗಿರಿ ನೀವೆಲ್ಲರೂ ಜೊತೆ ಸೇರಿಕೊಂಡು ಮಣಿದೀಪವನ್ನು ಪ್ರವೇಶ ಮಾಡಿ ಭಕ್ತಿಯನ್ನು ಪೂಜಿಸ್ತಾ ಇದ್ದೀರಿ ಅರ್ಚಿಸ್ತಾ ಇದ್ದೀರಿ ನಿಮ್ಮ ಪೂಜೆಯಿಂದಾಗಿ ಪ್ರಸನ್ನರಾಗಿದ್ದೇನೆ ಏನಿದೇನಿದು ಲಕ್ಷ್ಮೀ ರಮಣ ಖೇದಗೊಂಡಿದೆ ಮಾರಹರಣ ಮೌನವಾಗಿದ್ದಾನೆ ಬ್ರಹ್ಮ ಇಂದ್ರಾದಿ ಸುಮನಸರೆಲ್ಲರೂ ಕೂಡ ನೆನಲೋಟಕರಾಗಿದ್ದೀರಿ ಯಾರಿಂದ ಬಂತು ಕಷ್ಟ ಯಾಕೆ ಈ ರೀತಿಯಾಗಿ ಕಣ್ಣೀರು ನನ್ನಲ್ಲಿ ತಿಳಿಸಿರಿ ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ ಜಂಬಾರೆಯಂದ ಕೈ ಮುಗಿದು ಜಗದಂಬೆಯೇ ಬಿಸಲರಿದು ಕುಂಭಪದೆಯ ಮೇಲೆ ತುಂಬಿದ ಬರಬರ ಎಂಬು ಗಂಡನು ಅರುಣ ಜಂಬಾರೆಯಂದ ಕೈ ಮುಗಿದು ಜಯ ಜಯ ಜಗದಂಬೆ ಅಮ್ಮ ಜಗನ್ಮಾತೆ ಪದಪದ್ಮಗಳಿಗೆ ವಂದಿಸ್ತಾ ಇದ್ದೇನೆ ಅರ್ಚನ ವಂದನ ಕೀರ್ತನ ಶ್ರವಣ ಸ್ಮರಣ ಪಾದಸೇವನ ಹಾಸ್ಯ ಸಖ್ಯ ಆತ್ಮ ನಿವೇದನ ನವಭಿತ ಭಕ್ತಿಯಿಂದ ಆರಸಿದ್ದೇವೆ ತಾಯಿ ಒಳಿದು ಬಂದೆ ಅಮ್ಮ ಈ ಕಾಲದಲ್ಲಿ ನಮ್ಮ ಕಷ್ಟವನ್ನು ಪರಿಹರಿಸಬೇಕಮ್ಮ ನಿನ್ನಿಂದಲೇ ಹೋರಾಡಿ ಅಂದು ಫಲಾನ ಸೂತ್ರವನ್ನು ಪಡಿಸಿದಂತ ಅರುಣ ದೈತ್ಯ ಈ ಕಾಲದಲ್ಲಿ ಬ್ರಹ್ಮನಿಂದಲೇ ಬೇಕಾದಂತಹ ವರಗಳನ್ನು ಪಡೆದು ತದನಂತರ ನಮ್ಮ ಈ ನಾಲ್ಕಲೋಕದ ಮೇಲೆ ಲಗ್ಗೆ ಇಟ್ಟದು ಮಾತ್ರವಲ್ಲ ಸುರ ಪದವಿಯನ್ನು ಪಡೆದು ನಮ್ಮನ್ನ ಎಲ್ಲರನ್ನು ಸೋಲಿಸಿ ಸುರ ಪದವಿಯನ್ನು ಪಡೆದಿದ್ದೇನೆ ನಾವು ನತದೃಷ್ಟರಾಗಿದ್ದೇವೆ ಪದವಿಯನ್ನು ಕಳೆದುಕೊಂಡಿದ್ದೇವೆ ಅಮ್ಮ ನೀನೇ ರಕ್ಷಿಸುತ್ತೇವೆ ಎಂದು ಬೆಳೆದು ನಿಮಗೆ ಸಂದೇಹ ಬೇಡ ಹೃದಯ ಬಿಟ್ಟಾನಂದವ ಒಂದೇ ಮುಂದೆ ಹೊಡೆಲ್ಲ ನೀವು ಮೂರ್ತಿಗಳೇ ಇಂದ್ರಾದಿ ಸುಮನತರೇ ದುಷ್ಟನಾದಂತ ಅರುಣಾದ್ರಿಂದಾಗಿ ನಿಮ್ಮ ಪಾಲಿಗೆ ಕಷ್ಟ ಬಂದು ಒದಗಿತ ಈ ಹಿಂದೆ ಶುಂಭಾದಿ ದಾನವರನ್ನು ತಲೆಬಡಿಸಿಕೊಂಡ ಸಂದರ್ಭದಲ್ಲಿ ಯುದ್ಧ ಕ್ಷೇತ್ರದಲ್ಲಿ ತಲೆಮರೆಸಿಕೊಂಡಂತ ಅರುಣ ದೈತ ಇಂದು ಪ್ರಬಲನಾಗಿ ಮೆರುತ್ತಾ ಇದ್ದಾನೆ ಭಯಪಡಬೇಡಿ ಕಿರಿದು ದಿನದಲ್ಲಿ ದುಷ್ಟನಾದಂತ ಅರುಣಾಸುರನು ಕೊಂದು ನಿಮಗೆ ಬಂದೊಲಿದ ಕಷ್ಟವನ್ನು ದೂರೀಕರಿಸುತ್ತೇನೆ ಆದರೆ ವಿಪರೀತ ವಿಪರೀತವಾದ ಕಂಟಕವೊಂದಿಹುದು ಅಪರಿಮಿತದ ಭಕ್ತಿಯಿಂದಲೋ ಜಪಿಸುತ್ತಲಿರುವ ಗಾಯತ್ರಿ ಮಂತ್ರವನ್ನು ಕೊಂದಪೆ ಎಂದು ಹೇಳುವೆ ಮಂತ್ರವನ್ನು ಮಕ್ಕಳೇ ದುಷ್ಟನಾದಂತ ಅರುಣಾಸುರನು ತರುವುದರಲ್ಲಿ ವಿಪರೀತವಾದಂತ ಕಂಟಕವೊಂದು ಎದುರಾಗುತ್ತಾ ಇದೆ ಇದು ಅವನ ಬಳಿಮೆಯಲ್ಲ ಗಾಯತ್ರಿ ಮಂತ್ರದ ಮಹಿಮೆ ಬ್ರಹ್ಮನಿಂದಾಗಿ ವರವನ್ನು
ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಶಾರದೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದಾನೆ. ತ್ರಿಕಾಲದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸುವುದರಲ್ಲಿ ಅವನ ಆತ್ಮವರ್ಚಸ್ಸು ದೇಹ ವರ್ಚಸ್ಸು ವೃದ್ಧಿಯಾಗಿ ಸಾವಿನ ಭೀತಿಯಿಂದಾಗಿ ದೂರವಾಗಿದ್ದಾನೆ. ಎಷ್ಟು ಕಾಲದವರೆಗೆ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾನೋ ಅಷ್ಟರವರೆಗೆ ಕೂದಲ ಕೊಂಕದ ರೀತಿಯಲ್ಲಿ ಗಾಯತ್ರಿ ಕಾಪಾಡಿಕೊಂಡು ಬರ್ತಾಳೆ. ಮಕ್ಕಳೇ, ಭಯಪಡಬೇಡಿ, ನಿಮಗೊಂದು ಉಪಾಯವನ್ನು ತಿಳಿಸುತ್ತೇನೆ. ಸುರಗುರುಗಳಾದಂತ ಬೃಹಸ್ಪತಿಯನ್ನು ಅರುಣಾಸುರದಲ್ಲಿಗೆ ಕಳುಹಿಸಿಕೊಂಡು ಹೇಗಾದ್ರೂ ಮಾಡಿ ಅವನ ಗಾಯತ್ರಿ ಮಂತ್ರವನ್ನು ಕೇಳಿಸುವಂತೆ ಮಾಡಿ ಮುಂದಕ್ಕೆ ನಾನೇ ಮೈದೂರಿ ದುಷ್ಟರನ್ನು ನಿಗ್ರಹಿಸಿ ನಿಮ್ಮೆಲ್ಲರನ್ನು ಪೊರೆಯುವುದಕ್ಕಿದ್ದೇನೆ. ಧೈರ್ಯಸ್ಥರಾಗಿರಿ. ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ. ವಿಪರೀತವಾದಂತಹ ಕಂಠಕ ಒಂದು ಉಂಟು. ಹಾಗಿದ್ರೆ ಅರುಣನ ಜಪದಲ್ಲಿ ಅವ ಬಿಡಬೇಕು. ಜಪವನ್ನು ಬಿಡಬೇಕು ಅಂತಾದ್ರೆ ವಾಚಸ್ಪತಿಗಳಿದ್ದಾರಲ್ಲ ಬೃಹಸ್ಪತಿ ಆಚಾರ್ಯರು, ಅವರನ್ನೇ ಕಳುಹಿಸಿಕೊಡು. ಗಾಯತ್ರಿ ಮಂತ್ರವನ್ನು ಬಿಡುವ ಹಾಗೆ ಮಾಡಿಸು. ನಿಮ್ಮ ಒಪ್ಪಂದ. ವಂಚಿಸುತ್ತ ಬಿಡುಗಣ್ಣರ ಗುರವೋ ಗೈತರಲ್ಲ ಪಡಿಜರರ ವಂಚಿಸುತ್ತ ಬಿಡುಗಣ್ಣರ ಗುರು. ನಮ್ಮಮ್ಮ ಆದಿಮಾಯೆಯ ಆದೇಶ ನನಗೆ ಬೃಹಸ್ಪತ್ಯಾಚಾರ್ಯ ಏಕವೀರಾದ್ರಿಪುರಕ್ಕೆ ಹೋಗಿ ಅರುಣಾಸುರನ ಜಪಗೇಡಿಸಬೇಕು ಅಂತ. ಅಮ್ಮನ ಆಜ್ಞೆ ಶಿರೋಧಾರ್ಯ ಅಂತ ಒಪ್ಪಿಕೊಂಡು ಬಿಟ್ಟೆ. ಆದರೆ ಅಷ್ಟು ಸುಲಭವಾಗಿರ್ಲಿಕ್ಕೆ ಬರ್ಲಿಕ್ಕಾಗ್ತದಯ್ಯ ನಮಗೆ? ಹೇಳಿ ಕೇಳಿ ನಾವೆಲ್ಲ ದೇವತೆಗಳು ರಾಕ್ಷಸರ ಕಡು ವಿರೋಧಿಗಳಲ್ಲ. ಏನು ಮಾಡೋಣ ಅಂತ ಯೋಚಿಸುವಾಗ ಒಂದು ಉಪಾಯ ಹೊಳೆಯಿತು. ಒಬ್ಬ ಮುದುಕ ಬ್ರಾಹ್ಮಣನಾದ್ರೆ ಆದೀತು ಅಂತ. ಮತ್ತೆ ನಮಗೆ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ವೇಷ ಮಾಡ್ಲಿಕ್ಕೆ ಗೊತ್ತಿರ್ತದೆ, ಹಾಗಾಗಿ ಆಯ್ತು ಇದು. ಆದರೆ ಬಂದು ದ್ವಾರಕ್ಕೆ ತಲುಪುವಾಗ ಚಾರಕರು ನನ್ನನ್ನು ತಡೆದು ನಿಲ್ಲಿಸಿದ್ರು. ಆಗ ಅವರಿಗೆ ಹೇಳಿದೆ, ನೋಡಿಯಪ್ಪ, ನಿನ್ನ ಒಡೆಯನನ್ನು ನಮಗೆ ಅಗತ್ಯ ಕಾಣ್ಲಿಕ್ಕುಂಟು. ಕಂಡ ಕೂಡಲೇ ನಾನು ಬ್ರಾಹ್ಮಣ, ಮರ್ಯಾದೆಯಿಂದ ಒಂದಿಷ್ಟು ದಾನ ದಕ್ಷಿಣೆ ಎಲ್ಲ ಕೊಡ್ತಾನೆ. ಹಿಂತಿರುಗಿ ಬರುವಾಗ ಅದರಲ್ಲಿ ಅರ್ಧದಷ್ಟು ನಿಮಗೆ ಕೊಡ್ತೇನೆ ಅಂದೆ. ತೊಟ್ಟಿ ಬಿಟ್ಟಕ್ಕನ್ನದೇ ನನ್ನನ್ನು ಒಳಗೆ ಬಿಟ್ರು. ನೋಡಿ ಯಾಕೆ ಬಿಟ್ರು? ನಾವು ಹೇಳುವುದನ್ನು ಕೇಳಿದ್ದೇವೆ. ಭೂಲೋಕದಲ್ಲಿ ಹಣ ಝಣ ಝಣ ಅಂತ ಹೇಳಿದ್ರೆ ಹೆಣವು ಬಾಯಿ ಬಿಡ್ತದೆ ಅಂತೆ. ಅದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ಅವರಿಗೆ, ಕೆಲವರಿಗೆ, ಎಲ್ಲರಿಗಲ್ಲ, ಈ ಅರ್ಧ ಅರ್ಧ ಹಂಚಿ ತೆಕ್ಕೊಳ್ಳೋದ್ರಲ್ಲಿ ಇರುವ ಸುಖ ಉಂಟಲ್ಲ, ಯಾವುದರಲ್ಲಿ ಇಲ್ಲ. ಹಾಗಾಗಿ ಅರ್ಧ ಅರ್ಧ ಹೇಳಿದ ಕೂಡಲೇ ನನ್ನನ್ನು ಒಳಗೆ ಬಿಟ್ಟರು. ನನಗೆ ದೊಡ್ಡ ಪ್ರಯೋಜನ ಆಯ್ತು ಹೇಳುವ. ಈಗ ಒಳಗೆ ಬಂದಿದ್ದೇನೆ. ಇದೇ ಅಲ್ವ ಇವನ ಪೂಜಾ ಮಂದಿರ. ಎಲ್ಲ ಜಪ ಮಾಡ್ತಾ ಇರ್ಬೇಕು. ಹಲವು ಕಡೆಗೆ ಹರಿಯುತ್ತಿರುವ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಪದ್ಮಾಸನವನ್ನು ಬಳಿದು ಏಕಾಗ್ರ ಚಿತ್ತದಿಂದ ಜಪ ಮಾಡುವ ಒಂದು ಕ್ರಮ ಕಾಣಬಾರದೇನಯ್ಯ. ಇಂತಹ ಇವನ ಅಚಲವಾದ ನಿಷ್ಠೆಯನ್ನು ಹೇಗೆ ಏನು ಎಂತು ಅಂತ ನಾವು ಪರದಾಡಬೇಕಾಗಿಲ್ಲ. ನಾವು ಮಾಡುವುದನ್ನು ನಿಷ್ಠೆಯಿಂದ ಮಾಡಿದರೆ ಮುಗಿಯಿತು. ಫಲ ಕೊಡುವುದು ಅಮ್ಮನಿಗೆ ಬಿಟ್ಟದ್ದು. ಅವಳ ಜನ ಅಲ್ಲ ನಾವು, ಅವಳು ಗಳಿಸಿದ್ದಲ್ಲ. ನಮ್ಮಿಂದ ಏನು ಮಾಡಿಸ್ಬೇಕು ಅಂತ ಅವಳಿಗೆ ಗೊತ್ತಿಲ್ಲ. ಪ್ರಯತ್ನ ಈ ಪ್ರಪಂಚದ ಗೊಡವೆಯನ್ನೇ ಮರೆತು ಅಂತರ್ಮುಖಿಯಾಗಿದ್ದಾನಲ್ಲ. ಹಾಗಾದರೆ ಇವನ ಚಿತ್ತವನ್ನು ಬಾಹ್ಯ ಪ್ರಪಂಚಕ್ಕೆ ಹೇಗೆ ಶಬ್ದ ಮಾಡಿದರೆ ಅದು. ಯಾಕೆಂದ್ರೆ ಈ ಶಬ್ದಕ್ಕೆ ಎಚ್ಚೆತ್ತುಕೊಳ್ಳದ ಜೀವಿಗಳೇ ಪ್ರಪಂಚದಲ್ಲಿ ಇಲ್ಲ. ಯಾಕೆ ಅದು? ಈ ಪ್ರಪಂಚ ನಿಂತಿರುವುದೇ ಶಬ್ದದ ಆಧಾರದಲ್ಲಿ. ಯಾವ ಶಬ್ದ? ಈ ಡಂಗ್ 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 ಅದಲ್ಲ, ಅದೆಲ್ಲ ಟುಸ್. ಹಾಗಾದರೆ ಆದಿಯಲ್ಲಿ ಆವಿರ್ಭವಿಸಿದ ಓಂ ಎನ್ನುವ ಪವಿತ್ರ ಶಬ್ದ ಇದೆಯಲ್ಲ, ಆ ಶಬ್ದದ ಆಧಾರದಲ್ಲಿ ಪ್ರಪಂಚ ನಿಂತುದು. ಹಾಗಾಗಿ ಶಬ್ದ ಮಾಡಿದ್ರೆ ಎಲ್ಲರೂ ಎಚ್ಚರಗೊಳ್ತಾರೆ. ಪ್ರಯತ್ನ ಮಾಡೋಣ. ಇದು ದಟವಟ ಆಯ್ತಲ್ಲ. ನಮ್ಮ ಗೂಟ ಉಂಟಲ್ಲ, ಇದು ಒಮ್ಮೊಮ್ಮೆ ಕೆಲಸ ಮಾಡ್ತಾರೆ.
ಈ ಮುದಿಯನ ಗೂಟ ಇಂಥದಕ್ಕೆಲ್ಲ ನಾಟ್ಲಿಕ್ಕಿಲ್ಲ. ಹೀಗೆ ಮಾಡೋಣ, ಇವನ ಕಿವಿಯ ಹತ್ತಿರ ಮುಖಕೊಂಡು ಹೋಗಿ ಒಂದು ವಿಕಟ ನಗೆ ನಗಾಡಿದರೆ ಏನಾಗುತ್ತದೆ ನೋಡೋಣ. ವಿಪ್ರಗೆ ನಮ್ಮ ಬಂದೆ ಯಕ್ಷಿಣಿಗಾರ ವಿಪ್ರಗೆ ಹಾರುವನಾಗಿ ಗಾಯಗೆ ತೊಡಗಾದೆ ವಿಪ್ರಗೇಳೋ ಶಕ್ತಿ ಮಂತ್ರದೊಳಗೆ ಇನ್ನೊಮ್ಮೆ ನೀನು ಬಾಯಿ ಕರೆದ್ರೆ ನಿನ್ನ ದೇಹವನ್ನು ನಮ್ಮ ಪೂಜಾ ಮಂದಿರದ ದ್ವಾರಕ್ಕೆ ಬಿಟ್ಟಿದ್ದೇನೆ. ಸುದ್ದಿ ನೋಡಿದೆ ಹೊರಗೆ ಬಿಚ್ಚುಗತ್ತಿಯ ಕಾವಲು ಭಟರ ಭದ್ರವಾದ ಕಾವಲನ್ನು ಭೇದಿಸಿ ನೀನೊಬ್ಬ ಯಕ್ಷಗಾನ ಅಂತ ಒಳ ಪ್ರವೇಶ ಮಾಡಿ. ನಾನು ಯಕ್ಷಗಾನದಲ್ಲ, ಎಲ್ಲ ಇವರು. ನಾನು ನೋಡಿದ್ರೆ ನೀನೊಬ್ಬ ವಿಪ್ರ. ಜನ್ಮನಾ ಜಾಯತೆ ಜಂತು ಕರ್ಮನಾ ಜಾಯತೆ ದ್ವಿಜ ವೇದಾಧ್ಯಯನತೋ ವಿಪ್ರ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ. ಸುಮ್ಮನೆ ವೇದ ವಿದ್ಯಾ ವಿಶಾರದರಾಗಿ ತ್ರಿಸಂಧ್ಯಾ ಗಾಯತ್ರಿ ಜಪಾನುಷ್ಠಾನವನ್ನು ಮಾಡ್ಬೇಕಂತ ನೀನು ನನ್ನ ಗಾಯತ್ರಿ ಜಪಕ್ಕೆ ತೊಡಕೊಂಡು ಮಾಡ್ತಾ ಇದ್ದಿ. ತೊಡಕಾಯ್ತು ಇಲ್ವಾ? ಎಲ್ಲ ದಿವ್ಯವಾದಂತ ಅಮೃತತ್ವವನ್ನು ಕೊಡಬಲ್ಲಂತ ಈ ಗಾಯತ್ರಿ ಜಪ. ಇಂತಹ ಜಪಕ್ಕೆ ತೊಡಕೊಂಡು ಮಾಡ್ತಿರುವಂತ ನಿನ್ನ ಎಣಿಕೆಯಲ್ಲಿ ಕೈ ಸಾಲದು, ಏನೂ ಸಿಗಲಿಕ್ಕಿಲ್ಲ. ಆದ್ರಿಂದ ಹೇಳ್ತಿದ್ದೇನೆ, ಯಾರು ನೀನು, ಯಾಕೆ ಬಂದೆ, ಏನಾಗ್ಬೇಕು? ಅಯ್ಯೋ ದೈತ್ಯರಾಯ ಅಮೃತತ್ವ ವಿಧೇಯ ಸತ್ವವಾಗಿ ದೈತ್ಯರಾಯ ಆಸೆ ಪಡದ ಪರಸುಖ ಬೇಕು ದೈತ್ಯರಾಯ ಗಿಡಯ ಬಂದೆಗೆ ಹಾಲಾಗಿಡಲೇನು ರುಚಿ ಬುದೇ ದೈತ್ಯರಾಯ ಏಕೆ ಮೊದಲ ದಂಡಸಿದಾಯ ಮಾರಿ ಭಕ್ತನ ಕೊಂಬೆ ದೈತ್ಯರಾಯ. ಅಯ್ಯೋ ದೈತ್ಯರಾಯ, ದೈತ್ಯರಾಯನಿಗೆ ನೀನು ದೈತ್ಯರಾಯನಾದುದು ತೀರ ಇತ್ತೀಚೆಗೆ. ಒಂದು ಕಾಲದಲ್ಲಿ ಪ್ರಪಂಚದ ಯಾವ ಮೂಲೆಯಲ್ಲಿಯೂ ಯಾವ ನೆಲೆಯೂ ಇಲ್ಲದೆ ಒಂದಿಷ್ಟು ಬೆಲೆ ಇಲ್ಲದೆ ಅಲೆಮಾರಿಯಾಗಿ ಅಲೆದಾಡುತ್ತಾ ಇದ್ದೆ. ಆದರೆ ನಿನ್ನ ಹುಟ್ಟುಗುಣ ಸಾಧಿಸಬೇಕು, ನಾಳೆ ಮುಂದೆ ಬರಬೇಕು, ಛಲ. ಆ ಛಲದಿಂದ ಸಮಾನ ಮನಸ್ಕ ರಾಕ್ಷಸರನ್ನೆಲ್ಲ ಒಗ್ಗೂಡಿಸಿ ಅವರಿಗೆ ನೀನೊಬ್ಬ ನೇತಾರನಾಗಿ ಅವರ ಶ್ರೇಯಾಭಿವೃದ್ಧಿಗೆ ರಾತ್ರಿ ಹಗಲು ದುಡಿದು ಅಲ್ಲಿಗೆ ತೃಪ್ತನಾಗಲಿಲ್ಲ. ಕಾಡಿಗೆ ಹೋಗಿ ಪ್ರಾಣದ ಹಂಗು ತೊರೆದು ತಪಸ್ಸು ಮಾಡಿ ಬ್ರಹ್ಮನನ್ನು ವರಿಸಿ ವರ ಪಡೆದೆ. ವರ ಅಂದ್ರೆ ಸಾಮಾನ್ಯವಾದುದಲ್ಲ, ಅಮೃತತ್ವವನ್ನು ಪಡೆದಂತಹ ನೀನು ಈಗ ಈ ಪೂಜಾ ಮಂದಿರದಲ್ಲಿ ಕುಳಿತು ಮಣ ಮಠ ಮಾಡುತ್ತಿರುವೆ ಅಲ್ಲ. ಇದನ್ನು ಕಂಡು ಎಷ್ಟು ಒತ್ತಿ ಹಿಡ್ಕೊಂಡ್ರು ನನಗೆ ಒಕ್ಕಿ ಉಕ್ಕಿ ಬರುವುದು ಮಾರ. ಒಬ್ಬ ಜಪ ಮಾಡುವುದು ನೋಡಿ ನಗುವುದೇನ? ಕಾರಣ ಉಂಟು. ಏನು? ಇದು ಹೇಗಾಯ್ತು ಬಲ್ಲೆ? ಹೇಗಾಯ್ತು? ನಾವೊಂದು ದೊಡ್ಡ ಹಾಲಿನ ಕಡಲಿಗೆ ಒಂದು ಬಂಡೆ ಕಲ್ಲಿನಲ್ಲಿ ಕಲ್ಲನ್ನು ಕೊಂಡು ಹೋಗಿ ಎಷ್ಟೋ ಸಮಯದರಲ್ಲಿ ಹತ್ತಿಟ್ಟರು. ಈ ಹಾಲಿನ ರುಚಿ ಬಂಡೆಗಲ್ಲಿಗೆ ಅರ್ಥ ಆಗ್ತದ? ಅದು ಬಂಡೆ ಅಲ್ವೇನ? ಅಷ್ಟಲ್ಲ, ಒಬ್ಬ ವ್ಯಕ್ತಿ ತನ್ನ ಹೆತ್ತ ತಾಯಿಯನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿ ಮನೆಯಲ್ಲಿ ಸೇವೆ ಮಾಡುವ ದಾಸಿಯನ್ನು ತಾಯಿ ಅಮ್ಮ ಅಂದರೆ ಅವನಷ್ಟು ಹೆಡ್ಡರು ಬೇರೆ ಇದ್ದಾರೆ. ಈಗ ತೊಟ್ಟಿನ ಇಟ್ಟುಕೊಂಡ ಹಾಗೆ ನನ್ನ ಕ್ರಮ ಆಯ್ತಾ? ಮತ್ತೇನಯ್ಯ ಇದು? ಇಲ್ಲದಿದ್ರೆ ಅಮೃತತ್ವವನ್ನು ಪಡೆದಂತಹ ನೀನು
ಇನ್ನು ನಿನಗೇನೂ ಆಗ್ಬೇಕಾಗಿಲ್ಲ. ನೀನು ಯಾವ ಗುರಿಯನ್ನು ಮುಟ್ಟಬೇಕು ಅಲ್ಲಿಗೆ ಮುಟ್ಟಿದ್ದಿ. ಅದಾಗಿ ನೀನು ಏನನ್ನಾದರೂ ಇನ್ನು ಮಾಡಿ ಮುಂದುವರಿಯಬೇಕು. ಅದರ ಬದಲಾಗಿ ಈ ಸಾಮಾನ್ಯ ಒಂದು ಗಾಯತ್ರಿಯಿಂದ ಏನಾಗಬೇಕು ಅಂತ ಈಗ ಗಾಯತ್ರಿ ಜಪಕ್ಕೆ ತೊಡಗಿದ್ದು ನೀನು. ಎಲ್ಲ ಗುರುವೇ ಗುರುವು ನೀನು ಜನ್ಮದಳು ವಿಪ್ರವರನೆ ಕರ್ತತ್ವ ಭೂಷಣ ಧೈರ್ಯ ಬರಲು ಪ್ರಾಪ್ತಿ ಆಗ್ತದೆ. ಸ್ಮರಿಬೇಗ ಯಂತ್ರಿ ಮಂತ್ರವನು ಕೌಶಿಕರಿಗೆ ಬ್ರಹ್ಮತ್ವ ನೀಡಿರುವ ಶಕ್ತಿಯದನು ಬ್ರಹ್ಮತ್ವವನ್ನು ಬರ್ತಿದ್ದ ಗುರುವು ನಿರ್ಭಯ ಜನ್ಮದಳು ಗುರುವೇ. ಅದು ಯಾರು ಹಿಂದಿನಿಂದ ಕಿವಿ ಊದಿದ್ದು ನಿನಗೆ? ಯಾವುದನ್ನು? ನಾನು ಗುರು ಅಂತ. ಯಾವ ಗುರು? ಅಲ್ಲ, ದೇವ ಗುರು ಬೃಹಸ್ಪತಿಯಲ್ಲಿ. ಎಲ್ಲರೂ ಅವನನ್ನು ಗುರು ಅಂತ ಹೇಳುದು. ನೀನೇನು ಅಲ್ಲ, ವರ್ಣಾನಾಂ ಬ್ರಾಹ್ಮಣ. ಹಾಗೆ ಉಳಿದ ವರ್ಣದವರಿಗೆ ಬ್ರಾಹ್ಮಣ ಗುರು. ಸರಿ. ಆ ಜಾತಿಯಲ್ಲಿ ಇರುವುದರಿಂದ ನಿನ್ನನ್ನು ಹಾಗೆ ಈ ಗಾಯತ್ರಿ ಜಪ ಮಾಡುವುದರಿಂದ ನಿನಗೇನು ಲಾಭ? ಅಲ್ಲ, ಕರ್ತೃತ್ವ, ಭೂಷಣ, ಸ್ಥೈರ್ಯ ಇದೆಲ್ಲ ಒಂದಿದು ಕೊಡಬಲ್ಲ. 1000 ಮಂದಿಯ ಮುಂದೆ ನಿಂತು ನೀವೆಲ್ಲರೂ ಇದನ್ನು ಮಾಡತಕ್ಕದ್ದು ಎಂದು ಘಂಟಾಘೋಷವಾಗಿ ಹೇಳುವ ಮೂಲಕ ಹೇಳಿದಂತ ಕೆಲಸವನ್ನು ಮಾಡಿಸ್ತಾನಂತ ಅಂತಹ ಒಂದು ಕರ್ತೃತ್ವ ಶಕ್ತಿ ಈ ಗಾಯತ್ರಿ ಮಂತ್ರದಿಂದ ಪ್ರಾಪ್ತಿ ಆಗ್ತದೆ. ಅದನ್ನು ಹೇಗೆ ನೀನು ಹೇಳಬಲ್ಲೆ? ಕೌಶಿಕನ ಕಥೆ ಕೇಳಿದ್ಯಾ? ಏನಪ್ಪ ಇವರೆಲ್ಲ ಹೇಳ್ತಾರೆ. ಆಗಾಗ ವಸಿಷ್ಠಾಶ್ರಮವನ್ನು ಸೇರಿದಂತ ಅವನಿಗೆ ದೇವದತ್ತವ ಇಂದ್ರದತ್ತವ ಅಂತ ದೇವರಿಂದ ಬೇಕಂತ ಸತ್ಕಾರ ಸಿಕ್ಕಿದೆ. ಹೌದಂತೆ. ಕೌಶಿಕಾಧ್ಯಯನವನ್ನು ಯಾಚಿಸಿದ. ವಸಿಷ್ಠರು ನಿರಾಕರಿಸಿದ್ರು. ಇವ ಬಲಾತ್ಕಾರ ಮಾಡಿ ದೇನವನ್ನು ಎಳ್ಕೊಂಡು ಹೋಗುವಾಗ ರೋಮ ಕೂಪಗಳು ಉದುರಿ ದುಷ್ಟರು ಜನಿಸಿ ಇವನನ್ನು ಬೆನ್ನಟ್ಟು. ಹೌದಂತೆ. ಸೋಲಾಯ್ತು ಅಂತ ಭಾವಿಸಿ ಕಾಡನ್ನು ಸೇರಿದ, ಈಶ್ವರನ ಕುರಿತು ತಪಸ್ಸು ಮಾಡಿದ, ದಿವ್ಯ ಶಕ್ತಿಯನ್ನು ಹೊಂದಿದ. ಅಲ್ಲಿಂದಲೇ ವಸಿಷ್ಠಾಶ್ರಮವನ್ನು ಸುಡ್ತೇನೆ ಅಂತ ಪ್ರಯೋಗ ಮಾಡಿದ. ಅವರು ಯುದ್ಧ ಮಾಡಿದ್ರ ಬರೇ ಬ್ರಹ್ಮದಂಡವನ್ನು ಹೀಗೆ ಹಿಡಿದದ್ದಷ್ಟೇ, ತೋರಿಸಿದಷ್ಟೇ. ಈಶ್ವರ ಕೊಟ್ಟ ಅಷ್ಟೂ ಶಕ್ತಿಗಳು ಬ್ರಹ್ಮದಂಡದ ಮುಂದೆ ನಿಷ್ಫಲವಾಗಿ ದಿಗ್ಬಲಂ ಕ್ಷಾತ್ರಬಲಂ ಬ್ರಹ್ಮ ತೇಜೋ ಬಲಂ ಅದನ್ನು ನಾನು ನನ್ನ ಜೀವನದಲ್ಲಿ ಸಾಧಿಸಬೇಕು. ಹೀಗೆ ಹೊರಟಾಗ ವಾಮದೇವ ಮುಂದೆ ಬಂದು ಇದೇ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ. ಅದನ್ನು ಸತತ ಸಾವದಂತಹ ಸಾಧನೆಯನ್ನು ಮಾಡಿದಾಗ ಗಾಯತ್ರಿ ದೇವಿ ಒಲೆದು ಪೂರ್ಣವಾಗಿ ಅವನಿಗೆ ಅನುಗ್ರಹ ಮಾಡಿದ್ದಾಳೆ. ಯೋಚನೆ ಮಾಡು, ಸಪ್ತ ವ್ಯಾಕೃತಿನೊಡಗೂಡಿದ ದೇವಿ ಗಾಯತ್ರಿ ಚಂದ ಅಂತ ಇದ್ದದ್ದು ಈಗ 3 ವ್ಯಾಕೃತಿನೊಡಗೂಡಿದ ವಿಶ್ವಾಮಿತ್ರ ಗಾಯತ್ರಿ ಅಂತ ನಾವು ಯಾಗವನ್ನು ಅನುಷ್ಠಾನ ಮಾಡ್ತೇವೋ ಆ ವಿಶ್ವಾಮಿತ್ರ ತನ್ನ ಸಾಧನೆಯಿಂದ ಪ್ರಪಂಚ ಕೊಟ್ಟಂತಹ ದೊಡ್ಡ ಕೊಡುಗೆ. ವಿಶ್ವಾಮಿತ್ರನಾದ, ಮಹಾಬ್ರಾಹ್ಮಣನಾದ, ಬ್ರಹ್ಮ ಋಷಿಯಾದ, ಸಪ್ತ ಋಷಿ ಮಂಡಲದ ಸ್ಥಾನವನ್ನು ಪಡೆದ ಒಬ್ಬ ಕ್ಷತ್ರಿಯ ಗಾಯತ್ರಿ ಮಂತ್ರದ ಅನುಷ್ಠಾನದಿಂದ ಎಷ್ಟು ಎತ್ತರ ಕೇರಬಲ್ಲ ಅಂತ ಯೋಚನೆ ಮಾಡು. ನನಗೆ ಅವರ ಅನುಸರಣೆ ಅನುಕರಣ ಗೊತ್ತಾಯ್ತಲ್ಲ, ಆದ್ರಿಂದ ಜಪಿಸ್ತಾ ಇದ್ದೇನೆ. ಲೋಕ ತುಳಿವು ಜಗದ ಪರಯೋಟರೆಯೇ ತಲೆದಗ ಬಲ್ಲವು ಧೈರ್ಯ ನಿಶ್ಚಿತ ಮೇರುವಾಗಿ ಯಪಗಳು ಕಿಮ್ಮನಿವೆ ಮಗದಿಗೆ ದೇವನಾಗಿ ಬಲೆಯನ್ನು ನಿನ್ನ ಅರುಣ ಜಲತೆಯಲು ಅಯ್ಯೋ, ಏನು ನೀನು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಬಾರದು. ನಮಗೆಲ್ಲ ಬಲಿಯಾಗಬೇಕು. ನಿನಗೆ ನಾನು ಬಲಿ ಆಗ್ಬೇಕಾ? ಮತ್ತೆ ಬಲಿಕಂಬಕ್ಕೆ ತಲೆಗಡಿಯುವ ಬಲಿಯ ಅಂದದ್ದಲ್ಲ. ನಿನ್ನ ಮಾತಿನ ಅರ್ಥ ಏನಾಗ? ಮೊದಲು ಇವರಿಗೆ ಬಲಿ, ಆಮೇಲೆ ನನಗೆ ಬಲಿ, ಮತ್ತೆ ಲೋಕಕ್ಕೆ ಬಲಿ. ಎಂತ ಬಲಿ ಅಂದರೆ ಇವರೆಲ್ಲ ನಿಮ್ಮನ್ನು ರಾಕ್ಷಸರು ಅಂತ ಹೇಳುವುದು. ಹೌದು. ನಿಮ್ಮ ಕುಲದಲ್ಲೊಬ್ಬ ಬಲಿ ಚಕ್ರವರ್ತಿ ಹುಟ್ಟಿದಾನ. ಕೇಳ್ತೇನೆ. ಎಂಥ ಸಾತ್ವಿಕ, ಎಂತಹ ಸಜ್ಜನ, ರಾಕ್ಷಸರ ಕಡು ವಿರೋಧಿ ಹರಿಯನ್ನು ಹೋಲಿಸಿಕೊಂಡು ತನ್ನ ಮನೆಯಲ್ಲಿ ಸೇವೆಗೆ ಇರಿಸಿಕೊಳ್ಳಿಲ್ವ ಅಂತ ಪುಣ್ಯಾತ್ಮ. ಅಲ್ಲ, ಊರು ಬಿಟ್ಟಿದ್ದಾನೆ, ಪಾತಾಳ ಒಂದು ಸೇರಿದ್ದಾನೆ, ಇದು ಅವರ ಕಾಪಟ್ಯ ಅಲ್ಲ. ಆದ್ರಿಂದ ಅಂತಹ ಬಲಿಗೆ ನೀನು ಸಮಾನ ಅಂದದ್ದು.
ಯೋಗ್ಯತೆ. ಮತ್ತೆ ನೀನು ಹೇಳಿದೆಯಲ್ಲ, ಈಗ ಇದರಿಂದ ನನಗೆ ಅದು ಸಿಗ್ತದೆ ಇದು ಸಿಗ್ತದೆ, ಅಂತಸ್ತತ್ವ ವೃದ್ಧಿ ಆಗ್ತದೆ ಅಂತ ಹೇಳ್ತಿ. ಉದಾಹರಣೆಯಾಗಿ ಕೌಶಿಕನನ್ನು ಹೇಳಿದೆ. ಹುಟ್ಟು ಕ್ಷತ್ರಿಯ ಕೌಶಿಕನಿಗೆ ಬ್ರಹ್ಮರ್ಷಿ ಆಗುವುದಕ್ಕೆ ಒಂದು ಸೇತುವಾಗಿ ಗಾಯತ್ರಿ ಮಂತ್ರ ಅಗತ್ಯ ಇತ್ತು. ಸರಿ, ನಿನಗೆ ಬೇಕು ಅಂತ ನಾನು ಕೇಳು. ಯಾಕೆ ಬೇಡ? ಇವರೆಲ್ಲ ನಿನ್ನನ್ನು ಅರುಣಾಸುರ ಒಬ್ಬ ರಕ್ಕಸ ಅಂತ ಹೇಳ್ತಾರಲ್ಲ, ನಿಜವಾಗಿ ನೀನು ರಕ್ಕಸನ? ಹೌದು. ನೀನು ಬ್ರಹ್ಮ ರಕ್ಕಸ. ಬ್ರಹ್ಮ ರಕ್ಕಸ. ಈಗ ಇವರೆಲ್ಲ ಹೇಳುವ ಬ್ರಹ್ಮ ರಕ್ಕಸ ಇದಕ್ಕಿಂತಲೂ ಭೀಕರ. ನಾನು ಹೇಳುವುದು ಅದಲ್ಲ. ಮತ್ತೆ ಕ್ಷೇತ್ರದಿಂದ ನೀನು ರಾಕ್ಷಸನು, ಬೀಜದಿಂದ ಬ್ರಾಹ್ಮಣನು. ಬ್ರಾಹ್ಮಣ್ಯ ಎನ್ನುವುದು ಕಶ್ಯಪ ಗೋತ್ರ ನಮ್ಮದು. ರಕ್ತಗತವಾಗಿ ಬಂದು ಅಂತರ್ಗತವಾಗಿ ನಿನ್ನಲ್ಲಿ ಇದೆ. ಹಾಗಾದ್ರೆ ಗಾಯತ್ರಿ ಜಪ ಅಂದ್ರೆ ಯಾಕೆ? ನಾವು ಎತ್ತರಕ್ಕೆ ಏರುವುದಕ್ಕೆ, ಸಾಧನೆ ಮಾಡುವುದಕ್ಕೆ, ವಿಶೇಷವಾದಂತಹ ಶಕ್ತಿಯನ್ನು ಕೇಂದ್ರೀಕರಿಸಿಕೊಳ್ಳುವುದಕ್ಕೆ ಮೊದಲಿನ ಮೆಟ್ಟಿಲು ಅಷ್ಟೇ. ಅದು ನಿನ್ನಲ್ಲಿ ಮೊದಲೇ ಉಂಟು. ಹಾಗಾದ್ದರಿಂದ ಗಾಯತ್ರಿ ನಿನಗೆ ಅಗತ್ಯ ಇಲ್ಲ. ಮತ್ತೆ ನೀನು ಹೇಳಿದೆ ಕರ್ತೃತ್ವ ಶಕ್ತಿಗೆ ಭೂಷಣಪ್ರಾಯವಾದ ಛಲ, ಬಲ, ಧೈರ್ಯ, ಸ್ಥೈರ್ಯ ಇದೆಲ್ಲ ವಿಶೇಷ ಗುಣಗಳು ಮೇರು ಪರ್ವತದಂತೆ ನಿನ್ನಲ್ಲಿ ಅಚಲವಾಗಿ ಅಂತರ್ಗತವಾಗಿರುವಾಗ, ತುಂಬಿ ತುಳುಕುತ್ತಿರುವಾಗ ಸುಮ್ಮನೇ ಇಲ್ಲದೆ ಗಾಯತ್ರಿ ಜಪದ ಮೂಲಕ ಬೊಮ್ಮ ಗಿಮ್ಮ ಅಂತ ಹೇಳಿಕೊಂಡು ಹೆದರಿ ಅವನಿಗೆ ನಮಸ್ಕಾರ ಮಾಡುತ್ತಿರುವೆಯಲ್ಲ, ಈ ಬ್ರಹ್ಮನ ಹಂಗು ನಿನಗೇನಯ್ಯ? ಹಂಗು ನಿನಗೇನು? ಕೇಳುಗೈದ ಪರೊಡೆಯ ಮನನೋ ನೀನೆ ಬೇಳನ್ನ ಜೀವನ ಬಲ ಭಾಸ್ಕರನನು. ಕೇಳು ಭೀಮನ ಶ್ರೇಷ್ಠ ನುಡಿಗೆ ಮೆಚ್ಚಿದೆ. ನಮಸ್ಕಾರ. ಇಲ್ಲಿ ಬರ. ಓ ಮುದಿಯ, ಇಲ್ಲಿ ಬಾ. ನೀನೆಲ್ಲಿಗೆ ಹೊರಟದೆ? ಎಲ್ಲಿಗೆ? ನಾನು ಮನೆಗೆ. ಯಾಕೆ? ನಾವೆಲ್ಲ ಮಡಿವಂತ ಬ್ರಾಹ್ಮಣರು. ಇರ್ಲಿ. 3 ದಿನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರು ಮರ್ಯಾದೆ ಕಳ್ಕೊಂಡು ಬದುಕೋವರಲ್ಲ. ಇದನ್ನ ಮರ್ಯಾದೆಗೆ ಯಾರು ತೊಂದರೆ ಮಾಡಿದ್ರು? ನನ್ನಂತ ಮಡಿವಂತ ಬ್ರಾಹ್ಮಣನನ್ನು ಮೀನು ಹಿಡಿಯುವ ಅಂತ ಹೇಳಿದರೆ ಯಾರ ಮರ್ಯಾದೆ ಉಳಿತಾರೆ? ಯಾರು ಹೇಳಿದ್ದಾರೆ? ಮತ್ತೆ ಶಬ್ದಾರ್ಥ ಗೊತ್ತಿಲ್ವ ನನಗೆ? ಗೊತ್ತಿಲ್ಲದಿದ್ರೆ ಇವರಲ್ಲಿ ಕೇಳಿಕೊಂಡು ಏನು ಹೇಳಿದ್ದಾರೆ? ಈವರ ಅಂದ್ರೆ ಮೀನು ಹಿಡಿಯೋರಿಗೆ ಹೇಳುವುದು. ನಿನ್ನನ್ನು ಬೆಸ್ತ ಅಂತ ನನಗೆ ಕೂಗಿದ. ಮತ್ತೇನು? ನಿನಗೆ ಬಾಲ ಇಲ್ವಾ? ಎಲ್ಲಿ ಉಂಟು? ಅಲ್ಲಿ ಅಲ್ಲ, ಅಕ್ಷರಕ್ಕೆ ಧೀವರ ಸಂಪಾದಿಸಿದ ಅಕ್ಷರಕ್ಕ ಬೃಹಸ್ಪತಿ ಅಂತೆ ಜ್ಞಾನ ಸಂಪನ್ನತೆಯನ್ನು ಹೊಂದಿದವ ಎಂಬ ಅರ್ಥದಿಂದ ಹೇಳಿದಲ್ವಾ? ಹೌದೌದು. ಮುಂದುವರಿಸೋಣ ಹಾಗಾದರೆ. ಈಗ ನೀನು ಹೇಳಿದ ಮಾತನ್ನೆಲ್ಲ ನಾನು ಕೇಳಿಸಿಕೊಂಡಾಗ ಈ ಬ್ರಾಹ್ಮಣ ಹೇಳಿದ ಮಾತು ಹೌದಲ್ಲ ಹೌದಲ್ಲ ಅಂತ ನನ್ನ ಬುದ್ಧಿ ಅದನ್ನು. ಮತ್ತೆ ಯಾವುದು ಅಡ್ಡಿ ಬರುವುದು? ಮನಸ್ಸು. ಮನಸ್ಸು ಅಷ್ಟು ಸುಲಭದಲ್ಲಿ ಒಪ್ಪುವುದಿಲ್ಲ. ಯಾಕೆ? ಮನಸ್ಸು ಅಂದ್ರೆ ಮರದಿಂದ ಮರಕ್ಕೆ ಆಗುವ ಮಂಗಗಳ ಹಾಗೆ ಕರ್ಮ. ಅದಕ್ಕೆ ನಿಶ್ಚಯ ಆಗಬೇಕು. ನಿನ್ನ ಮಾತನ್ನು ನನ್ನ ಮನಸ್ಸು ಸ್ವೀಕಾರ ಮಾಡಲಿ. ಅದಕ್ಕೆ ಕಾರಣ ಉಂಟು. ಈಗ ನನ್ನನ್ನು ನೀನು ಗುರುತಿಸಿದ್ಯಲ್ಲ, ಇಷ್ಟು ಎತ್ತರಕ್ಕೆ ನಾನು ಏರಿದ್ದು ಯಾರಿದ್ದಾರೆ? ನನ್ನ ಜೀವನಾಂಬರ ಬಾಲಭಾಸ್ಕರ ಆ ಬ್ರಹ್ಮದೇವರನ್ನು ನನ್ನ ಜೀವನದಲ್ಲಿ ಮರೆಯಲಿಕ್ಕೆ ಬರ್ತದೇನಪ್ಪ? ಆ ಬ್ರಹ್ಮನ ಹಣೆಮನ ಪೂರ್ತಿ ಗೊತ್ತಾಗಿದೆ. ವರವೆತ್ತ ಪಡೆದನು ಪ್ರತಿಯನಿತ ತವ ತಪದ ಬಿತ್ತವನು ಹಿತದೆ ಗಡವಂ ಸೇರ ನಮ್ಮುಗೆ ಕರಿದ ಸಂಕರಣ ಪುಣ್ಯವ ಹಿತಯ ಪನಿಜರ ಗಮ್ಮತಗ ಪೂಜಿತವದಿ ಪ್ರಪ್ರಥಮ ಬಲಿಯೇ ಸೊತೆಯ ಪ್ರತಿಫಲ ದಂಡ ತವನು ಯಾಕದು? ಅದೆಲ್ಲ ನಮ್ಮ ಸಂಗಡಿಗರೆಲ್ಲ ಹೀಗೆ ನಮಗೆ ಕಾಲು ನೆಲದ ಮೇಲೆ ನಿಲ್ಲುತ್ತಿಲ್ಲ. ನಿನ್ನ ಪ್ರಾಯದಲ್ಲಿ ಈ ಹುಮ್ಮಸ್ಸು ಬೇಕು. ಈಗ
ಬ್ರಹ್ಮನ ಮೇಲೆ ಹೊರಗೊಟ್ಟಿದ್ದಾನೆ ಅನ್ನೋದಕ್ಕಾಗಿ ನಿನಗೇನು ಅಪಾರ ಭಕ್ತಿ. ಆ ವರದಿಂದ ನಾನು ಇಷ್ಟು ಎತ್ತರಕ್ಕೇರಿ. ಅವನ ಪೂರ್ತಿ ಹಣೆ ಬರಹ ನಿನಗೆ ಗೊತ್ತಿಲ್ಲ. ನನ್ನ ದೇವರದ ಹಣಿ ಬೇಡ, ಎಚ್ಚರಿಕೆ. ಮಗಳ ಗಂಡ ಮತ್ತೆ ಮಗಳ ಗಂಡ ಏನು ನನ್ನ ನಾಲಿಗೆ ಕೊಯ್ದೇನು. ಯಾಕೆ? ಯಾರು ಮಗಳು? ಯಾರು? ಶಾರದೆ ಮಗಳಲ್ಲ. ಜನ್ಯ ಜನಕವಾದ ಸಂಬಂಧದಿಂದ ಶಾರದೆ ಮಗಳಲ್ಲ, ಯಜ್ಞ ಸಂಭವ ಶಾರದೆ. ಹೌದು. ಆದ್ರಿಂದ ಮದುವೆ ಆಗಿದ್ದಾರೆ, ಅಪರಾಧ ಇದೆ. ಈಗ ಯಾವನೇ ಒಬ್ಬ ವ್ಯಕ್ತಿ ಏನೊಂದು ಕ್ರಿಯೆ ಮಾಡಬೇಕಿದ್ರು ಅಲ್ಲಿ ಪ್ರಧಾನವಾದುದು ಮನಸ್ಸು. ಮೊದಲು ಮನಸ್ಸು ತೊಡಗಬೇಕು. ಹಾಗಾದ್ರಿಂದ ಮನಸ್ಸೇ ಪ್ರಾಮುಖ್ಯ. ಈಗ ಇಲ್ಲಿ ಗಂಡು ಹೆಣ್ಣಿನ ಸಮ್ಮಿಲನದಿಂದ ಮಗುವಾಗುವುದಾದ್ರೂ ಸಹ ಕಾರಣ ಮೂಲದಲ್ಲಿ ಏನು? ಮನಸ್ಸು. ಆದ್ದರಿಂದ ಮಾನಸಿಕವಾಗಿ ನನಗೊಬ್ಬಳು ಮಗಳು ಬೇಕು ಅಂತ ಸಂಕಲ್ಪ ಮಾಡಿ ಯಾಗ ಮಾಡಿದ, ಯಾಗ ಮೂಲಕ ಪಡೆದ. ಆದ್ದರಿಂದ ಬ್ರಹ್ಮನಿಗೆ ಶಾರದೆ ಮಗಳೇ. ನಿನ್ನಲ್ಲಿ ಮಾತು ಕೇಳ್ತೇನೆ. ಈಗ ಶಾರದೆ ಬ್ರಹ್ಮನ ಮಗಳು. ಹೌದು. ಈಗ ನೀನು ದಾರಿಯಲ್ಲಿ ಹೋಗುವಾಗ ಒಂದು ಸಣ್ಣ ಪ್ರಾಯದ ಹೆಣ್ಣು ಮಗು ಕಾಣ ಸಿಗ್ತದೆ. ಹೌದು. ಏನಮ್ಮ ನೀನು ಹೇಗಿದ್ದಿ? ನಿನ್ನ ಅಮ್ಮನಾದಳು. ಅಯ್ಯೋ ಅಂತವ್ರು ಎಷ್ಟು ಮಂದಿ. ಅಷ್ಟೇ ಅಲ್ಲ, ಕೆಲವು ಹೆಣ್ಣು ಮಕ್ಕಳು ಸಿಕ್ಕಿದ ಕೂಡಲೇ ತಲೆ ನೇವರುವುದೇನು, ಮೈ ದೊಡ್ಡವುದೇನು, ಏನಮ್ಮ ಎಷ್ಟನೆಯಲ್ಲಿ ಈಗ ಓದುತ್ತಿ, ಅಮ್ಮ ಬಂದಿದಾರ. ಅಲ್ಲಿ ತಂದ ಮಗಳ ಸಂಬಂಧ ಬಂತ? ಹಾಗಲ್ಲ. ಮತ್ತೆ ಈಗ ಆ ಶಾರದೆ ಬೆಳೆದು ದೊಡ್ಡವಳಾಗಿ ಪ್ರಾಯ ಪ್ರಬುದ್ಧೆಯಾದಾಗ ವಿದ್ಯಾಪೀಠ ಕಟ್ಟುವುದು ಎನ್ನುವ ಏರ್ಪಾಟು ಮಾಡಿದಂತಹ ಬ್ರಹ್ಮನು ಈಕೆಯ ರೂಪಕ್ಕೆ ಮೋಹಗೊಂಡು ಕಡೆಗೆ ಮದುವೆಯಾಗಿ ಬಿಟ್ಟ. ಈ ಘೋರ ತಪ್ಪಿಗಾಗೂ ಅಲ್ಲ ಶಿವ ಬಂದು ಇವರ ತಲೆ ಚಿವುಟಿದ್ದು. ನೀನು ಎಣಿಸಿದ ತಪ್ಪು. ಬ್ರಹ್ಮ ಅಪರಾಧಿ ಎಂಬ ಕಾರಣಕ್ಕೆ ಬೇಕಾಗಿ ಮತ್ತೆ ಬ್ರಹ್ಮನ ಶಿರವನ್ನು ಒಚ್ಚಿಬಿಟ್ಟಿದ. ಹೌದು. ಬ್ರಹ್ಮಶಿರ ಕಪಾಲವಾಗಿ ಕಾಡಿತ್ತು. ಲೋಕ ಸಂಚಾರ ಮಾಡಿ ಭಿಕ್ಷೆ ಎತ್ತಿ ಬದುಕಿದವ. ಹೌದು. ಇವ ಮಾಡಿದ ಅಪರಾಧಕ್ಕಾದಂತೆ ಶಿಕ್ಷೆ ಅದು. ಆದ್ರಿಂದ ನಿರಪರಾಧಿ ಬ್ರಹ್ಮ. ಅದು ಅಲ್ಲಿಗೆ ಮತ್ತೊಬ್ಬ ಬಂದಿದ್ದಾನೆ. ಯಾರು? ಮನ್ಮಥ ಅಲ್ಲ, ಇತ್ಯರ್ಥ ಮಾಡ್ಲಿಕ್ಕೆ ಮೂರರಲ್ಲಿ ಮತ್ತೊಬ್ಬ ಹೆಚ್ಚಿನವ. ಅವ ಬಂದು ನಾವೆಲ್ಲ ದೇವರು ನಮ್ಮೊಳಗೆ ಹೀಗಾದರೆ ಮತ್ತೆ ಭಕ್ತರ ನಾಳೆ ಏನು ಮಾಡಿ ಅದಕ್ಕೆ ಒಂದು ಹೀಗೆ ಮುಗಿಸೋಣ ಅಂತ ಮಾಡಿದ್ದಾರೆ. ಗೊತ್ತಾಯ್ತಲ್ಲ. ಈಗ ಬ್ರಹ್ಮನ ಹಂಗು ನಿನಗೆ ಎಳ್ಳಿನಷ್ಟು ಇಲ್ಲ ಅಂತ ನಾನು ಹೇಳ್ತೇನೆ. ನನಗೆ ಇದೆ ಅಂತ ನಾನು ಹೇಳ್ತೇನೆ. ಯಾಕೆ ಮಲ್ಲಯ್ಯ? ಯಾಕೆ? ಈಗ ನೀನು ಅರಮನೆಯಲ್ಲಿ ನಿನ್ನ ಬಾಡಿಗೆ ಇರುವಾಗ ಬ್ರಹ್ಮ ತಾನಾಗಿ ಬಂದು ತೆಕ್ಕಪ್ಪ ಈ ಸಲ ಇಷ್ಟು ಬರುವ ವರ್ಷಕ್ಕೆ ಸ್ವಲ್ಪ ಸೇರಿಸಿ ಕೊಡುವ ಅಂತ ಕೊಡ್ತಿದ್ರೆ ನಿನಗೆ ಬ್ರಹ್ಮನ ಹಂಗಿತ್ತು. ಹಾಗಲ್ಲ, ನೀನು ಕಾಡಿಗೆ ಹೋಗಿ ಪ್ರಾಣದ ಹಂಗು ತೊರೆದು ಎಷ್ಟೋ ವರ್ಷ ತಪಸ್ಸು ಮಾಡಿದ್ದಿ. ಹೌದಾ? ಮಾಡಿದ್ದೇನೆ. ಆ ನಂತರ ಕೊಟ್ಟನು ಬ್ರಹ್ಮ. ಯಾಕೆ ಕೊಟ್ಟ? ನನ್ನ ತಪಸ್ಸು ಅಲ್ಲ, ನೀನು ತಪಸ್ಸು ಎನ್ನುವುದನ್ನು ಕೊಟ್ಟಿದ್ದಿ, ಅದನ್ನು ವಿತ್ತವಾಗಿ ಪಡೆದ ವರ ಎನ್ನುವಂತ ವಸ್ತು ಕೊಟ್ಟ. ವಿತ್ತ ಪಡೆದು ವಸ್ತು ಕೊಟ್ಟದ್ದು ಇದು ಕೇವಲ ವ್ಯಾಪಾರ. ಹಾಗಾದ್ರೆ ಕೊಂಡುಕೊಳ್ಳುವ ವ್ಯವಹಾರ. ಮತ್ತೆ ಬಿಡುವಲ್ಲಿ ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಏನು? ನಾವೊಂದು ಊರಿಗೆ ಪ್ರಯಾಣ ಹೋಗ್ತೇವೆ, ಹೊಳೆ ದಾಟುವುದಕ್ಕೆ ಸಿಗುತ್ತದೆ, ದೋಣಿಯಲ್ಲಿ ಕುಳಿತುಕೊಳ್ತೇವೆ, ಅಂಬಿಗನ ಮೂಲಕ ಆ ದಡ ಸೇರ್ತೇವೆ, ಅಂಬಿಗ ಹೇಳಿದಷ್ಟು ಶುಲ್ಕ ಕೊಡ್ತೇವೆ, ಮತ್ತೆ ಅವನಿಗೆ ಕೃತಜ್ಞತೆ ಹೇಳಲಿಕ್ಕುಂಟ? ಅಗತ್ಯ ಇಲ್ಲ, ಕೊಡುವುದನ್ನು ಕೊಟ್ಟು ಆಗಿದೆ. ನಮ್ಮ ಬಾಡಿಗೆ ಹೋಗಿ ಬಿಡೋದಲ್ಲ. ನಿನ್ನದು ಅಷ್ಟೇ ವ್ಯವಹಾರ. ಮುಗಿಲಿಯಪ್ಪ. ಬ್ರಹ್ಮನನ್ನು ಪೂಜೆ ಮಾಡುದು ಬೇಡ, ಆದ್ರೆ ಮರೆಯಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ ಯಾರನ್ನು ಗೊತ್ತುಂಟ? ನನ್ನ ತಮ್ಮ ಶಾರದಾ ದೇವಿ. ಅವಳನ್ನು ಭಜಿಸಲಿಲ್ಲ, ತಪಸ್ಸು ಮಾಡಲಿಲ್ಲ, ಅವಳಾಗಿ ತಾನಾಗಿ ಒರೆದು ಬಂದು ಈ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿದ್ದಾಳೆ. ಸದಗುಟ್ಟಿ ಬದನೆ ಎಂತದ? ಅದೊಂದು ಅಶ್ವತ್ಥಗಾನ. ನಿಮಗೆಲ್ಲ ಕೆಲವು ಸೂಕ್ಷ್ಮಾತಿ ಸೂಕ್ಷ್ಮಗಳು ತಲೆಗೆ ಹೊಕ್ಕುವುದಿಲ್ಲ. ಈಗ ಬ್ರಹ್ಮನನ್ನು ಒಲಿಸಿಕೊಳ್ಬೇಕಿದ್ರೆ ಇಷ್ಟು ವರ್ಷ ನೀನು ತಪಸ್ಸು ಮಾಡಬೇಕಾಯ್ತು. ಅವನ ಹೆಂಡತಿಯನ್ನು ಅಷ್ಟು ಅಗ್ಗಕ್ಕೆ ಇದ್ದಾಳ. ಅವಳಾಗಿತ್ತು ಇಳಿದು ಬಂದುದು ಮಗರ ಅಂತ ನನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಅಲ್ಲ. ನೀನು ಬ್ರಹ್ಮನ ಮೂಲಕ ವರ ಪಡೆದು ಪ್ರಪಂಚದಲ್ಲಿ ನೀನೊಬ್ಬ ಪ್ರತಿ ಬ್ರಹ್ಮನಾದರೆ ಶಾರದೆಯ ಗಂಡ ಬ್ರಹ್ಮ ಮೂಲೆ ಗುಂಪಾಗ್ತಾನೆ. ಅವನಿಗೇನು ಅಸ್ತಿತ್ವ ಇಲ್ಲ. ಅದಕ್ಕೆ ಬೇಕಾಗಿ ಶಾರದೆ ತಾನಾಗಿ ಬಂದು ಕ್ಷುಲ್ಲಕವಾದ ಒಂದು ಮಂತ್ರೋಪದೇಶ ಮಾಡಿ 3 ಹೊತ್ತು ಜಪಿಸು, 1 ಹೊತ್ತು ಬಿಟ್ಟರು ನಿನಗೆ ಮರಣ ಬರ್ತದೆ. ಇದು ಏನಯ್ಯ? ಬ್ರಹ್ಮನ ವರದಿಂದ ಅಮೃತತ್ವ ನಿನಗೆ ಬಂದಿದ್ರೆ ಜಪ ಬಿಟ್ಟ ಕೂಡಲೇ ನಿನಗೆ ಮರಣ ಬರುವುದಿಲ್ಲಿಂದ. ಹಾಗಾದ್ರೆ ಅಮೃತತ್ವ ಸುಳ್ಳು, ಬ್ರಹ್ಮ ಕೊಟ್ಟದ್ದು ಸುಳ್ಳು, ಹೀಗೆಲ್ಲ ಆಗುದಿಲ್ಲ. ಹಾಗಾದ್ರೆ ಇವಳು ಬಂದುದು ಹಗ್ಗ ಇಲ್ಲದೆ ನಿನ್ನನ್ನು ಕಟ್ಟಿ ಹಾಕಿ ತನ್ನ ಗಂಡನ ಸ್ಥಾನ
ಪತ್ರ ಬರೆಸಿದ್ದು ನಿನಗೆ ಅರ್ಥವೇ ಆಗಲಿಲ್ಲ ಇದೆಲ್ಲ. ಎಲ್ಲ ಮನದ ಹಿತವಾದವರು ಅಷ್ಟು ಎಂದೆನ್ನುವ ವಾದವು ಜಗದೊಳು ಘನಮಾನ ಬಿಹುದು ನಿನ್ನ ಮತವ ಬೀಳಬಲ್ಲ ನಾಡ ದೇಶದ ಆಗ ನಿನ್ನ ಮಾತನ್ನು ನನ್ನ ಬುದ್ಧಿಯೊಪ್ಪಿಕೊಂಡಿತ್ತು. ಈಗ ಮನಸ್ಸೂ ನಿನ್ನ ಮಾತನ್ನು ಸ್ವೀಕಾರ ಮಾಡಿ ಹೌದು ಹಾಗಾದರೆ ಕರದೊಳು ಪರ ಮಂಗಳ ಮಾಡ್ಲಿಕ್ಕಿಲ್ಲ. ಇಲ್ಲ, ನನ್ನ ಅನುಮಾನ ಪರಿಹಾರ ಮಾಡಬೇಕು. ಇನ್ನೂ ದರೆ ಅಡ್ಡ ಬರ್ತದೆ ಉಂಟು. ಏನದು? ನಾವು ನಿಂತಹ ಈ ಭೂಮಿ, ಹೌದು, ಮೇಲೆ ಇರುವಂತಹ ಆಕಾಶ, ಸರಿ, ಉರಿಯುವಂತಹ ಬೆಂಕಿ, ಬೀಸುವಂತಹ ಗಾಳಿ, ಹೌದು, ಹರಿಯುವಂತಹ ನೀರು, ಈ ಭೂಮಿ ಯಾವ ಆಧಾರದಲ್ಲಿ ನಿಂತಿದೆ? ಅಡಿಗೆ ಯಾರು ಹೋಗಿದ್ದಾರೆ? ಆಕಾಶ ಯಾಕೆ ಕೆಳಗೆ ಬೀಳಲಿಲ್ಲ? ಎಷ್ಟು ಮೇಲೆ ಹೋದ್ರು ಆಕಾಶದಲ್ಲಿ ಹೋದವ ಇಲ್ಲ, ಸುಮ್ಮನೆ ಅರ್ಧದಲ್ಲಿ ನೇತಾಡು. ನೀರಿನ ಮೂಲೆಯಲ್ಲಿ ಯಾರಿಗೂ ಗಾಳಿ ಎಲ್ಲಿಂದ ಬೀಸುತ್ತದೆ? ಗೊತ್ತೇ ಆಗುದಿಲ್ಲ. ಬೆಂಕಿ ಹೇಗೆ ಉರಿಯುತ್ತದೆ? ಮುಟ್ಲಿಗೆ ಹೋದ್ರೆ ಸುಡುವುದಿಲ್ಲ ಅದು. ಈ ಪ್ರಶ್ನೆಗೆಲ್ಲ ಪ್ರಾಜ್ಞರಾದವರು ಇದರ ಹಿಂದೆ ಏನೋ ಒಂದು ಇದೆ, ಏನೋ ಒಂದು ಇದೆ ಅಂತ ಹೇಳಿದ್ರಲ್ಲ, ಅದೇನಂತ ಕೇಳ್ತಾ ನಿನ್ನಲ್ಲಿ? ತತ್ವಮಸಿಯ ಬಗ್ಗೆ ಗೊತ್ತಾಗಿದೆ. ನಿಶ್ಚಯದೇ ಸತ್ಯ ವಿನಾಶಕ ಮತವು ಬೇರಿಲ್ಲ ನಿತ್ಯವಲ್ಲದಕ್ಕೆ ಸಂಶಯ ಬೇಕೆ ಸಲ್ಲಯಗ ತತ್ವಮಸಿಯ ಎಂಬ ತತ್ವ ಅರೆಯವೇ. ಅರುಣಾಸುರ ಏನು? ಈಗ ಈ ಭೂಮಿಯ ಮೇಲಿರುವ ಆಸ್ತಿಕರು ಅನೇಕ ಮಂದಿ, ಅದರಲ್ಲಿ ಬೇರೆ ಬೇರೆ ಗುಂಪು. ಹೌದು, ಬ್ರಾಹ್ಮರು, ಶೈವರು, ವೈಷ್ಣವರು, ಶಾಕ್ತೇಯರು, ಗಣಪತಿಯರು, ಆಮೇಲೆ ಸ್ಕಾಂದರು, ಪ್ರಾಮುಖ್ಯವಾಗಿ ಒಂದು 6 ವರ್ಗ. ಇವರೆಲ್ಲ ತಾವು ಆರಾಧನೆ ಮಾಡುವ ದೇವರಿಗೆ ಒಂದು ಹೆಸರಿಡುವುದು, ಆಮೇಲೆ ಒಂದು ರೂಪವನ್ನು ಕೊಡುವುದು, ಆಮೇಲೆ ಒಂದು ಲಿಂಗವನ್ನು ಆರೋಪಿಸುವುದು, ಅವನು ಅಥವಾ ಅವಳು, ಹೀಗೆ ಆಮೇಲೆ ಅದನ್ನು ಆರಾಧನೆ ಮಾಡುವುದು. ಹಾಗಾದ್ರೆ ಈ ದೇವರುಗಳು ನಿಜವಾದ ದೇವರ ಅಲ್ವಾ? ಅಲ್ಲ. ಮತ್ತೆ ಇದೆಲ್ಲ ಈ ಭಕ್ತರ ಕಲ್ಪನೆಯ ದೇವರು. ಹೌದಾ? ಹಾಗಾದ್ರೆ ನಿಜವಾದ ದೇವರು ಯಾವುದು? ಏನು? ಈ ಪ್ರಪಂಚದ ಎಲ್ಲೆಡೆ ಅಗೋಚರವಾಗಿ ತುಂಬಿಕೊಂಡಿರುವಂತಹ ಮಹಾನ್ ಚೇತನ, ಅದು ಮಾಯೆಯಾಗಿರ್ತದೆ, ಅದುವೇ ನಿಜವಾದ ದೇವರು. ಅದು ಈಗ ಪ್ರಾಚಾರ್ಯರೆಲ್ಲ ಏನೋ ಒಂದು ಇದೆ, ಅಸ್ಥಿ ಅಸ್ಥಿ ಅಂದಿದ್ದಾರೆ. ಯಾಕೆ? ಇದ್ದಾಳೆ ಅಂತ ಹೇಳಿದಾಳೋ? ಇದ್ದಾನೆ ಅಂತ ಹೇಳಿದ್ದಾರ? ಅಸ್ಥಿ ಮಾತ್ರ. ಅಸ್ಥಿ ಇದೆ. ಇದೆ ಅಂದ್ರೆ ಏನು? ಯಾವ ಆಕಾರವೂ ಇಲ್ಲದ, ಹೆಣ್ಣು ಗಂಡು ಅಲ್ಲದ ಶಕ್ತಿ ಇದೆ. ಅದನ್ನು ನಾವು ಸ್ವಲ್ಪ ತಿಳಿದವರು ಏನು ಅಂತ ಸಂಶೋಧಿಸಿ ಕಡೆಗೊಂದು ನಿರ್ಣಯಕ್ಕೆ ಬಂದು ಅದನ್ನು ಪರಬ್ರಹ್ಮ, ಕಾಣದೇ ಇರುವಂತ ದೊಡ್ಡದು ಅಂತ ಹೇಳುವುದು. ತತ್ವಮಸಿ ಎನ್ನುವಂತಹ ಒಂದು ತತ್ವ ಇದೆ, ಅದರ ಗಂಧ ಗಾಳಿ ಏನೇನಿಲ್ಲ. ಈಗ ನೀನು ತಿಳಿದಿದ್ಯಾ? ಏನು ನೋಡು, ಕೇಳುವ. ತತ್ ಅಂದರೆ ಅದು, ತ್ವಂ ಅಂದರೆ ನಾನು, ಅಸಿ ಆಗಿದೆ. ಯಾವುದಾಗಿದ್ದೇನೆ? ಯಾವುದು? ತತ್ ಅದು ಅಂದರೆ ಪರಬ್ರಹ್ಮ, ನಾನು ಆಗಿದ್ದೇನೆ. ಪರಬ್ರಹ್ಮ ನಾನಲ್ಲ, ನೀನು ಆಗಿದ್ದೆ ಪ್ರಸ್ತುತ ಎನ್ನುವುದನ್ನು ನೀನು ತಿಳಿಬೇಕು. ಇದು ನಾನೊಬ್ಬ ಹೇಳುವುದಲ್ಲ, ಪ್ರಪಂಚದ ಪ್ರತಿಯೊಬ್ಬ ಆಸ್ತಿಕ ಬಾಂಧವರು ಅರುಣಾಸುರ ಪರಬ್ರಹ್ಮ ನಿನ್ನ ಮೂರ್ತಿಯನ್ನು ತನ್ನ ಕಮಲದಲ್ಲಿ ಸ್ಥಾಪಿಸಿ 3 ಹೊತ್ತು ಪೂಜೆ ಮಾಡ್ತಾರೆ. ಈ ಪರಬ್ರಹ್ಮನನ್ನು ಅವರು ಪೂಜೆ ಮಾಡುವಾಗ ಅವರಿಗೆ ಬೇಕಾದ ಪ್ರಸಾದ ಕೊಡುವುದರ ಬದಲು ಪೂಜಾ ಮಂದಿರದಲ್ಲಿ ಕುಳಿತು ಮಣಮಠ ಮಾಡಿದರೆ ನಿನ್ನನ್ನು ನಂಬುವ, ಪರಬ್ರಹ್ಮನನ್ನು ನಂಬುವ ಭಕ್ತರ ಗತಿ ಏನಾಗಬೇಕಯ್ಯ? ಹಾಗಾದ್ರೆ ಅವರೆಲ್ಲ ನನಗೆ ಕೈ ಮುಗಿತಾರಲ್ಲ, ಒಂದೊಂದು ಮಾಡ್ತಾರಲ್ಲ. ಹೌದು, ಅದು ನಿಜವಾಗಿ ನಿಂದನೆ. ಯಾಕೆ? ಅವರು ಅರುಣಾಸುರ ಪರಬ್ರಹ್ಮ ವಂದನೆ ಮಾಡಿ ಏನಾದ್ರೂ ಸಿಗಬೇಕು ಅಂತ ವಂದನೆ ಮಾಡು. ನೀನು ಇಲ್ಲಿ ಕುಳಿತುಕೊಂಡು ಯಾವುದೋ ಒಂದು ದೇವರು ಉಂಟು, ಅದರ ಸಹಾಯ ಇನ್ನೂ ನನಗೆ ಬೇಕು ಅಂತ ಇಲ್ಲಿ ಕೈ ಮುಗಿತಾ ಇದ್ರೆ ನೀನು ಸಲ್ಲಿಸುವ ವಂದನೆಯು ನಿಜವಾಗಿ ನಿಂದನೆ. ಈಗ ಅವರು ಭಾವಿಸುವುದು ನನ್ನನ್ನು ದೇವರು ಅಂತ. ಮತ್ತೆ ನಾನು ಮತ್ತೊಂದು ಆರಾಧನೆ ತೊಡಗಿದಾಗ ಅವರಿಗೆ ನನ್ನಲ್ಲಿ ವಿಶ್ವಾಸ ಕಡಿಮೆ ಆಗ್ತದೆ. ಮುಂದಲಾಗುವುದಿಲ್ವ? ಹಾಗಾದ್ರೆ ಅವರಿಗೆ ನಿಜ ಪರಬ್ರಹ್ಮ ನಾನು ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನೀನು ಈ ಜಪ ಬಿಡಬೇಕು, ನಾನೇ ಪರಬ್ರಹ್ಮ ಅಂತ ಪ್ರಪಂಚಕ್ಕೆಲ್ಲ ಘೋಷಿಸಿ ಅವರಿಗೆ ಬೇಕಾದನ್ನು ಕೊಡಬೇಕು.
ಹಾಗಾದ್ರೆ ನಾನು ಪರಬ್ರಹ್ಮ ಆಗಿದ್ದೆ. ಮತ್ತೆ ನಿನಗೆ ಗೊತ್ತಾಗಿದೆ. ಎಲ್ಲ ಮೂಲೆ ಮೂಲೆಯಲ್ಲಿಯೂ ನಿನ್ನ ಮೂರ್ತಿ ಸ್ಥಾಪನೆ. ಇದು ಎಲ್ಲರಿಗೂ ತಿಳಿಬೇಕಾದ್ರೆ ನಾನೇನು ಮಾಡಬೇಕು? ಮೊದಲು ಬಿಡಬೇಕು, ಗಾಯತ್ರಿಯನ್ನು ಬಿಡಬೇಕು. ಗಾಯತ್ರಿ ಜಪವನ್ನು ಬಿಟ್ಟು, ಗಾಯತ್ರಿ ಜಪವನ್ನು ಬಿಟ್ಟು ಬಿಡು. ಗಾಯತ್ರಿ ಜಪ ಬಿಟ್ಟು ಹಾಗಾದರೆ ಬಿದ್ದೆ. ಯಾರು ಯಾರಿಗೆ ಬಿದ್ದದ್ದು? ನೀನು ಬಿದ್ದೆ ಅಂದದಲ್ಲ, ನೀನು ಎದ್ದದಷ್ಟಲ್ವ ಈಗ. ಹೌದು. ನಾನು ನಿನ್ನ ಕಾಲಿಗೆ ಬಿದ್ದೆ ಅಂತ. ಏನೆಂದು ಬಿದ್ದೆ? ಪರಬ್ರಹ್ಮ ದೇವರು ಅಂತ. ನಮಸ್ಕಾರ ಮಾಡಿ. ಬಿದ್ದಲ್ಲಿಗೆ ಸಾಕಾಗುತ್ತೆ. ನಮಸ್ಕಾರ ಮಾಡಿ. ಅಯ್ಯೋ ದೇವರೇ, ಕೈಯಲ್ಲಿ ಇಲ್ಲಿ ಬಾ. ತೋರಿಸಿದ್ರೆ ನಾನು ಯಾರು? ಪರಬ್ರಹ್ಮ. ನೀನು ಭಕ್ತ. ಅಪ್ರದಕ್ಷಿಣೆ ಬರುದಾ? ಸರಿ, ಪ್ರದಕ್ಷಿಣೆ ಮಾಡು. ಅಯ್ಯೋ ಕರ್ಮವೇ, ಇದು ಅಪ್ರಾಚೀನ ಆಯ್ತಾ? ಆಗ್ಲಿಲ್ವಾ? ಏನು ಕಾರಣ? ಏನು? ಪರಬ್ರಹ್ಮ ದೇವರು ಒಮ್ಮೆಲೇ ಕಣ್ಣ ಮುಂದೆ ಪ್ರತ್ಯಕ್ಷರಾಗುವಾಗ ಭಕ್ತಿಯ ಪರವಶನಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗೆ ಹಾಗೆ ಹಾಗೆ. ನಾನೀಗ ದೇವರು, ನೀನು ಭಕ್ತ. ನನ್ನ ಕೆಲಸ ಏನೀಗ? ಅನುಗ್ರಹ ಮಾಡುವುದು. ನಿನ್ನನ್ನು ಅನುಗ್ರಹಿಸ್ತೇನೆ. ನಿನ್ನ ಮನ ಬಿದ್ದು ಈ ಪರಬ್ರಹ್ಮ ದೇವರನ್ನು ನಂಬಿ ಯಾವ ಹೊಳೆಗೆ ಹಾರಬೇಕೋ ಯಾರಿಗೂ. ಅಲ್ಲ, ಇದ್ದ ಮತ ಮುರ್ಕು ಮನೆಯು ಮುರಿದು ಹೋದ್ರೆ ನೀನು ಹೋಗಿ ನೋಡಿದ್ದೆ? ಇಲ್ಲ. ಹಳೆ ಮನೆ ಬಿದ್ದು ಹೋಗಿದೆ, ನೂತನ ಗೃಹ ನಿರ್ಮಾಣ ಆಗಿ ಎದ್ದು ನಿಂತಿದೆ. ಮತ್ತೆ ಅರುಣಾಸುರ ಅನುಗ್ರಹದಿಂದ ನೀನು ಬರುವಾಗ ನಿನ್ನ ಮಗ ಒಂದು ಉದ್ಯೋಗ ಹೋಗ್ತಿದ್ದಾನಲ್ಲ, ಅದಕ್ಕೆ ಭರ್ತಿ ಹೊಂದಿದ್ದಾನೆ. ಮೇಲಿನ ಸ್ಥಾನಕ್ಕೆ ಹೋಗಿ ಆಗಿದೆ, ಕೈ ತುಂಬ ಸಂಬಳ ಸಿಗ್ತಾನೆ. ಮತ್ತೆ ಇದೆಲ್ಲ ನಿನ್ನ ಪ್ರಭಾವ. ಪರಬ್ರಹ್ಮ ಆದರೆ ಇದೆಲ್ಲ ಆರಂಭ. ನಾವೆಲ್ಲ ಅನುಭವಕ್ಕೆ ಬಾರದೆ ಯಾವುದನ್ನು ನಂಬುವುದಿಲ್ಲ. ಹೋಗಿ ನೋಡುವಾಗ ಅನುಭವ ಬರ್ತದೆ. ಹೋಗಿ ನೋಡುವಾಗ ಮನೆಯವರೆಗೆ ಹೋಗ್ಬೇಕಾಗಿಲ್ಲ. ಮತ್ತೆ ಮುಂಡಾಜೆ ಅನ್ನೋ ಊರು ಸಿಗ್ತದೆ. ಅಲ್ಲಿ ಸದಾಶಿವ ಶೆಟ್ಟಿಗೆ ಏನಾದರೂ ಅನುಗ್ರಹ ಆಗಿದೆ ನೋಡ್ತೇನೆ. ಆದ್ರೆ ಮತ್ತೆ ನನಗೆ ಸಿಕ್ಕಿಲ್ಲ. ಅವರಿಗೆ ಖಂಡಿತವಾಗಿ ಆಗಿದೆ. ಆದ್ರೆ ನೆನಪಿಟ್ಟುಕ, ಮುಂಡಾಜೆಯಲ್ಲಿ ಮೃತ್ಯುಂಜಯ ಹೊಳೆ ಉಂಟು. ನಿನ್ನವರಿಗೆ ಚಾರ ಮಾಡಿ ಹೋಗುವಾಗ ಮುಳುಗಿ ಸಾಯ್ಬೇಡ. ಅಯ್ಯೋ ಈ ಮೃತ್ಯುಂಜಯ ಹೊಳೆಯಲ್ಲಿ ನಾವೆಲ್ಲ ಕೌಪೀನ ಬಿಚ್ಚಿಟ್ಟು ಎಷ್ಟು ಸಲ ಹಾರಿ ಮುಳುಗಿ ಲೀಲಾಜಾಲವಾಗಿ ಈಜಾಡಿದವರು. ಬದುಕಿ ಬಂದಿದ್ಯಲ್ಲ, ಇಲ್ಲದೆ ಇಲ್ಲಿಗೆ ಬರ್ಲಿಕ್ಕೆ ಹೋಗು ಹೋಗು. ಆದ್ರೆ ಒಂದು ಪೂಜೆ ಈಗ ನಾನು ದೇವರಂತ ಗೊತ್ತಾಗಬೇಕಲ್ಲ. ಹೌದು. ನಿನ್ನ ಕೆಲಸ ಪ್ರಚಾರ ಮಾಡುದು. ಮಾಡು ಮಾಡು. ಹಾಗಾದರೆ ಹಳೆ ದೇವರ ಮಂತ್ರ ಬೇರೆ. ನಮಸ್ಕಾರ ಪ್ರಿಯೋ ಭಾನು 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 ಮಕ್ಕಳು ಎಷ್ಟಿದ್ದಾರೆ. ಶೃಂಗಾರ ಪ್ರಿಯೋ ವಿಷ್ಣು, ಅದೆಲ್ಲ ಹಳೆ ಮಂತ್ರ. ಹಳೆ ಬ್ರಹ್ಮದೇವರ ಕುರಿತಾದ ಹೊಸ ಮಂತ್ರ ಆಗಬೇಕು. ನಮಗೆ ರಚನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಪ್ರಾಯದವರು ಅನುಭವ ಉಂಟು. ಇನ್ನು ಅರುಣೇ ಕದೆ ಇದು ನಿಮ್ಮ ಹಿರಿಯರ ಬೋಧನೆ ತಪ್ಪಿತು. ಇನ್ನು ಅರುಣ ಏಕೆ ದೇವ ಹಾಗೆ ಮಂತಾದು. ಹಾಗೆ ಬರ್ಲಿಲ್ವಾ? ಅಷ್ಟು ಸುಲಭ ಇಲ್ಲ ಬರ್ಲಿಕ್ಕೆ. ಮತ್ತೆ ಕೆಲವರೆಲ್ಲ 3 ದಿನದೊಳಗೆ ಪ್ರಸಂಗ ರಚನೆ ಮಾಡಿ ಕದ್ದು ಇದು ನನ್ನದು ನೂತನ ಕರ್ಮ. ಸರಿ ಸರಿ ಇರ್ಬೇಕು, ಸರಿಯಾಗಿ ಉಗುಳಿ ಉಗುಳಿ ರಾಗ, ಬೊಗಳಿ 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 ರಾಗ ಆಗ್ಲಿ. ರಾಗ ಬರ್ಲಿ, ಪ್ರಯತ್ನ ಮಾಡಬೇಕು. ನೋಡುವ. ಇನ್ನು ಅರುಣನೇಕೋ ದೇವ, ಅರುಣನೇಕೋ ದೇವ, ಇನ್ನು ಅರುಣನೇಕೋ ದೇವ ಪರಬ್ರಹ್ಮ, ಇನ್ನು ಅರುಣನೇ ಪರಬ್ರಹ್ಮ ಏಕೋ ದೇವ.
ಪಾರ್ವತಿ ಎಂದು ಬೇರೆ ಬೇರೆ ಆಲಯಗಳಲ್ಲಿ ಆರಾಧನೆ ನಡೀತಾ ಇದೆ. ಅಂತ ದೇವ ಮಂದಿರ ನಾಶ ಮಾಡಿ ತಡೆಯುವುದಕ್ಕೆ ಬಂದಂತಹ ಬ್ರಾಹ್ಮಣರ ತಲೆ ಕಳೀರಿ. ಆ ಬ್ರಾಹ್ಮಣ ಸ್ತ್ರೀಯರನ್ನು ಹಿಂಸೆಗೆ ಕೊಡುವುದು ಮಾತ್ರವಲ್ಲದೆ ಅವರಿಗೆ ಹುಟ್ಟಿದ ಸಂತತಿ ಉಂಟಲ್ಲ, ತಲೆ ಎತ್ತಿ ಭೂಮಿಯಲ್ಲಿ ನಡಬಾರದು. ಅಂತ ಮಕ್ಕಳನ್ನೆಲ್ಲ ಬಡಿದು ಕೊಲ್ಲಿ. ಪ್ರತಿಯೊಬ್ಬರು ನನ್ನ ಆರಾಧನೆ ಮಾಡಬೇಕು, ನನ್ನ ಮಂದಿರ ಕಟ್ಟಬೇಕು, ನನ್ನನ್ನು ಪೂಜೆ ಮಾಡಬೇಕು. ಇದಕ್ಕೆ ಎಲ್ಲಿಯಾದ್ರೂ ವ್ಯತ್ಯವಿಟ್ಟವ ಅಂತ ದೃಶ್ಯವನ್ನು ಕಂಡ್ರೆ ನಮ್ಮವರಿಗೆ ಆಜ್ಞಾಪಿಸಿದ್ದಾರೆ, ನಾಶ ಮಾಡಿ, ನಾಶ ಮಾಡಿ, ನಾಶ ಮಾಡಿ. ಮುನಿಪಜಾಬಾಲಿಯು ಹರಕೆಗೊಂಡಾಗ ಮಾನಿನಿಯು ರಾಣಿಯ ಅರತಿ ಬರಲೋ ವನಿತೆಯರ ಕೂಡಿದು ಮಾನವ್ಯೋ ವನಿತೆಯರ ಕೂಡಿದು ಮಾನವ್ಯೋ ಉದ್ಯಾನವನದೊಳಿರುವ ಕೊಂಡಾಗ ಮುನಿ ಪಜಾಬಾಲಿಯು ಕರಗಿಗೊಂಡಾಗ ಜೀವನ ಎನ್ನುವುದು ನಾವೆಣಿಸಿದಷ್ಟು ಸುಲಭವಲ್ಲ. ಒಂದೊಮ್ಮೆಗೆ ಸಮಸ್ಥಿತಿಯಲ್ಲೂ ನಡೆದರೂ ಕೂಡ ಯಾವ ಹೊತ್ತಿಗೆ ವಿಷಮ ಸ್ಥಿತಿ ಒಂದು ಒದಗಿ ಬರ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದಕ್ಕೆಲ್ಲ ಕಾರಣವು ನಾವು ಆಚರಿಸಿಕೊಂಡು ಬಂದ ಕರ್ಮವೋ ಅಥವಾ ದೈವ ಸಂಕಲ್ಪ ಹೇಗಿದೆಯೋ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ವಲ್ಲ. ಏಕವೀರಾದ್ರಿಪುರದ ಸಾಮ್ರಾಜ್ಞಿಯಾಗಿ ಅರುಣಾಸುರ ಮಹಾಪ್ರಭುಗಳ ಮಡದಿಯಾಗಿ ಈ ಹೊತ್ತು ಸುಖದಿಂದಲೇ ಜೀವನವನ್ನು ನಾ ಸಾಗಿಸಬೇಕಾಗಿತ್ತು. ಆದ್ರೆ ಮನಸ್ಸಿಗೆ ಯಾಕೋ ನೆಮ್ಮದಿ ಎನ್ನುವುದನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲವಲ್ಲ. ಇತ್ತೀಚಿನ ದಿನಗಳಿಂದಲೇ ಇಂತಹ ನೆಮ್ಮದಿಯನ್ನು ಕಾಣುವುದನ್ನು ಕಳೆದುಕೊಂಡಿದ್ದೇನೆ. ಯಾಕೆ ಅಂತ ನಾನು ಆಲೋಚಿಸಿದ್ರೆ ನಾ ಕಾಣುವಂತಹ ದುಸ್ವಪ್ನಗಳೇ ಅದಕ್ಕೆ ಕಾರಣವಾಯಿತು, ಅಲ್ಲ ನಮ್ಮವರ ಏಳಿಗೆ ಇದಕ್ಕೆಲ್ಲವಕ್ಕೂ ಕಾರಣವಾಯಿತು. ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ತಮ್ಮಂಕೆಯಲ್ಲಿರಿಸಿಕೊಂಡವರಿದ್ದಾರೆ ನಮ್ಮವರು. ಎಲ್ಲಿ ವೈರಿಗಳು ಯಾವ ಕಡೆಯಿಂದಲಾದರೂ ತಮ್ಮ ದ್ವೇಷವನ್ನು ಸಾಧಿಸಿಕೊಳ್ತಾರೋ ಎನ್ನುವಂತಹ ಶಂಕೆ ನನ್ನನ್ನು ಕಾಡುತ್ತಾ ಇದೆ. ಚಿಂತೆ ಎನ್ನುವುದು ಹುತ್ತದೋಪಾದಿಯಲ್ಲಿ ಬೆಳೆದು ನಿಂತಾಗ ಅದನ್ನು ಇನ್ನೋರ್ವರಲ್ಲಿ ಹೇಳಿಕೊಂಡಾಗಲ್ವೇ ಅದರ ಉಪಶಮನವಾಗುವುದು. ಯಾರಲ್ಲಿ ಹೇಳಿಕೊಳ್ಳೋಣ ಅಂತವರು ಅಂತ ಆಲೋಚಿಸಿದ್ರೆ ಮಾಲಿನಿ ಓರ್ವಳೇ ನನಗೆ ಆಪ್ತ ಸಖಿ. ಅವಳಲ್ಲಿ ಹೇಳಿಕೊಳ್ಳೋಣವೆಂದರೆ ನನ್ನ ಬಳಿಗೆ ಅವಳು ಇತ್ತೀಚಿನ ದಿನಗಳಿಂದ ಬರುತ್ತಾ ಇಲ್ಲ. ಹಾಗಾದ್ರೆ ಅವಳಿಗೂ ನನ್ನಲ್ಲಿ ಮಾತನಾಡಬೇಕು ಅಂತ ಅನಿಸುತ್ತಾ ಇಲ್ಲವೇ? ಅದಕ್ಕಾಗಿಯೇ ವನಿತೆಯರ ಕೂಡಿ ದುಮ್ಮಾನವನ್ನು ಕಳೆಯಲೋಸುಗವಾಗಿ ಉಪವನದೆಡೆಗಾಗಿ ಬಂದಿದ್ದೇನೆ. ನನ್ನನ್ನೇ ಕಾಣಬೇಕು ಅಂತ ಮನಸ್ಸಿದ್ರೆ ಅವಳೇ ಬಂದಾಳಲ್ವೇ? ನೋಡೋಣ ನೋಡೋಣ ನೋಡೋಣ. ಏನಿದು ಆಶ್ಚರ್ಯ! ಯಶೋಮತಿ ಅಮ್ಮನನ್ನು ಬಿಟ್ಟು ಅರೆಕ್ಷಣ ಈ ಮಾಲಿನಿ ಇರುವುದಿಲ್ಲ. ಆದರೆ ಇವತ್ತು ಅಮ್ಮನನ್ನು ಹುಡುಕುತ್ತಾ ಅರಮನೆಗೆ ಹೋದೆ, ಅಂತಃಪುರ ಎಲ್ಲ ಹುಡುಕಿದೆ, ಎಲ್ಲಿಯೂ ಕಾಣೋದಕ್ಕೆ ಸಿಗಲಿಲ್ಲ. ತಿಳಿಯಿತು. ಬೇಸರವಾದಾಗ ಉಪವನ ಹೋಗುವಂತಹ ಅಭ್ಯಾಸ ಅಮ್ಮನಿಗೆ ಇದೆ. ಹಾಗಾದ್ರೆ ಅಲ್ಲಿ ಇರಬಹುದಾ ಎಂಬುದಾಗಿ ಹುಡುಕುತ್ತೇನೆ ಅಂತೆ. ಅಮ್ಮ, ಮೊದಲಾಗಿ ವಂದಿಸುತ್ತಾ ಇದ್ದೇನೆ. ಏನಿದು ಆಶ್ಚರ್ಯ! ಸದಾ ಮಾಲಿನಿ ಬಂದಾಗ ಆಲಿಂಗನ ಮಾಡಿ ನನ್ನಲ್ಲಿ ಪ್ರೀತಿಯಿಂದ ಮಾತಾಡುತ್ತಿರುವಂತಹ ಅಮ್ಮ ಇವತ್ತು ಮೌನವಾಗಿದ್ದಾರಲ್ಲ. ಏನಿದು ಅಮ್ಮ? ಏನಿದಮ್ಮ?
ಕೊಂದನೆಯ ಬೇಳು ಹೇಳಬಾರದೆ ಕೊಂದನಾಡದೆಯಲ್ಲ ಕೊಂದನೆಯ ಬೇಳು ಬೇಳೆಲ್ಲ ನುಡಿದಳಾಗಾತಿ ನೊಂದು ಬೇಡಿದಳರದಿ ಅಮ್ಮ ಮೊದಲಾಗಿ ವಂದಿಸುತ್ತಾ ಇದ್ದೇನೆ. ಹೇಳಿ ಸಖಿ ಹೇಳು. ಅಮ್ಮ, ನಿಮ್ಮನ್ನು ಹುಡುಕುತ್ತಾ ಅರಮನೆಗೆ ಹೋದೆ, ಅಂತಃಪುರವೆಲ್ಲ ಹುಡುಕಿದೆ, ಎಲ್ಲಿಯೂ ಕಾಣೋದಕ್ಕೆ ಸಿಗಲಿಲ್ಲ. ಅದಕ್ಕಾಗಿ ನಿಮ್ಮನ್ನು ಹುಡುಕುತ್ತಾ ನೇರವಾಗಿ ಉಪವನಕ್ಕೆ ಬಂದು ನೋಡಿದ್ದರೆ ಏನಿದು ಆಶ್ಚರ್ಯ ಅಮ್ಮ. ಏನಾಯಿತು? ಕಲ್ಲ ಮಂಚದ ಮೇಲೆ ಕಲ್ಲಾಗಿ ಕುಳಿತಿದ್ದೀರಾ ತಾವು. ಯಾವುದೋ ಒಂದು ಯೋಚನೆ ಮಾಡುತ್ತಾ ಇದ್ದೀರಾ. ನಾನು ಬಂದದ್ದು ನಿಮಗೆ ವೇದ್ಯವಾಗಲಿಲ್ಲ. ನಿಮ್ಮನ್ನು ನೋಡುವಾಗ ಆಶ್ಚರ್ಯ, ಸದಾ ಹುಣ್ಣಿಮೆಯ ಚಂದ್ರನಂತೆ ಶೋಭಿಸುತ್ತಿರುವಂತಹ ನಿಮ್ಮ ಮುಖಕಮಲ ರಾವ್ ಸೋಕಿದ ಚಂದ್ರನಂತೆ ಕಾಣುತ್ತಾ ಇದೆಯಲ್ಲ. ಹಾಗಾದ್ರೆ ಏನೋ ಒಂದು ತೊಂದರೆ ಉಂಟಾಗಿದೆ ಎಂಬುದಾಗಿ ಸ್ಪಷ್ಟವಾಗುತ್ತಾ ಇದೆ. ಅಮ್ಮ, ಅರಮನೆಯಲ್ಲಿದ್ದಂತಹ ಸಖಿಗಳಿಂದ ಏನಾದ್ರೂ ತೊಂದರೆ ಉಂಟಾಯಿತೆ? ಅವರು ಕಷ್ಟ ಕೊಡುವವರೇ ನನಗೆ ಅಲ್ವಲ್ಲ. ಅಲ್ಲ, ಹಾಗಾದ್ರೆ ತಿಳಿಯದೆ ನನ್ನಿಂದ ಏನಾದ್ರೂ ಅಪರಾಧವಾಯಿತೆ? ನೀ ತಪ್ಪಿಯೂ ಅಪರಾಧವನ್ನು ಎಸಗುವವಳೇ ಅಲ್ಲ. ಅದು ಅಲ್ಲ, ಇದು ಅಲ್ಲ. ಹಾಗಾದ್ರೆ ಏನು ಕಾರಣ ಇರಬಹುದು? ಅರ್ಥೈಸಿಕೊಂಡೆ ಅಮ್ಮ, ಗೊತ್ತಾಯಿತು ಕಾರಣ ಏನು. ಸರಸಮಯ ದಾಂಪತ್ಯ ಜೀವನ ನಿಮ್ಮದ್ದು, ಅದರಲ್ಲಿ ವಿರಸ ಉಂಟಾಯಿತು. ವಿರಸವಿಲ್ಲವೋ ಮನಕದಡಿ ಶಾಂತಿಯ ಗಾಣಿ ഇരുളൊതു സ്വപ്നങ്ങളോ വിരതമില്ലവോ മനകദടി കാന്തിയ കാണേ ഇരുളൊതു സ്വപ്നങ്ങളോ ಅರಸುವ ಶಾಂತಿ ಕಾಣದು ನೀನೈದುವ ಅರುಗಳೆಯ ಎನ್ನುಳು ವಿರಸವಿಲ್ಲವೋ ಅಂತಹ ಶಬ್ದವನ್ನೇ ನೀವು ಉಚ್ಚರಿಸಕೂಡದು. ಯಾಕೆ ಬಲ್ಲೆಯ? ಯಾಕೆ ತಾಯಿ? ಆ ಮೂರಕ್ಷರದ ಶಬ್ದ ಜೀವನವನ್ನೇ ಮೇಲು ಕೆಳಗೆ ಮಾಡುವಂತಹ ಪರಿಸ್ಥಿತಿ ಪ್ರಪಂಚದಲ್ಲಿ ಒದಗಿ ಬರುತ್ತದೆ. ಹೌದು. ಯಾಕೆ ಹೇಳು? ಯಾಕೆ? ಕೆಲವೊಂದು ಬಾರಿ ನಾವಾಡುವಂತಹ ಮಾತಿನಲ್ಲಿಯೂ ಋಣಾತ್ಮಕವಾದಂತಹ ಚಿಂತನೆಗಳಿರುತ್ತವೆಯಂತೆ. ಅದರ ತರಂಗಗಳೆಲ್ಲವೂ ಅಲೆದಾಡಿದಾಗ ಅದೆಲ್ಲವೂ ನಮಗೆ ಸೋಂಕುವುದಕ್ಕೆ ಸಾಧ್ಯವಾಗಿ ಹೋದರೆ ಅದೇ ನಮಗೆ ಸ್ಪಷ್ಟವಾಗಿ ಒದಗಿ ಬರುವುದಿಲ್ಲಲ್ವೇ ಮಾಲಿನಿ? ಅಲ್ವೇ? ಅದಕ್ಕೆ ಹಿರಿಯರಾಡಿದ್ದು ಮಾತನಾಡುವಾಗ ಜಾಗರೂಕತೆಯಿಂದ ಮಾತನಾಡಬೇಕು ಅಂತ. ಹೌದು. ಹಾಗೆಂದು ನೀನಾಡಿದ್ರಲ್ಲಿ ಸಿಟ್ಟುಗೊಳ್ಳುವವಳು ನಾನಲ್ಲ. ಯಾಕೆ ಹೇಳು? ನನ್ನಲ್ಲಿ ಕಂಡಂತಹ ಬದಲಾವಣೆಗಳಿಗೆ ಅನೇಕ ಕಾರಣಗಳಿರಬಹುದೇ, ಅದರಲ್ಲಿಯೂ ಇದೂ ಒಂದಾಯಿತೆ ಎಂಬ ಹಾಗೆ ನಿನ್ನ ಸಂಶಯ. ಊಹೆ ಅಷ್ಟೇ. ಆ ಊಹನೆ ತಪ್ಪು. ನಮ್ಮೊಳಗೆ ವಿರಹ ಎನ್ನುವುದು ಏರ್ಪಡುವುದಕ್ಕೆ ಸಾಧ್ಯವೇ ಇಲ್ಲ. ಬರಲು ಬಾರದು. ಏಕವೀರಾದ್ರಿಪುರದಲ್ಲಿ ಆದರ್ಶ ದಂಪತಿಗಳು ಯಾರು ಅಂತ ಕೇಳಿದ್ರೆ ನಮ್ಮಿರುವರನ್ನು ತೋರಿಸ್ತಾರೆ ಅಲ್ವೇ? ಹೀಗಿರುತ್ತಾ ನಾವೇ ಅದಕ್ಕೆ ಎಡೆ ಮಾಡಿ ಕೊಟ್ರೆ ಹೇಗಾಗ್ತದೆ ಹೇಳು? ಖಂಡಿತವಾಗಿ ಅದು ಕಾರಣವಲ್ಲ. ನಾನು ಕೇಳಿದಂತಹ ಕಾರಣ ಅಲ್ಲ. ಹಾಗಾದ್ರೆ ನಿಮ್ಮ ವಿರಸಕ್ಕೆ ಏನು ಕಾರಣ ಎಂಬುದಾಗಿ ಗೊತ್ತಾಗುತ್ತೆ. ಮನ ಎನ್ನುವುದು ಕದಡಿ ಹೋಗಿದೆ, ಶಾಂತಿಯು ಕಾಣದಾಗಿದೆ. ಅರಸಿಯಾಗಿ ಶಾಂತಿಯನ್ನು ಅರಸುವಂತಹ ಪರಿಸ್ಥಿತಿ ಯಶೋಮತಿಗೆ ಉಂಟಾಗಿದೆ ಅಂತ ಆದ್ರೆ ಅದಕ್ಕೆ ಕಾರಣ ನಾ ಕಾಣುವಂತಹ ದುಸ್ವಪ್ನಗಳೇ. ಏನಮ್ಮ? ಏನು? ಕೇವಲವಾದಂತಹ ಕನಸಿಗೆ ಇಷ್ಟೊಂದು ಭಯಭೀತರಾಗಿದ್ದೀರಲ್ಲ, ನೀವ್ ಯಾರು ಅಂತ ಆಲೋಚನೆ ಮಾಡಿ ಅಮ್ಮ. ಏನು? ತ್ರೈಲೋಕ ಸಾಮ್ರಾಜ್ಞಿ ಆಗಿದ್ದೀರಾ. ಈ ಸಮಯದಲ್ಲಿ ತ್ರೈಲೋಕ ಸಾಮ್ರಾಜ್ಞಿ ಆದಂತಹ ನೀವು ಕೇವಲವಾದಂತಹ ಕನಸಿಗೆ ಇಷ್ಟೊಂದು ಭಯಭೀತರಾದರೆ ಬೇರೆಯವರ ಪರಿಸ್ಥಿತಿ ಹೇಗಮ್ಮ? ಅದೇ ನಾವೆಣಿಸುವಂತಹ ತಪ್ಪು ಅಂತ ಇದುವರೆಗೆ ಭಾವಿಸಿಕೊಂಡಿದ್ದೆ.
ಆದರೆ ನಾ ಕಾಣುವಂತಹ ಕನಸುಗಳೆಲ್ಲವೂ 4ನೇ ಜಾವದಲ್ಲಿ ಕಾಣುವಂತಹ ಕನಸುಗಳೇ. ಕಾಣಬಾರದಂತಹ ಕನಸುಗಳು, ನಡೆಯಬಾರದಂತಹ ಘಟನೆಗಳು ನನ್ನ ಕನಸಿನಲ್ಲಿ ದುಸ್ವಪ್ನವಾಗಿ ಪರಿಣಾಮವನ್ನು ಬೀರ್ತದೆ ಅಂತಾದರೆ ಮನಸ್ಸಿಗೆ ಹೇಗೆ ತಾನೇ ಶಾಂತಿ ಒದಗಿತು ಹೇಳು? ಅಮ್ಮ, ಕನಸು ತಾನೆ, ಬಿಟ್ಟು ಬಿಡಿ. ನಿಮ್ಮ ಜೀವನದಲ್ಲಿ ಆ ಕನಸು ಎಂದಿಗೂ ನಿಜ ಆಗದು. ನಾನಿದ್ದೇನಲ್ಲ ನಿಮ್ಮ ಸೇವೆಗಾಗಿ. ಇಷ್ಟು ಧೈರ್ಯವನ್ನು ಕೊಟ್ಟೆ, ಸಂತೃಪ್ತಳಾದೆ. ಅದೆಲ್ಲ ಇರಲಿ, ನಿನ್ನನ್ನು ಹಲವು ದಿನಗಳಿಂದಲೇ ನಾ ಗಮನಿಸುತ್ತಾ ಇದ್ದೇನೆ. ನೀ ಎತ್ತ ಕಡೆಗೋ ಹೋಗುವುದನ್ನು ಗಮನಿಸಿದ್ದೇನೆ. ಬರುವಾಗ, ಇಲ್ಲಿಗೆ ಬರುವಾಗ ಮುಖದಲ್ಲಿರುವಂತಹ ಕಳೆ, ಎತ್ತ ಕಡೆಗೋ ಹೋಗಿ ಬಂದ ಬಳಿಕ ಇರುವಂತಹ ಕಳೆ, ಅದರಲ್ಲಿ ನಾ ವ್ಯತ್ಯಾಸವನ್ನು ಕಾಣುತ್ತಾ ಇದ್ದೇನಲ್ಲ. ಯಾವ ಕಡೆಗಾಗಿ ಹೋಗ್ತಾ ಇದ್ದದ್ದು, ಯಾವ ತಾಣವನ್ನು ನೀ ಸೇರುತ್ತಾ ಇದ್ದದ್ದು ನನ್ನಲ್ಲಿ ಹೇಳಿ ಮಾಲಿನಿ. ನಾನು ಹೋಗುವುದೇ, ನಾನು ಎಲ್ಲಿಗೆ ಹೋಗುತ್ತೇನೆ ಅಮ್ಮ? ಮನೆಯಿಂದ ಅರಮನೆಗೆ, ಅರಮನೆಯಿಂದ ಮನೆಗೆ, ಅಷ್ಟೇ ನನ್ನ ಕೆಲಸ ಅಲ್ವೇ? ಸುಳ್ಳು ಆಡಬೇಡ ಮಾಲಿನಿ. ಗೊತ್ತಾಯಿತು. ಏನು? ಬಟ್ಟೆ ಹೋಗಲಿಕ್ಕೆ ಕೆರೆಯ ಬಳಿಗೆ ಹೋಗಿರಬಹುದು. ಅಲ್ಲಿಗೂ ಜನಗಳನ್ನು ಕಳುಹಿಸಿದ್ದೇನಲ್ವೇ? ಉಪವನದಲ್ಲಿ ಇರಬಹುದಮ್ಮ. ಸಖಿಯರನ್ನಲ್ಲಿಗೂ ಕಳುಹಿಸಿದ್ದೇನೆ, ಅಲ್ಲಿಯೂ ನೀನು ಇರಲಿಲ್ಲವಂತೆ. ಅಲ್ಲಿಯೂ ಇರಲಿಲ್ಲ. ಇಲ್ಲ, ಸತ್ಯವನ್ನೇ ಆಡಬೇಕೆ? ಸತ್ಯವನ್ನೇ ಆಡಬೇಕು. ಸತ್ಯವನ್ನು ಹೇಳುತ್ತೇನೆ, ಬೈಬಾರದು. ಅಂತಹ ವಿಷಯ ಆಗಿರುವುದಿಲ್ಲ ಅಂತ ಭಾವಿಸಿಕೊಳ್ತೇನೆ. ಒಡೆಯಬಾರದು. ನಿನ್ನ ಮೇಲೆ ಕೈ ಮಾಡುವುದಕ್ಕುಂಟೆ? ಮಾಡುವುದಿಲ್ಲ, ಅದನ್ನು ಹೇಳಿದ್ದು. ನಾನು ನನ್ನ ಪ್ರಿಯಕರನ್ನು ನೋಡುವುದಕ್ಕೆ. ಏನಾಡಿದೆ? ಪ್ರಿಯಕರನನ್ನು ಕಾಣುವುದಕ್ಕೆ. ನಾನು ನಿನಗೇನು ಮೋಸವನ್ನು ಮಾಡಿದ್ದೇನೆ? ಒಂದು ಮಾತು ನನ್ನಲ್ಲಾಡುತ್ತಿದ್ರೆ ಇಂತಹ ಕದ್ದು ಮುಚ್ಚಿ ಮಾಡುವಂತಹ ಕೆಲಸ ನಿನಗೆ ಒದಗಿ ಬರ್ತಿತ್ತೇನು? ಇಲ್ವಲ್ಲ. ಒಂದು ಮಾತು ನನ್ನಲ್ಲಿ ಹೇಳುತ್ತಿದ್ರೆ ನಮ್ಮವರಲ್ಲಿ ಹೇಳಿ ನಿಮ್ಮ ಮದುವೆಯನ್ನು ನಾನು ಮಾಡ್ತಾ ಇದ್ದೆ. ನನ್ನಲ್ಲಿ ಒಂದೂ ವಿಷಯವನ್ನು ಆಡದೆ ಅತ್ತ ಕಡೆಗೋ ಪ್ರಿಯಕರನನ್ನು ಕಾಣುವುದಕ್ಕೆ ನೀವು ಹೋಗ್ತಾ ಇದ್ದಿ ಎನ್ನುವ ಹಾಗೆ ಮತ್ತು ಸುಳ್ಳನ್ನಾಡ್ತಾ ಇದ್ದಿ. ಯಾಕೆ ಬಲ್ಲೆಯ? ಇದುವರೆಗೂ ನನ್ನಲ್ಲಿ ನೀ ಸುಳ್ಳನ್ನಾಡಿದವಳಲ್ಲ. ಯಾಕೋ ಕಣ್ಣುಗಳು ನನ್ನ ಕಣ್ಣುಗಳನ್ನು ನೋಡುತ್ತಾ ಇಲ್ಲ. ನಿನ್ನ ಗಂಟಲಲ್ಲಿ ತೇವ ಆರಿ ಹೋಗ್ತಾ ಇದೆ, ಮಾತಿನಲ್ಲಿ ಗದ್ಗದಿತ ಕಾಣ್ತಾ ಇದೆ. ಸುಳ್ಳಿನ ಸರಮಾಲೆಯನ್ನೇ ನನ್ನಲ್ಲಿ ಪೋಣಿಸ್ತಾ ಇದ್ದೀಯ ಅಂತಾದ್ರೆ ಇನ್ನೂ ನನ್ನಲ್ಲಿ ಸುಳ್ಳನ್ನೇನೋ ಹೇಳ್ತಾ ಇದ್ದೀಯ. ಸತ್ಯವನ್ನು ಬಚ್ಚಿಟ್ಟಿದ್ದೀಯ ಎನ್ನುವುದೇ ಸ್ಪಷ್ಟವಾಯಿತು. ಎಲ್ಲಿಗೂ ಹೋಗುವುದಿಲ್ಲ ಅಂತ ನೀ ಹಾಡಬೇಡ. ಯಾವ ಕಾರಣಕ್ಕೆ ನನ್ನಲ್ಲಿ ನೀ ಸುಳ್ಳನ್ನಾಡಿದೆಯೋ ಅರೆ ಕ್ಷಣ ನಿನಗಿನ್ನು ನನ್ನ ಮನದಲ್ಲಾಗಲಿ ನನ್ನ ಮನೆಯಲ್ಲಾಗಲಿ ಸ್ಥಾನಮಾನಗಳಿಲ್ಲ. ಒಂದು ಕ್ಷಣ ನಿಲ್ಲ ಕೂಡದು. ಎಂತಹ ಕಣ್ಣ ಕಠೋರವಾದಂತಹ ಮಾತುಗಳನ್ನು ಕೇಳುತ್ತಾ ಇದ್ದೇನೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮನ್ನೇ ನಂಬಿ ನಿಮ್ಮ ಜೊತೆಗಾಗಿ ಈ ಅರಮನೆಗೆ ಬಂದೆ. ನಿಮ್ಮ ಸೇವೆಯನ್ನೇ ನನ್ನ ಜೀವನದ ಧ್ಯೇಯ ಎಂಬುದಾಗಿ ಭಾವಿಸಿದೆ. ಆದರೆ ಇವತ್ತು ನಡೆ ಮಾಲಿನಿ ಇಲ್ಲಿಂದ ಎಂಬುದಾಗಿ ಮಾತನ್ನು ಆಡಿಬಿಟ್ರಲ್ಲ. ನಿಮ್ಮನ್ನು ಬಿಟ್ಟು ಅರಿಕ್ಷಣೆ ಇರುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಅದಕ್ಕಾಗಿ ಆತ್ಮಹತ್ಯೆದು ಮಹಾಪಾಪ ಮಾಡಬಾರದು. ಹಾಗಾದ್ರೆ ನಿಮ್ಮ ಆಜ್ಞೆಯನ್ನು ಮೀರಿ ನಡೆಯುವಂತಿಲ್ಲ. ಹಾಗಾದ್ರೆ ಈ ಮನೆಯಲ್ಲಿ ಇಲ್ಲದಿದ್ದರೆ ಏನಂತೆ? ಬೇರೆ 4 ಮನೆಯ ಕೆಲಸವನ್ನು ಮಾಡಿಕೊಳ್ಳುತ್ತೇನೆ, ನಡೆಯುತ್ತೇನೆ. ಎಲ್ಲಿಗೆ ಹೋಗುವುದು? ಕತ್ತಲ್ಲಿರುವುದು ನಿನ್ನ ಅಪ್ಪ ಮಾಡಿಸಿಕೊಟ್ಟದಲ್ಲ, ಇರಿಸಿ ಹೋಗು. ನೀವೇ ಇಲ್ಲದೆ ಬೇರೆ ಈ ಶೃಂಗಾರದ ಮಾಲೆ ನನಗೆ ಯಾಕೆ ಅಮ್ಮ? ಐಶ್ವರ್ಯಕ್ಕೆ ಆಸೆ ಪಟ್ಟವಳಿ ಮಾಲಿನ್ಯಲ್ಲ. ನಿಮ್ಮ ಮಾಲೆ ನಿಮ್ಮ ಕಾಲಗುಣದಲ್ಲಿ ಕೊನೆಯ ಬಾರಿ ನಮಸ್ಕರಿಸುತ್ತಾ ಇದ್ದೆ. ಹೋಗುತ್ತೇನೆ ಅಮ್ಮ. ಮಾಲಿನಿ, ಹೋಗಬೇಡ್ವೆ ಮಾಲಿನಿ. ಏನೋ ಸಿಟ್ಟಿನ ಬರದಲ್ಲಿ ಒಂದು ಮಾತನ್ನಾಡಿಬಿಟ್ಟೆ ನಡೆ ಅಂತ. ಇದುವರೆಗೂ ನಿನ್ನೆಲ್ಲ ಹಾಡಿದ್ದೇನೆ ಇಲ್ವಲ್ಲ, ಮತ್ತೆ ಯಾಕೆ ಎತ್ತಲೋ ಹೋಗುತ್ತೇನೆ ಅಂತ ಹೊರಟೆ? ಅದೇನು ಮಾಡ? ನನ್ನ ಶುದ್ಧ ಅಂತಃಕರಣವನ್ನು ನೀನಿನ್ನೂ ಅರ್ಥ ಮಾಡಿಕೊಳ್ಳಿಲ್ವೇ ಮಾಲಿನಿ? ಸಿಟ್ಟಿನ ಬರದಲ್ಲಿ ಏನೋ ಮಾತನಾಡಿದೆ ಅಂತ ಎದ್ದು ಹೋಗುವುದೇನೆ? ಇದು ನಮ್ಮಿರುವರ ಪ್ರೀತಿಯ ಸಂಕೇತ ಅಂತಲ್ವೇ ನಿನಗೆ ಕೊಟ್ಟದ್ದು. ಹೌದಪ್ಪ. ನನ್ನನ್ನು ಅರೆ ಕ್ಷಣವಾದರೂ ಬಿಟ್ಟಿರ್ತೇನೆ ಅಂತ ನೀ ಹೊರಟ್ರೆ ಅನ್ನ ಆಹಾರ ಬಿಟ್ಟು ಪ್ರಾಣ. ಬೇಡ, ಆಡದಿರಿ ಆ ಮಾತನ್ನು, ಆಡದಿರಿ ಅಮ್ಮ. ಮತ್ತೆ ಯಾಕೆ ಮಾಲಿನಿ ನನ್ನನ್ನು ಪರೀಕ್ಷೆ ಮಾಡ್ತಾ ಇರುವೆ? ಏನು ಮಾಡಲಿ ಅಮ್ಮ? ಹಲವಾರು ದಿನಗಳಿಂದ ಮನಸ್ಸಿಗೆ ಶಾಂತಿ ಇಲ್ಲ ಅಂತ ನಿನ್ನಲ್ಲಿ ಹೇಳಿಕೊಳ್ಳೋಣ ಅಂತ ಅದಕ್ಕೂ ಸಮಯಗಳಿಲ್ಲ. ನನ್ನ ಬಳಿಗೆ ನೀ ಬರುತ್ತಾ ಇಲ್ಲ, ನನ್ನಲ್ಲಿ ಏನೋ ಮುಚ್ಚಿಡ್ತಾ ಇದ್ದಿಂತ ಆಗುವಾಗ ನಾ ಹೇಗೆ ಸಹಿಸಿಕೊಳ್ಳಲಿ? ಅಮ್ಮ, ಕ್ಷಮಿಸಬೇಕಮ್ಮ, ಕ್ಷಮಿಸಬೇಕು. ಏನೋ ಒಂದು ಭಯದಿಂದ
ಸುಳ್ಳು ಮಾತುಗಳನ್ನು ಆಡಿದೆ. ಆದರೆ ಈಗ ಸತ್ಯವನ್ನೇ ಹೇಳುತ್ತೇನೆ. ಹೇಳು ಮಾಲಿ. ಬೇರೆ ಎಲ್ಲಿಗೂ ಅಲ್ಲ, ಮತ್ತೆ ಇಲ್ಲಿ ಹತ್ತಿರದಲ್ಲಿ ನಂದನವನ ಇದೆ. ಅಲ್ಲಿ ಜಾಬಾಲಿ ಮುನಿಗಳ ಆಶ್ರಮವಿದೆ. ಅಲ್ಲಿದ್ದಂತಹ ಪರಿಸರ, ಅಲ್ಲಿಯ ಮಾತುಗಳು, ಅವರ ಹಿತವಚನ, ಅವರ ರೂಪ, ಅದನ್ನೆಲ್ಲ ಕಾಣುವಾಗ ಆ ದೇವರನ್ನೇ ಕಾಣುವಂತಹ ಅನುಭವವಾಗುತ್ತದೆ. ಅವರು ಧರಿಸಿಕೊಂಡಂತಹ ರುದ್ರಾಕ್ಷಿ ಆಗಲಿ, ಅವರು ಹಚ್ಚಿದಂತಹ ಆ ಭಸ್ಮವಾಗಲಿ, ಅಥವಾ ಅವರು ಆಡಿದಂತಹ ಮಾತಲ್ಲಮ್ಮ, ಅದು ಮುತ್ತಿಗೆ ಸಮಾನ. ಹಾಗಾದ್ರೆ ಆ ತಾಣಕ್ಕೆ ಹೋಗುವಾಗ ಇದ್ದಂತಹ ಎಲ್ಲ ದುಃಖಗಳು ಅಲ್ಲಿಂದ ಬರುವಾಗ ಆನಂದವಾಗಿ ಪರಿವರ್ತನೆ ಆಗುತ್ತದೆ ಅಮ್ಮ. ನನಗೆ ಸಿಗುವಂತಹ ಸಂತೋಷ ಆ ಆಶ್ರಮದಲ್ಲಿದೆ ಅಮ್ಮ. ನಿನಗೆ ನಾನೇನು ಕೊರತೆ ಮಾಡ್ಲಿಲ್ಲಲ್ವೇ ಇದುವರೆಗೆ? ಖಂಡಿತವಾಗಿ ಇಲ್ಲಮ್ಮ. ಹಾಗಾದ್ರೆ ಒಂದು ಮಾತು ನನ್ನಲ್ಲೂ ಆಡ್ಬೋದಿತ್ತಲ್ವೇ ಮಾಲಿನಿ? ನಾನು ನಿನ್ನ ಜೊತೆಯಾಗಿ ಬರ್ತಾ ಇದ್ದೇನಲ್ವೇ ಅಲ್ಲಿಗೆ? ನನ್ನ ಜೊತೆಯಾಗಿ ನಾನು ಅಲ್ಲಿಗೆ ಬರ್ತೀನಿ. ಇನ್ನೂ ತಡವಾಗಲಿಲ್ಲ, ಹೋಗೋಣ ಬಾ ಅಲ್ಲಿಗೆ. ಸಾಧ್ಯವಿಲ್ಲಮ್ಮ. ಯಾಕೆ? ಒಂದು ವೇಳೆ ಈ ವಿಚಾರ ಮಹಾರಾಜರಿಗೆ ಗೊತ್ತಾದರೆ ಪ್ರಾಣವೇ ಹೋದಿತು. ಅದು ಹೌದು. ತಿಳಿಯದಂದದಿ ನೀನೇ ಹೋಗುತ್ತಾ ಇದ್ದೆ ಎಂದಾದ್ರೆ, ಅಂತಹ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅಂತಾದ್ರೆ ನಾನು ಕದ್ದು ಮುಚ್ಚಿ ಸ್ವಲ್ಪ ಕೆಲಸಗಳನ್ನು ಮಾಡಬೇಕು. ಚಿಂತಿಸಬೇಡ. ಅವರಿಗೆ ತಿಳಿಯದಂದದಿ ಕಾಣ್ತಾ ಇದೆಯಲ್ಲ, ಧವಳ ವರ್ಣದ 2 ತುರಗಗಳು. ಅದರ ಅರ್ಥ ಏನು? ಧವಳ ವರ್ಣದ ತುರಗಗಳೇ ಯಾಕಾಗಬೇಕು? ಯಾಕೆ? ಶಾಂತಿಯ ಸಂಕೇತವಾದದ್ದು ಬಿಳಿ. ಹಾಗಾಗಿ ನಾವು ಶಾಂತಿಯನ್ನು ಅರಸಿಕೊಂಡಿದ್ದೇವೆ ಅಂತಾದ್ರೆ ಹತ್ತ ಕಡೆ ಅದನ್ನೇ ಏರುತ್ತಾ ತೆರಳೋಣ. ಧವಳ ವರ್ಣದ ಅಶ್ವಗಳೆರಡಂ ಅಣಿಗುಳಿಸಿ ಆಗಿದೆ. ವಿಹಾರಾರ್ಥಕ್ಕೆ ಅರಸಿ ಮೆರಸಿ ಗುಪಿತದೊಳಾಶ್ರಮ ಕೈದನು ಆಶ್ರಮ ಕೈದನು. ಹೋಮ ಧೂಮಗಳಿಲ್ಲ, ಶ್ರಮವಿಲ್ಲ, ಹೋಮ ಧೂಮಗಳಿಲ್ಲ, ಶ್ರಮವಿಲ್ಲ. ಶ್ರೀದೇವಿಯ ಮಂದಿರವೇ ಕೆಡದಿರಲು ಭೂಮಗೆ ತುಳಿದ ದರ್ಶನದಂತೆ ನಡುಗುಡುಗಳ ಮಾಲಿನಿಯರು ಹೋಮ ಧೂಮಗಳಿಲ್ಲ, ಶ್ರಮವಿಲ್ಲ. ಗುರುದೇವ ಯಾಕೆ ಭಯ ಬೀಳ್ತಾಳೆ? ನೀ ಆಡಿದಂತಹ ಸ್ಥಳ ಇದು ಅಲ್ಲ ಅಂತ ಕಾಣಿಸುವುದು. ಮುಂದೆ ನಡೆಯೋಣ ಬಾ. ಅಲ್ಲಮ್ಮ, ನಾನು ಏರಿಕೊಂಡು ಬರುವಂತಹ ತುರಗಕ್ಕೂ ಈ ಸ್ಥಳ ಚಿರಪರಿಚಿತ. ಬರುವಂತಹ ಆಶ್ರಮ ಇದೇ ಆಗಿದೆ ಅಮ್ಮ, ಇದೇ ಆಗಿದೆ. ಆದರೆ ಬಂದ ಬಳಿಕ ನೋಡಿ ಅಂತೆ ಎಂತಹ ವಿಕೋಪವನ್ನೇ ಕಾಣುತ್ತಾ ಇದ್ದೇನೆ. ಹೋಮದ ಧೂಮ ಕಾಣುತ್ತಾ ಇಲ್ಲ, ಮಂತ್ರ ಪಠನವೂ ಕೇಳಿ ಬರುತ್ತಾ ಇಲ್ಲ. ಇತ್ತ ಕಡೆಗೆ ನೋಡಿದರೆ ಶ್ರೀದೇವಿಯ ಮಂದಿರವು ಸಮಾಧಿವಾಗಿ ಹೋಗಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಇಂತಹ ದುಸ್ಥಿತಿ ಆಶ್ರಮಕ್ಕೆ ಬಂತಲ್ಲ. ಇದನ್ನು ಕಾಣುವಾಗ ಭಯ ಆವರಿಸಿಕೊಂಡಿದೆ. ಇದನ್ನೆಲ್ಲ ಯಾರಲ್ಲಿ ಕೇಳೋಣ? ಗುರುದೇವನು ಕಾಣುತ್ತಾ ಇದ್ದೆ ಇಲ್ಲಿವಲ್ಲ. ಗುರುದೇವ ಬಳಿಯ ಗೌವರದಿಂದ ಜಾಬಾಲಿ ಬರುತ್ತಾ ತರಣೆ ಬಾ ಮಗನೇ, ತರಣೆ ಬಾ ಮಗನೇ. ಕಾರ್ಯವು ಮೆಚ್ಚಿದ ಮೇಲೆ ಬರವಾದ ಮಾಲಿನಿಯೋ ಗುರುದೇವ ಹಾಯಂಗ ನುಡಿ ಕೇಳಿ. ಮಾಲಿನಿ, ಹೇಳಮ್ಮ. ದೇವರು ಕೊಟ್ಟಂತಹ ಈ ಪ್ರಾಣವನ್ನು ಉಳಿಸಬೇಕು. ಆತ್ಮಹತ್ಯೆ ಅನ್ನುವುದು
ಮಹಾಪರಾಧ ಅಂತ ಭಾವಿಸಿ ದುರುಳರಿಂದ ನನ್ನ ಪ್ರಾಣ ರಕ್ಷಣೆಯನ್ನು ಮಾಡುವುದಕ್ಕೆ ಬೇಕಾಗಿ ಪ್ರಾಣಿಗಳ ಹಾಗೆ ಗುಹೆಯ ಒಳಗೆ ಹವಿತುಕೊಂಡಿದ್ದೆ ಮಗಳೇ, ಹವಿತುಕೊಂಡಿದ್ದೆ. ಅಲ್ಲಿಗೆ ಹಾ ಗುರುದೇವ ಅನ್ನುವಂತಹ ಆಕ್ರಂದನ ಒಂದು ಕೇಳಿತು. ಸ್ವರ ಕೇಳುವಾಗ ಯಾರೋ ನನ್ನ ಹೃದಯಕ್ಕೆ ಹತ್ತಿರದವರು ಎಂಬ ಹಾಗೆ ಭಾವಿಸಿ ಗುಹೆಯಿಂದ ಹೊರಗೆ ಬಂದು ನೋಡಿದ್ರೆ ಮಾಲಿನಿ, ಹಾ ಗುರುದೇವ ಎಂಬ ಹಾಗೆ ಕರೆದು ಬಿದ್ದವಳು ನೀನು ಬಂದೆಯ? ಬಾರಮ್ಮ ಬಾ. ಓ, ಅಸುರ ಕುಲದ ಸಾಮ್ರಾಜ್ಞಿ ಅರುಣಾಸುರನ ಧರ್ಮ ಬಂದು ನೀನು ಈ ಬಡ ಋಷಿಯ ಆಶ್ರಮದಲ್ಲಿ ಮಗಳೇ ತಂದೆ ಬರುವುದೇನು ಬಂದೆ ಮಗಳೇ, ಆದ್ರೆ ಕಾರ್ಯ ಮಿಂಚಿ ಹೋಗಿ ಹಾಳಾದ ಮೇಲೆ ನಿನ್ನ ಬರೋಣವಾಯ್ತಲ್ಲ. ಯಾಕೆ ಬಂದೆ ಹೇಳು. ಯಾಕೆ ಬಂದೆ? ಹಿಂದೆ ಕೇಳಯವ ತಂದೆ ಭೀಕರ ಮೌನ ಮೋದಿದೆ ಇವುಗೆ ಗೆಲಯವಾಯ್ತು ಮಗುಳೇ. ಮಂದಿರ ಕೆಡೆದಿರುವುದೇ ತಮಗಿಂದು ಕಂದರ ಆಶಯ ವಿನುತ ತಂದೆ ಭೀಕರ ಮೌನ ಹೊಂದಿದೆ ಗುರುದೇವ. ಮಹಾರಾಣಿಯನ್ನು ಕರೆದುಕೊಂಡು ನಿಮ್ಮ ದರ್ಶನ ಪಡೆಯೋದಕ್ಕೆ ಬೇಕಾಗಿ ಆಶ್ರಮಕ್ಕೆ ಬಂದೆ. ಆದರೆ ಬಂದು ಎಂತಹ ವಿಕೋಪವನ್ನೇ ನೋಡುತ್ತಾ ಇದ್ದೇನೆ. ಹೋಮದ ಧೂಮವಿಲ್ಲ, ಮಂತ್ರ ಪಠಣೆಯೂ ಕೇಳಿ ಬರುತ್ತಾ ಇಲ್ಲ. ಶ್ರೀದೇವಿಯ ಮಂದಿರವು ಪುಡಿಗೈಯಲ್ಪಟ್ಟಿದೆ. ಇಲ್ಲಿ ನಡೆದಂತಹ ಪರಿಸ್ಥಿತಿ ಹೇಗಾಯಿತು, ಯಾರಿಂದ ಆಯಿತು ಎಂಬುದಾಗಿ ಹಾ ಗುರುದೇವ ಎಂದ ತಕ್ಷಣ ಹತ್ತಿರದ ಗೌಪರದಿಂದ ನೀವು ತೆವಳಿಕೊಂಡು ಬರುತ್ತಾ ದೃಶ್ಯವನ್ನು ಕಂಡೆ, ನೊಂದುಕೊಂಡೆ. ಆದರೆ ತಂದೆ, ಎಂತಹ ಶಾಂತಿಯ ನೆಲೆಯಾದಂತಹ ಈ ಆಶ್ರಮ ಸ್ಮಶಾನ ಸದೃಶವಾಗಿದೆ. ಹಾಗೆ ಕೂಗುಗಳ ಕಿರ್ಚಾಟ ಕೇಳಿ ಬರುತ್ತಾ ಇದೆ. ಇಂತಹ ದುಸ್ಥಿತಿ ಈ ಆಶ್ರಮಕ್ಕೆ ಯಾರಿಂದ ಬಂತು? ಏನು ಕಾರಣ ತಂದೆ, ಏನು ಕಾರಣ? ನನ್ನಲ್ಲೇ ಪ್ರಶ್ನೆ. ಹೌದು, ಮಣಿದನಿ ಬರದಿ ಹರತಿ ಕಂಬನಿಯ ನಂಗೈಯಿಂದ ನೊರತಿ ಉತ್ತರ ಬೇಕೇನಿಲ್ಲ. ಮುನಿಯಂದ ಕೇಳು ರಾಣಿಯೋದು ಅವಳಲ್ಲಿ ಕೇಳು. ಮುನಿಯಂದ ಕೇಳು ರಾಣಿಯೋಳು ಹಾಕಿ ಕೊನೆಗಾಲಗಳು ಕೇಳುವಳು ಮಣಿದನಿ ಬರತಿ ಕರತಿ ತಂದೆ, ಯಾರು ಕಾರಣ? ಹೋಮದ ಧೂಮ ಕಾಣುವುದಿಲ್ಲಲ್ಲ, ಮುನಿ ವಟುಗಳ ಪಠನ ಮಂತ್ರ ಕೇಳುವುದಿಲ್ಲಲ್ಲ, ಇಲ್ಲ. ಶಾಂತಿ ದೇವಿಯೇ ನರ್ತಿಸುತ್ತಿದ್ದಂತಹ ಜಾಬಾಲಿಯ ಆಶ್ರಮದಲ್ಲಿ ಕ್ರಾಂತಿ ದೇವಿ ಆಟವಾಡುತ್ತಿದ್ದಾಳೆ. ಹೌದು, ಶಿಷ್ಯರ ಗಡಣದ ಮಧ್ಯದಲ್ಲಿದ್ದುಕೊಂಡು ಪಾಠ ಮಾಡುತ್ತಿದ್ದಂತಹ ಜಾಬಾಲಿ ಕಾಡು ಪ್ರಾಣಿಯ ಹಾಗೆ ಗುಹೆಯ ಹೊರಗಿಂದ ಬರುವಂತಹ ಸ್ಥಿತಿ. ಅಯ್ಯೋ, ಕಾಳಿಕಾ ದೇವಿ, ನಾವು ಪೂಜೆ ಮಾಡುವಂತಹ ದೇವಿ ಆಲಯ ಪುಡಿ ಪುಡಿಯಾಗಿದೆ. ಶಿವ ಶಿವ, ನಮ್ಮ ಈ ಆಶ್ರಮಕ್ಕೆ ಇಂತಹ ದುಸ್ಥಿತಿಯನ್ನು ತಂದವರು ಯಾರು ಗುರುಗಳೇ? ಯಾರು ಗುರುಗಳೇ? ಯಾರು ಯಾರು ಗುರುದೇವ?
ಗುರುದೇವ. ನನ್ನಲ್ಲಿ ಪ್ರಶ್ನೆ ಮಾಡುವುದೇ ಮಗಳೇ ನೀನು? ಮತ್ತೆ ಮಗಳೇ, ಒಂದು ಮಾತು ಕೇಳ್ತೇನೆ. ಅಂಗೈ ಹುಣ್ಣನ್ನು ಕಾಣುವುದಕ್ಕೆ ಕನ್ನಡಿ ಉಪಯೋಗ ಉಂಟ ಮಗಳೇ? ಇಲ್ಲಲ್ಲ. ನೀನು ನಿನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದೆಯಲ್ಲ ಇವಳು ಯಾರವಳು? ಮಹಾರಾಣಿ. ಈ ನಾಡಿನ ಸಾಮ್ರಾಜ್ಞಿ ಅಲ್ವೇ? ಅರುಣಾಸುರನ ಧರ್ಮಪತ್ನಿ ಅಲ್ವೇ? ನಿಜ. ನಿನ್ನ ಗೆಳತಿ ಅಲ್ವೇ? ಇದಕ್ಕೆ ಕಾರಣರು ಯಾರು ಅಂತ ನನ್ನಲ್ಲಿ ಕೇಳುವುದಲ್ಲ, ಕೇಳು ಇವಳಲ್ಲಿ ಕೇಳು. ಇವಳ ಹೊಣೆಗಾರಳಿದಕ್ಕೆ, ಇವಳ ಹೊಣೆಗಾರ. ಯಾಕೆ ಗುರುದೇವ? ನೀನೇ ಹೊಣೆಗಾರ. ತನುಜೆಯೆಂದೆನ್ನನಾದರ ಬೀಳುವುದಿದು ದುಷ್ಟರನು ಬಂಧಿಸುವ ಗರುಗದಿಂತಾದುದು ತಂದೆಗೆ ಇಂತೊರೆದು ನೋಯಿಸಲೇ ತಂದೆಗೆ ಆಡದಿರಿ. ನಿಮ್ಮ ಅಮೃತೋಪಮವಾದಂತಹ ನುಡಿಗಳನ್ನು ಕೇಳಿ ನನ್ನ ಮನಸ್ಸಿನಲ್ಲಿದ್ದಂತಹ ಕ್ಲೇಶಗಳನ್ನೆಲ್ಲವನ್ನು ದೂರಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ಮಾಲಿನಿಯ ಜೊತೆಗೂಡಿಕೊಂಡು ಇಲ್ಲಿ ಬಂದರೆ ಇಲ್ಲಿ ನಡೆದಂತಹ ಸಮಸ್ತ ವಿಕೋಪಗಳಿಗೆ ನಾನು ಕಾರಣಳೆ ತಂದೆ. ಹೊಣೆಗಾರಳು. ಅಯ್ಯೋ ಅಯ್ಯೋ ಅಯ್ಯೋ, ಕೇಳುವುದಕ್ಕೆ ಅಸಾಧ್ಯ. ಹುಟ್ಟಿನಿಂದ ಇದುವರೆಗೂ ನಾ ತಿಳಿದು ತಪ್ಪನ್ನು ಆಚರಿಸಿದವಳಲ್ಲ. ಮದುವೆಯಾಗುವಂತಹ ಮುಂಚಿತವಾಗಿ ತಿಳಿಯದೆ ಏನೋ ತಪ್ಪನ್ನೆಸಗಿರಬಹುದು. ಅದು ಪ್ರಮಾದ ಅಂತ ಭಾವಿಸಿಕೊಂಡು ಜೀವನವನ್ನು ನಡೆಸಿದ್ದೇನೆ. ಮದುವೆಯಾದ ಬಳಿಕ ಯಾವುದೇ ತಪ್ಪನ್ನು ಆಚರಿಸಲಿಲ್ಲ ತಿಳಿದು ಎನ್ನುವ ಹಾಗೆ ಘಂಟಾಘೋಷವಾಗಿ ಹೇಳಬಲ್ಲೆ. ನೀವಾಡುವಂತಹ ನುಡಿಗಳನ್ನು ಕೇಳುವಾಗ ಕೂರಸಿಯ ಅಲಗೆಗಳಿಗಿಂತಲೂ ಹರಿತವಾದಂತಹ ನುಡಿಗಳನ್ನಾಡಿ ನನ್ನ ಮನಸ್ಸನ್ನು ನೋವಿಸುವಿರೇಕೆ ಸ್ವಾಮಿ? ಈಗ ಅರ್ಥವಾಯಿತು. ಏನು ನೀವಾಡಿದಂತಹ ಮಾತು? ಸಾಮ್ರಾಜ್ಞಿಯಾದವಳು ಹೊಣೆಗಾರಳು ಎನ್ನುವುದಲ್ವೇ ನಿಮ್ಮ ಮಾತಿನರ್ಥ? ಪ್ರಜೆಗಳೆಲ್ಲರೂ ಒಳ್ಳೆಯವರು ಇರ್ತಾರೆ ಅಂತ ನಾ ಆಡುವುದಿಲ್ಲ. ಕೆಲವರೇನೋ ತಪ್ಪನ್ನು ಎಸಗಿರಬಹುದು. ಆ ಕಾರಣದಿಂದಲಾಗಿ ಇಲ್ಲಿಂತಹ ವಿಕೋಪಗಳು ನಡೆಯುತ್ತೆ. ಹಾಗಾದ್ರೆ ಇನ್ನು ಯಾಕೆ ನೀವು ಸುಮ್ಮನೆ ಕುಳಿತಿದ್ದೀರಿ? ಏನು ಮಾಡಬೇಕು? ಅಂತಹ ತಪ್ಪಿತಸ್ಥರನ್ನು ಯಾರು ಎಂದು ಪರಿಗಣಿಸಿ ನಮ್ಮವರಲ್ಲಿ ಒಂದು ಮಾತನ್ನಾಡ್ತಿದ್ರೆ ಅವರನ್ನು ಶಿಕ್ಷಿಸಿ ನಿಮಗೆ ಬೇಕಾದಂತಹ ಪರಿಹಾರವನ್ನು ನನ್ನ ರಸ ಕೊಡ್ತಿರ್ಲಿಲ್ವೇ? ಯಾರಲ್ಲಿ ದೂರು ಕೊಡಬೇಕಿತ್ತು? ನನ್ನ ಪ್ರಭು ದೊರೆಯಾದಲ್ಲಿ ಅರುಣಾಸುರ ಮಹಾಪ್ರಭುಗಳಲ್ಲಿ. ತಾಯಿ ಕಂದಗೆ ವಿಷವಿಡನು ಏನು ಹೇಳುವೆ? ಕಾಮರಾಯ ತಾನೇ ಬುದ್ಧಿ ಹೊಲನು ಕಾಯುವರುಂಡೆ ಈ ಜಗದಿ ಎನ್ನುತ್ತಾ ಯತಿವರ ತಾಯೇ ತಂದಗೆ ವಿಷಮಿಡನು ಯಶೋಮತಿ ಮಹರ್ಷಿಗಳೇ, ನಮ್ಮ ಆಶ್ರಮಕ್ಕೆ ಒದಗಿದಂತಹ ಈ ವಿಪತ್ತಾಗಲಿ ಅಥವಾ ಈ ಕೃತ್ಯವಾಗಲಿ ಇದನ್ನು ಯಾರು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಕೊಡುವುದಕ್ಕೆ ಬೇಕಾಗಿ ಅರುಣಾಸುರನಲ್ಲಿ ದೂರು ಕೊಡಬೇಕಿತ್ತು. ಪರಿಹಾರ ಸಿಗುತ್ತಿತ್ತು ಅಂತ ನೀನು ಸಮಾಧಾನವಾದ ಮಾತನ್ನು ಹೇಳುತ್ತಿ. ಅರುಣಾಸುರನಿಂದ ನಮಗೆ ಬೇಕಾದಂತಹ ವ್ಯವಸ್ಥೆ ಆಗುತ್ತಿತ್ತೆ. ಖಂಡಿತ ಆಗುತ್ತಿತ್ತು. ಖಂಡಿತ ಇದೆ. ಯಾಕೆ? ನಿನ್ನಲ್ಲೇ ಒಂದು ಪ್ರಶ್ನೆ ಕೇಳ್ತೇನೆ. ಏನು? ತಾಯಿಯೊಬ್ಬಳು ತನ್ನ ವಂಶವಲ್ಲರಿಯನ್ನು ತನ್ನ ಉದರದಲ್ಲಿ ಹೊರ್ತಾಳೆ 9 ತಿಂಗಳು. ಆ ಬಳಿಕ ಹೆರ್ತಾಳೆ. ತಾನು ಹೆತ್ತಂತಹ ಮಗುವನ್ನು ಪಾಲನೆ ಪೋಷಣೆ ಮಾಡಿ ಸಾಕುತ್ತಾಳೆ ತಾಯಿ. ತನ್ನ ಮಗುವನ್ನು ಸಾಕಬೇಕಾದುದು ತಾಯಿ ಆದವಳಿಗೆ ಕರ್ತವ್ಯ. ಆದರೆ ಅದೇ ತಾಯಿ ತಾನೇ ಹೆತ್ತ ಮಗುವಿಗೆ ತನ್ನ ಕೈಯಾರೆ ವಿಷವನ್ನು ಕೊಟ್ಟರೆ, ತಾಯಿಯ ವಿಷವನ್ನು ಕೊಟ್ಟರೆ ಮಗುವಿಗೆ ಬದುಕುವುದಕ್ಕೆ ಸಾಧ್ಯವೇ? ಇಲ್ಲ.
ನಾಡಿನ ಪ್ರಜೆಗಳೆಲ್ಲರೂ ಸುಖ ಸಂತೋಷ ನೆಮ್ಮದಿ ಭಯವಿಲ್ಲದೆ ನಿರ್ಭೀತರಾಗಿ ಬದುಕುತ್ತಿದ್ದಾರೆ. ಯಾಕೆ ಗೊತ್ತಾ? ಯಾಕೆ? ನಮ್ಮ ಆಪತ್ತಿಗಾಗಲಿ ಕಷ್ಟವಾಗಲಿ ಸುಖವಾಗಲಿ ಕೇಳುವುದಕ್ಕೆ ನಮಗೊಬ್ಬ ನಾಥನಿದ್ದಾನೆ, ಒಡೆಯನಿದ್ದಾನೆ ಅನ್ನುವಂತಹ ಧೈರ್ಯದಿಂದ ತನ್ನ ಪ್ರಜೆಗಳನ್ನು ಕಾಪಾಡಬೇಕಾದದ್ದು ಊರಿನ ಅರಸನಾದವನಿಗೆ ಕರ್ತವ್ಯ. ಕಾಪಾಡಬೇಕಾದಂತಹ ರಾಜನೇ ಅವನ ಪ್ರಜೆಗಳನ್ನು ಅವನೇ ಕುತ್ತಿ ಕೊಲ್ಲುವುದಕ್ಕೆ ಮುಂದಾದರೆ ಆ ಪ್ರಜೆಗಳು ಯಾರಲ್ಲಿ ತಮ್ಮ ದೂರನ್ನು ಕೊಡಬೇಕು ಹೇಳು? ಯಾರಿಲ್ಲ. ನಾವು ಬೆಳೆಯನ್ನು ಬೆಳೆಯುತ್ತೇವೆ, ಯಾವುದೇ ಹಾನಿಯಾಗಬಾರದು ಅಂತ ಬೆಳೆಗೆ ಬೇಲಿಯನ್ನು ಹಾಕುತ್ತೇವೆ. ಬೆಳೆಯ ರಕ್ಷಣೆ ಮಾಡಲಿ ಎಂಬ ಹಾಗೆ ರಕ್ಷಣೆ ಮಾಡಬೇಕಾದ ಬೇಲಿಯೇ ಎದ್ದು ಆ ಹೊಲವನ್ನು ಮೇಯುವುದಕ್ಕೆ ಹೋದರೆ ಆ ಬೆಳೆಗೆ ಎಲ್ಲಿದೆ ಎಂಬ ರಕ್ಷಣೆ ಇಲ್ಲ. ಈಗ ಇಲ್ಲಿ ಆದದ್ದು ಅದೇ. ಅಂದ್ರೆ ಈ ವಿನಾಶಕ್ಕೆ ಈ ವಿಧ್ವಂಸಕ್ಕೆ ಕಾರಣರು ಯಾರೋ ಯಾರೋ ಎಂಬ ಹಾಗೆ ನೀನು ಭಾವಿಸಬೇಡ. ಯಾರು ಪರಿಹಾರ ಕೊಡ್ತಾರೆ ಎಂಬ ಹಾಗೆ ಸಾಮ್ರಾಜ್ಞಿಯಾಗಿ ನೀನು ಹೇಳ್ತೀಯೋ ಅದುವೇ ನಿನ್ನ ಸಮ್ರಾಟನಾದ ಈ ನಾಡಿನ ಅರುಣಾಸುರ. ಇದಕ್ಕೆ ಕಾರಣ ನಿನ್ನ ಗಂಡ. ನೀನು ಹೊರಗಾರರು ಆಡಬೇಡಿ ಮಹರ್ಷಿಗಳೇ ಆ ರೀತಿಯಾಗಿ. ಅವನೇ ಈ ರೀತಿ ಮಾಡುವಾಗ ಯಾರಲ್ಲಿ ದೂರು ಕೊಡಬೇಕು? ಇಲ್ಲ ಮಹರ್ಷಿಗಳೇ, ನಮ್ಮವರು ಈ ತೆರನಾದಂತಹ ಸ್ಥಿತಿಯನ್ನು ತಂದೊಡ್ಡುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ಆ ರೀತಿ ಮಾಡುವವರೇ ಅಲ್ಲ, ನನ್ನ ಗಂಡ. ಅವರು ಹೇಗೆ ಅಂತ ನಾವಲ್ಲವಳಿದ್ದೇನೆ ಮಹರ್ಷಿಗಳೇ. ನೀನು ಅಂತಲ್ಲ, ಲೋಕದ ಯಾವ ಹೆಣ್ಣಾದರೂ ಕೂಡ ತನ್ನ ಗಂಡನನ್ನು ಬಿಟ್ಟು ಕೊಡುವುದಿಲ್ಲ. ಅರುಣಾಸುರ ಈ ಕೃತ್ಯ ಮಾಡಿದ್ದಾನೆ ಅಂತ ನಾನು ಹೇಳಿದ್ರೆ ಅವರು ಮಾಡುವುದಕ್ಕಿಲ್ಲ. ನಾನು ತಿಳಿದಿದ್ದೇನೆ. ಇದುವರೆಗೂ ಕಾಣಲೇ ಇಲ್ಲ ಮಹರ್ಷಿ. ಕಾಣಲಿಲ್ಲ, ನೀನು ತಿಳಿದಿದ್ದಿ. ಏನು? ಯಾವುದನ್ನು ಕಾಣಲಿಲ್ಲ ಅಂತ? ಅರುಣಾಸುರನ ಇನ್ನೊಂದು ಮುಖವನ್ನು ನೀನು ಕಾಣಲಿಲ್ಲ. ನೀನು ತಿಳಿದಿದ್ದಿ, ನಿನ್ನ ಗಂಡ ಅರುಣಾಸುರನನ್ನು ಮಾತ್ರ ತಿಳಿದಿದ್ದಿ. ಇಲ್ಲ ಆದ್ರೆ ದುರುಳ ಅರುಣಾಸುರನನ್ನು ನೀನು ಕಾಣಲಿಲ್ಲ. ಇಲ್ಲ ಮಹರ್ಷಿಗಳೇ, ದುರುಳತ್ವ ಅವರಲ್ಲಿ ಇಲ್ಲ, ಅಂತದನ್ನು ನಾನು ಕಾಣಲಿಲ್ಲ. ಆರೋಪವನ್ನು ಹೊರಿಸಬೇಡಿ ನಮ್ಮವರಿಗೆ. ಆರೋಪ ಅಲ್ಲ ತಾಯ, ಇದು ಅಪರಾಧ. ಇಲ್ಲ ಮಹರ್ಷಿಗಳೇ, ನಾ ಕಾಣದದನ್ನು ನಂಬ. ಒಂದು ವೇಳೆ ನೀನು ಕಂಡರೆ ನಂಬುತ್ತೇನೆ. ಬೇಡ. ಯಾಕೆ? ಬೇಡ. ಯಾಕೆ? ಆ ದುಷ್ಕೃತ್ಯವನ್ನು ಅವ ಮಾಡುವ ಅನ್ಯಾಯವನ್ನು ನೋಡಿ ಸಹಿಸಿಕೊಳ್ಳುವಂತಹ ಹೆಣ್ಣು ಜೀವವಾದಂತಹ ನಿನಗೆ ಆ ಚೈತನ್ಯ ಇಲ್ಲ ತಾಯಿ. ಇಲ್ಲ ಮಹರ್ಷಿ. ಆ ನೋವನ್ನು ನಾವೇ ಉಣ್ಣುತ್ತೇವೆ, ನಾವೇ ಅನುಭವಿಸ್ತೇವೆ. ಬೇಡ, ಸಾಮ್ರಾಜ್ಞಿಯಾಗಿ ಹೊಣೆಗಾರಿಕೆ ಉಂಟು ಎಂದು. ಬೇಡ, ಅದನ್ನು ನೋಡುವ ಎದೆಗಾರಿಕೆ ನಿನಗಿಲ್ಲ. ನನಗೆ ಎದೆಗಾರಿಕೆ ಮಹರ್ಷಿಗಳೇ, ನನಗೆ ನೋಡಲೇಬೇಕು, ನಾ ಕಾಣಲೇಬೇಕು. ನೋಡುವೆಯಾ? ನೋಡುವೆ. ಅರುಣಾಸುರನ ಇನ್ನೊಂದು ಮುಖವನ್ನು ನೋಡುವೆಯಾ? ನೋಡಬೇಕು. ನಿನ್ನ ಗಂಡನ ದುರುಳುತ್ವವನ್ನು ನೋಡುವೆಯಾ? ನೋಡುತ್ತೇನೆ. ಧೈರ್ಯ ಉಂಟ ನನಗೆ? ಎದೆಗಾರಿಕೆ ಉಂಟ? ನೋಡು ನೋಡು. ತಳಿದರಾಗ ಕಮಂಡಲೋದಕ ಯಾವಾಲಿ ಬಳಿಕೆ ತಳುಕಿ ಭಾತ್ಮದಿ ತುಳಿದ ಮುನಿ ಪದವ ಕುಳಿತಿ ಪಾಪ ಜ್ವಲನದಿಯು ಪತಿಯಳಿಯನು ತಲೆ ಕೊಡುವೆ ನಿಜ ಬಲಿತಮ ನುಡಿದು ತವ ಕೃಪೆಯಳನು ಉಳಿಸಿ ಪಾಪ ಜ್ವಲನದಿಯು. ಮಹರ್ಷಿಗಳೇ ಮಹರ್ಷಿಗಳೇ ಮಹರ್ಷಿಗಳೇ, ನೋಡಿದೀಯ ಯಶೋಮತಿ? ಅಯ್ಯೋ, ನಿನ್ನ ಗಂಡನ ಇನ್ನೊಂದು ಮುಖವನ್ನು ನೋಡಿದೀಯ? ಎಂತೆಂತಹ ದೃಶ್ಯಗಳನ್ನು ನಾನು ಕಂಡೆ. ಹಾಗಾದ್ರೆ ಕಾಣುತ್ತಿರುವಂತಹ ದುಸ್ವಪ್ನಗಳಿಗೂ ಇಲ್ಲಿ ಕಂಡಂತಹ ಘಟನೆಗಳಿಗೂ ಸಾಮ್ಯತೆ ಒದಗಿ ಬಂದಿತ್ತಲ್ಲ. ಋಷಿ ಮುನಿಕುಮಾರಕರನ್ನು ಪೀಡಿಸುವುದು, ಭ್ರೂಣ ಹತ್ಯೆಗೈಯುವುದು, ಋಷಿ ವಧುಗಳನ್ನು ಬಲಾತ್ಕರಿಸುವುದು, ದೇವತೆಗಳನ್ನು ಹಿಂಸಿಸುವುದನ್ನು ಕಂಡೆ. ಶಚೀದೇವಿ ಸ್ವರ್ಣ ಕಮಲದಲ್ಲಿ ಶ್ರೀದೇವಿಯ ವಿಗ್ರಹವನ್ನಿರಿಸಿ ತನ್ನ ಗಂಡನಿಗೆ ಬಂದಂತಹ ಸಂಕಷ್ಟ ಹಾಗೂ ಲೋಕಕ್ಕೆ ಬಂದಂತಹ ಕಂಟಕವನ್ನು ನಿವಾರಣೆಗೊಳಿಸುವುದಕ್ಕಾಗಿ ಪ್ರಾರ್ಥಿಸುತ್ತಾ ಇರುವುದನ್ನು ಕಂಡೆ. ಆ ದೇವಿಯ ವಿಗ್ರಹದಿಂದ ಹೊರಟಂತಹ ಜ್ವಾಲೆ ಉರಿದು 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 ಇತ್ತ ಕಡೆ ಬರುತ್ತಿರುವುದನ್ನು ನಾ ಕಂಡೆ. ಮಹರ್ಷಿಗಳೇ ಮಹರ್ಷಿಗಳೇ, ಇದು ನಿಮ್ಮಲ್ಲೇ ಬೇಡಿಕೊಳ್ತಾ ಇದ್ದೇನೆ, ನಮ್ಮವರನ್ನು ನೀವೇ ಉಳಿಸಬೇಕು. ನಮ್ಮವರು ನಿರಪರಾಧಿಗಳು, ನಮ್ಮವರು ನಿರಪರಾಧಿಗಳು. ಇಷ್ಟು ನೋಡಿಯೂ ನಿನ್ನ ಗಂಡ ನಿರಪರಾಧಿ. ಹಾಗಿದ್ರೆ ಇವರು ಯಾರಮ್ಮ?
ನಿರಪರಾಧಿಗಳಾದ ಸಜ್ಜನರು ಬಲಿಯಾಗಿ ತೆತ್ತರು ಶೀಲ ಅದಕ್ಕೆ ಹೊಣೆಗಾರರಿಗರು ಸುರಿದ ಬಿಸಿನೆಂದರ ಪ್ರವಾಹ ನೋಡುತ್ತಾನೆ ಹರಿದು ಮಾರಿಯ ತೆರದಿ ಪಾಪದಿ ಪುರಿಯಲಿಪ ನಿನ್ನ ರಸರಾಕೃತಿ ಪುರವಣಿತಿ ಬರಲು ಉಳಿಸಲರಿದು ನಿರಪರಾಧಿಗಳಾದ ಸಜ್ಜನರು ತಮ್ಮ ಗಂಡಂದಿರನ್ನು ಕಳಕೊಂಡು ಹಣೆಯ ಕುಂಕುಮವನ್ನು ಮಾಂಗಲ್ಯವನ್ನು ಕಳಚಿಟ್ಟು ಬಿಳಿ ವಸ್ತ್ರವನ್ನು ಉಟ್ಟುಕೊಂಡು ಹಾ ಪತಿದೇವ ಎಂಬ ಹಾಗೆ ರೋಧಿಸುತ್ತಿರುವಂತಹ ಹೆಂಗಳೆಯರ ಆ ಮನ ಕಲಗುವಂತಹ ಆಕ್ರಂದನವನ್ನು ಕೇಳು. ಈ ಕಡೆಯಲ್ಲಿ ಮಕ್ಕಳನ್ನು ಕಳಕೊಂಡು ತಮ್ಮ ಕೊನೆಯ ಕಾಲದಲ್ಲಿ ತಮ್ಮ ಗಂಟಲಿಗೆ ಒಂದು ಬಿಂದು ತುಳಸಿ ಜಲವನ್ನು ಕೂಡ ಪಡೆಯುವುದಕ್ಕೆ ಗತಿಯನ್ನೇ ಇಲ್ಲದಂತಹ ತಂದೆ ತಾಯಿಗಳು ಮಕ್ಕಳ ಹೆಣದ ಮೇಲೆ ಬಿದ್ದು ರೋಧಿಸುತ್ತಿರುವುದನ್ನು ನೋಡಮ್ಮ. ಆ ಕಡೆಯಲ್ಲಿ ಮಕ್ಕಳು ತಂದೆ ತಾಯಿಗಳನ್ನು ಕಳಕೊಂಡು ತಮ್ಮನ್ನು ಕಾಪಾಡುವುದಕ್ಕೆ ಯಾರೂ ಇಲ್ಲ ಎಂಬ ಹಾಗೆ ಅಪ್ಪ ಅಮ್ಮ ಎಂಬ ಹಾಗೆ ಕೂಗುತ್ತಿರುವಂತಹ ದೃಶ್ಯವನ್ನು ನೋಡು. ಲೋಕ ಕ್ಷೇಮವೇ ತಮ್ಮ ಪರಮ ಲಕ್ಷ್ಯ ಚರಮ ಲಕ್ಷ್ಯ ಎಂಬ ಹಾಗೆ ಭಾವಿಸಿ ಜಿತ ಕ್ರೋಧರಾಗಿ ಜಿತ ಕಾಮರಾಗಿ ಲೋಕಕ್ಷೇಮವನ್ನು ಬಯಸುತ್ತಿರುವಂತಹ ಋಷಿ ಮುನಿಗಳು ರುಂಡ ಮುಂಡ ಚೆಂಡಾಡಲ್ಪಟ್ಟಂತಹ ಕ್ಷಣದ ರಾಶಿಯನ್ನು ನೋಡಮ್ಮ. ಇವರೆಲ್ಲ ಏನು ಅಪರಾಧ ಮಾಡಿದ್ದಾರೆ? ಬ್ರಹ್ಮ ಹತ್ಯೆ, ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆ, ಸರ್ಪ ಹತ್ಯೆ, ಯಾವ ಹತ್ಯೆ ಮಾಡಿದ್ದಾರೆ? ಏನು ಅಪರಾಧ ಮಾಡಿಲ್ಲಮ್ಮ. ಎಲ್ಲರೂ ನಿರಪರಾಧಿಗಳು ಸಜ್ಜನರು. ಆದರೆ ಅರುಣಾಸುರ ಹೇಳಿದ್ದಾನೆ ಎಂಬ ಒಂದೇ ಒಂದು ಕಾರಣಕ್ಕೆ ಅವನ ಆಳುಗಳು ತನ್ನ ಕೈಯಲ್ಲಿರುವಂತಹ ಕರವಾಳದಲ್ಲಿ ನಿರಪರಾಧಿಗಳಾದ ಸಜ್ಜನರ ರುಂಡ ಮುಂಡವನ್ನು ಚೆಂಡಾಡಿ ಅವರ ದೇಹದಿಂದ ಹರಿಯುತ್ತಿರುವಂತಹ ನೆತ್ತರನ್ನು ಕಂಡ ಅದರಲ್ಲಿ ಕೇಕೆ ಹಾಕಿ ಕುಣಿಯುತ್ತಿದ್ದಾರೆ. ನಿರಪರಾಧಿಗಳ ದೇಹದಿಂದ ಹರಿದಂತಹ ರಕ್ತ ಪ್ರವಾಹದೋಪಾದಿಯಲ್ಲಿ ನದಿಯೋಪಾದಿಯಲ್ಲಿ ಹರಿಯುತ್ತಿರುವಂತಹ ದೃಶ್ಯವನ್ನು ನೋಡಮ್ಮ, ನೋಡು. ಆದರೆ ಒಂದು ಸತ್ಯವನ್ನು ನೋಡಿ ನೆನಪು ಮಾಡಿಕೊ. ಏನು? ನಿರಪರಾಧಿಗಳನ್ನು ಕೊಂದಂತಹ ಪಾಪ ಆ ನೆತ್ತರ ಪ್ರವಾಹದಲ್ಲಿ ಮುಂದೆ 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 ಹೋಗಿ ವಿಕರಾಳ ರೂಪವನ್ನು ತಾಳಿ ಮತ್ತೆ ಹಿಂದೆ ಬರ್ತದೆ ಅಮ್ಮ. ಭೀಕರ ರೂಪವನ್ನು ತಾಳಿ ಬರ್ತದೆ. ಇದಕ್ಕೆಲ್ಲ ಕಾರಣನಾದಂತಹ ಪಾಪ ಕೃತ್ಯಗಳನ್ನು ಮಾಡಿದ ಪಾಪದ ಕುರಿಯಾದ ನಿನ್ನ ಗಂಡನ ಅರುಣಾಸುರನನ್ನು ಆಹುತಿಗೊಳ್ಳುವಾಗ ರಕ್ಷಣೆ ಮಾಡುವುದಕ್ಕೆ ಯಾರಿದ್ದಾರಮ್ಮ? ಯಾರಿದ್ದಾರೆ ಎಂಬ ಪ್ರಶ್ನೆ ಯಾರಿಲ್ಲ ಅಂತ ಭಾವಿಸಬೇಡಿ. ನಾನಿದ್ದೇನೆ. ಅರಿದೀಟಿ ಸಾತ್ವಿಯಾದವಳ ಮಾಂಗಲ್ಯವ ಹರಿವ ಶಂಕರ ನೋಡ್ಬೇಕು. ಪರಮೇಶ್ವರ ಗಾಯತ್ರಿ ಜಪವಿರ್ಪ ಎನ್ನರ ತಂದ ಅಮರ ಅರಿದೀಟಿ ಸಾತ್ವಿಯಾದವಳ ಮಾಂಗಲ್ಯವ ಕುರಿ ಏನಿಪ್ಪ, ನನ್ನ ಗಂಡನನ್ನು ವಧಿಸುವಾಗ ಯಾರು ಬರ್ತಾರೆ ಅಂತ ಕೇಳ್ತೀರಿ? ಯಾರು ಇಲ್ಲ. ಯಾರ್ಯಾರೋ ಬೇಕಾಗಿಲ್ಲ ಅವರನ್ನು ರಕ್ಷಿಸುವುದಕ್ಕೆ. ಮತ್ತೆ ಅವರೇ ಸಾಕು ಅವರನ್ನು ರಕ್ಷಿಸಿಕೊಳ್ಳುವುದಕ್ಕೆ. ಹೇಗೆ? ಬ್ರಹ್ಮನಿಂದ ವರವನ್ನು ಪಡೆದು ವರಬಲಾನ್ವಿತರೆನಿಸಿಕೊಂಡಿದ್ದಾರೆ. ಶಾರದಾ ದೇವಿಯೇ ಕೇಳದೆ ಅನುಗ್ರಹಿಸಿದ ಗಾಯತ್ರಿ ಮಂತ್ರದ ಅನುಷ್ಠಾನ ಅವರಲ್ಲುಂಟು ಸ್ವಾಮಿ. ನಿನಗೆ ನಿನ್ನ ಅರಮನೆಯ ಒಳಗೆ ನಡೆದ ವಿದ್ಯಮಾನವೇ ಅರಿವಿಗೆ ಬರಲಿಲ್ಲ. ಯಾಕೆ? ಅರುಣಾಸುರ ಗಾಯತ್ರಿ ಮಂತ್ರವನ್ನು ಬಿಟ್ಟು ಕೆಲವು ಸಮಯ ಆಯ್ತಮ್ಮ. ಈಗ ಯಾವ ಬಲವೂ ಇಲ್ಲ. ಯಾವ ಬಲ ಇಲ್ಲ ಅಂತಾದ್ರೂ ಅವರ ವಾಮ ಭಾಗವನ್ನು ಅಲಂಕರಿಸಿದ ನಾನಿದ್ದೇನೆ ಮಹರ್ಷಿಗಳೇ. ಅಂದ್ರೆ ಪ್ರಪಂಚದಲ್ಲಿ ನೀವು ಮಾತನ್ನು ಕೇಳಿಲ್ವೇ? ಸಾಧ್ವಿಯಾದವಳ ಮಾಂಗಲ್ಯವನ್ನು ಹರಿಯುವ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗಿದೆ ಹೇಳಿ? ಇಲ್ಲ. ಪಾತಿವೃತ್ಯದ ಬಲದಿಂದಲೇ ಗಂಡನನ್ನು ಉಳಿಸಿಕೊಂಡವರನ್ನು ನೀವು ಕಾಣುವುದಿಲ್ವೇ ಮಹರ್ಷಿಗಳೇ? ಕೇಳಿದ್ದೇವೆ.
ಕೇಳಿ ಬಲ್ಲಿರಿ. ಆದ್ರೆ ಅವರ ಕುರಿತಾಗಿ ನಾನು ಆಚರಿಸಿದಂತಹ ಬಲ ಉಂಟು ನನ್ನಲ್ಲಿ. ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿಸಿ ಪಡೆದಂತಹ ಸತಿ ಅನಸೂಯ ದೇವಿ ಇದ್ದಾಳೆ. ಗಂಡನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯಮನನ್ನೇ ಬೆಂಬಿಡದಂತಹ ಸಾವಿತ್ರಿ ಇದ್ದಾಳೆ. ಸೂರ್ಯಚಂದ್ರರ ಸಂಚಾರವನ್ನೇ ತಡೆ ಒಡ್ಡಿದಂತಹ ಸತಿದೇವಿ ಮತ್ತೊಂದು ಕಡೆ. ಅವರ ಎತ್ತರಕ್ಕೆ ನಾ ಏರದೇ ಇರಬಹುದು ಮಹರ್ಷಿಗಳೇ. ಪಾತಿವೃತ್ಯ ಧರ್ಮ ಏನು ಎನ್ನುವುದನ್ನು ನಾನು ಆಚರಿಸಿಕೊಂಡು ಬಂದಿದ್ದೇನೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಸಾಧ್ವಿಯಾದವಳ ಮಾಂಗಲ್ಯವನ್ನು ಹರಿಯುವಂತಹ ಶಕ್ತಿ ಯಾರಿಗಿಲ್ಲ, ಅವರನ್ನು ನಾನು ರಕ್ಷಿಸ್ತೇನೆ. ಅರುಣಾಸುರನ ಒದಗೆ ಬರುವುದು ಯಾರು ಗೊತ್ತು? ಯಾರು ಬರ್ತಾರೆ? ದೇವಿ ಚಂಡಿಕೆಯಾಗಿ ಮೈವೆತ್ತು ಸತಿಯ ಪ್ರಭಾವ ಕುತರ ವಿವಣು ಭಾವಿತದಿರು ಜಪ ತಪವ ನಂಬಿದರೆಂಬ ಈ ದೇವಿ ಚಂಡಿಕೆಯಾಗಿ ಮೈವೇತು ಪತಿವ್ರತ ಧರ್ಮದಿಂದ ಯಾವುದನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯ ಅನ್ನುವುದನ್ನು ನಾನು ಕೂಡ ಒಪ್ಪಿಕೊಂಡಿದ್ದೇನೆ. ಈ ಭೂಮಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಕಾರಣ ಪತಿವ್ರತ ಧರ್ಮ. ಆಕಾಶ ಕೆಳಗೆ ಬೀಳದೆ ಅಲ್ಲಿಯೇ ಸ್ಥಿರವಾಗಿರುವುದಕ್ಕೂ ಕಾರಣ ಪತಿವ್ರತ ಧರ್ಮ. ಶರದಿಯ ನೀರು ಉಕ್ಕೇರದ ಹಾಗೆ ಕಾಪಾಡಬೇಕು ಅಂತಾದರೆ ಕಾರಣ ಪತಿವ್ರತ ಧರ್ಮ. ಪತಿವ್ರತ ಧರ್ಮದಿಂದ ಯಾವುದನ್ನಾದರೂ ಕೂಡ ಸಾಧಿಸುವುದಕ್ಕೆ ಸಾಧ್ಯ. ನೀ ಹೇಳಿದ ಮಾತನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅರುಣಾಸುರನ ದುಷ್ಟನಾದರೂ ಅವನ ಮಡದಿಯಾದಂತ ಯಶೋಮತಿ ನೀನು ನಿನ್ನ ಹೆಸರಿನ ಹಾಗೆ ಮತಿಯನ್ನು ಉಳ್ಳವಳು, ಪರಮ ಸಾಧ್ವಿ, ಸತಿ ಶಿರೋಮಣಿ ಎಂಬ ಹಾಗೆ ಹೇಳುವುದಕ್ಕೂ ಕೂಡ ಸಾಧ್ಯವಾಗುತ್ತದೆ. ನಿನ್ನ ಪತಿವ್ರತ ಧರ್ಮದಲ್ಲಿ ನಾನು ಎರಡು ಮಾತಾಡುವುದಿಲ್ಲ ತಾಯೇ. ನೀನು ಪರಮ ಪತಿವ್ರತೆ. ಆದರೆ ಒಂದು ಪ್ರಶ್ನೆ, ಏನು? ಲೋಕದಲ್ಲಿ ಅರುಣಾಸುರನ ಧರ್ಮಪತ್ನಿ ಮಾತ್ರ ಪತಿವ್ರತೆ ಅಲ್ಲ. ಈಗ ಸತ್ತಂತಹ ನಿರಪರಾಧಿಗಳಿದ್ದಾರಲ್ಲ ಸಜ್ಜನರು, ಅವರ ಧರ್ಮಪತ್ನಿಯರು ಕೂಡ ಪತಿವ್ರತೆ ಅಲ್ವೇ ತಾಯೇ? ನೀನು ಹೋಗಿ ನಿನ್ನ ಗಂಡನ ಪ್ರಾಣವನ್ನು ಉಳಿಸಬಹುದು, ನಾನು ಪ್ರಶ್ನೆ ಮಾಡ್ತೇನೆ ಅಂತ ಹೇಳಬಹುದು. ಇಷ್ಟು ಮಂದಿ ನಿರಪರಾಧಿಗಳ ಸತಿಯರು ಒಟ್ಟಾಗಿ ನಮ್ಮ ಗಂಡ ಯಾವ ಅಪರಾಧ ಮಾಡಿದ್ದಕ್ಕೆ ಈ ಶಿಕ್ಷೆ ಎಂಬ ಹಾಗೆ ಎಲ್ಲರೂ ಕೂಡ ಪ್ರಶ್ನೆ ಮಾಡುವುದಿಲ್ವೇ? ಆ ಸತಿಯರ ಪ್ರಭಾವಕ್ಕೆ ಉತ್ತರವನ್ನು ಕೊಡುವುದಕ್ಕೆ ಮೂರು ಮೂರ್ತಿಗಳಿಗಿಂತಲೂ ಸಾಧ್ಯ ಇಲ್ಲ ತಾಯೇ. ಆವಾಗ ಯಾರು ಬರ್ತಾರೆ? ದೇವಿ ಬರ್ತಾಳಮ್ಮ, ಮಹಾದೇವಿ ಬರ್ತಾಳೆ, ಶಾಂತ ಸ್ವರೂಪಳಾಗಿ ಬರ್ತಾಳೆ ಅಂತ ಭಾವಿಸಬೇಡ. ದೇವಿ ಚಂಡಿಕೆಯಾಗಿ ಬರ್ತಾಳೆ. ಚಂಡಿಕೆಯಾಗಿ ಬಂದು ಪಾಪದ ಕುರಿಯಾದಂತಹ ದುಷ್ಟನಾದ ಪಂಚಮಹಾಪಾತಕಗಳನ್ನು ಮಾಡಿದ ನಿನ್ನ ಗಂಡ ಅರುಣಾಸುರನನ್ನು ವಧಿಸುವಾಗ ಯಾರಿದ್ದಾರಮ್ಮ? ಯಾರಿದ್ದಾರೆ ಹೇಳು? ಬರುವಳೆ ಚಂಡಿಕೆ. ಚಂಡಿಕೆ ಬರುವಳು. ಬರಲಿಯ ಚಂಡಿಕೆ. ಶ್ರೀದೇವಿ ಪದವಾಣೆ ಚಂದ್ರಾರ್ಕ ಸಾಕ್ಷಿ ಎನ್ನೀರೆ ಗರುಳು ಪ್ರಾಣವಿರನು ಕೂದಲನು ಪಂಕದನ ಕಾದರಿತೆ ಪತಿಯ ಕೂದಲನು ಪಂಕದಂತಾದರಿತೆ ಪತಿಯ ಕೀಳಾದರೂ ನರಿಗೆ ನಾಲಿಗುರು ಶ್ರೀದೇವಿ ಮಹರ್ಷಿಗಳೇ, ಪಾತಕದ ಪರಂಪರೆಗೆ ಪೂರ್ಣ ವಿರಾಮವನ್ನು ಕೊಡುವುದಕ್ಕೆ ಶ್ರೀದೇವಿ ಬರುವಳು. ಚಂಡಿಕೆಯಾಗಿ ಬರುವಳೆ. ಬರಲಿ ಆ ಚಂಡಿಕೆ. ಬಂದ್ರೆ ಅರುಣಾಸುರ ಸಾಯ್ತಾನೆ. ಶ್ರೀದೇವಿಯ ಪದದಾಣೆಯಾಗಿ ಹೇಳ್ತಾ ಇದ್ದೇನೆ. ಏನು? ಚಂದ್ರಾರ್ಕ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ನಿಮ್ಮ ಪದದಾಣೆಯಾಗಿ ಹೇಳ್ತಾ ಇದ್ದೇನೆ ಮಹರ್ಷಿಗಳೇ. ನನ್ನ ಈ ದೇಹದಲ್ಲಿ ನನ್ನ ಪ್ರಾಣವಾಯು ಇರುವಲ್ಲಿಯವರೆಗೆ ನಮ್ಮವರ ಕೂದಲನ್ನು ಕೊಂಕದ ರೀತಿಯಲ್ಲಿ ನಮ್ಮವರನ್ನು ನಾನು ಆಧರಿಸ್ತೇನೆ, ನಾನು ರಕ್ಷಿಸ್ತೇನೆ. ಶಬಾಸ್ ಯಶೋಮತಿ, ನಿನ್ನ ಮನೋಸ್ಥೈರ್ಯಕ್ಕೆ ನಾನು ಮನಮೆಚ್ಚಿದೆ. ದೇಹದಲ್ಲಿ ಪ್ರಾಣವಾಯು ಇರುವಲ್ಲಿಯವರೆಗೆ ನನ್ನ ಗಂಡನ ಕೂದಲನ್ನು ಕೊಂಕುವುದಕ್ಕೆ ಬಿಡಲಾರೆ. ದೇಹದಲ್ಲಿ ಪ್ರಾಣ ಇರುವಲ್ಲಿಯವರೆಗೆ ನೀನು ಹೇಳ್ತಿ. ಒಂದು ವೇಳೆ ಅರುಣಾಸುರನಿಗಿಂತ ಮೊದಲೇ ನಿನ್ನ ಪ್ರಾಣ ಮನುವೈ
ಅಳಿದೆಳ ಆಗ ಯಾರಿದ್ದಾರಮ್ಮ? ಮುನ್ನ ಬಲಿಗೊಡುವಳ ದೇವಿ ಪತಿಯ ಆಗ ಯಾರು ಬಲಿ ಕೊಡುವಳೆ? ಬಲು ಪುಣ್ಯ ಪುರುಷ ಗಂಬಿಕೆಯ ಹರಕೆಯ ಕೊಡಿರಿ ಮಹರ್ಷಿಗಳೇ, ಉಳಿಸಿ ಮೋಕ್ಷವ ಕೊಡಿ ಪುಡಿದಳು ಬಲುಮೆಯಿ ಕಾರ್ಯದಿ ನಡೆದಿನಾದರಿ ಗುರುದೇವ ಮಹರ್ಷಿಗಳೇ, ನಾನಿದ್ದೇನೆ, ನನ್ನ ಪಾತಿವೃತ್ತದ ಬಲದಿಂದ ನಾನು ಉಳಿಸಿಕೊಳ್ಳುತ್ತೇನೆ ಅಂತ ಆಡಿದೆ. ಅದಕ್ಕೆ ಕಾರಣ ನಾನು ಎನ್ನುವುದು ನ್ಯಾಸವಾಗಿ ನನ್ನಲ್ಲಿದ್ದದ್ದು. ನನ್ನ ಪ್ರಾಣವಾಯು ಇರುವಲ್ಲಿಗೆ ರಕ್ಷಿಸಬಹುದು, ಆದರೆ ನಾನೇ ಅಳಿದೆ ಎಂದಾದರೆ ಆಗ ಯಾರಿದ್ದಾರೆ ಅಂತ ನಾನು ಆಲೋಚಿಸಬೇಕು. ಮುತ್ತೈದೆಯಾಗಿ ಜೀವನವನ್ನು ಕಳೆದುಕೊಳ್ಳಬೇಕು ಎನ್ನುವ ಹಾಗೆ ಶಾಸ್ತ್ರ ಆಡುತ್ತದೆಯಂತೆ. ಅದೇನೋ ನೆರವೇರ್ತದೆ ಸರಿ, ಹಾಗೆಂದು ನಮ್ಮವರ ಕುರಿತಾಗಿ ಆಲೋಚನೆ ಮಾಡಬೇಡ್ವಿ. ನೀವು ಆಡಿದಂತಹ ಮಾತು ಅದು ಸತ್ಯ. ಕುರಿ ಎನಿಸಿಕೊಂಡಿದ್ದಾರೆ, ಬಲಿ ಕೊಡುವುದಕ್ಕೆ ಕುರಿಯನ್ನಲ್ವೇ ತೆಗೆದುಕೊಂಡು ಬರುವುದು. ಕಟುಕನೋರ ಹುಲ್ಲನ್ನು ಕೊಡ್ತಾನೆ, ಅದೇನು ಹೊಟ್ಟೆಗೆ ಇಳಿಯುವಷ್ಟರಲ್ಲಿಯ ಒಳಗೆ ಕಡಿದೇ ಬಿಡುತ್ತಾನೆ. ಆ ಕುರಿಗೇನು ಗೊತ್ತುಂಟು ಅದು ಬಲಿಗೆ ತೆಗೆದುಕೊಂಡು ಬಂದದ್ದು ಅಂತ. ನಮ್ಮವರದ್ದು ಹಾಗೆಯೇ ಆಯಿತು ಅಂತ ಭಾವಿಸಿಕೊಳ್ತೇನೆ. ಅವರ ಸ್ವಂತ ಬುದ್ಧಿಯಿಂದಲಾಗಿ ಈ ರೀತಿಯಾಗಿ ನಡೆದರು ಅಥವಾ ಸಹವಾಸ ದೋಷದಿಂದಲಾಗಿ ಅವರು ಕೆಟ್ಟು ಹೋದರು ಅಂತ ನಾ ತಿಳಿಯುವುದಕ್ಕೆ ಸಾಧ್ಯವಾಗಲಿಲ್ಲ. ಇರಲಿ, ಅವರನ್ನು ರಕ್ಷಿಸುವಂತಹ ಸಂದರ್ಭದಲ್ಲಿ ನಾನೇ ಅಳಿದೆ ಎಂದಾದರೆ ಶ್ರೀದೇವಿಗೆ ಮಾರ್ಗವದು ಸುಲಭವಾಯಿತಲ್ವೇ? ನನ್ನವರನ್ನು ವಧಿಸುವುದು ಖಂಡಿತ ಅಲ್ವೇ? ಹಾಗಾದ್ರೆ ಇದು ಸೆರೆಗೊಟ್ಟಿ ಬೇಡಿಕೊಳ್ತಾ ಇದ್ದೇನೆ. ಹೆಣ್ಣಾದವಳು ಸೆರೆಗೊಟ್ಟಿ ಬೇಡಿಕೊಳ್ಳುವುದು ಒಂದು ಗುರುಗಳಲ್ಲಿ, ಒಂದು ತನ್ನ ಗಂಡನಲ್ಲಿ, ಮತ್ತೊಂದು ಅಂತಹ ಸ್ಥಾನವಿರುವುದಾದ್ರೆ ಗುರುಗಳಲ್ಲಿ ಅಲ್ವೇ? ಇದು ನಿಮ್ಮನ್ನು ತಂದೆ ಅಂತ ಭಾವಿಸಿಕೊಂಡು ಸೆರೆಗೊಟ್ಟಿ ಬೇಳ್ತಾ ಇದ್ದೇನೆ. ಬಲು ಪುಣ್ಯ ಪುರುಷರು ನೀವು. ಒಂದು ವೇಳೆ ನಮ್ಮವರು ಅಳಿದರು ಎಂದಾದರೆ ಶ್ರೀದೇವಿಗೆ ಹರಕೆ ರೂಪವಾಗಿ ಅವರಿಗೆ ಮೋಕ್ಷವನ್ನು ಕರುಣಿಸುವಂತೆ ನೀವೇ ಬೇಡಿಕೊಳ್ಳಬೇಕು ಮಹರ್ಷಿಗಳೇ. ಬಿಡುಕು ಗುಡ ನೀನೆಯ ಶೋಭತಿಗೆ ಚಂದ್ರಾರ್ಕವಕ ಯಶ ಪಡಿವಿ ಸಚ್ಚರಿತೆಯೇ ಮಹಾಸತಿಯೇ ಚಂದ್ರಾರ್ಕವಕ ಯಶ ಪಡಿವೆ ಸಚ್ಚರಿತೆಯೇ ಮಹಾಸತಿಯೇ ಹಿಡದೋಳಂಬಿಕೆ ಅಡಿಗಳಾಶ್ರಯ ಪಡೆದು ನಿನ್ನೊಡೆಯ ಮೋಕ್ಷವ ಪಡೆವ ಅಂಬಿಕೆ ಅಡಿಗಳಾಶ್ರಯ ಕೊಡಿಪೇನೆ ಕೊಡಬಡಿತೀಗಳು ಇದ ಬಿಟುದು ಗುಡರಿ ನೆಲೆಯ ಗೋಮತಿಯೇ ಮಗಾಸತಿಯೇ ಪಾದಕಾಲದೊಳಾಗಿ ನಿನ್ನ ಕಣ್ಣೀರನ್ನೇ ಮೌಕ್ತಿಕದ ಹಾರದ ಹಾಗೆ ನನ್ನ ಪಾದಕ್ಕೆ ಹಾಕಿ ಬೇಡಿಕೊಳ್ಳುತ್ತಿದ್ದೆ. ಹೇಳಮ್ಮ, ಕಣ್ಣೀರು ಸುರಿಸಬೇಡ. ಪರಮ ಪತಿವ್ರತೆಯರ ಕಣ್ಣಿನಿಂದ ಕಣ್ಣೀರು ಭೂಮಿಗೆ ಬಿದ್ದರೆ ಅಲ್ಲಿ ಬರಗಾಲ ಬರ್ತದೆ ತಾಯಿ. ಈ ಮೊದಲೇ 10-12 ವರ್ಷದ ಬರಗಾಲದಿಂದ ನಮ್ಮ ಈ ಭೂಲೋಕ ವಸುಂಧರೆ ಕಂಗೆಟ್ಟು ಹೋಗಿದ್ದಾಳೆ. ಇನ್ನು ನಿನ್ನ ದೆಸೆಯಿಂದ ಮತ್ತೊಮ್ಮೆ ಬರಗಾಲ ಬರುವುದು ಬೇಡ ತಾಯಿ. ಅಮ್ಮ, ಮನಸ್ಸಿಗೆ ಆವರಿಸಿದ ಬೇಸರವನ್ನು ಕಳೆಯಬೇಕು, ಮನಸ್ಸಿಗೆ ತುಸು ನೆಮ್ಮದಿ ಶಾಂತಿಯನ್ನು ದೊರಕಿಸಬೇಕು ಅಂತ ನಿನ್ನ ಗೆಳತಿಯಾದ ಮಾಲಿನಿಯನ್ನು ಕರೆಕೊಂಡು ಋಷ್ಯಾಶ್ರಮಕ್ಕೆ ಹೋಗೋಣ, ಶಾಂತಿ ಧಾಮವನ್ನು ಕಾಣೋಣ ಅಂತ ನೀನು ಸಂತೋಷದಿಂದ ಬಂದವಳು.
ನೆಮ್ಮದಿ ಪಡೆಯುವುದಕ್ಕಾಗಿ. ಸಿಕ್ಕಿತೇನಮ್ಮ ನೆಮ್ಮದಿ? ಒದಗಿತೇ ನಿನ್ನ ನೆಮ್ಮದಿ? ಹೃದಯಕ್ಕೆ ಶಾಂತಿ ಹೇಳು. ನಿನ್ನ ದುಃಖದ ಜೊತೆಯಲ್ಲಿ ನನ್ನ ದುಃಖವನ್ನೂ ನಾನು ನಿನಗೆ ಉಣಿಸಿದ ತಾಯ. ನಿನ್ನ ದುಃಖ ಉಲ್ಬಣವಾಗುವ ಹಾಗೆ ಮಾಡಿದೆ. ಕಠೋರವಾದಂತಹ ಮಾತುಗಳನ್ನು ನಿನ್ನಲ್ಲಿ ಆಡಿದೆ ತಾಯೇ. ನೀನೇನು ಅಪರಾಧ ಮಾಡಿದ್ದೀಯಮ್ಮ? ನಿನಗೆ ನನಗೆ ನಿನ್ನಲ್ಲಿ ಏನು ದ್ವೇಷ ಹೇಳು? ಆದರೆ ನಿನ್ನ ಗಂಡನಿಂದ ನಮಗೆ ಅನ್ಯಾಯವಾಗಿದೆ ತಾಯೇ. ಅವನನ್ನು ಎದುರಿಸುವಂತಹ ಧೈರ್ಯ ಶಕ್ತಿ ನಮ್ಮಲ್ಲಿಲ್ಲ. ಅಂತಹ ದುಷ್ಟನಾದ ಅರುಣಾಸುರನ ಹೆಂಡತಿ ನೀನು ಎದುರು ಬಂದಾಗ ಅವನಲ್ಲಿದ್ದಂತಹ ದ್ವೇಷ ನಿನ್ನಲ್ಲಿ ಅದು ಪರಿವರ್ತನೆಯಾಗಿ ನಾನು ಕಠೋರವಾದ ಮಾತುಗಳನ್ನು ಆಡಿದೆಯಮ್ಮ. ಹೆಣ್ಣು ಜೀವ ನೊಂದಿತ್ತು. ದುಃಖಿಸಬೇಡಮ್ಮ. ಒಂದು ವೇಳೆ ಗಂಡನಿಗಿಂತ ಮೊದಲು ನಾನು ಗತ ಪ್ರಾಣಳಾದರೆ ನನ್ನ ಗಂಡನಿಗೆ ಮೋಕ್ಷ ಕೊಡುವುದಕ್ಕೆ ಯಾರಿದ್ದಾರೆ? ಅಲ್ಲಿಯವರೆಗೆ ನೀನಿದ್ದೀಯಲ್ಲ ತಾಯೇ. ಯಾವಳೇ ಆಗಲಿ ಹೆಣ್ಣಿನ ಗಂಡನಿಗೆ ಮೋಕ್ಷವನ್ನು ಕೊಡುವುದಕ್ಕೆ ಮತ್ತೊಬ್ಬರು ಬೇಕು ಅಂತ ಇಲ್ಲ. ತನ್ನ ಗಂಡನಿಗೆ ಮೋಕ್ಷವನ್ನು ಕೊಡಿಸುವಂತಹ ಎಲ್ಲ ಹೊಣೆಗಾರಿಕೆ ಶಕ್ತಿ ಇರುವುದು ಅವನ ಧರ್ಮಪತ್ನಿಗೆ ಮಾತ್ರ. ಅಮ್ಮ, ಇಲ್ಲಿಯವರೆಗೆ ನಿನ್ನ ಮಾನಸ ಭೂಮಿಯ ಸೌಧದಲ್ಲಿ ಯಾವ ದೇವರನ್ನು ಪ್ರತಿಷ್ಠಾಪಿಸಿ ಯಾವ ದೇವಿಯನ್ನು ಅನುದಿನವೂ ಅನುಸಂಧಾನವನ್ನು ಮಾಡಿ ಅವಳನ್ನೇ ಧ್ಯಾನಿಸುತ್ತಿದ್ದೀಯಾ? ಆ ದೇವಿಯನ್ನು ಇನ್ನೂ ಕೂಡ ಪ್ರಾರ್ಥಿಸು. ನಿನ್ನ ಪತಿವ್ರತ ಧರ್ಮದಿಂದ, ಆ ಅಂಬಿಕೆಯ ಆಶೀರ್ವಾದದಿಂದ ನಿನ್ನ ಗಂಡ ಖಂಡಿತವಾಗಿ ಮೋಕ್ಷವನ್ನು ಹೊಂದಿಯೇ ಹೊಂದುತ್ತಾನೆ. ಒಂದೊಮ್ಮೆಗೆ ಅವನಿಂದ ಮೊದಲು ನೀನು ಪ್ರಾಣವನ್ನು ಕಳ್ಕೊಂಡ್ರೆ ಅರುಣಾಸುರನಿಗೆ ಮೋಕ್ಷ ಇಲ್ಲಲ್ಲ ಅಂತ ನೀನು ಚಿಂತಿಸಬೇಡ. ಮಗಳಾಗಿ ಬಂದವಳು, ಸುತೆಯಾಗಿ ಒದಗಿದವಳು, ಭಕ್ತೆಯಾಗಿ ಬೇಡಿದವಳು, ಕಾಲಿಗೆ ಬಿದ್ದು ರೋಧಿಸಿದವಳು. ಹಾಗಾಗಿ ಹೋಗುವಾಗಲಾದರೂ ನಿನ್ನ ಹೃದಯಕ್ಕೆ ತುಸು ನೆಮ್ಮದಿ ಶಾಂತಿ ಒದಗುವುದಕ್ಕೆ ಬೇಕಾಗಿ ಒಬ್ಬ ಶಾಂತಿದೂತನಾಗಿ ನಾನು ಹೇಳ್ತೇನಮ್ಮ. ಸರಿ. ಅರುಣಾಸುರನ ವಧೆಗೆ ದೇವಿ ಯಾವ ರೂಪದಲ್ಲಿಯೇ ಬರಲಿ, ಕಾಳಿಯಾಗಲಿ ಕರಾಳಿಯಾಗಲಿ ವಿಕರಾಳ ರೂಪದಿಂದ ಬರಲಿ, ನೀನಿಲ್ಲ ಅಂತಾದರೆ ನಿನ್ನ ಪರವಾಗಿ ನಾನವಳ ಬಳಿಗೆ ಹೋಗ್ತೇನೆ, ಅರ್ಚಿಸ್ತೇನೆ, ಮೆಚ್ಚಿಸ್ತೇನೆ, ಪೂಜಿಸ್ತೇನೆ. ನಾನು ಇಲ್ಲಿಯವರೆಗೆ ತಪಸ್ಸಿನ ಮೂಲಕವಾಗಿ ಆರ್ಜನೆ ಮಾಡಿದ ಎಲ್ಲ ಪುಣ್ಯವನ್ನು ನಿನಗೆ ಬೇಕಾಗಿ ದೇವಿಗೆ ಅರ್ಪಿಸ್ತೇನೆ. ಯಾವ ರೂಪದಲ್ಲಾದರೂ ನಿನ್ನ ಗಂಡನಿಗೆ ನಾನು ಮೋಕ್ಷವನ್ನು ಕೊಡ್ತೇನೆ, ನಾನು ಮೋಕ್ಷವನ್ನು ಕೊಡ್ತೇನೆ. ಹೋಗು, ಅರಮನೆಗೆ ಹೋಗು. ತ್ರಿಕರಣ ಪೂರ್ವಕವಾಗಿ ತ್ರಿಸಂಧ್ಯಾ ಕಾಲದಲ್ಲಿ ಅಂಬಿಕೆಯನ್ನು ಪ್ರಾರ್ಥಿಸು. ನಿನ್ನ ಮನೋಭಿಷ್ಟ ಈಡೇರ್ತದೆ. ಇನ್ನೊಂದು ಮಾತು, ಹೆಚ್ಚು ಸಮಯ ಇಲ್ಲಿರಬೇಡ ತಾಯಿ. ನಿನಗೂ ಅಪಾಯ, ನಮಗೂ ತೊಂದರೆ. ದೇವಿಯ ಮೊರೆ ಹೋಗು. ಮಾಲಿನೇ, ಗುರುದೇವ, ನಿನ್ನ ಗೆಳತಿಯನ್ನು ಕರ್ಕೊಂಡು ಅರಮನೆಗೆ. ಎಂತಹ ಸನ್ನಿವೇಶ! ಒಂದು ಕಡೆಯಲ್ಲಿ ಪಂಚಮಹಾ ಪಾತಕಗಳನ್ನು ಮಾಡುತ್ತಿರುವಂತಹ ಅಧರ್ಮೀಯಾದಂತಹ ಅರುಣಾಸುರನ ಅಟ್ಟಹಾಸವಾದರೆ, ಇನ್ನೊಂದು ಕಡೆಯಲ್ಲಿ ಅದಕ್ಕೆ ವಿರುದ್ಧವಾಗಿ ಸತಿ ಶಿರೋಮಣಿಯಾಗಿ ಧರ್ಮಾತ್ಮಳಾಗಿ ಸತ್ಯಸಂಧಳಾಗಿ ಪತಿಯೇ ಪರದೈವ ಅಂತ ಪೂಜಿಸುವ ಶಾಂತಿ ದೂತಳಾದಂತಹ ಯಶೋಮತಿ. ಅರುಣಾಸುರ ಇಷ್ಟು ಅನ್ಯಾಯ ಮಾಡಿದರೂ ಕೂಡ ಇನ್ನೂ ಸಾಯದೆ ಉಳಿದದ್ದು ಅವನ ವರಬಲವೋ ದೇಹಬಲವೋ ಧನಬಲವೋ ಯಾವುದರಿಂದಲೂ ಅಲ್ಲ, ಅವನ ಹೆಂಡತಿಯಾದ ಯಶೋಮತಿಯ ಪತಿವ್ರತ ಧರ್ಮದಿಂದ ದೇವಿಯಿಂದ ಅರುಣಾಸುರನ ವಧೆ ಆಗಿಯೇ ಆಗುತ್ತದೆ. ಅರುಣಾಸುರನ ವಧೆ ಆಗಬೇಕು ಅಂತಾದರೆ ಮಧ್ಯದಲ್ಲಿ ತಡೆಗೋಡೆಯಾದವಳು ಯಶೋಮತಿ. ಹಾಗಿದ್ರೆ ಇನ್ನು ಮುಂದೆ ನಡೆಯುವಂತಹ ಯುದ್ಧ ದೇವಿಗೂ ಅರುಣಾಸುರನಿಗೂ ಅಲ್ಲ, ಯಶೋಮತಿಯ ಪತಿವ್ರತ ಧರ್ಮಕ್ಕೂ ಶ್ರೀದೇವಿಗೂ ಆಗುತ್ತಿರುವಂತಹ ಯುದ್ಧ. ಇದರಲ್ಲಿ ಗೆಲುವು ಯಾರಿಗೆ, ಸೋಲು ಯಾರುವುದು ಹೇಳುವುದಕ್ಕೆ ಮೃನ್ಮಯನಾದಂತಹ ಜಾಪಾಲಿ ಶಕ್ತನಲ್ಲ. ಭವಿತವ್ಯಂ ಭವತ್ಸೇವ, ನಡೆಯುವುದೆಲ್ಲವೂ ಕೂಡ ಆ ದುರ್ಗಾದೇವಿಯ ಇಚ್ಛೆಯ ಹಾಗೆ. ಆದಿಮಾಯೆಯು ಬಳಿ ಕಲತಿ ತಿನ್ನುವಾಗ ಮೋಹಿನಿ ರೂಪವಾತನು
ಮೋಹಿನಿ ರೂಪವಾದನು ಚೆಲುವಾದ ಮೋಹಿನಿ ರೂಪವಾದನು ಆ ಗುರುಳನು ಧ್ಯಾನ ಬಿಡಿಗಿದಾಗ ಕಣ್ಣಿಗೆಯೋ ಆ ಗುರುಳನು ಧ್ಯಾನ ಬಿಡಿಗಿದಾಗ ಕಣ್ಣಿಗೆಯೋ ಮೋಹಿನಿಯೋ ಮೋಹಿನಿಯೋ ಸಾಗರದೊಳೈ ಬಂದು ಜಗದುನ್ನಾದಕಾರಕಿ ಸಾಗರದೊಳೈ ಬಂದು ಜಗದುನ್ನಾದಕಾರಕಿ ಮೇದಿನಿಗೆ ಪಸರಿಸು ಕಣಿತಗಳ ಜೋಡಿಯಲ್ಲಿ ತನು ಸುರಭಿಯೋ ಮೇದಿನಿಗೆ ಪಸರಿಸು ಕಣಿತಗಳ ನಮ್ಮ ಜೋಡಿಯಲ್ಲಿ ಅನಂತ ಶೋಭೆಯಲಿ ಅನಂತ ಶೋಭೆಯಲಿ ದಿನ ತೊಂದರ ತೊಂದರ ದಿನತೆ ತೊಂದರ ದಿನ ದಿನ ದಿನತೆ ದಿನತೆ ಅಳುವಂತಹ ಸುಮನಸರಿಗೆ ಅಭಯದ ಮಾತನ್ನಿತ್ತು ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮನು ಉದ್ಧರಿಸಬೇಕಾದ್ದು ಜಗನ್ಮಾತೆಯ ನನ್ನ ಕರ್ತವ್ಯ ಸರಿ. ಮನ ಮಾಡಿದೆ ಎಂದಾದ್ರೆ ಸಂಕಲ್ಪ ಮಾತ್ರದಿಂದಲೇ ಕಳ ವಾರವನ್ನು ಕೊಂದುಕೊಡಬಲ್ಲಿ. ಹಾಗಾಗ ಕೂಡದು. ಪ್ರತಿಯೊಬ್ಬರು ನನ್ನ ಮಹಾತ್ಮೆ ಎನ್ನುವುದಾಗಿ ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕು. ಹಾಗಾದ್ರೆ ಆ ಕಳರನ್ನು ನನ್ನತ್ತ ಹೇಗೆ ಬರಿಸಲಿ, ಹೇಗೆ ಕೊಲ್ಲಲಿ ಎಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಭಿತ್ತಿಗೆ ಹೊಳಿದರೆಂದು ಪಾಯ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿ ಬಯಸುವಂತಹ ದಾನವರಿಗೆ ನಾನೊಬ್ಬಳಾಕಿ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು. ನನ್ನ ರೂಪ ಎನ್ನುವಂತಹ ಬಲೆಯನ್ನು ಬೀಸಿ ಕಾಮುಕರನ್ನು ನನ್ನತ್ತ ಬರೆಸಿಕೊಳ್ಳಬೇಕು. ಬಂದಂತಹ ಕಾಮುಕರನ್ನು ಒಬ್ಬೊಬ್ಬರನ್ನಾಗೇ ತೆರೆಯಬೇಕು. ಆದ್ದರಿಂದ ನಾನು ಮಾಡುವಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆ ಆಗಬಾರದೆನ್ನುವಂತಹ ಕಾರಣಕ್ಕಾಗಿ ಬಂದು ಸೇರಿದಂತಹ ಸ್ಥಳವೇ ಏಕಾವೀರಾದ್ರಿಪುರ. ಇದನ್ನು ಆಳಿಕೊಂಡು ಬರುವವ
ಆ ಅರುಣದೈತ್ಯ. ಹಾಗಾಗಿ ಅವನ ಸಾವು ಎಂದು ಸಮೀಪಿಸುತ್ತಾ ಇದೆ. ತಡ ಮಾಡೋ ಸರಿಯಲ್ಲ, ಎಲ್ಲವೂ ಸರಿ. ಆದ್ರೆ ಜಗನ್ಮಾತೆದಂತಹ ನಾನು ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ನೋಡಿಯಂತೆ ಪ್ರಶಾಂತವಾಗಿ ಹರಿಯುತ್ತಾ ಇದ್ದಾಳೆ ನಂದಿನಿ ನದಿ. ಕಾಣುತ್ತದೆ ಕರೆಬಂಡೆ ಕಲ್ಲು. ಇದನ್ನು ಏರಿ ಕುಳಿತು ಗಾಯನ ಪಾಯನ ಪಾಡುತ್ತಾ ಕಳರ ನಿರೀಕ್ಷೆ ಇರುತ್ತೆ. ನೋಡೋಣ. ಕವಿರಾತ್ರಿಪುರದ ಅರಸ ಅರುಣಾಸುರ ಮಹಾಪ್ರಭು. ಹೌದಣ್ಣ. ಅವನ ಉಭಯ ಮಂತ್ರಿಗಳು ನಾವು ಚಂಡ ಪ್ರಚಂಡರು. ನಮ್ಮ ಹೆಸರು ಕೇಳಿದರೆ ಸಾಕು 3 ಲೋಕದಲ್ಲಿರುವವರು ಗಡಗಡನೆ ನಡುಗಿ ಹೋಗ್ತಾರೆ. ಒಡೆಯನ ಆಜ್ಞೆಯನ್ನು ಪಡೆದು ಲೋಕ ಸಂಚಾರಕ್ಕೆ ಹೊರಟವರು ನಾವು. ತಿರುಗಾಟವನ್ನು ಮಾಡಿದ ಪರಿಣಾಮವಾಗಿ ಒಂದು ರೀತಿಯ ಬೇಸರವನ್ನು ಕಳೆಯುವುದು. ಮನಸ್ಸಿಗೆ ಯಾವುದೋ ಜಾಡ್ಯತೆ ಆವರಿಸಿಕೊಂಡಿದೆ. ಅದನ್ನು ಪರಿಹಾರವನ್ನು ಮಾಡುವಂತಹ ಬಗೆ ಸರಿಯಾಗಿ ತಿಳಿದುಕೊಂಡಿದ್ದೇನೆ. ನಮ್ಮದಂತಹ ನಂದಿನಿ ತೀರಕ್ಕೆ ಹೋಗಿ ಬೇಕಾದಷ್ಟು ವಿಹರಿಸೋಣ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಶೀಘ್ರಗತಿಯಲ್ಲಿ ಹೊರಡೋಣ.
ತೀರಕ್ಕೆ ಬಂದವರು ನಾವು. ಇಲ್ಲಿ ನೀರು ಸ್ವಲ್ಪ ಕಡಿಮೆ ಉಂಟು. ಕಡಿಮೆ ಉಂಟು, ಸ್ವಲ್ಪ ನೀರು ಹೆಚ್ಚಿದ್ದಲ್ಲಿ ಹೋಗೋಣ. ಶರಣಾರ್ಥಿಯನು ಬಂದು ಕಂಡ ಕಂಡ ಚಂಡ ಕಂಡ ಶರಣಾರ್ಥಿಯನು ಬಂದು ಕಂಡ ದೈತ್ಯ ಅರುಣಾಖ್ಯನ ಮಂತ್ರಿ ಚಂಡ ಕಂಡ 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 ಶರಣಾರ್ಥಿಯನು ಬಂದು ಕಂಡ ದೈತ್ಯ ಅರುಣಾಖ್ಯನ ಮಂತ್ರಿ ಚಂಡ ದೈತ್ಯ ಅರುಣಾಖ್ಯನ ಮಂತ್ರಿ ಚಂಡ ಪರಮರೂಪಿನ ಸವಿಯುಳ್ಳ ಪರಮರೂಪಿನ ಸವಿಯುಳ್ಳ ನಿಂತು ಬೆರಗಾಗಿ ಇಂದ ಪ್ರಚಂಡ ನಿಂತು ಬೆರಗಾಗಿ ಇಂದ ಪ್ರಚಂಡ ಪರಮರೂಪಿನ ಸವಿಯುಳ್ಳ ನಿಂತು ಬೆರಗಾಗಿ ಇಂದ ಪ್ರಚಂಡ ಏನು ನಿನಗೆ ಪೆಟ್ಟಾಯ್ತು? ನನಗೆ ಬೆಟ್ಟಾದದಲ್ವಾ? ಮತ್ತೆ ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ನಂದಿನಿ ನದಿಯ ತೀರಕ್ಕೆ ಬಂದವರು ನಾವು. ನದಿಯ ತೀರದಲ್ಲಿ ನಾವು ಮಾತ್ರ ಇರುವುದಲ್ಲ, ಮತ್ತೆ ಒಂದು ಕರಿ ಬಂಡೆ, ಮತ್ತೆ ನದಿಯಲ್ಲೆಲ್ಲ ದಿನ ಅಂಗಳದಲ್ಲಿ ಬಂಡೆಯ ಆ ಬಂಡೆ ಕಲ್ಲಿನ ಮೇಲೆ ಒಬ್ಬಳು ಚಂದದ ಹೆಣ್ಣು, ಒಬ್ಬಳು ಬೆಡಗಿ, ಸುಂದರವಾದ ರೂಪವನ್ನು ಹೊಂದಿದವಳು. ಇಷ್ಟರವರೆಗೆ ಇಂತಹ ಹೆಣ್ಣನ್ನು ನೋಡಿದವನು ನಾನಲ್ಲ. ಈ ಹೊತ್ತಿನಲ್ಲಿ ಈ ಹೆಣ್ಣಿನ ಸೌಂದರ್ಯವನ್ನು ಕಂಡು ನಾನು ಬೆರಗಾಗಿ ಹೋಗಿದ್ದೇನೆ. ಹೌದಾ? ನಾನು ನೋಡಿದ್ದೇನೆ. ನಿನಗೆ ನೋಡುವ ಆಸೆ ಉಂಟಾ? ಅಲ್ಲ, ನೀನೇ ನೋಡುದಲ್ಲ, ನನಗೆ ತೋರಿಸ್ಬೇಕು. ತೋರಿಸ್ತೇನೆ, ಬಾ 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 ಬಾ. ಅಣ್ಣ ಪೇಳಿವಳು ಯಾರು ಸಿರಿಯೋ ಅಣ್ಣ ಪೇಳಿವಳು ಯಾರು ತಿರಿಯೋ ಯಾರು ತಿರಿಯೋ ಯಾರು ತಿರಿಯೋ
ಶಂಕರಿಯೋ 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 ಯಾದಿಗಳು ಯಾದಿಗಳು ಎಂದು ಕನ್ನೆಯ ಕಂಡರರ್ತಿಯಳು ಅರ್ತಿಯಳು ಅರ್ತಿಯಳು ಯಾದಿಗಳು ಎಂದು ಕನ್ನೆಯ ಕಂಡರರ್ತಿಯಳು ಅಣ್ಣ ಬೇಡಿ ಮಳ್ಯಾರು ಕಿವಿಯೋ ಮೂರು ಬಣ್ಣವರ ರತಿ ಶಂಕರಿಯೋ 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 ಅಣ್ಣ ನೀನು ತೋರಿಸಿದಂತ ಹೆಣ್ಣನ್ನು ಸರಿಯಾಗಿ ನೋಡಿದೆ ಅಣ್ಣ. ನೋಡಿದೆಯಾ? ನೋಡಿದೆ. ಪರಿಚಯ ಸಿಕ್ಕಿದ್ದ? ಪರಿಚಯ ಖಂಡಿತವಾಗಿ ಸಿಗುವುದಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಗುರುಹನ್ನು ಹೇಳಬಲ್ಲೆ. ಏನು ಅಣ್ಣ, ನಮ್ಮ ತಿರುಗಾಟದಲ್ಲಿ ನೀನು ಹೇಳಿದಂತಹ ಪ್ರಕಾರವಾಗಿ ಇಂಥದ ಚಂದುಳ್ಳಿ ಚೆಲುವೆಯನ್ನು ನಾವು ನೋಡೇ ಇರಲಿಲ್ಲ. ಹಾಗಿದ್ರೆ ಬ್ರಹ್ಮದೇವ ನೂತನವಾಗಿ ಸೃಷ್ಟಿ ಮಾಡಿದಂತ ಹೆಣ್ಣು ಇರಬಹುದೇ? ಹೊಸತ್ತು. ಹಾಗಾದರೆ ಒಬ್ಬಳ ಹೆಣ್ಣನ್ನು ಗಮನಿಸುವಾಗ ಆಕೆಯ ಸರ್ವ ಆಭರಣವನ್ನು ಗಮನಿಸಿದ್ರೆ ಇವಳು ಇಂಥವಳೆ ಎಂಬುದಾಗಿ ನಾವು ತಿಳಿಯುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾನು ಅರ್ಥ ಮಾಡಿಕೊಳ್ಳುವುದೇನು ಬಲ್ಲೆಯ? ಏನು ತಮ್ಮ? ಆ ಹರಿಯ ಅರಸಿ ಸಿರಿಯೋ ಸಿರಿಯು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇರುವುದಕ್ಕೆ ಹೃದಯ ಭಾಗದಲ್ಲಿ ಸ್ಥಳವನ್ನು ಕಲ್ಪಿಸಿಕೊಟ್ಟವನು ಆ ನಾರಾಯಣನ ಮಡದಿ ಲಕ್ಷ್ಮಿ ಬರುವುದಕ್ಕೆ ಉಂಟ, ಅವಳ ಅಲ್ವೇ ಅಲ್ಲ ಅಲ್ವಾ? ಹಾಗಾದ್ರೆ ಆ ಶಂಕರನ ಮಡದಿ ಶಂಕರಿಯೋ ಹಣೆಯನ್ನು ನೋಡಿದೆ ಅಂತ ಆದ್ರೆ ದೊಡ್ಡ ಬೊಟ್ಟು ಕಾಣಿಸುವುದಿಲ್ಲ. ಪಾರ್ವತಮ್ಮ ಅಲ್ವೇ ಅಲ್ಲ ಒಬ್ಬಳಿಗೆ ಅಂಗವನ್ನಿತ್ತ ಮತ್ತೊಬ್ಬಳನ್ನು ಶಿರದಲ್ಲಿ ಪೊತ್ತ ಹೆಣ್ಣಿನ ಪಿತ್ತ. ಹೌದಲ್ವೇ? ಹಾಗಾದ್ರೆ ಶಂಕರಿ ಅಮ್ಮಲ್ಲ. ಶಂಕರಿ ಅಲ್ಲ. ಹಾಗಾದ್ರೆ ಬ್ರಹ್ಮನ ಮನದಿ ಶಾರದೆ ವೀಣಾ ಬಾಳಿ ಪುಸ್ತಕ ಬಾಳಿ ಬಣಿವೇಲಿ ಕಲ್ಯಾಣಿ. ಸರಿಯಾಗಿ ನೋಡಿದೆ ಅಂತ ಆದ್ರೆ ಬಿಳಿಯ ವಸ್ತ್ರ ಉಂಟು, ಕೈಯಲ್ಲಿ ವೀಣೆ ಕಾಣಿಸುವುದಿಲ್ಲ, ಪುಸ್ತಕ ಕಾಣಿಸುವುದಿಲ್ಲ. ಓದುವ ಕ್ರಮವೇ ಇಲ್ಲ. ಬ್ರಹ್ಮನ ಮಡದಿ ಅಲ್ವೇ ಅಲ್ಲ. ಹಾಗಿದ್ರೆ ಆ ರತಿಯೇ ಅಲ್ವೇ ಅಲ್ಲ. ಬಲಭಾಗದಲ್ಲಿ ಮನ್ಮಥ ಗೋಚರಿಸುವುದಿಲ್ಲ. ಕಾಮರತಿಯರ ಮೇಳವೇ ಇದಲ್ಲ, ಯಾವುದೋ ಮೂರನೇದು. ಹಾಗಿದ್ರೆ ಯಾವುದೇ ಇರಲಿ ತಮ್ಮ, ನೀನು ಹೇಳಿದ ಹಾಗೆ ಹರಿಹರರ ಅರಸಿ ಇವಳು ಅಲ್ವೇ ಅಲ್ಲ. ಮೂರು ಲೋಕದಲ್ಲಿ ಇಂತಹ ಸೌಂದರ್ಯವತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಒಡೆಯನ್ಗೆ ಯೋಗ್ಯಳು. ಹೋಗಿ ಒಡೆಯ ನಡಿಗೆರೆ ಗೊತ್ತ ಒಡನೆ ಬೇಂಡರು ದೊರೆಯೇ ನುಡಿಯಲೇ ನಡೆದಿರುವ ಮನೆಯ ಜಡಜ ತಪ್ಪವನೋರ ಮಡದಿಯನ್ನು ತಿರುಗಿಸಿ ನಮ್ಮೊಡೆಯ ನಿನಗಾಗಿ ಕಳುಹಿದನು. ಮುಡಿಯನ್ನು ನಿನ್ನ ಪಾದದ ಅಡಿಯಲ್ಲಿ ನಿನ್ನ ಮುಡಿ ಹಾಕಿದ ನಮಸ್ಕಾರ ಸಲ್ಲಿಸಿ ವಂದಿಸಿತು. ನಿನ್ನಿಂದಲೇ ಆಜ್ಞೆಯನ್ನು ಪಡೆದು ಲೋಕ ಸಂಚಾರಕ್ಕೆ ಹೋದವರು ನಾವು. ಸರಿ, ತಿರುಗಾಟವನ್ನು ಮಾಡಿ ಮಾಡಿ ಮನಸ್ಸಿಗೆ ಒಂದು ರೀತಿಯ ಬೇಸರವಾಯಿತು. ಏನ ತಿರುಗಾಟ ಮಾಡುವುದೇ ಮನಸ್ಸಿನ ಬೇಸರ ಕಳೆಯುವುದಕ್ಕೆ? ತಿರುಗಾಟ ಹೆಚ್ಚಾಯ್ತು. ಹಾಗೆ ಹೌದೌದು. ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕೆ ಬೇಕಾಗಿ ನಮ್ಮದೇ ಆದಂತಹ ನಂದಿನಿ ನದಿಯ ತಟಾಕಕ್ಕೆ ಹೋದವರು ನಾವು. ಹೋದಂತಹ ಸಂದರ್ಭದಲ್ಲಿ ನದಿಯ ತೀರದಲ್ಲಿ ಒಬ್ಬಳು ಹೆಣ್ಣು. ಯಾವಳ ಬಟ್ಟೆ ತೊಳೆಯಲಿಕ್ಕೆ ಬಂದಿರಬೇಕು ಹೆಣ್ಣು. ಪ್ರಭು, ಬಟ್ಟೆ ತೊಳೆಯುವ ಹೆಣ್ಣಲ್ಲ. ನಮಗೆ ಪರಿಚಯ ಇಲ್ವಾ? ಪರಿಚಯ ಇಲ್ವಾ? ಅದಷ್ಟು ನೀವು ನಮ್ಮ ಊರಿನದು ಅಲ್ಲೇ ಅಲ್ಲ. ಸರಿಯಾಗಿ ನೋಡಿದವಾಗ ಆ ಜಲಜ ಸಂಭವನಾದಂತಹ ಬ್ರಹ್ಮದೇವ ನಮ್ಮ ಒಡೆಯನಾದಂತಹ ನಿನಗೆ ಸೃಷ್ಟಿ ಮಾಡಿ ಕಳುಹಿಸಿಕೊಟ್ಟಿದ್ದಾನೆ ಅನ್ನುವ ಹಾಗೆ ಹೇಳಿದ್ರು ಕೂಡ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಮೂಲ್ಯವಾದ ನಿಧಿ ಸ್ವೀಕರಿಸಬೇಕು. ನನ್ನ
ಹೆಂಡತಿ ಯಶೋಮತಿಯ ರೂಪದ ಮುಂದೆ ಈ ಪ್ರಪಂಚದಲ್ಲಿ ಯಾವ ಹೆಣ್ಣು ಮಕ್ಕಳ ರೂಪ ಇದೆ ಹೇಳಿ? ಯಶೋಮತಿ ಅಮ್ಮನ ರೂಪಕ್ಕೆ ನಾವು ಇಷ್ಟರವರೆಗೆ ಕೊರತೆಯನ್ನು ಕಂಡವರಲ್ಲ. ಅವಳ ರೂಪಕ್ಕೆ ಉಪಮೆ ಕೊಡುತ್ತಿದ್ರೆ ಯಶೋಮತಿ ಅಮ್ಮನವರು ಚಂದ್ರ ಪ್ರಭೆಯಿಂದ ಶೋಭಿಸ್ತಾ ಇದ್ರೆ ಅವಳು ಕೋಟಿ ಸೂರ್ಯ ಪ್ರಭೆಯಿಂದ ಶೋಭಿಸ್ತಾ ಇದ್ದಾಳೆ. ಹಾಗಾಗಿ ಅವಳನ್ನು ನೀವು ಕರೆತಂದು ಮದುವೆ ಆಗ್ಬೇಕು. ಇದು ನಿಮ್ಮ ಚಿತ್ತಜನ ಸರಹತಿಗೆ ಬಳರುತ ಮತ್ತ ಕಾಶಿನಿಯಳ ವರಿಸವಿರನಿರುತ್ತ ನಿಜ ಇದೆ. ಪ್ರಚಂಡನಾಡಿದ ಮಾತನ್ನು ಕೇಳಿಸಿಕೊಂಡಾಗ ಒಮ್ಮೆ ಅವಳನ್ನು ನೋಡಬೇಕು, ವರಿಸಬೇಕೆಂಬಂತ ತವಕ ಮನದಲ್ಲಿ ಹೆಚ್ಚಾಗಿದೆ. ಆಗ್ತದ ಆ ಪರಿಸ್ಥಿತಿ ನಾನು ಯಾರಂತ ಅವಳಿಗೆ ಗೊತ್ತಿರ್ಬೇಕಲ್ಲ. ನಾಡಿನಲ್ಲಿ ಒಂದು ಮಾತುಂಟು, ಕನ್ಯಾವರಯತೆ ರೂಪಂ. ಹೆಣ್ಣು ಗಂಡಿನ ಸೌಂದರ್ಯವನ್ನು ಅಪೇಕ್ಷೆ ಮಾಡ್ತಾಳೆ. ಆ ಕಾರಣಕ್ಕೆ ಬೇಕಾಗಿ ನಾನು ಮನಮೋದಿಯ ಪಡೆವಾಸಿ ಇಂದಿರಲಾಗ ವನಿತೆಯದು ತಾಕೆ ದನಿಬರ ನುಡಿಯ ಪತಿಯಡಿ ಇರಗಿ ಪತಿಯಡಿ ತೆಂದೋ ಗಮನ ಬೆತ್ತ ಪೇಳ ಬದುವೆ ಪ್ರಾಣಕ ಗಮನವೆತ್ತ ಪೇಳ ಬದುವೆ ಪ್ರಾಣಕಾಂತ ಪದಕಿಲಮಿಪ ಚರಣದಾಸಿಯೊಡನೆ ಪ್ರಾಣಕಾಂತ ಅರದು ಕಾರ್ಯವಿಗುಣೋ ತಿಳಿಯೇ ಪ್ರಾಣಕಾಂತ ದೊರೆಗಳ ರತಿ ಕೋಪ ನಿಧಿಯ ಕಾಣ ಪ್ರಾಣಕಾಂತ ಕಾರ್ಯ ಪ್ರಾಣಕಾಂತ ದೊರೆಗಳ ರತಿ ಕೋಪ ನಿಧಿಯ ಕಾಣೆ ಪ್ರಾಣಕಾಂತ ಬರಲು ಬಕುತಿ ಜತೆಗೆ ಪತಿಯು ಪ್ರಾಣಕಾಂತ ಬರಲು ಬಕುತಿ ಜತೆಗೆ ಪತಿಯು ಪ್ರಾಣಕಾಂತ ದೊರೆಗಳ ರತಿ ಕೋಪ ನಿಧಿಯ ಕಾಣೆ ಪ್ರಾಣಕಾಂತ. ಏನು ವಿಶೇಷ? ಗಮನವೆತ್ತ ಪ್ರೇಮ ಬರುವುದೇ ಪ್ರಾಣಕಾಂತ. ನಿನ್ಗೇನಾಗಿತ್ತು? ಹೊಡೆಯುತ್ತದೆ. ಯಾವುದು? ಕಣ್ಣಿಗೆ. ರೂಪವ? ಹೌದು. ಗಂಧವ? ಆಭರಣಗಳು ಕಣ್ಣಿಗೆ ಹೊಡೆಯುತ್ತವೆ. ನೀವು ಪೂಸಿದ್ದೆಲ್ಲ ನಾಸಿಕಕ್ಕೆ ಬಡಿಯುತ್ತದೆ ಅಂತ. ಇದೇನು ಹೊಸತ್ತ? ನನ್ನ ನೀ ಮೊದಲು ನೀನು ನೋಡ್ಲಿಲ್ಲ? ಹಾಗಾದ್ರೆ ನೋಡಿದ್ದೇನೆ. ಯಾವಾಗ? ಮದುವೆಯಾಗುವಂತಹ ಸಂದರ್ಭದಲ್ಲಿ ಓರೆ ಕಣ್ಣಿನಲ್ಲಿ ನೋಡಿದ್ದು. ಈಗ ಈಗ ನೇರವಾಗಿ ಕಾಣುತ್ತಾ ಇದ್ದೇನೆ. ಅವತ್ತು ಕಂಡ ಹಾಗೆ ಹಾಗೆ ಇನ್ನು ಸ್ವಲ್ಪ ಜಾಸ್ತಿಯೇ ಆಗಿದೆ. ಹೆಚ್ಚಾಗಿದೆ. ಇದು ಅವಸರದ ರಾಜಕಾರಣ. ಮತ್ತೆ ಬರ್ತೇನೆ. ಅವಸರದ ರಾಜಕಾರಣ. ಅವಸರದ ರಾಜಕಾರ್ಯ. ರಾಜಕಾರ್ಯವೋ ರಾಜನ ಕಾರ್ಯವೋ? ಹಾಗೆಂದ್ರೆ ರಾಜನ ಕಾರ್ಯ? ರಾಜಕಾರ್ಯ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಸಂಬಂಧಪಟ್ಟದ್ದು, ರಾಜಕೀಯವಾಗಿ ನೆರವೇರಿಸುವಂತದ್ದು, ಇವುಗಳೆಲ್ಲ ರಾಜಕಾರ್ಯ. ರಾಜನ ಕಾರ್ಯ ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕ. ಇದು ಅಲ್ಲೊಂದು ಕೆಂಪು ಗುಲಾಬಿ ಒಂದು ಹರಳಿ ನಿಂತಿದೆ ಅಂತೆ. ಆದ್ರೆ ಅದನ್ನು ನೋಡಿ ನಿಲ್ಲಿ ಸ್ವಾಮಿ, ಇಲ್ಲಿ ಒಂದು ಗುಲಾಬಿ ಹೂ ಉಂಟು, ಅದಕ್ಕೆ ಉತ್ತರವನ್ನು ಕೊಟ್ಟು ನೀವು ಹೋಗಬೇಕಲ್ವೋ? ಏನು ಉತ್ತರ?
ಅಲ್ಲಿ ನಂದನವನಕ್ಕೆ ಹೊರಡ್ತೇನೆ ಅಂತ ಹೊರಟಿದ್ದೀರಿ ನೀವು. ನನಗೆ ಗೊತ್ತಾದ ಹೇಗೆ? ನಾನಿದ್ದು ಕೇಳಿಸಿಕೊಂಡೆ. ಓಹೋ, ಮಹಾರಾಜನೇನು ಮಹಾರಾಜನ ಅಂತ ನನ್ನ ವ್ಯವಹಾರವನ್ನು ಕದ್ದಾಲಿಕೆ ಮಾಡುವುದು ಸರಿಯಾ? ಕದ್ದಾಲಿಕೆ ಅಂತ ಯಾಕೆ ಆಡುವುದು? ಮತ್ತೆ ನಾನು ಇದ್ದೇ ಕೇಳಿಸಿಕೊಂಡದ್ದಲ್ವೇ? ನನ್ನ ಮುಂದಲ್ಲ ಹಿಂದಲ್ಲ. ಹೌದು, ಅದು ಸರಿ ಅಂತ ಕೇಳುತ್ತಾನೆ. ಯಾಕೆ ನನಗಂತಹ ಸ್ಥಾನ ಇಲ್ಲವೇ? ಸ್ಥಾನ ಉಂಟು, ಹೌದು. ಆದ್ರೆ ನಮ್ಮ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಾ ಅಂತ ಕೇಳುತ್ತಾನೆ. ಅದೇನಾಗುವುದಿಲ್ಲ, ನಾನು ಮಂತ್ರಿಗೆ ಸಮಾನಳೆ, ಕರಣೇಶು ಮಂತ್ರಿ. ಅವರು ಬಂದು ಹೇಳಿದ್ರು, ಕೇಳಿದ ಬಳಿಕ ಈಗ ನೀವು ಹೊರಟದ್ದು ನಂದನವನಕ್ಕಲ್ವೇ? ನಾನು ನಿಮ್ಮ ಜೊತೆ ಬರಬಹುದು? ಯಾಕೆ? ಇದು ಗಂಡಸರ ಮಾತ್ರ ಹೋಗ್ಲಿಕ್ಕಿರುವಂತ ಕೆಲಸ, ನಿನಗೆ ಹೆಂಡತಿಗೆ ಕೆಲಸ ಇಲ್ಲ. ನೀವು ಈ ರೀತಿಯಾಗಿ ವರ್ತನೆ ಮಾಡಿದ್ರೆ ನನಗೆ ನನ್ನ ಮೇಲೆ ಪ್ರಶ್ನೆ ಬರುವುದು. ನಾನೇನು ಕೊರತೆ ಮಾಡಿದ್ದೇನೆ ನಿಮಗೆ? ನನ್ನ ಸೌಂದರ್ಯದಲ್ಲಿ ನಿಮಗೆ ಕೊರತೆ ಕಂಡಿದ್ದೀರಿ, ನಾನು ಮಾಡುವಂತಹ ಸೇವೆಯಲ್ಲಿ ನಿಮಗೆ ಲೋಪವಾಗಿದೆಯೇ? ಅಲ್ಲ, ಅರಸು ಕಾರ್ಯಕ್ಕೆ ಏನಾದರೂ ವಿಘ್ನವನ್ನು ತಂದೊಡ್ಡಿದ್ದೇನೆಯೇ? ನಿಮ್ಮ ಯಶಸ್ಸಿಗೆ ನಾನೇನು ಹಿಂದೇಟು ಹಾಕಿದ್ದೇನೆಯೇ? ಇಲ್ವಲ್ಲ. ನನ್ನಲ್ಲಿ ಏನು ಕೊರತೆ ಕಂಡು ನೀವು ಅಲ್ಲಿಗೆ ಹೋಗುವುದು? ನಿನ್ನಲ್ಲಿ ಕೊರತೆ ಇದ್ದು ನಾನು ಹೊರಟದ್ದಲ್ಲ, ಮತ್ತೆ ಅವರು ಹೇಳಿದ ಬಳಿಕ ಅದನ್ನು ಕೇಳಿಕೊಂಡು ನಾನು ಹೋಗಿ ಈಗ ನಿನಗೆ ಸಮಾಧಾನ ಮಾಡಿದ್ರೆ ಸಾಕಲ್ಲ. ಇಲ್ಲ, ಯಾಕೆ ಅಂತ ನನ್ನಲ್ಲಿ ಏನು ಕೊರತೆ ಕಂಡದ್ದು ಅಂತ ಹೇಳಿದ್ರೆ ಅಲ್ಲಲ್ಲ, ಯಾಕೆ ಹೋಗುವುದೆಂಬ ವಿಷಯದಲ್ಲಿ ನಿನಗೆ ಸಮಾಧಾನ ಮಾಡಿದ್ರೆ ಸಾಕಲ್ಲ. ಒಂದು ಉಪಮೆ, ಗೋವಿಂದ ಹೋವನು ಹಾರಿ ಹೂವಿಂದ ಹೂವನು ಹೂವನು ಸೇರಿ ಕೊಂಡೆಯೂರಿ ವೈವಿಧ್ಯದಮೃತವ ಇರುವ ರೀತಿ ಸುಖವಿದೆ ಇರುವ ರೀತಿ ಸುಖವಿದೆ ಹೂವಿನ ಗೋವನು ಕೊಂಡಿಯೂ ವೈವಿಧ್ಯದ ಮೃತವನ್ನು ಹಾಗಲ್ಲ, ಮತ್ತೆ ಇಷ್ಟು ಪಕ್ಕನೆ ಬಂದು ಬಿಟ್ಟಿಲ್ಲ ಅಂತ ಆಲೋಚನೆ ಮಾಡಿ. ಅಂದ್ರೆ ಬರಬಾರ್ದಿತ್ತ? ನನಗೆ ಆ ಗಮನ ಇರಲಿಲ್ಲ ಅಂತ. ನಾ ಬರ್ತೇನೆ ಅಂತ ನಿರೀಕ್ಷೆ. ಸರಿ ಸರಿ. ಈಗ ನೀನು ಯಾಕೆ ಬರಬಾರ್ದು? ಯಾಕೆ ಬರಬಾರದು? ಹೆಂಡತಿ ಅಲ್ವಾ? ಹೆಂಡತಿ ಜೊತೆಯಲ್ಲಿ ಬರಬಹುದಲ್ವೇ? ಹೊಣೆಗಾರಿಕೆ ಉಂಟಲ್ಲ. ಹೌದು, ತಪ್ಪಲ್ಲ. ಒಂದು ಸ್ಥಳ ಹೋಗ್ಬೋದಾ ಹೋಗಬಾರ್ದ ಅಂತ ನಿರ್ಣಯ ಮಾಡುದು ಯಾರು? ಕರ್ಕೊಂಡು ಹೋಗು ಗಂಡ. ಹಾಗೆ 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 ಈಗ ನಿನಗೆ ಸಮಾಧಾನ ಆಗಿದೆ. ಎಲ್ಲಿಂದ ಪ್ರಾರಂಭ ಮಾಡಿ ಹೀಗೆ ಮಾಡುವ. ಎಲ್ಲಿಯೋ ಒಂದು ಹೂವು ಅರಳಿ ಇರ್ತದೆ, ಸರಿ. ಮತ್ತೆ ಎಲ್ಲಿಯೋ ಒಂದು ದುಂಬಿ ಹಾರ್ತ ಬರ್ತದೆ. ಅದರ ಕೊಂಡಿ ಊರಿ ಆ ಹೂವಿನಲ್ಲಿ ಕುಳಿತು ಅಲ್ಲಿರುವಂಥ ಮಧುವನ್ನು ಹೀರ್ತದೆ. ಇನ್ನೊಂದು ಹೂವಿನ ಬಳಿಗೆ ಹೋಗ್ತದೆ, ಅಲ್ಲಿಯೂ ಮಧುವನ್ನು ಹೀರ್ತದೆ. ಹೀಗೆ ಕುಳಿತುಕೊಂಡು ಮಧುವನ್ನು ಹೀರಿ ಹಾರಿ ಆರಡಿ ಅಮಲೇರಿ ಸಂತೋಷದಿಂದ ದುಂಬಿಗೆ ಹರಿಸ್ತದೆ. ಇದು ಅಜ್ಜಿ ಕಥೆಯ
ನೀವು ಹೇಳ್ತಾ ಇದ್ದೀರಿ ಕತೆ. ಈಗ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಬೇಕಲ್ಲ. ಯಾವುದು ಹೂವು? ಯಾವುದು ಹೂ? ಹೆಣ್ಣು. ಹೆಣ್ಣು ಅಂತ ಉಪಮೆ. ಉಪಮ. ಹೆಣ್ಣು ಹೇಳಿದ್ರೆ ಹೂ. ದುಂಬಿ ಅಂದ್ರೆ ಗಂಡು. ದುಂಬಿ ಅಂದ್ರೆ ಗಂಡು. ಮಧು ಅಂದ್ರೆ ಸುಖ. ಮಧು ಅಂದ್ರೆ ಸುಖ. ಎಲ್ಲಿಯೋ ಇರುವಂತ ಒಂದು ದುಂಬಿ ಎಲ್ಲಿಯೋ ಇರುವಂತ ಹೂವಿನ ಮೇಲೆ ಎರಗಿ ಅಲ್ಲಿರುವಂತ ಮಧುವನ್ನು ಹೀರಿ ಸಂತೋಷ ಪಡ್ತದ. ಹಾಗೆಯೇ ಪುರುಷರು ಕೂಡ. ಅವರು ಚಂದ ಪ್ರಚಂಡರು ಹೇಳಿದ್ರು, ಚಂದದ ಹುಡುಗಿದ್ದಾಳೆ ನೋಡಿ ಬನ್ನಿ ಅಂತೇಳಿ. ಹಾಗೆ ಆಸಕ್ತಿಯಿಂದ ನಾನು ಮತ್ತೆ ಸಮಾಜ ಉಂಟು, ಎಲ್ಲಿ ಕಾಲಮಿತಿಯಲ್ಲಿ ಮುಗಿಬೇಕು. ಇಷ್ಟು ಹೊತ್ತು ನಿಮಗೆ ಅದು ಪ್ರಜ್ಞೆ ಇರಲಿಲ್ಲ. ಅಂದ್ರೆ ಈಗ ನನಗೆ ಪ್ರಜ್ಞೆ ಬಂದಿದೆ, ಇದು ಕಾಲಮಿತಿಯಲ್ಲಿ ಮುಗಿಸ್ಬೇಕು. ಅವಳೆಲ್ಲಿ ಅದು ಓಡಿ ಹೋದ್ರೆ ಅವಳು ಹೋದ್ರೆ ಹೋಗ್ಲಿ, ನೋಡ್ಬೇಕಲ್ಲ. ಈಗ ಸಂಪೂರ್ಣವಾಗಿ ಉಪಮೆ ಕೊಡಬೇಕೋ ಬೇಡವೋ? ಇದುವರೆಗೆ ಆಡಿದ್ದು ನೀವು ಮಧ್ಯಾಹ್ನವರೆಗಿದ್ದು, ಇನ್ನು ಸಂಜೆ ಆಗುತ್ತದೆ. ಸಂಜೆ ಬೇರೆ ಉಂಟ. ಅಮಲಿನಿಂದ ಭ್ರಮರ ಬಂಧನಗೊದು ಸಂಧಿ ಕಮಲ ಕೆಳಗಿ ತುಂಬಿ ಕಾಂತ ಕೇಳು. ಅಮಲಿನಿಂದ ಭ್ರಮರ ಬಂಧನಗೊದು ಕಾಂತ ಕೇಳು. ಕೊಂದಲ ತುದಿ ಚಂಪಕವನ್ನು ಕಾಂತ ಕೇಳು. ಪರರ ಸುಂದರಿಯಳ ಬಯಸದಿಗುದು ಸಂಧಿ ಕಮಲ ಕೆಳಗಿ ತುಂಬಿ ಕಾಂತ ಕೇಳು. ಇದನ್ನು ಪೂರ್ಣ ಮಾಡಲಿ ನಾನು. ಮಾಡು. ಸ್ವಲ್ಪ ನೀವು ಬಿಟ್ಟಿದ್ದೀರಿ. ಯಾವುದನ್ನು? ಕಥೆಯನ್ನು ನೋಡು, ಮುಂದುವರಿಸು. ಈಗ ಸಂಜೆ ಆಗುತ್ತದೆ. ಸಂಜೆ ಆಗ್ತದೆ. ದಿನನಿತ್ಯದ ಕ್ರಮ. ಬೆಳಿಗ್ಗೆ ಆಯ್ತು, ಮಧ್ಯಾಹ್ನ ಆಯ್ತು, ಸಂಜೆ ಆಗುತ್ತದೆ. ಸಂಜೆ ಆಗುವಾಗ ಈ ಕಮಲ ಏನಾಗ್ತದೆ ಸ್ವಾಮಿ? ಅದು ಮುದುಡುತ್ತದಲ್ವೇ? ಈಗ ನೀವು ಹೇಳಿದಂತಹ ಈ ದುಂಬಿ ಮಧುವನ್ನು ಹೀರುತ್ತಾ ಹೀರುತ್ತಾ ಹೋಗ್ತಾ ಇರ್ತದೆ, ಸುತ್ತಾಡುದು. ಅದಕ್ಕದು ವೃತ್ತಿ, ಮಧುಕರ ವೃತ್ತಿ. ಹೀಗೆ ಹೀರುತ್ತಾ ಹೋಗುವಂತಹ ಸಂದರ್ಭದಲ್ಲಿ ಈ ಕಮಲದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತದೆ. ಆಯ್ತೋ? ಮಧು ಹೀರಿ 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 ಅಮಲೇರಿರ್ತದೆ. ಮತ್ತೆ ಹಾರಾಡುವುದಕ್ಕಾಗುತ್ತದೆ? ಅದಕ್ಕೆ ಆಗುವುದಿಲ್ಲ. ಸಂಜೆಯಾದಾಗ ಕಮಲ ಮುದುಡುವುದು, ಇಲ್ಲಿ ಕುಳಿತಂತಹ ಈ ಭ್ರಮರ ಬಂಧನವಾಗುವುದು. ಹೀಗೆಲ್ಲ ಬಂಧನಕ್ಕೊಳಗಾಗುವಂತ ಭ್ರಮರ ಇದಲ್ಲ, ಇದು ಕಬ್ಬಿಣದ ಕಡಲೆ ಇರಬಹುದು ಸ್ವಾಮಿ. ಅದೇ ಆ ದುಂಬಿ ಕೆಂಡ ಸಂಪಿಗೆಯನ್ನು ಬಯಸಿದ್ರೆ ಏನಾದೀತು? ವಜ್ರ ದುಂಬಿಗೆ ಅಂತದ್ದೇನು ಆಗುವುದಿಲ್ಲ, ಮೃತ್ಯು ಸದೃಶವಾಗ್ತದೆ ಅಂತಲ್ವೇ ಭಾವಿಸು. ವಜ್ರ ಸದೃಶ ನಾನಂತ ಯಾಕೆ ನೀವು ತೀರ್ಮಾನ ಮಾಡುದಿಲ್ಲ? ಸರಿ, ಈಗ ನೀವು ಒಪ್ಪಿಕೊಂಡದ್ದು, ನೀವು ಹೇಳಿದ್ದನ್ನೇ ಒಪ್ಪಿಕೊಳ್ಳುವುದಾದ್ರೆ ಆಕೆ ಅನ್ಯ ಸತಿಯಾಗಿದ್ದಲ್ಲಿ ಹಾಗೆ ಅನ್ಯ ಸತಿಯಾಗಿ ನಿನ್ನ ತೋಳಾಸರಿಗೆ ಮಲ್ಲಿಗೆಯೇ ಬಯಸುವ ಭ್ರಮರಾದ ಮನದೊಂದನೆ ಅನ್ಯಗತಿಯಾಗಿರಲು ಮಗಿದ ಸ್ವಾಮಿ. ಗಂಡನಿಗೆ ಹೆಂಡತಿಯಾಗಿ, ಅರಸನಿಗೆ ಮಂತ್ರಿಣಿಯಾಗಿ ಸಲಹೆ ಸೂಚನೆ ಕೊಡಬೇಕಾದ್ದು ಸಾಧ್ಯವಾದ್ಯ ಒಟ್ಟುಕೊಳ್ತೇವೆ. ಪರಸ್ತ್ರೀಯಾಗಿದ್ರೆ ಬಯಸಬಹುದೇ? ತಪ್ಪು. ಮಾತೃವತ್ತೆ ಪರದಾರೇಶು ಪರದ್ರವ್ಯೇಶು ನಷ್ಟವತ್ತೆ. ಪರಸತಿಯನ್ನು ತಾಯಿಯೆಂದು ತಿಳಿ, ಪರ ಸಂಪತ್ತನ್ನು ಮಣ್ಣಿನ ಹೆಂಡತಿ ಎಂದು ಭಾವಿಸಿ ಇದನ್ನು ಮತ್ತೊಬ್ಬರಿಗೆ ಬೋಧಿಸುವ ನಾನು ಆ ದಾರಿಯಲ್ಲಿ ಹೋದೆನಾ?
ಹೋಗಬಾರದು. ಹೋಗಬಾರದು. ಹ್ಮ್. ಏನು ಮಾಡೋಣ? ಏನು? ಈಗ ಚಂಡ ಪ್ರಚಂಡರು ಆಡಿದ್ದಾರೆ, ನೋಡಿ ಬನ್ನಿ ಅಂತ ಹೇಳಿದ್ದಾರೆ. ನಾನು ಸಂಕಲ್ಪ ಮಾಡಿ ಹೊರಟಾಗಿದೆ. ಹೀಗೆ ಮಾಡುವ. ಏನು? ಈಗ ನಿನಗೆ ಸಂಶಯ ಬರ್ತಲ್ಲ, ಹೌದು. ನಿನಗೆ ಮದುವಾಗಿಲ್ಲ ಅಂತ ಕೇಳಲಿಕ್ಕೆ ಆಗ್ತದ? ನನ್ನ ಹತ್ರ ಅಲ್ಲ ಅಂತ ಒಬ್ಬ ಹೆಣ್ಣೆಲ್ಲ ಕೇಳಲಿಕ್ಕೆ ಆಗ್ತದ? ಹಾಗೆ. ಏನು ಮಾಡೋಣ? ಏನು? ಹೀಗೆ ಮಾಡುವ. ಹೇಗೆ? ಅವಳು ಮುಖ ನೋಡೋದು ಬೇಡ, ಮತ್ತೆ ಹೇಗೆ ಗೊತ್ತಾಗುವುದು? ಕಾಲು ನೋಡಬೇಕು. ಹೌದು, ಅವಳು ನಿಮಗೆ ಕಾಲು ತೋರಿಸ್ತಾಳ. ಕಾಲು ನೋಡಿದ್ರೆ ಹೇಗೆ ಗೊತ್ತಾಗುವುದು? ಉಂಗುರ. ಹಾ, ಮುತ್ತೈದೆಯರ ಲಕ್ಷಣಗಳು. ಕಾಲುಂಗುರ, ಕರಿಮಣಿ, ಮಂಗಳಸೂತ್ರ, ಇದನ್ನೆಲ್ಲ ಕಂಡಾಗ ಇವಳಿಗೆ ಮದುವೆ ಆಗಿದೆ ಇಲ್ಲೋ ನಿಶ್ಚಯ ಮಾಡ್ಲಿಕ್ಕೆ ಬರುದಿಲ್ಲ. ಅದು ಹೌದು. ಹಾಗೆ ನೋಡುವುದು, ಮತ್ತೆ ಮಾತಾಡ್ಲಿಕ್ಕಿಲ್ಲ. ಮತ್ತೆ ಇವಳು ಅನ್ಯ ಸತ್ಯತೆ ತಿಳಿಯುತ್ತಾ ಇಲ್ವಾ? ಓ ಮನದನ್ನೇ, ನಿನ್ನನ್ನು ಒಂದು ಕ್ಷಣ ನಾನು ಇದ್ದವನು ಹೇಳು. ನಿನ್ನ ಆ ಕೋಮಲವಾದ ಉಭಯ ಕೈಗಳ ಆ ಆಲಿಂಗನದ ಸುಖವನ್ನು ಈ ಮೊದಲು ಉಂಡವ, ಆ ಹೆಣ್ಣೆಯ ಸುಖವನ್ನು ನಾನು ಅಪೇಕ್ಷೆ ಪಟ್ಟೇನೆ. ಅದರಿಂದ ಚಿಂತೆ ಮಾಡಬೇಡ, ನಾನು ಪಡ್ಕೊಳ್ಳೋದು. ದೊರೆಯೇ, ಒಂದು ಮಾತಾಡಿಸ್ತೀರಿ? ದೊರೆದಿರುವ ಸುಖಕ್ಕೆ ನಂದಾದೀಪದಂತೆ ಉರಿವೆನೋ ಕರಗಿ ಸಂತಸದಿ ಮರೆತೊನಿವು ನಿಂದ ಅಕಾರ್ಯವಾದರೆ ಎನ್ನ ಹರಣದಾಗುತಿಯಾಗದಿರದು. ಹೊರೆ ನಿಮ್ಮ ಸುಖಕ್ಕೆ ನಂದಾದೀಪದಂತೆ ನಾಗ ಉರಿವೆನೋ ಕರಗಿ ಸಂತಸದಿ ಪ್ರಭು, ನಿಮ್ಮ ಕೈ ಹಿಡಿದ ಆ ದಿನದಿಂದಲೂ ನಿಮ್ಮ ಯಶಸ್ಸನ್ನೇ ಬಯಸಿದವಳು ನಾನು. ನೀವಿಟ್ಟಂತಹ ಹೆಜ್ಜೆಯನ್ನೇ ಅನುಸರಿಸುತ್ತಾ ಛಾಯಾನುವರ್ತಿಯಾಗಿ ಬಂದವಳು. ನಿಮ್ಮ ಯಶಸ್ಸೇ ನನ್ನ ಯಶಸ್ಸು, ನಿಮ್ಮ ಕೀರ್ತಿಯೇ ನನ್ನ ಕೀರ್ತಿ. ನನ್ನ ತಂದೆ ತಾಯಿಗಳು ಆಡಿದ್ದೂ ಅದೇ. ಹೆಣ್ಣಾದವಳು ಉಭಯಕುಲ ದೀಪಕಳು. ತಾನು ಹುಟ್ಟಿದ ಮನೆ, ಮುಂದೆ ಸೇರುವಂತಹ ಮನೆಯನ್ನು ಬೆಳಗಬೇಕಾದವಳು. ಹೊಸ್ತಿಲ ದೀಪ ಅಲ್ವೇ? ದೀಪದಂತೆ ಬೆಳಗಬೇಕಾದವಳು. ಕರ್ಪೂರಕ್ಕೆ ಹೆಣ್ಣನ್ನು ಹೋಲಿಸ್ತಾರೆ ಸ್ವಾಮಿ. ಕರ್ಪೂರದಂತೆ ಉರಿದು ಮತ್ತೆ ಪರಿಮಳವನ್ನು ಸೂಸಿ ಕರಗಿ ಬಿಡುವುದು. ನಿಮ್ಮದ್ದೂ ಹಾಗೆ ಸ್ವಾಮಿ. ನಿಮಗಾಗಿ ನನ್ನ ಈ ಜೀವನವನ್ನು ನಂದಾದೀಪದಂತೆ ಉರಿಸಿ ಕರಗಿ ಹೋದರೂ ನನಗೆ ಚಿಂತೆ ಇಲ್ಲ ಪ್ರಭು. ಅಲ್ಲಿ ಸಾರ್ಥಕ್ಕೆ ಬರ್ತದೆ. ಸಾರ್ಥಕತೆಯನ್ನು ಕಂಡಿದ್ದೇನೆ. ಅದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬೇಕು ನನ್ನ ಜೀವನದಲ್ಲಿ ಅಂತ ನನ್ನ ಆಶೆ. ಒಂದು ವೇಳೆ ನಾನು ಆಡಿದಂತಹ ಮಾತಿನಂತೆಯೇ ನಿಮ್ಮಿಂದ ಆ ಕಾರ್ಯವು ಅಂದ್ರೆ ಅಕಾರ್ಯವು ನಡೆಯಿತು ಅಂತ ಆದ್ರೆ ದೊರೆಯೇ, ನಿಮಗೆ ದೊರೆಯೇ, ನನ್ನ ದಶಾವತಿ, ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇಷ್ಟು ತಲೆ ಕೆಡಿಸಿಕೊಂಡು ಇಂಥದ್ದೆಲ್ಲ ಮಾತಾಡುತ್ತಾ? ಯಾವುದು ಸಣ್ಣ ವಿಷಯ ಅಲ್ಲ, ನಿಮಗೆ ನಾನು ಸಿಗ್ಲಿಕ್ಕಿಲ್ಲ ಹಾಗೆ ಆಗ್ತೇನೆ ಹೀಗೆ ಎಂತದ್ದೇ ಅದನ್ನೆಲ್ಲ ಮರೆತು ಬಿಡು. ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಬೇಡ. ಒಳಗೆ ನಾನು ಬೇಗ ಬರ್ತೇನೆ. ಹಾಗೆ ಹೋಗುವುದಿಲ್ಲ, ನನಗೆ ಭರವಸೆ ಕೊಟ್ರೆ ಮಾತ್ರ ಹೋಗುವುದು. ಭರವಸೆ ಹೇಗೆ? ಕೊರಳು ಮುಟ್ಟಿ ಹೇಳ್ಬೇಕು. ಸತ್ಯ ಇದು. ಆಣೆ ಆಣೆ, ಪುರುಷ ಸಿಂಹ ನಾನು. ಈ ಆಣೆ ಭಾಷೆಯನ್ನೆಲ್ಲ ನಂಬುವ ನಾನು. ಏನು ಹಾಕಬಾರ್ದು? ನಿಮಗೆ ಅಲ್ಲಿ ಹೋಗಬೇಕು ಅಂತಾದ್ರೆ ಈಗ ಆಣೆ ಹಾಕಿ ಹೋಗಬೇಕು ನೀವು, ಇಲ್ಲದ್ರೆ ನಾನು ಬಿಡುವುದಿಲ್ಲ, ನಾನು ನಿಮ್ಮ ಜೊತೆ ಬರ್ತೇನೆ. ಈಗ ಹೋಗುವುದಕ್ಕೆ ಬೇಕಾಗಿ ಆಣೆ. ಹೇಗೆ ಅದು? ಕೊರಳು ಮುಟ್ಟಿ ಹೇಳಬೇಕು. ಎಷ್ಟು ಸಲ ನಿನ್ನ ಕೊರಳು ಮುಟ್ಲಿಲ್ಲ, ಈಗ ಯಾಕೆ ಮತ್ತೆ ಮತ್ತೆ ನಾನು? ಆಗ ಮುಟ್ಟಿದ ಹಾಗೆ ಮುಟ್ಟುವುದಲ್ಲ, ಮತ್ತೆ ಇದು ಆಣೆಗಾಗಿ ಮುಟ್ಟುವುದು, ಭರವಸೆಗೆ ಬೇಕಾಗಿ. ಆಣೆ ಕೊರಳು, ಆನೆ ಕೊರಳಲ್ಲ, ನನ್ನ ಕೊರಳು. ನಿನ್ನ ಕೊರಳು. ಆಯ್ತು ಆಯ್ತು. ಹೇಗೆ? ಕೊರಳು ಮುಟ್ಟಿ ಹೇಳಿ. ಆಯ್ತು, ಮುಟ್ಟಿ ಆಯ್ತು. ಮುಟ್ಟದವರ ನನ್ನ ಕೊರಳು ಮುಟ್ಟದವರ ಹಾಗೆ. ಆಯ್ತಾಯ್ತು. ಒಂದು ವೇಳೆ ಆಕೆ ಅನ್ಯ ಸತಿಯಾಗಿದ್ದಲ್ಲಿ, ಒಂದು ವೇಳೆ ಅವಳು ಅನ್ಯ ಸತಿ ಆಗಿದ್ರೆ ಆಕೆಯನ್ನು ನೋಡದೆ ಪುನರಪಿ ಹಿಂತಿರುಗಿ ಬರ್ತೇನೆ. ನಾನು ಹೇಳಿದಾಗಲ್ಲ, ನೀನು ಹೇಳಿದ ಹಾಗೆ ನಾನು ಅಲ್ಲಿ ಹೋಗ್ತೇನೆ, ಅವಳನ್ನು ನೋಡ್ತೇನೆ. ಅನ್ಯ ಸತಿಯೇ ಆಗಿದ್ರೆ ಅವಳ ಕತ್ತೆತ್ತಿಯೂ ನಾನು ನೋಡುದಿಲ್ಲ, ಬರ್ತೇನೆ. ಹೀಗೆ ಸಂತೋಷವಾಯ್ತು ನನಗೆ. ಇನ್ನು ಹೋಗು. ನಾನು ಮೊದಲನೇ ಬರುದು, ನಾನು ಬದಲಾವಣೆ ಆಗ್ಲಿಲ್ಲ, ನನಗೆ ಅವಸರ. ನಿಮಗೆ ಹಾಲು ಬೇಕಾ? ಈಗ ಅಲ್ಲ, ಈಗಲ್ಲ, ಈಗ ಮತ್ತೆ ಬರ್ತೇನೆ. ನಿಮಗಲ್ಲ, ನಿಮ್ಮ ಇರುವರಿಗೆ. ಹೌದೌದು. ಯಾವ ದಿಂಬಿಗೆ? ಬಂಗಾರದ ದಿಂಬಿಗೆ. ಬಂಗಾರ. ಏನ್ ಹಾಕಬೇಕು ಅದಕ್ಕೆ? ಸ್ವಲ್ಪ ಸಕ್ಕರೆ, ಮತ್ತೆ ಬೇರೆ ಸ್ವಲ್ಪ ಎಂತದ್ದು?
ಬೆರೆಸ್ಬೇಕೆ? ಹೌದು ಆಯ್ತು ಬೆರೆಸದೆಲ್ಲ ಬೆರೆಸಿ ಅವಳಿಗೆ ಎಲ್ಲ ಮರ್ತೇ ಹೋಗಿದೆ. ಹೋಗ್ಲಿಲ್ಲ ಆರತಿ ಬೇಕು ಓ ಅಮ್ಮಣ್ಯೇ ಹೋಗೆ. ಆರತಿ ಯಾವುದು ಅಂತ ಬಂಗಾರ ತಟ್ಟೆ ಇರುವಾಗ ಮತ್ತೆ ಮಣ್ಣೆ ಬಂಗಾರದ ಆರತಿ ಉಂಟು ಬಂಗಾರದ ಆರತಿ ಬೆಳ್ಳಿ ಆರತಿ ಬಂಗಾರದ ಆರತಿ ಬೇಕು. ತಾಮ್ರದ ಆರತಿ. ಬಂಗಾರದ ಆರತಿ ಬೇಕು, ಹಾಲು ಬೇಕು. ಹೋಗಿ ಅಯ್ಯೋ ತಲೆ ಕೆಡಿತಿದೆ. ಹೋದ್ರೆ ಹೋಗ್ಲಿ ಒಳ್ಳೆ ಬೇಗ ಬನ್ನಿ ನನ್ನ ಕಮನೆಯಲ್ಲಿ ಅಲ್ಲಿ ಅದೇ ತಂಡವನ್ನು ಸೇರಿದ್ದೇನೆ. ಇಲ್ಲಿ ಕರಿಬಂಡೆ ಮೇಲೆ ಹೆಣ್ಣು ಕುಳಿತಿದ್ದಾಳೆ ಅಂತ ಹೇಳಿದ್ರಲ್ಲ. ಪ್ರಚಂಡ ಕೊಳಪಿನ ದುಂಡು ಮೊಗದ ಮೋಹಿನಿ ಕಂಡ ಕಂಡ ದುಂಡು ಮೊಗದ ಮೋಹಿನಿಯ ಭ್ರಮೆಗೊಂಡ ಭ್ರಮೆಗೊಂಡ ಮದನ ಭಾವಿಗೊಂಡ ಭಂಡನಂದು ಕೋಮಲೆ ಕೋಮಲೆ ಕೋಮಲೆಯೇ ನೀನಾರು ಮೋದಿನಿ ನೀನಾರು ಮೋಹಿನಿ ನಾಮವೇದನೆ ನಿನ್ನ ಜೊತ್ತಿಗ ಭಾಮಿಯವಳು ಪಿತನದಾರನೆ ಭಾಮಿನಿಯನ್ನೇ ಭಾಮಿಯವಳು ಪಿತನದಾರನೆ ಭಾಮಿನಿಯಲೇ ಕೋಮಲೆಯ ನೀರಾರು ಮೋಹಿನಿ ನಾಮವೇದನೆ ಪಿತನದಾರನೆ ಭಾಮಿನಿಯಲೇ ಕೋಮಲೆ ಚಂಡ ಪ್ರಚಂಡರಾಡಿದ ಮಾತು 100ಕ್ಕೆ 100 ಸರಿಸುತ್ತೆ. ಬ್ರಹ್ಮದೇವ ಬೆಳಗಾಗಿಯೇ ಇವಳು ಸೃಜಿಸಿ ಬಹುಶಃ ಈ ನದಿ ತಟಕ್ಕೆ ಕಳಿಸಿರ್ಬೇಕು. ನೋಡ್ತಾ ಇದ್ದ ಹಾಗೆ ತಿಳಿಬೇಕು ಮಾತಾಡಿಸುವ ಹೇಗೆ ಚಂದ ಇದ್ದಾಳೆ, ಅನುಮಾನ ಇಲ್ಲ. ಆದ್ರೆ ನನ್ನ ಬಗ್ಗೆ ಅವಳಿಗೆ ಆಸಕ್ತಿ ಉಂಟಲ್ಲ. ಹೀಗೆ ಮಾಡುವ, ಲಕ್ಷಣ ಒಳ್ಳೆಯದು. ಗಂಡು ಹೆಣ್ಣನ್ನು ನೋಡಿ ಕೆಮ್ಮಿದ್ರೆ ಅಲ್ಲಿಂದ ಪ್ರತಿ 2 ಕೆಮ್ಮು ಬಂದ್ರೆ ನಾನು ಕ್ಷೇಮ ನೀನು ಕ್ಷೇಮವ ಅಂತ ಆ ಹೆಣ್ಣು ಕೆಮ್ಮಿನ ಮೂಲಕ ಗಂಡನ್ನು ಕೇಳುದು. ಹಾಗಾದ್ರೆ ವಾತಾವರಣ ಸರಿಯಾಗಿ ಉಂಟು, ಮಾತಾಡಿಸೋಕೆ ಆಕ್ಷೇಪ ಇಲ್ಲ ಅಂತ ಉತ್ತರ ಬಂತು. ಹಾಗಲ್ವೇ? ಏನು ಚಂದವೇ ಅರ್ಧ ಚಂದ್ರಾಕೃತಿಯ ಹಣೆ, ಕಾಮನ ಕೈಯ ಕಬ್ಬಿಲ್ಲಂತಿರುತ್ತ ಹುಬ್ಬುಗಳು, ನಿನ್ನ ಕಣ್ಣು, ನಿನ್ನ ಕೆನ್ನೆ, ಮೂಗು, ತುಟಿ ಕಚ್ಚಿ ಕಚ್ಚಿ ತಿನ್ನುವಂತ ಆಗುದು. ಅಷ್ಟು ಚಂದ ನೀನು. ಹಾಗಲ್ಲ, ಕಂಠದಿಂದ ಕೆಳಗೆ, ಸೊಂಟದ ಮೇಲೆ ಆ ದೇವಳ ಬಂಗಾರದ ಕಲಶವನ್ನು ನೀನು ಹೊತ್ತುಕೊಂಡು ಹಾಗೆ ಕಾಣ್ತಾ ಇದ್ದೆ. ಅದಲ್ಲ,
ಅಲ್ಲ, ನದಿ ತೀರದಲ್ಲಿ ಎಲ್ಲಿಯೂ ಮನೆ ಇಲ್ಲ. ಯಾರು ನೀನು? ನಿನಗೆ ಜನ್ಮ ಕೊಟ್ಟಂತಹ ಮಾತಾ ಪಿತರು ಯಾರು? ನಿನ್ನ ಹೆಸರೇನು? ಯಾಕೆ ಎಲ್ಲಿ ಬಂದಿ? ಎಲ್ಲ ಒಂದು ಹೇಳ್ಬೋದೇ? ಏನದು ಬೇಳು ಕಳನೆ ಕಳನೆ ಜನಮೀ ಜನಕರ ಅರಿಯೇ ಜನರು ಕರೆಯುವುದು ನಾಮವಿನಗೆ ಎನಲು ಬೇಡಲು ಕಣನೆ ಜನನಿ ಜನಕರ ನರಿಯೇ ಜನರು ಕರೆಯುವುದು ನಾಮವಿನಗೆ ಜನುಮ ಭೂಮಿಗಳಿಲ್ಲ ನಾವಿರದ ಕಡೆಯಿಲ್ಲ ಜನುಮ ಭೂಮಿಗಳಿಲ್ಲ ನಾವಿರದ ಕಡೆಯಿಲ್ಲ ಧನುಜ ಧರೆಯಲು ತೊಳಲು ತಿಗಿನೋ ಧನುಜ ಧರೆಯಲು ತೊಳಲು ತಿಗಿನೋ ಎನ್ನಲು ಬೇಸಲು ಕಳವೆ ಏನು ಹತ್ತಿರ ಬರುವುದು? ಬರಬಾರ್ದ? ಆಹಾ, ಸ್ವಲ್ಪ ದೂರ ಬೇಕು, ಅಂತರ ಬೇಕು. ಸಾಕ? ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ ಸ್ವಲ್ಪ ಆದ್ರೂ ಅಂತರ ಬೇಕೇ ಬೇಕು. ನನಗೆ ಅಭ್ಯಾಸ ಇಲ್ಲ, ಅಭ್ಯಾಸ ಮಾಡಿಕೊಳ್ತೇನೆ. ನನಗೆ ಹತ್ತಿರ ನಿಂತು ಮಾತಾಡಿ ಅಭ್ಯಾಸವೇ ಇಲ್ಲ. ಇದು ಯಾವುದು? ನಿಂತಹ ನಿಲುಮೆ, ತೊಟ್ಟುಕೊಂಡಂತಹ ತೊಡುಗೆ, ಇದನ್ನೆಲ್ಲವನ್ನು ಕಾಣುವಾಗ ನೀವು ಕಳನೇ ಹೌದೇ ಹೌದು. ನನ್ನನ್ನು ಕಂಡಂತಹ ನೀವು ಪರಿಚಯ ಕೇಳೋದಕ್ಕೆ ಮುಂದಾಗುತ್ತಾ ಇದ್ದೀರಾ. ಪರಿಚಯ ಹೇಳಲೇಬೇಕು. ಆದರೆ ಎಲ್ಲಿಂದ ಪ್ರಾರಂಭಿಸುವುದು? ಅಂದ್ರೆ ಎಲ್ಲಿಂದ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅಪ್ಪ ಅಮ್ಮ ಕುಲ ಗೋತ್ರ ಮನೆ ಮೂಲದಿಂದ. ಅಪ್ಪ 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 ಇಲ್ಲಿ ಬಂದಿದಾರ? ಅಪ್ಪ ಗೋವಿಂದ. ಗೋವಿಂದ? ಅಪ್ಪ ಗೋವಿಂದ. ಓ, ನಿನ್ನ ತಂದೆ ಹೆಸರು ಗೋವಿಂದ? ಯಾವ ಗೋವಿಂದ? ಗೋವಿಂದಣ್ಣ. ಯಾವ ಗೋವಿಂದಣ್ಣ? ಅಲ್ಲಿ ಅಡಿಗೆ ಭಟ್ರು. ಅವರ ಮಗಳೆಲ್ಲ ನಾನು. ಮತ್ತೆ ನನ್ನಪ್ಪ ನಾನು ಹುಟ್ಟುವ ಮೊದಲೇ ಆ ಗೋವಿಂದನ ಪಾದವನ್ನು ಸೇರಿಕೊಂಡಿದ್ದಾರೆ. ಆ ದೇವರ ಪಾದ ಸೇರಿದ್ದೆ. ಹೌದು. ಅಮ್ಮ 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 ಉಮ್ಮ ಅಮ್ಮ ಉಮ್ಮ. ಇನ್ನ ನೋಡಿದಾಗ ಯಾರಾದ್ರೂ ಉಮ್ಮನ ಮಗಳು ಅಂತ ಹೇಳ್ಯಾರ? ಯಾವುದು? ನೀನು. ನಾನು ಆ ಜಾತಿಯವಳಲ್ಲ ನಾನು. ಮತ್ತೆ ಅಮ್ಮ ಯಾರು ಅಂತ ಹೇಳಿ ಗೊತ್ತಿಲ್ಲ. ಅಪ್ಪಮ್ಮನನ್ನು ಕಳೆದುಕೊಂಡಂತ ಅನಾಥಳು ನಾನು. ಸಾಕು. ಏನು ಸುಳ್ಳು ಹೇಳಿದೆ? ಯಾಕೆ? ಹೇಳಿದ ಸುಳ್ಳು ಹೇಳಿ ಹೇಗಿರ್ಬೇಕು? ಹೇಗೆ? ಹಸಿಗೊಡೆಗೆ ಕಲ್ಲು ಬೀಸಾಡ್ದ ಹಾಗೆ. ಈಗ ನಾನು ಆಡಿದ್ದು ಹೇಗೆ ಹಿಡ್ಕೊಳ್ಬೇಕು. ನಾನು ಆಡಿದ್ದಕ್ಕೆ ಹೇಗಾಯ್ತು? ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅನಾಥ ಹುಡುಗಿ. ಅನಾಥಳು ನಾನು. ಎಂತದ್ದೆ? ನಿನ್ನ ವಸ್ತ್ರಾಭರಣ ನೋಡಿದ್ರೆ ನೀನು ಅನಾಥ ಹುಡುಗಿ ಅಂತ ಯಾರಾದ್ರೂ ಹೇಳ್ಯಾರ? ಇದೆಲ್ಲ ನನ್ನದ. ಮತ್ತೆ ಯಾರ್ದು? ಇದು ಯಾವುದು ನನ್ನದಲ್ಲ. ಮತ್ತೆ ನನಗೆ ಇದೆಲ್ಲ ಊರಿನ ಜನರು ನನಗೆಲ್ಲ ಕೊಟ್ಟದ್ದು. ಯಾಕೆ? ಅವರ ಮನೆಗೆ ಹೋಗಿ ಕೆಲಸ ಮಾಡಿದಕ್ಕಾಗಿ ಕೊಟ್ಟಂತಹ ವೇತನ ಇದು. ಊರಿನ 10 ಸಮಸ್ತರು ಒಳ್ಳೇದಿದ್ರೆ ಇಂಥದ್ದೆಲ್ಲ ಸಿಗ್ತದೆ ನೋಡುವಾಗ ನನಗೆ ಗೊತ್ತಾಯ್ತು. ಹೌದು. ಇದು ಯಾವುದು? ಒಮ್ಮೆ ಸರಿಯಾಗಿ ನೋಡಿದ್ದೆ ನಾನು. ಕೈ ಎತ್ತಿ ನೋಡಿ. ನಾನು ನೋಡಿದ್ದೇನೆ. ನಾನೀಗ ಪ್ರಾಯಕ್ಕೆ ಬಂದಿದ್ದೇನೆ. ಈ ಹೊತ್ತಿನಲ್ಲಿ ಮದುವೆ ಇರಂತಹ ಸಂಸ್ಕಾರ ಆಗಬೇಕಂತಿ. ಅಲ್ಲ, ಅಪ್ಪ ಅಮ್ಮ ಇಲ್ಲ, ಮದುವೆ ಆಗ್ಬೇಕಂತ. ಹೌದು, ಮದುವೆ ಆಗ್ಲೇಬೇಕು. ಈಗ ನಿನ್ನ ಹೆಸರು ನಾನು ಕೇಳಿದಕ್ಕೆ ಹೇಳಿ. ಅದು ಹೌದು, ನನ್ನ ಹೆಸರು ಹೇಳಲೇ ಇಲ್ಲ. ಕೆಲವರು ಒಂದೊಂದು ರೀತಿಯಿಂದ ಕರೀತಾರೆ. ಹೇಗೆ? ಕೆಲವರು ಓ ಕಾಳಿ. ಅವನ ಮುಖಕ್ಕೆ ಬನ್ನಿ. ಇಷ್ಟು ಚಂದದ ಹುಡುಗಿ ನಮ್ಮ ಕಾಳಿ ಅಂತ ಕರೀತಾರಲ್ಲ ಕೆಟ್ಟವ. ಅಲ್ಲ, ಅದು ಅವ್ರು ಕರೆಯುವಂತಹ ಅವರೊಂದು ಕೂಡ ಇರ್ಲಿ. ಅವರಿಗೆ ಬೇರೆ ಹೆಸರು. ಹೌದು, ಕೆಲವರು ಹೀಗೆ ಕರೀತಾರೆ. ಓ ಚಂಡಿ, ಇಲ್ಲಿಗೆ ಬಾರೆ ಅಂತ ಕರೀತಾರೆ. ನೀರಿಂದ ಎದ್ದು ಬಂದ ಹಾಗೆ ಕಾಣ್ತೇನೆ ಅವರಿಗೆ. ಏನು? ನಾನು ಚಂಡಿ ಹಾಗೆ? ಹಾಗೆಲ್ಲ ಅವರವರು ಕರೆಯುವಂತ ಅಭಿಪ್ರಾಯ ಅದು. ಆದ್ರೆ ಎಲ್ಲರೂ ಪ್ರೀತಿಯಿಂದ ಕರೆಯುವುದು ಹೇಗೆ ಗೊತ್ತೇ? ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ಸರಿ ಉಂಟಾ? ನನ್ನ ಹೆಸರು ಮೋಹಿನಿ. ಅಕ್ಷರ ಲೋಪ ಮಾಡಿದ್ದೆ.
ಲೋಪ ಆಯ್ತು. ಯಾವುದದು? ಕಂಡವರ ಮನಸ್ಸನ್ನು ನಿನ್ನ ಕಡೆಗೆ ಆಕರ್ಷಿಸುವಂತಹ ನೀನು ಮನ ಮೋಸ. ಓಹೋ ಹಾಗೆ ನೋಡಿ, ಈ ಹೊತ್ತಿಗೆ ಮದುವೆ ಎನ್ನುವಂತಹ ಸಂಸ್ಕಾರ ಆಗಬೇಕು. ನನಗೆ ಒಪ್ಪಂತಹ ವರ ಅನ್ವೇಷಣೆಗೆ ಹೊರಟವಳು, ನನಗೆ ಒಪ್ಪಂತಹ ಗಂಡು ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಬೇಸತ್ತು ಹೋದೆ ನಾನು. ಇನ್ನು ಮದುವೆ ಬೇಡಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಹೌದಪ್ಪ. ಈಗ ನನ್ನ ನೀನು ನೋಡಿದ್ದಲ್ಲ, ನಾನು ಹೇಗೆ ಕಾಣ್ತೇನೆ? ಅಲ್ಲ, ನೋಡ್ಲಿಕ್ಕೆ ಇದ್ದೀರಿ. ನಾನು ಸರಿ ಇದ್ದೇನೆ. ಸರಿದ್ರಿ. ನಿಮ್ಮ ಮೀಸೆ ಸಾಕಪ್ಪ, 4 ಎಮ್ಮೆಗಳಿಗೆ ಸಾಕದು. ಇದು ಹುಲ್ಲಾಗ ಅಲ್ಲ, ಹಾಗುಂಟುಂಟ ದಪ್ಪನೆ ಮುಖದ ಲಕ್ಷಣ. ಆಗ್ಲಿ. ಇದು ನನ್ನ ಪರಿಚಯ ಕೇಳುವಂತಹ ನೀವೇನಂತ ಗೊತ್ತಾಗಿಲ್ಲ. ನನ್ನ ಪರಿಚಯ ಆಗಿಲ್ಲ. ಮಾಲೆ ಗುಣ ಮಾಲೆ ಶಶಿ ಮಾಲೆ ಮಾಲೆ ಗುಣ ಮಾಲೆ ಶಶಿ ಮಾಲೆ ಅರುಣದಯ್ಯ ಶೀಲೆ ಎನ್ನನು ವರಿಸಿ ಶೀಲೆ ಎನ್ನನು ವರಿಸಿ ಸೌಭಾಗ್ಯ ಭೋಗಗಳ ಕಾಣುವ 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 ಬಾಲೆ ಗುಣ ಮಾಲೆ ನದಿ ಬಾಲೆ ಸ್ವರ್ಗ ಮರ್ತ್ಯ ಪಾತಾಳ ತ್ರೈಭುವನದ ಅಧಿಪತ್ಯವನ್ನು ವಹಿಸಿದವ ವರ್ತಮಾನ ಕಾಲದಲ್ಲಿ ಯಾರು ಎಂಬ ಪ್ರಶ್ನೆಗೆ ಏನು? ಅರುಣದಾನವ ನಾನು. ಅರುಣಾಸುರ ನಾನೇ. ಸತ್ತೇ ಹೋಗ್ಲಿಕ್ಕೆ ಅಚ್ಚಿ. ನಿನ್ನ ಶಾಪವ ನನಗೆ. ನನ್ನ ಬುದ್ಧಿಗೆ ನಾನು ಬೈದುಕೊಂಡದ್ದು ಅಂದ್ರೆ ಇಷ್ಟು ಒಳ್ಳೆಯ ಪ್ರಚಾರದಲ್ಲಿರುವಂತಹ ವ್ಯಕ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಬಂದ್ರು, ನನಗೆ ಗೊತ್ತಾಗಿಲ್ವನಂತಹ ಕಾರಣಕ್ಕೆ ನಾನು ಬೈದುಕೊಂಡದ್ದು. ಇಲ್ಲಿ ನನ್ನ ನೋಡಿ ನಿನಗೆ ಅನುಭವ ಇಲ್ಲ. ಹೇಗಿದ್ದೇನೆ ನಾನೀಗ? ಹೌದಪ್ಪ. ಕಂಡವರೆಲ್ಲ ಹೇಳಿದ್ರು ಮನ್ಮಥನ ಪ್ರತಿರೂಪ ನೀವು ಅಂತ. ಓಹೋ ಹಾಗೆ, ನೋಡ್ಲಿಕ್ಕೆ ಹಾಗೆ ಇದ್ದೀರಿ ನೀವು. ಈಗ ನಿನಗೆ ಗಂಡನ್ನು ವರಿಸುವ ಕೆಲಸ ಅಲ್ಲ, ಅರಸುವ ಕೆಲಸ. ಈಗ ವರಿಸುವಲ್ಲಿಗೆ ಮುಕ್ತಾಯ ಆಗ್ತದೆ. ನನಗೂ ಹಾಗೆ ನಿನ್ನನ್ನು ನೋಡಿದ ಬಳಿಕ ನಿನ್ನನ್ನು ಅರಸಿ ಮಾಡಿಕೊಳ್ಬೇಕು ಅಂತ ಮನಸ್ಸಾಗಿದೆ. ನನ್ನ ಜೊತೆಯಲ್ಲಿ ನೀನು ವಿವಾಹ ಆಗಿ ಬಂದ್ರೆ ಅಷ್ಟ ಸೌಭಾಗ್ಯ ಸಂಪನ್ನೇ ಆಗಿದೆ ನಾನು ಮಾಡಿ. ನನಗೊಂದು ಆಸೆ ಇತ್ತು, ನಾನು ಮದುವೆ ಆದ್ರೆ ಇಂಥವ್ರನ್ನೇ ಆಗಬೇಕೆನ್ನುವ ಹಾಗೆ. ಆದರೆ ಒಂದು ನಿಮ್ಮ ಹೆಸರನ್ನು ಕೇಳುವಾಗ ನನಗೆ ಹಿಂದೆ ನಡೆದಂತಹ ಘಟನೆಯನ್ನು ನೆನಪಿಗೆ ಬರುತ್ತಾ ಇದೆ. ಘಟನೆ? ಈ ಹಿಂದೆ ಶುಂಭಾಸುರ ಎನ್ನುವಂತಹ ದಾನವ. ನಮೋ ನಮಃ. ಅದೇನು ಬಂತು? ನಮ್ಮ ಕುಲದಲ್ಲಿ ಪ್ರಸಿದ್ಧನಾದ ಒಬ್ಬ ವ್ಯಕ್ತಿ. ಓ ಹಾಗೆ. ಕದಂಬ ಕಾಂತರಲ್ಲಿ ಕಂಡಂತಹ ಹೆಣ್ಣನ್ನು ಮದುವೆ ಆಗಬೇಕಿರುವಂತಹ ಉದ್ದೇಶದಿಂದಾಗಿ ಅದೆಷ್ಟೋ ಮಂದಿರನ್ನು ಕಳಿಸಿಕೊಟ್ಟನಂತೆ. ಆದ್ರೆ ಏನು ಮಾಡೋಣ, ಆ ಹೆಣ್ಣಿನ ಕೈಯಿಂದ ಅದೆಷ್ಟೋ ದಾನವರೆಲ್ಲ ಸತ್ತು ಹೋದರಂತೆ. ಕೊನೆಗೆ ಅವನಿಗೊಬ್ಬ ಅಮಾತ್ರಿದ್ದರಂತೆ, ಹೆಸರು ಅರುಣಾಸುರ ಎನ್ನುವ ಹಾಗೆ. ಅವನ ಬಳಿಗೆ ಹೋದಳಂತೆ. ಗಣಗೋರದಲ್ಲಿ ಆಕೆ ಘೋರ ಚಂಡಿಗೆ ರೂಪವನ್ನು ಕಂಡು ಅಲ್ಲಿಂದ ಓಡಿ ಹೋದರಂತೆ. ಆ ಅರುಣಾಸುರ ನೀನೇನುವಂತಹ ಸಂಶಯನಲ್ಲಿ. ಈಗ ಅಲ್ಲಿ ಒಂದು ಹೆಸರು ಅರುಣಾಸುರ ಉಂಟು. ಇಲ್ಲಿ ಅರುಣಾಸುರ ನಾನಿದ್ದೇನೆ. ಅವನೇ ನಾನಂತ ಹೇಳುದು. ಓಡಿದ ಅರುಣಾಸುರ ನಾನಲ್ಲ. ಮತ್ತಿದೆಯಾ? ಅದು ಬೇರೆ. ಇಲ್ಲಿ ಅರುಣಾಸುರ. ಓಹೋ, ಪ್ರಬಲವಾದಂತಹ ಅರುಣಾಸುರ. ಆದ್ರೆ ಒಂದು ಈಗ ನಿಮ್ಮಲ್ಲಿ ನಾನು ಕೇಳುದು, ಅಂದು ಕಂಡಂತಹ ಹೆಣ್ಣು ನಿಮ್ಮ ಕಣ್ಣ ಮುಂಭಾಗದಲ್ಲಿ ಬಂದಳು ಅಂತಾದ್ರಿ ಆಕೆಯನ್ನು ಮಾನಿಸ್ತೀಯೋ ಅಥವಾ ದಂಡಿಸ್ತೀಯೋ? ವಿಧುಮುಖಿಯವಳು ಬಿಡುವಿದೆ ನಾನು ಮದುವೆ ಮಾಡಿಕೊಂಡಬೇನು ಸುತ್ತದಿಂದ ದುಡುಕಿ ಕೊಂಡಬೇನೆ ನೋಡೋಣಕ್ಕೆ ಮೊದಲಿನ ಅಂದಿನ ಆ ಚಂಡಿಕೆ ಈಗ ನನ್ನ ಮುಂದೆ ಬಂದು ನಿಲ್ಬೇಕು. ಬಂದ್ರಿ ಬಾ, ನಾನು ಮದುವೆ ಆಗ್ತೇನೆ ಅಂತ ಅವಳಲ್ಲಿ ಹೇಳ್ತೇನೆ. ಒಪ್ಪದಿದ್ರೆ ಉಂಟಲ್ಲ, ಹಿಡಿದ ಕತ್ತಿನ ಅವಳ ಅರುಣಾಸುರ ಸರಿಯಾಗಿ ಕೇಳು. ಅಂದು ಕದಂಬ ಕಾತರಲ್ಲಿ ಕಂಡಂತಹ ಹೆಣ್ಣು ಅದು ಬೇರೆ ಯಾರುವಲ್ಲ, ಅದು ನಾನೇ ಆಗಿದೆ. ಬಿಡು 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 ಗಮನ.
ಮಡಿಯ ಹೆಡೆ ಮುಡಿದೆ ಇಡು ಹೊಂದಿರುವೆನು ಚಿಂತೆಯನ್ನು ನಮಗೆ ಕೊಡುವಂತ ಅಪ್ಪಣೆ. ನಾನು ಗುರುವಿಗೆ ತಗಿನ್ನು ಅಸಲಿಗೆ ಘನತೆಯನ್ನು ನಿಲ್ಲುವೆನು ನಾನು ಸಿಕ್ಕ ಹುಡುಗನ ನೋಡಿ ಛಲವಿ ನಡುಗಿ ನುಡಿದಳು ದೇವಿ ವಿಕ್ರಮೆಯ ನದಿದೇದವ ಮದಿಗೆ ಏನಾಯ್ತು? ನಂದಿನಿಯ ರಥದಲ್ಲಿ ಸಂಚರಿಸುತ್ತಿರುವಂತಹ ಔರ್ವಾಕೆ ಹೆಣ್ಣನ್ನು ನಮ್ಮದಾದಂತಹ ಚಂಡ ಪ್ರಚಂಡರು ಕೆಣಕಲು ಹೋದಂತಹ ಸಂದರ್ಭದಲ್ಲಿ ಆಕೆ ಭೀಕರ ಚಂಡಿಕೆ ಆಗಿ ಅವರನ್ನು ಕೊಂದೇ. ಮಣಿವ ರೂಪ ಮಕಾಮಿ ಪುನೆ ಮರುಳೇ ವಿಭ್ರಮೆಯ ನದಿದೆ ತವಮತಿಗೆ ಮತಿಗೆ ಯಾರ ಅಡಿಗಳನ್ನು ಪೂಜಿಸಬೇಕಾಗಿತ್ತು ಅವರನ್ನು ಕಾಮಿಸುವುದಕ್ಕೆ ತೊಡಗಿದ್ರಲ್ಲ. ಇಲ್ಲ, ಹೀಗಾಗಬಾರದು. ದುರ್ಗಾ ಮಂದಿರ ಅರುಣಾಕ್ಯ ಭೂಮನೆ ಗಂಡ ಪ್ರಚಂಡ ಮಂತ್ರಿವರರು ಸಹತಿಗರವರು ವೃಂದ ಮಾಡುತ್ತರು ಬಂಡಿನೊಡನೆ ಕೊಂಡು ಬರಲಿಲ್ಲ ಚಿಂತೆಯ ಗಂಡತೆ ಅಂದಲಿದ್ದಾರೆ. ಯಾರದು? ಅದು ಬೇರೆ ರಾಯರೇ, ನಾನು ರಾಯರೇ ಒಳೆ ಬದಿಗೆ ಹೋದವ. ಒಳ್ಳೆ ಬದಿಗೆ ಹೋದವ ಇಲ್ಲಿ ಬಂದದ? ನಿಮ್ಮ ಮಂದಿರಿಗಳು ಚೆಂಡೆ ಮರ ಚೆಂಡೆ ನಮ್ಮಲ್ಲಿ ಹೊಸ ಚೆಂಡೆ ಇರುವ ಮರ ಇನ್ನೊಂದು ಬಂದಿದೆ ಚಂಡ ಪ್ರಚಂಡ ಮಂದಿ ಅವರು ಅವರೊಟ್ಟಿಗೆ ಒಳೆ ಬದಿಗೆ ಹೋದವ ನಾನು. ಅಲ್ಲಿಗೆ ಹೋಗ್ತೇವೆ ರಾಯರೇ. ಒಂದು ಬಂಡೆಯ ಮೇಲೆ ಸುಂದರ ಚಂದದ ನಾಯಿ ಮರಿ ನಾರಿ ಮರಿ ಇಷ್ಟು ಸೀರೆಗೆ ಎತ್ತು ಬೇಡವಾ? ಅದು ಒದ್ದಾಗ್ತದೆ. ಚಂದದ ಹೆಣ್ಣು ಅದು ಹೀಗೆ ಎತ್ತಿ ಹಾಗೆ ಎತ್ತಿ ಕೂತಿದ್ಲು. ತೋರಿಸುವುದು ಬೇಡ ಅಲ್ಲ, ಅದು ಅಭಿನಯ ಸಹಿತ. ಹಾಗೆ ಕೂತಿದ್ಲು. ಚಂಡ ಪ್ರಚಂಡ ಕರೆದ್ರು. ಓ ಎಣ್ಣೆ 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 ಎಣ್ಣೆ. ಓ ಪೂರಿ. ಯಾವ ಪೂರಿ? ಪೂರಿ ಪೂರಿ ಚಂದದ ಪೂರಿ. ಓ ಪೂರಿ. ಆಹಾ, ಅವರ ಕ್ರಿಯೆಗೆ ಅವಳ ಉತ್ತರ ಕ್ರಿಯೆ ಇಲ್ಲ. ಕ್ರಿಯೆ ಉತ್ತರ ಕ್ರಿಯೆ ಪ್ರತಿಕ್ರಿಯೆ ಇಲ್ಲ. ಚಂಡ ಪ್ರಚಂಡ ಸುಮ್ಮನೆ ಕೂತ್ಕೊಳ್ಳಿ, ನಾನು ಮಾತಾಡ್ತೇನೆ ಅಂತ ಹೇಳಿದ್ರು. ಓ ಭಂಡಾರಿ. ಯಾವ ಭಂಡಾರಿ? ಬಂಗಾರಿ. ಅದೇ. ಓ ಮಣಿಯಾಣಿ. ಮರಿಯಾನೆ. ಮಣಿಯಾಣೆ. ಓ ಕುಂದಾಪುರ ಬದನೆ. ಓ ಅಲ್ಲಿ ಹೋಗಿ ಬೇಟೆಗೆ ಇಲ್ಲ ಹತ್ತಿರ ಆಗ್ತದ. ಕುಂದಾಪುರ ಬದನೆ. ಬದನಲ್ವಾ? ಕುಂದನ ಬದನೆ. ಓ ಕೊಕ್ಕೋಲ ಕಂಟೆ. ಕೋಮಲ ಕೋಮಲ ಕಂಟೆ. ಕೊಕ್ಕೋಲ ಕಂಟೆ. ಆಮೇಲೆ ಧರ್ನಪಾಲನ ತಪಾಲೆ. ಧರ್ನಪಾಲನ ಹಣೆ ತಲೆಯಲ್ಲಿ ಕುದುರೆಲ್ಲ ತಪಾಲೆ. ದರ್ಪಣ ಕಪಾಲ ಕಪಾಲೆ. ನಮ್ಮ ರಾಯರನ್ನು ಕಂಡಿದ್ದೀಯಾ? ಕಂಡಿದ್ದೀಯಾ? ಈಗ ಅವರ ಸ್ಥಿತಿ ಏನಾಗಿದೆ?
ಹಾಗಲ್ಲ ನಿಮ್ಮ ಸ್ಥಿತಿ. ಹಿಂದೆ ಒಂದು ದಿನ ಅನಂಗನೊಬ್ಬ ಇದ್ದಾನಂತೆ, ಅವನ ಪಂಚ ಅನಂಗನಂಗ ಅನಮಂಗ ಅನಮಂಗ ಅನಂಗ ಅವನಲ್ಲಿ 8 ಪಂಚ ಶಿರಗಳ ಶರಗಳು ಅಶೋಕ ಅರವಿಂದ ಚೂತ ನವಮಲ್ಲಿಕ ನೀಲೋತ್ಪಲ ಎಂಬುವ ಹಾಗೆ ಅದನ್ನು ಪುಂಖಾನುಪುಂಖವಾಗಿ ರಂ ಅದೇ ಸಿಕ್ಕಿತ ಒಳ್ಳೆ ಆಗ್ತದೆ ಚಳಿ. ಹಾಗಲ್ವ ಈ 5 ಶರ ಬಿಟ್ಟದ್ದು ಬಾಧೆಯನ್ನು ತಾಳುವುದಕ್ಕೆ ಅವರಿಂದ ಸಾಧ್ಯ ಇಲ್ಲ. ನೀನು ಬಂದು ಒರೆಸು ಅವರನ್ನು ಕಂಡಿದ್ದೀಯಾ? ಅವರೊಂದು ಆಳಂಗ ಅವರೊಂದು ನಿಮ್ಮದು ಆಳಂಗ ಅವರೊಂದು ಅಂಗಷ್ಟವ ಉಷ್ಟವ 2 ಸ್ಟವ್ ಉಂಟು. ಅದು ಬಂದದ್ದು ಗೊತ್ತಿಲ್ಲ. ಅಂಗಸೌಷ್ಠವ ಅಷ್ಟು ಬೇಕು. ಅವರು ಊರಿನ ಜನರವರನ್ನು ಏನೆಂದು ಕರೀತಾರೆ? ಯಾಕೆ ಒಂದು ಸ್ಕೂಟಿ ಬಾರ್ಕೋಡ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬ್ರೋಕೋಡ್ ನಾಯಕ ಬ್ರೋಕೋಡ್ ನಾಯಕ ಆಮೇಲೆ ಸೈಕಲ್ ಕಳ್ಳವಲ್ಲ. ಹೌದಾ? ಸೈಕಲ್ ಕಳ್ಳ? ನಾನು ಸೈಕಲ್ ಕಳ್ಳ. ಮಾಹಿತಿ ಬಂದಿದೆ. ಎಂತದ ಸೈಕಲ್ ಕಳ್ಳ ಅಖಿಲಾಂಡ ಸಕಲ ಕಲಾವಲ್ಲಭ ಕರೀತಾರೆ. ಅವರನ್ನು ಒರೆಸು ಬಾ ಬಾ. ಮಾತಿಲ್ಲ ಕಥೆ ಇಲ್ಲ. ಚಂಡ ಪ್ರಚಂಡರಿಗೆ ಕೋಪ ಬಂತು. ಅವ ಕೈಲಾಸಿನ ಸದಾಶಿವನ ಕೈಲಾಸ ಎಲ್ಲ ಹೋಗಿದೆ ಈಗ ಕೈಲಾಸವಾಸ ಸದಾಶಿವನಾಗಿ ಆರ್ಭಟಿಸಿದ್ರು. ಬಾರದಿರೆ ಕಡಿತೇನೆ ಬಾರದಿರೆ ಕಡಿತೇನೆ ಬಾರದೆ ಇದ್ರೆ ಕಡಿತೇನೆ. ಹೋಗಿ ಕವರಿಗೆ ಕೈ ಹಾಕಿ ನೀನ್ ಇಲ್ಲಿಗೆ ಬರುವ ಮೊದಲೇ ಅದಕ್ಕೆ ಕೈ ಕೊಟ್ಟ ಆಗಿದೆ. ಮತ್ತೆ ಇನ್ನೊಂದು ಅವರು ಕವರಿಗೆ ಕಬರಿಗೆ ಕೈ ಹಾಕಿ ಎಳಿಲಿಕ್ಕೆ ಹೋದ್ರು. ಇವಳು ಎಳೆಯುವುದಕ್ಕೆ ಬಿಡುವುದೇ ಇಲ್ಲ ಅಂತ ಕಾರಣ ಉಂಟು. ಅಷ್ಟಾಗುವ ಹುಡುಗಿ ಚಂಡಿ ಹೆದರಿ ನೀರಿಗೆ ಬಿದ್ದಿದ್ದಾಳೆ, ಮುಳುಗಿದ್ದಾಳೆ, ಇವರ ಕೈಗೆ ಸಿಗ್ಲಿ. ಹಾಗಲ್ಲ, ಹುಡುಗಿ ಚಂಡಿಕೆ ಆಗಿ ಚಂಡ ಪ್ರಚನ ರಂಗವನ್ನೇ ಕರಾಳ ಭಕ್ತನು ಪರಳಿ ಸಭೆಗೆ
ಕೇಳಿ ಮನೆಯನ್ನು ಜನಜಮಗೆ ಫಲವಿಲ್ಲ. ಬೇಕಾದಷ್ಟು ತಿಂದು ಗಾಢ ನಿದ್ದೆಯಲ್ಲಿರುವಂತಹ ಹೊತ್ತು ವಜ್ರಜಂಗ ಕರಾಲ ಭಕ್ತರು ಇತ್ತವರಲ್ಲಿ ಎಂಬ ಕರೆಯಾಯಿತು. ಏನು ಕರೆಸಿದಿರಿ? ಜನವೇರಿಗೆ ನಮ್ಮನ್ನು ಅರಿವೇ ದಾರಿಯವೇನರು ನಿಂದು ಪೂರ್ವವನ್ನು ಬಳಿಕೊಂಡು ನಮ್ಮದಾದಂತಹ ಪುರಕ್ಕೆ ವೈರಿಗಳ ದಾಳಿ ಆಯ್ತೆ ಅಲ್ಲ. ಭೂಭುಜರ ಕಪ್ಪವನ್ನು ಕೊಡುವುದಕ್ಕೆ ನಿರಾಕರಿಸಿದರೆ ಏನಾಯ್ತು ಹೇಳಿ. ನಮ್ಮಲ್ಲಿ ಹೀಗೆ ಬರುವುದೇನೆ ವೀರರು ಕುಳಿತ ಮೋಹಿನಿ ಎಂಬ ಅಂತ ಹೆಣ್ಣನ್ನು ಕರೆತರದಕ್ಕೆ ಚಂಡ ಪ್ರಚಂಡರು ಹೋದ್ರೆ ಚಂಡಿಕೆಯಾಗಿ ಅವಳು ಹೇಳ್ಕೊಂಡು ಬರ್ಬೇಕು ಅವಳ. ನಕ್ಕಲಾರವೆಲ್ಲ ಮುಂದೆ ಸುಕ್ಕಿದ ಹೆಣ್ಣೆ, ರಕ್ಕಸರ ವಿರೋಧಿಗಳ ಹೆಣ್ಣೆ, ನಮ್ಮದಾದಂತ ಒಡೆಯನವರನ್ನು ತಿರಸ್ಕರಿಸಿದೆ. ಹೌದು, ಒಳ್ಳೆ ಮಾತ್ರ ನನ್ನ ಜೊತೆ ಬರ್ತೀಯಾ?
ಮಾಲಿನಿ ತೆಗಿದಳ ಗಗನೆ ಕಣ್ಣೀರಿ ಅಭಿಷೇಕದಿಂದ ತೀರುತ್ತ ಮಾಂಗಲ್ಯ ಭಾಗ್ಯ ಉಳಿದನು. ಮಾಂಗಲ್ಯ ಭಾಗ್ಯವನ್ನು ನೀನೇ ಕರುಣಿಸಮ್ಮ. ಅಯ್ಯೋ, ಏನೋ ಅಪಶಕುನ ಕಾದಿದೆಯಿಂದ ಆಯ್ತಲ್ಲ. ನಮ್ಮವರನ್ನು ಉಳಿಸಬೇಕಾದ್ರೆ ಅವರ ಮನೆಗೆ ಮೈಯೆಲ್ಲ ನಡುಗುತ್ತಾ ಇದೆ. ಯಾಕೆ ಓಡಿ ಬಂದ್ರೆ ಏನಾಯ್ತು? ಪ್ರಭು, ನಂದನ ವನಕ್ಕಾಗಿ ಹೋದಿರೆ, ಅಲ್ಲಿರುವ ತರುಣಿ ಮಣಿಯನ್ನು ಕಂಡಿರೆ, ನೋಡಿದ್ದೇನೆ. ಅವಳಲ್ಲಿ ಮಾತನಾಡಿಸಿದ್ರೆ, ಅವಳನ್ನು ಕಳೆದುಕೊಂಡು ಬಂದ್ರೆ. ಇಲ್ಲ, ಬರ್ಲಿಲ್ಲ. ಯಾಕೆ? ಅವಳು ಸಾಮಾನ್ಯ ಹೆಣ್ಣಲ್ಲ, ಅವಳು ಚಂಡಿಕೆ. ಚಂಡಿಕೆಯಾಗಿ ಬಂದಳು ಎಂದಾದ್ರೆ, ಪ್ರಭು ನಿಮ್ಮಲ್ಲೊಂದು ಮಾತನ್ನಾಡಲಿ. ಆಕೆ ಚಂಡಿಕೆ ಎನ್ನುವ ಹಾಗೆ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಅಂತಾದ್ರೆ ಅದರಲ್ಲಿ ಸ್ಪಷ್ಟವಾಗುವುದಿಲ್ವೇ? ದುಷ್ಟರನ್ನು ಶಿಕ್ಷಿಸುವುದಕ್ಕೆ, ಶಿಷ್ಟರನ್ನು ಪರಿಪಾಲಿಸುವುದಕ್ಕಾಗಿ ಬಂದಿದ್ದಾಳೆ ಸ್ವಾಮಿ. ಜಗನ್ಮಾತಾ ರೂಪದಿಂದ ಬಂದಿದ್ದಾಳೆ. ಆಕೆ ಜಗನ್ಮಾತೆ ಹೌದಂತಾದ್ರೆ ನಮ್ಮಲ್ಲಿ ಭೇದ ಯಾಕೆ ಅವಳಿಗೆ? ದೇವತೆಗಳೆಲ್ಲ ಶಿಷ್ಟರು, ನಾವೆಲ್ಲ ದುಷ್ಟರು, ಹೀಗೆ ತೀರ್ಮಾನ ಮಾಡೋದು ಅಪರಾಧ ಹೌದೇ ಅಲ್ವೇ? ಆದ್ದರಿಂದ ನಮ್ಮವರಿಗಾದಂತಹ ತೊಂದರೆಯನ್ನು ನಾವೆಲ್ಲ ಅನುಭವಿಸಿದ್ದೇವೆ. ಈಗ ಏನ್ ಮಾಡಿದ್ದೇವೆ ಗೊತ್ತುಂಟ? ನಿನ್ನೊಟ್ಟಿಗೆ ಬಂದ ಆ ಉಭಯರನ್ನು ಕಳಿಸಿದ್ದೇನೆ, ಅವರು ಕೊಂದು ಬರ್ತಾರೆ. ನಿದ್ರೆಯಿಂದ ಎದ್ದಂತಹ ಕರಾಳ ವಕ್ರ ವಜ್ರಜಂಗಾಸುರನ್ನು ದೇವಿ ಚಂಡಿಕೆಯಾಗಿ ಪಡೆದು ಪತಿಯ ಕಾಲ ಬಳಿ ಹೊರಳಾಡಿ ನುಡಿದಳು ನೋಡಿರುತ್ತನೆ. ಚಂಡಿಕೆಯುಳುಗಾದು ಕಜಯಗುಳ್ಳನೆಂದಲೆ ದೇವಿ ಮುಂಡುತನವೆನ್ನುವವರು ಖಂಡ ಪರಾಕ್ರಮರು. ದಿಂಡುಗೆರೆದರಿ ಗದಗವ ಕರುಣೆ ನುಡಿದ ಕಾದಯ ನುಡಿ ಖಂಡಿಸನೆಂಬಾವತನ ಮತಂಡಪಿ ನಡೆಸಿದರು. ಚಂಡಿಕೆಯುಳು ಕಾದ ದುಷ್ಟಳವಳು. ಬೇಡ ಪ್ರಭು, ಚಂಡಿಕೆಯನ್ನು ಹಾಗೆ ಭಾವಿಸಿ ಅವಳ ಬಳಿಗೆ ಹೋದರೆ ನಮಗೆ ಉಳಿಗಾಲವಿಲ್ಲ ಸ್ವಾಮಿ, ನಾವು ನಶಿಸಿ ಹೋಗುತ್ತೇವೆ. ಅವಳು ಏನು ಅಂತ ನಾನು ಪ್ರತ್ಯಕ್ಷವಾಗಿ ಕಾಣಬೇಕಾದ್ರೆ ಹೋಗಿ ಅವಳ ತಲೆಯನ್ನು ಕಡಿಬೇಕು. ನೀವು ಹೋಗಬೇಡಿ ಸ್ವಾಮಿ, ಮತ್ತೆ ನಾನು ಹೋಗುತ್ತೇನೆ. ಸಹಧರ್ಮನೇ ಹಾಗಿರ್ಬೇಕು. ಹಿಡಿಗತ್ತೆ ಹೋಗಿ ಅವಳ ತಲೆಯನ್ನು ಕಡಿ. ಸ್ವಾಮಿ, ಅದ್ಯಾಕೆ ಕೆಳಗೆ? ಸ್ವಾಮಿ, ನಾ ಹೋಗುತ್ತೇನೆ ಅಂತ ಆಡಿದ್ದು ಅವಳ ಶಿರವನ್ನು ಚೆಂಡಾಡುವುದಕ್ಕಾಗಿ ಅಲ್ಲ, ಮತ್ತೆ ಅವಳ ಬಳಿ ತೆರಳಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ. ಹತಿಗೆ ತಂದರಿತು ಮನೆಯು ತನ್ನ ಪತಿ ಬೇಕದಾ ಸರಿಯುಳು ಗುರಿಯೋ ಹತನಾಗಿ ಕರಗಿ ಕೇಳಿದ ಮಹಾಪತಿ ಕಟ್ಟು ವೀರಗಣ ತೋಡಿ ನುಡಿದ ಹತಿಗೆ ತಂದರಿತಿ ಕೋಮಲೆಯು ನಾನು ಸಿಟ್ಟಿನ ಭರದಲ್ಲಿ ನಿನ್ನ ಕೆನ್ನೆಗೆ ಬಾರಿಸಿದೆ. ಮನಸ್ಸಿನಿಂದ ಕೂಡ ನಿನ್ನ ಮನಸ್ಸನ್ನು ನಾನು ನೋಯಿಸಿದವನಲ್ಲ. ಏನೋ ಅಚಾತುರಿ ಆಗಿ ಹೋಯಿತು, ನಡೆದದ್ದೆಲ್ಲವನ್ನು ಮರೆ ಯುದ್ಧಕ್ಕೆ ಹೊರಟಿದ್ದೇನೆ. ನನಗೆ ಆಗುವಂತ ಯುದ್ಧದಲ್ಲಿ ಜಯ ಬರುವ ಹಾಗೆ ಕಟ್ಟು ಕಂಕಣ. ಇಲ್ಲ ಸ್ವಾಮಿ, ನಿಮಗೆ ನಾನು ಕಂಕಣವನ್ನು ಕಟ್ಟುವುದಿಲ್ಲ. ಕಂಕಣ ಕಟ್ಟುವುದಿದ್ರು ಆ ಶ್ರೀದೇವಿಗೆ ನನ್ನ ಈ ಮಾಂಗಲ್ಯವನ್ನು ಕಟ್ಟಿ ನಿಮ್ಮನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬೇಡುವುದಕ್ಕೆ ಮಡುವಿನ ಸನ್ನೆಯೊಳಗೆ ಕರೆದೆಂದಳು ಮಾಲಿನಿ. ಸನ್ನೆಯೊಳಗೆ ಕರೆದೆಂದಳು ಮಾನಿ ಪ್ರಜಾಪಾಲಿ ತನ್ನಯ ನುಡಿ ನಡೆದು ಪತಿ ಗುಂಪದ ಪದ ಕೊಡಿತಲಿ ಮಗಳೆನು ತಕ್ಕುನೆಯ ರೀತಿಯ ಬೇಳೆನು ತನ್ನಾತನನು ಕೆಂದೀರಿನ ಮಡುವಿನ ನಡುಗಳು ನೀರಿಳಿಗುತ್ತ
ನನ್ನದೊಂದು ಆಶೆಯನ್ನು ನೆರವೇರಿಸಿಯ. ಒಂದು ಜಾಪಾಲಿ ಮುನಿಗಳಾಡಿದಂತಹ ಮಾತು, ನನ್ನ ಸ್ವಾಮಿಗೆ ಉನ್ನತದ ಪದವಿಯನ್ನು ಕೊಡ್ತೇನೆ ಎನ್ನುವ ಹಾಗೆ ಭಾಷೆ ಕೊಟ್ಟಿದ್ದಾರೆ. ಅದನ್ನು ಪೂರೈಸುವುದಕ್ಕಾಗಿ ಹೋಗಿ ಹೇಳು ಮಾಲಿನಿ, ಹೋಗು. ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗೋದಿಲ್ಲಮ್ಮ. ಹೋಗುದಿಲ್ವೇ? ಹೋಗುದಿಲ್ವೇ? ಇದು ಸಾಮ್ರಾಜ್ಯ ಆಜ್ಞೆ. ಹೋಗು. ಕನ್ನಡೆ ಬರಿಸುತ್ತ ಪಾದಗಳನ್ನು ಹಿಡಿದು ಪದಧೂಳಿಯ ತನ್ನಯ ಹಣೆಗಿಡುತ್ತ ಸತಿರನ್ನೆಯುಗಾರನು ಬಣ್ಣಿಸಿದ ಈ ಜಗದೊಡೆಯ ಮಗೋನ್ನತ ವರಬಲವಿಲ್ಲದರು ಸನ್ನುತೆಯೇ ಕಾಗಿಯುರಿ ಸನ್ನುತೆಯೇ ಕಾಗಿಯು ನೀನೆಲ್ಲ ಹಸು ತೊರೆಯೇ ಹಸು ತೊರೆಯೇ ಹಸು ತೊರೆಯೇ. ಗಾಯವಾಗಿದೆ, ರಕ್ತ ಸೋರ್ತಾ ಇದೆ. ಯಾರಲ್ಲಿ ರಾಜ್ಯ ಪಂಡಿತರು ತನ್ನಿ ನನ್ನ ಹೆಂಡತಿಗಾದಂತಹ ಗಾಯವನ್ನು ಗುಣಪಡಿಸಿ ಆರೋಗ್ಯವನ್ನು ಉಳಿಸಿಕೊಡಿ. ಯಾರು ಬಂದರೂ ನಾನು ಉಳಿಯುವಂತಿಲ್ಲ ಸ್ವಾಮಿ, ನಾನು ಉಳಿಯುವಂತಿಲ್ಲ. ನನ್ನ ಕಾಲ ನನಗೆ ಸನ್ನಿಹಿತವಾಗಿದೆ. ಹೇಳ್ಬೇಡ್ವೆ. ನಿಮ್ಮ ಪಾದ ಎಲ್ಲಿದೆ ಸ್ವಾಮಿ? ಇದು ನಿಮ್ಮ ಪಾದದ ರಜವನ್ನೇ ನನಗೆ ಶ್ರೀರಕ್ಷೆ ಎನ್ನುವ ಹಾಗೆ ಭಾವಿಸಿ ಶಿರದೊಳಗೆ ಇರಿಸಿದ್ದೇನೆ ಪ್ರಭೋ. ನನ್ನ ಅರುಣಾಸುರ ಮಹಾಪ್ರಭುಗಳು ಅತಿ ವರಬಲಾನ್ವಿತರು, ತ್ರಿಲೋಕವನ್ನು ತನ್ನಂಕೆಯಲ್ಲಿರಿಸಿಕೊಂಡವರು. ರಾಜ್ಯ ಬೊಕ್ಕಸ ಭಂಡಾರಾದಿಗಳನ್ನು ಎಷ್ಟು ಲೆಕ್ಕ ಮಾಡಿದರೂ ಅದಕ್ಕೆ ಎಣೆಯಾದದ್ದು ಮತ್ತೊಂದಿಲ್ಲ ಸ್ವಾಮಿ. ಹೀಗಿರುತ್ತಲೂ ನನ್ನ ಅರುಣಾಸುರ ಏಕಾಂಗಿಯಾದರೆ ಅಂತ ಮಾತಾಡಬೇಡ. ನೀನು ಆಯುಷ್ಯ ಇರುವಷ್ಟು ಸಾಲ, ನಾನು ಏಕಾಂಗಲ್ಲ, ನಿನ್ನ ಸುಭದ್ರ ಗಂಡ ನೆನೆಸಿದ್ದೇನೆ. ಸ್ವಾಮಿ, ನಿಮ್ಮ ಮುಖವನ್ನೊಂದು ಬಾರಿ ನೋಡಲಿ, ಮುಖವನ್ನು ನೋಡಲಿ. ಗೀತಗಿ ಭುವನ ದಯವನಗಿ ತಗಿ ದೈವತ್ವವೋ ತಗಿ ಮನಬಲ ಭೋಗಗಳೇ ತಗಿ ಮನದನ್ನೇ ಪ್ರೀತಿಯ ತಂದೆಯೋರ್ವಳಿಗಿರಿ ತೆರದ ಕಿಣವ ನೀವೇ ಇದಾತವಿ ಕರುಣಿದು ಕಾಂತೆಯ ಕರುಣಿದು ಕಾಂತೆಯ ಏತಗೆ ಮುನಿ ಸಮಮ ಏತಗೆ ಮುನಿ ಸಮಮ. ನನ್ನದು ಮಾತಾಡ್ತಾ ಇದ್ದ ಹಾಗೆ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋದ. ಓ ವಿಧಾತ, ಸತ್ತಂತ ನನ್ನ ಹೆಂಡತಿಯನ್ನು ಬದುಕಿಸು. ನನ್ನ ಮೂಗಿನ ಉಸಿರಾಗಿ, ಕಣ್ಣಿನ ತೇಜಸ್ಸಾಗಿ, ನನ್ನ ಎಲ್ಲ ಜೀವನದ ಆಗು ಹೋಗುಗಳ ಬೆಳವಣಿಗೆ ಕಾರಣೀಭೂತರಾದವಳು ನೀನು. ನಿನ್ನನ್ನು ಕಳ್ಕೊಂಡಂತ ನಾನೀಗ ಯೋಚನೆ ಮಾಡೋದು, ತಪಸ್ಸನ್ನು ಮಾಡಿ ವರವನ್ನು ಪಡೆದಿದ್ದೇನೆ, ಅತುಲವಾದಂತಹ ಸಂಪತ್ತನ್ನು ಪಡೆದಿದ್ದೇನೆ. ಇದೆಲ್ಲ ಬರೇ ನಶ್ವರ, ಸಾಯುವಾಗ ಯಾರು ಕೊಂಡೋಗುವುದಿಲ್ಲ. ನನ್ನ ಹೆಂಡತಿ ಯಶೋಮತಿ ಸತ್ತ ಬಳಿಕ ನನಗೆ ಏನು ಬೇಡ, ಯಾರು ಇಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಯಶೋಮತಿ ಸತ್ತಿದ್ದಾಳೆ, ಇನ್ಯಾರಿಗೆ ಯಾರಿದ್ದಾರೆ? ಹೆಂಡತಿ ಸತ್ತರೆ ಅಳ್ಬೇಕು. ಒಂದಾಳದ್ದು ಇನ್ನೇನು ಮಾಡುದು? ದೇವರ ಹೆಂಡತಿ ಸಾಯ್ಲಿಕ್ಕೆ ನಾನು ದೇವರು, ದೇವರ ಹೆಂಡತಿ ಇಲ್ಲದ್ರೆ ಸಾಯ್ಲಿಕ್ಕುಂಟ ವಿಷಯ. ಹೌದು, ಸೃಷ್ಟಿ ಸ್ಥಿತಿ ಲಯ ಪ್ರಪಂಚದಲ್ಲಿ ಮೂರನ್ನೂ ಮಾಡುವ ಯೋಗ್ಯತೆ ಉಳ್ಳವ ನಾನು ಅರುಣಾಸುರ. ಸತ್ತಂತ ಹೆಂಡತಿಯನ್ನು ಬದುಕಿಸಕ್ಕೆ ದೊಡ್ಡ ಕಷ್ಟದ ಕೆಲಸವ. ನಿನ್ನ ಗಂಡ ಅರುಣಾಸುರ ಅಪ್ಪಣೆ ಮಾಡ್ತಾ ಇದ್ದೇನೆ, ಸತ್ತಂತ ಈಗ ಹೇಳ್ತಾರೆ. ಸಂಕಲ್ಪ ಸರಿಯಾಗಿ ಉಸಿರಾಟ ಏನು ಸಂಕಲ್ಪ? ಪರಬ್ರಹ್ಮ ಸ್ವರೂಪ. ಓಹೋ, ಅರುಣಾಸುರ ಪರಂಬ್ರಹ್ಮ ಸ್ವರೂಪಿ. ಆದ್ದರಿಂದ ಆ ಪರಂಬ್ರಹ್ಮನಾಗಿ ಅಪ್ಪಣೆ ಮಾಡ್ತಾ ಇದ್ದೇನೆ. ಸತ್ತಂತ ಯಶೋಮತಿ ನೀನು ದೇವರ ಕೂಡಿದ ನಂತರ ಹಣೆಗಣ್ಣಂತೆ
ಕಳೆಯುವರು. ಮತ್ತೆ ಕ್ಷಮೆಯಾಚಿಸಿದಾಗ ಜಾಬಾಲಿಯಿಂದ ಮೋಕ್ಷ ಅಂತ ಹೇಳಿದ್ದಾರೆ. ನಂದಿನಿ ನದಿಯ ತೀರ್ಥವನ್ನು ಪ್ರೋಕ್ಷಿಸಿದ್ದೇನೆ, ಮೋಕ್ಷವನ್ನು ನನ್ನ ಕಣ್ಣು ತಪ್ಪಿಸಿ ಈ ಕಳ್ಳ ನಡೆದ ಅಂತ ದೇವಲೋಕದಿ ತನ್ನ ಎಳನೀರ ನದಿ ಭಕ್ತಿ ಭಾವದಿ ಅಭಿಷೇಕವನೆಸಗಿ ಜಯ 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 ಜಯ. ಇದು ಮಲ್ಲಿಕಾ ಪುಷ್ಪದಿಂದ ನಿನ್ನನ್ನು ಅಲಂಕರಿಸಿದ್ದೇವೆ ತಾಯಿ. ಶಾಂತಳಾಗಬೇಕು. ಸ್ವರ್ಗಲೋಕದಿಂದ ತಂದಂತಹ ಎಳನೀರ ಅಭಿಷೇಕವನ್ನು ಮಾಡಿದ್ದೇವೆ ತಾಯೇ, ಶಾಂತಳಾಗಬೇಕಮ್ಮ. ಮಂದಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕೆ ಅರುಣಾಸುರನಿಗೆ ಮೋಕ್ಷ ಕೊಡಬೇಕಮ್ಮ. ಜಯ ಜಯ ಜಗದಂಬ ಜಯ ಜಯ ಭ್ರಮರಾಂಬ ಜಯ ಜಯ ಲೋಕನಾಯಕಿಯೇ ಜಯ ಜಯ ಕಾಮಾಕ್ಷಿ ಜಯತು ಪರಾತ್ಮನೇ ದಯವಿಲ್ಲದೆಮ್ಮ ಜಯ ಜಯ ಜಗದಂಬ ಜಯ ಜಯ
ಇದ್ದೇವೆ. ಶಾಂತಳಾಗಬೇಕಮ್ಮ, ಶಾಂತಳಾಗಬೇಕು, ಶಾಂತಳಾಗ. ಆವಾತ ನಿನ್ನ ನಾರಿ ಕೇಳಸುವೆಯಿಂದ ಕೋರಿತಮ್ಮ ವಿಸುವನವನ ಹಾವಾಗದ ಪೌರ್ಣಮಿಯ ದಿನದಿ ನೀವನ ಬಿರಿಯೊಳಿಂದವನ ಮಗನೇ ಶಾಬಾಳಿ ಮಣಿ ಸುರಪಾಲ ಉಗ್ರ ಬ್ರಾಹ್ಮಣಿಯಾದಂತ ನನ್ನನ್ನು ಶಾಂತಗೊಳಿಸುವುದಕ್ಕಾಗಿ ದೇವಲೋಕದಲ್ಲಿ ತಂದಿರಂತ ನಾರಿಕೇಲ ಅಭಿಷೇಕವನ್ನು ಮಾಡಿ ಮಲ್ಲಿಕಾದಿ ಪುಷ್ಪವನ್ನು ಅರ್ಚಿಸಿ ನನ್ನನ್ನು ಶಾಂತರಾಗಿಸಿದ್ದೀರಿ ಮಕ್ಕಳೇ. ದುಷ್ಟನಾದತ್ತ ಅರುಣಾಸುರನು ಕೊಂದಿದ್ದೇನೆ, ಅವನಿಗೆ ಮೋಕ್ಷ ತಾನವನ್ನು ಒದಗಿಸಿ ಕೊಟ್ಟಿದ್ದೇನೆ. ಮುಂದೆ ನಿಮಗೆ ದುಷ್ಟರ ಭೀತಿ ಇಲ್ಲ ಮಕ್ಕಳೇ. ನಿಮ್ಮ ಕೋರಿಕೆಯೇನು? ಇದೇ ಕ್ಷೇತ್ರದಲ್ಲಿ ನೆಲೆಯಾಗಬೇಕು ಅಂತ ಭಕ್ತ ಸಂದೋಹ ಕೇಳುತ್ತಿದೆ. ದುಷ್ಟದಾನವರನ್ನು ಕೊಂದಂತ ಈ ಪ್ರದೇಶ ರಕ್ತ ಮಾಂಸಗಳಿಂದಾಗಿ ಕಲುಷಿತಗೊಂಡಿದೆ. ಈ ಹಿಂದೆ ನಂದಿನಿಗೆ ಮಾತನ್ನು ಕೊಟ್ಟಿದ್ದೇನೆ. ಅವಳ ಕಟಿ ಪ್ರದೇಶದಲ್ಲಿ ಲಿಂಗರೂಪವಾಗಿ ಉದ್ಭವಗೊಳ್ಳುವುದಕ್ಕಿದ್ದೇನೆ. ನಾನು ನೆಲೆ ಆಗಿರುವಂತಹ ಪ್ರದೇಶ ಕಟೀಲ, ಅರ್ಥಾತ್ ಕಟೀಲ್ ಎಂಬಂತ ಹೆಸರು ಪ್ರಸಿದ್ಧಿಯನ್ನು ಹೊಂದುವುದಕ್ಕಿದೆ ಮಕ್ಕಳೇ. ಅಮ್ಮ, ಕಟೀಲು ಕ್ಷೇತ್ರದಲ್ಲಿ ಲಿಂಗರೂಪಿ ದುರ್ಗೆಯಾದಂತಹ ನಿನ್ನನ್ನು ಆರಾಧಿಸುವ ಮೆಚ್ಚಿಸುವ ವಿಧಾನಗಳಾದರೂ ಮಾಘ ಶುದ್ಧದ ಪೌರ್ಣಮಿಯ ಶುಭ ದಿನದಿ ಶುದ್ಧವಾದಂತ ನಂದಿನಿ ಜಲದಲ್ಲಿ ಮಿಂದು ನಾರಿಕೇಲ ಅಭಿಷೇಕವನ್ನು ಮಾಡಿ ಮಲ್ಲಿಕಾದಿ ಪುಷ್ಪವನ್ನು ಅರ್ಚಿಸಿ ವಿಧ ವಿಧದ ಪೂಜೆಯನ್ನು ಯಾರು ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥವನ್ನು ಈಡೇರಿಸಿ ಕೊಡುತ್ತೇನೆ. ಅದೇ ರೀತಿಯಾಗಿ ಸಾಧ್ವಿಯಾದಂತ ಯಶೋಮತಿಯ ಪತಿವ್ರತೆಯ ಸಂಕೇತವಾಗಿ ಕರಿಬಲೆ, ಪಟ್ಟೆ ಸೀರೆ, ಮಲ್ಲಿಕಾದಿ ಪುಷ್ಪವನ್ನು ಅರ್ಚಿಸಿ ನನ್ನ ಪೂಜೆಯನ್ನು ಯಾರು ಮಾಡ್ತಾರೋ ಅವರ ಶಾಶ್ವತವಾದಂತ ಮುತ್ತೈದನ್ನು ಉಳಿಸಿಕೊಡುತ್ತೇನೆ. ಅದೇ ರೀತಿಯಾಗಿ ಸಂಗೀತ, ನೃತ್ಯ, ಗಾಯನ ಮತ್ತು ಯಕ್ಷಗಾನ ಸೇವೆಯನ್ನು ಯಾರು ಆಡಿಸ್ತಾರೋ ಅವರ ಸಕಲ ಇಷ್ಟಾರ್ಥವನ್ನು ಈಡೇರಿಸಿ ಕೊಡ್ತೇನೆ ಮಕ್ಕಳೇ. ದುಷ್ಟ ದಾನವರಿಗೆ ಎದರಿ ದಟ್ಟವಾದಂತಹ ಗುಹೆಯನ್ನು ಸೇರಿಕೊಂಡಂತಹ ನೀನು ಇನ್ನು ಮುಂದಕ್ಕೆ ನೀನು ಅಡಗಿ ಕುಳಿತಿರುವಂತಹ ಗುಹೆಗೆ ಆಮಳಕ ತೀರ್ಥ ಅರ್ಥಾತ್ ನೆಲ್ಲಿ ತೀರ್ಥ ಎಂಬಂತ ಹೆಸರು ಪ್ರಸಿದ್ಧಿಯನ್ನು ಹೊಂದುವುದಕ್ಕಿದೆ ಮಗನೇ. ಮಗನೇ ಸುರಪಾಲ, ನಾಲ್ಕದ ಗದ್ದುಗೆ ಬರಿದಾಗಿದೆ. ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ನಾಲ್ಕು ಲೋಕವನ್ನೇನು ಸುರಲೋಕದ ಆಳ್ವಿಕೆಯನ್ನು ಮಾಡಿಕೊಂಡು ಮಗನೇ ನಿಮಗೆಲ್ಲರಿಗೂ ಶುಭವಾಗಲಿ. ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ, ರಮರಾಂಬಿಕೆಯಾಗಿ ನೆಲೆಯಾಗುತ್ತೇನೆ, ರಮರಾಂಬಿಕೆಯಾಗಿ ಅರುಣಾಸುರನ ವಧೆಯಾಗಿದೆ. ದುಷ್ಟ ಶಕ್ತಿ ಎಷ್ಟೇ ಅಟ್ಟಹಾಸವನ್ನು ಗೈದ್ರು ಅದಕ್ಕೆ ಒಂದಲ್ಲ ಒಂದು ದಿನ ನಾಶ ಇದೆ ಅನ್ನುವುದಕ್ಕೆ ಅರುಣಾಸುರನ ವಧೆಯೇ ಸಾಕ್ಷಿ. ಮಾತ್ರ ಅಲ್ಲ, ಮಡದಿಯಾದವಳು ಸಾಧ್ವಿ ಶಿರೋಮಣಿಯಾದಲ್ಲಿ ಗಂಡನಾದವ ತುಷ್ಟನಾದರೂ ಮೋಕ್ಷವನ್ನು ಪಡೆಯುತ್ತಾನೆ ಅನ್ನುವುದಕ್ಕೆ ಯಶೋಮತಿಯ ಜೀವನವೂ ಇಲ್ಲಿ ಸಾಕ್ಷಿಯಾಗುತ್ತದೆ. ಅಂತಹ ಅರುಣಾಸುರನ ವಧೆಗೆ ಅವತರಿಸಿದಂತಹ ಭ್ರಮರ ರೂಪದ ಭ್ರಮರಾಂಬಿಕಾ ದೇವಿ ಪರಮ ಪಾವನವಾದಂತಹ ಕಟೀಲು ಕ್ಷೇತ್ರದಲ್ಲಿ ನೆಲೆಯಾಗುತ್ತಾಳೆ. ಕಟೀಲಿಗೆ ಬರುವಂತಹ ಭಕ್ತರು ನಂದಿನಿ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡಿ ಎಳನೀರ ಅಭಿಷೇಕ, ಮಲ್ಲಿಕಾದಿ ಪುಷ್ಪಗಳ ಸೇವೆ, ಯಕ್ಷ ಗಾನಾದಿಗಳನ್ನು ಮಾಡಿ ಆ ದುರ್ಗಾ ಪರಮೇಶ್ವರನು ಯಾರು ಮೆಚ್ಚಿಸ್ತಾರೋ ಅಂತವರ ಇಷ್ಟಾರ್ಥವನ್ನು ನೆರವೇರಿಸ್ತೇನೆ ಎಂಬ ಹಾಗೆ ದೇವಿ ಹೇಳಿದ್ದಾಳೆ. ಇಂತಹ ಪುಣ್ಯಪ್ರದವಾದಂತಹ ಕಟೀಲು ಕ್ಷೇತ್ರ ಮಹಾತ್ಮೆ ಅನ್ನುವಂತಹ ಈ ಆಖ್ಯಾನವನ್ನು ಈ ಪುಣ್ಯ ಕ್ಷೇತ್ರದಲ್ಲಿ ಯಾರು ಆಡಿಸಿದ್ರು, ಯಾರು ಹಾಡಿದ್ರು, ಯಾರು ಕುಣಿದರು, ಯಾರು ಭಕ್ತಿ ಶ್ರದ್ಧೆಗಳಿಂದ ನೋಡಿದ್ರು ಅವರಿಗೆಲ್ಲ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಆರಾಧ್ಯ ಮೂರ್ತಿ ಮಹಾಗಣಪತಿಯು, ಕಟೀಲು ದುರ್ಗಾ ಪರಮೇಶ್ವರಿಯು ಹಾಗೂ ಸ್ಥಳದೇವರು ಜೀವನದಲ್ಲಿ ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಅವರ ಕಷ್ಟವೆಲ್ಲವೂ ನಿವಾರಣೆಯಾಗಿ ಅವರ ಇಷ್ಟಾರ್ಥವೆಲ್ಲವೂ ನೆರವೇರಲಿ ಎಂಬ ಹಾಗೆ ಕಲಾವಿದರಾದಂತಹ ನಾವು ಸಮಷ್ಟಿಯಾಗಿ ಸಂಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪುಣ್ಯಪ್ರದವಾದಂತಹ ಕಥಾಭಾಗಕ್ಕೆ ಮಂಗಳ ಗೀತೆ ಹಾಡುವರೆ ಸಭ್ಯ ಸಭಾಸದರಿಂದ ಅಪ್ಪಣೆಯನ್ನು ಯಾಚಿಸ್ತೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಗಣತಿ ಜನೇಂದ್ರಿಯರು ತೋಟದಿ ನಡಿತನುದವರು ಮುಸುರರು ನೀನು ಮತಾಸವೆಯಿಂದ ದೆಸೆಯ ತಣಿದು ಕಿಸಿದುವುದರಿಲ್ಲ ಮಾತದ ಗೀತೆಯ ಬಡೀರೆನು ತರುವೀಯ ಜಾರತಿಯ ಬೆಳಗಿದೆ ಶೋಭಾನೆ. ಹರಿಯೋಳು ಕಟೀಲ ಕ್ಷೇತ್ರದಿ ಓದಿಟ್ಟಂತೆ ಹರಿಯೋಳು ಕಟೀಲ
ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ವಂದನತೆ ಗಿರಿವರ ವಿರೋಧಿನಿ ವಾದಿನಿ ವಿಷ್ಣುವಿನಾದಿನಿ ವಿಷ್ಣುನುತೆ ಮಂಗಲಂ ಜಯಮಂಗಲಂ ಮಂಗಲಂ ನಿತ್ಯಮಂಗಲಂ ಮಹಾಗಣಪತಿ ಸಮರಾಮೇ ಜಯಮಂಗಲಂ ನಿತ್ಯಮಂಗಲಂ ಶುಭಮಂಗಲಂ ಭದ್ರಂ ಶುಭಂ ಮಂಗಲಂ